ಚರ್ಚೆಗಳು. ಕೃಷ್ಣ ರಣವಳಿಯ ಇನ್ನೊಂದು ಲೆವೆಲ್, ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಲೆಕ್ಕಾಚಾರ ಮಾಡಬೇಕು, ಇದನ್ನೊಂದು ಅವ್ರು ಇಂಪ್ರೂವ್ ಮಾಡಿದ್ರು ಇನ್ನೊಂದು ಟ್ರಾವೆಲಲ್ಲಿ. ಸೊ ಕೊರೋನಾದ ಮೊದಲು ನಾವು ಕೃಷಿಕರದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ. ಕೊರೋನಾ ಕಾಲಘಟ್ಟದಲ್ಲಿ ನಮಗದು ಮಾಡೋಕ್ಕಾಗಿಲ್ಲ. ಹಾಗಾಗಿ ಚಿಂತನಾತ್ಮಕ ಒಂದು ಕಾರ್ಯಕ್ರಮ ಇವತ್ತು ನಡೀತಿದೆ. ಇದಿಷ್ಟು ನನ್ನ ಮುನ್ನುಡಿಯಲ್ಲಿ. ನಾನು ಮುಂದಿನ ವಿಷಯ ಹೇಳ್ತೇನೆ. ಇವತ್ತಿನ ನಮ್ಮೆಲ್ಲರನ್ನ ಮಾತನಾಡಿಸುವ, ನಾನು ಇದನ್ನು ಗೆಸ್ಟ್ ಅಂತ ಹೇಳುವುದಕ್ಕಿಂತ ಇದು ಸಂವಾದ ಕಾರ್ಯಕ್ರಮ. ಕೆಲವು ತಿಳಿದವರನ್ನು, ಹಲವಷ್ಟು ತಿಳಿದವರಿದ್ದೀರಿ, ಕೆಲವು ತಿಳಿದವರನ್ನು, ಮಾತನಾಡುವವರನ್ನು ನಾವು ವೇದಿಕೆಗೆ ಕರಿತೀವಿ. ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ 10-15 ನಿಮಿಷದಲ್ಲಿ. ಮತ್ತು ಒಂದು ಸಣ್ಣ ಚರ್ಚೆ ಹೀಗೆ ಮುಂದುವರಿಯುತ್ತೆ ಇದು ಕಾರ್ಯಕ್ರಮ. ಮೊದಲಿಗೆ ಅಶೋಕ್ ಕುಮಾರ್ ಅವರು ಬರಬೇಕಿತ್ತು. ಫ್ಲೈಟ್ ಈಗ ಲ್ಯಾಂಡ್ ಆಗ್ತಾ ಇದೆ. ಅವರು 2ನೇ ಸೆಷನ್ ತಗೊಳ್ಳೋರು, ಅವ್ರು ಬರ್ತಾರೆ ಬೆಂಗಳೂರಿಂದ. ಅವ್ರ ಬಗ್ಗೆ ಪರಿಚಯ ಮತ್ತೆ ಹೇಳ್ತೇನೆ. ಕೇಶವ್ ಪ್ರಸಾದ್ ಅವರು, ಕೇಶವ್ ಪ್ರಸಾದ್ ಮುರಳೀಕೃಷ್ಣ ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಇದ್ದೇನೆ. CPCRIಯಲ್ಲಿ ಇದ್ದಾರೆ ಇವರು. ಎಲ್ಲ ಗೆಸ್ಟ್ಗಳು ಮೇಲೆಗೆ ಬಂದರೆ ನಾವು ಆ ಸಮಯವನ್ನು ಉಳಿಸ್ಬೋದು. ನಿಮ್ಮನ್ನು ನನ್ನ ಪರಿಚಯ ನಾನು ಇಲ್ಲಿ ಮಾಡ್ತೇನೆ. ಗೋವಿಂದ ಭಟ್, ವಿಶ್ವಣ್ಣ ದಯಮಾಡಿ ಒಂದು ಮೇಲೆ ಬರಬೇಕು. ವೇಣು ಕಳೆತೋಡಿ, ಡಾಕ್ಟರ್ ಶ್ರೀಹರಿ ಭಟ್ ಸಜಂಗದ್ದೆ, ರಾಮ್ ಭಟ್ ಚೆನ್ನಂಗೋಡು, ಮಹೇಶ್ ಅವರು ಬರಬೇಕಷ್ಟೇ. ಬಹುಶಃ ಮಹೇಶ್ ಪಿಚ್ಚಪಾಡಿ ಬರಲಿಲ್ಲ, ಬರ್ತಾರೆ. ಕೃಷ್ಣಮೋಹನ್ ದಯಮಾಡಿ. ಪುರಂದರ್, ವೇಣು ಜಾಯ್ನ್ ಆಗ್ತಾರೆ ನರ್ಸರಿಯಿಂದ. ಇನ್ನೊಬ್ಬರು ವೇಣು, 3 ಜನ ಇದ್ದೀವಿ. ಡಾಕ್ಟರ್ ವೇಣು ಮತ್ತು ವೇಣು ಶರ್ಮಾ ಅಂತ. ರಾಮ್ ಕಿಶೋರ್ ಅವ್ರ ಮೇಲೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಕಸ್ತೂರಿ ಮೇಡಮ್ ಎಲ್ಲಿದ್ದಾರೆ? ಕಸ್ತೂರಿಕಾ ನಮಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್, ಒಂದು ಲೇಡಿ. ಕಸ್ತೂರಿಕಾ, ನಾನು ಹೆಚ್ಚು ಮಾತಾಡಬೇಕಾಗಿರೋದು ಇವತ್ತು ಕಸ್ತೂರಿಕನ ಮೇಲೆ. ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಅವ್ರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ. ಡಾಕ್ಟರ್ ಶಿವಾನಂದ ಬರಬೇಕಿತ್ತು, ಬರಲಿಲ್ಲ. ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಆನ್ ದ ವೇ ಇದ್ದಾರೆ. ಕೃಷ್ಣನಾರಾಯಣ ಮುಳಿಯ ಜಾಯ್ನ್ ಆಗ್ತಾರೆ. ನಾವು ಹೆಚ್ಚು ಸಂವಾದದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಇನ್ಫಾರ್ಮಲ್ ಹಿನ್ನೆಲೆಯಲ್ಲಿ ನಾವು ಮುಂದುವರಿಸಿದ್ದೇವೆ. ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ನಾವು ನಡುವಲ್ಲಿ ಬಂದು ಅದು ಅವರಿಗೆ ಸ್ವಾಗತ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತೇನೆ. ಚೀಫ್ ಟೆಕ್ನಿಕಲ್ ಆಫೀಸರ್ CPCRI ಮುರಳೀಕೃಷ್ಣ ಇವರು ತುಂಬ ಈ ಕೃಷಿಕರನ್ನು ಜೊತೆಗೆ ಮಾಡಿ ಅವರಿಗೆ ಇಂಟ್ಯೂಷನ್ ಮತ್ತು ಹೊಸತನ, ಅವರ ಅಭಿಪ್ರಾಯ, ಸಲಹೆ ಯಾವಾಗಲೂ ಕೊಡುವವರು. ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ದು ಇಷ್ಟು ಫ್ರೆಂಡ್ಲಿ ಆದವರು ನಮಗೆ ಸಿಗುವುದೇ ಅಪರೂಪ. ಈ ಹಿನ್ನೆಲೆಯಲ್ಲಿ ಅವರನ್ನು ಒಂದು ಮೇಜರ್ ಮಾತುಗಾರರಾಗಿ ನಾವು ಇವತ್ತು ಕರೆದಿದ್ದೇವೆ. ಮುಳಿಯ ಮತ್ತು ಸುದ್ದಿಯ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮ ಮುಳಿಯ ಜ್ಯುವೆಲ್ಸ್ ಇದರ ಕಂಪ್ಲೀಟ್ ಪ್ರಾಯೋಜಕತ್ವವನ್ನು ಮಾಡಿದೆ. ಮುಳಿಯ ಪ್ರತಿಷ್ಠಾನ ಸಮಾಜದ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಒಂದು ವಿಶೇಷ ಅಭಿಯಾನವನ್ನು ನಡೆಸ್ತಾ ಬಂದಿದೆ. ಡಾಕ್ಟರ್ ಶಿವಾನಂದ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಎಚ್ ಮುರಳೀಕೃಷ್ಣ ಇವರಿಗೆ ಹೂ ನೀಡಿ ಜೊತೆಗೆ ಮೊಮೆಂಟ್ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಇನ್ನೊಬ್ಬರು ಮಾತುಗಾರರು ವಿಶ್ವಣ್ಣ. ನಾನು ವಿಶ್ವಣ್ಣ ಹೇಳೋದು ಯಾಕೆ ಹೇಳಿದೆ, ಅವರ ನಾಲೆಜ್ಗೆ ನಾನು ವಿಶ್ವಣ್ಣ ಹೇಳೋದು. ವಿಶ್ವೇಶ್ವರ ಭಟ್ ಬಂಗಾರಡ್ಕ. ಮನೆಗೆ ಹೋದೆ, 10 ನಿಮಿಷ ಮಾತಾಡೋದ್ರಲ್ಲಿ 1 ಗಂಟೆ ಅವರ ಅಭಿಪ್ರಾಯ ಹೇಳಿದರು, ಅವರ ನಾಲೆಜು. ಇದೊಂದು ವಿಶೇಷ. ಅಡಿಕೆ ಕೃಷಿ ಬಗ್ಗೆ ನಿಮಿಷದ ಒಂದೊಂದು ಸಣ್ಣ ಸಣ್ಣ ವಿಚಾರಗಳ ಲೆಕ್ಕಾಚಾರವನ್ನು ಸ್ಫುಟವಾಗಿ ಮಾತನಾಡುವವರು. ಅವರು ಇವತ್ತು ನಾವು ಅಭಿಪ್ರಾಯ ಮಂಡನೆ ಮಾಡ್ತಾರೆ. ಅವ್ರು ಹೇಳಿದ್ರು ನಾನು ಮಾತು 10-15 ನಿಮಿಷ ಮಾತಾಡ್ತೇನೆ, ಯಾಕೆ ನಾವು ಒಂದು ಚರ್ಚೆ ಹಾಗೆ ಮಾಡ್ಬೋದು ಅಂತ. ಚರ್ಚೆಯಾಗಿ ಉಳಿದ್ರೆ ಒಳ್ಳೆಯದು, ವಾದವಾಗಿ ಉಳಿಯದೆ ಹೋಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.
ಅಶೋಕ್ ಇನ್ನೊಬ್ರು ಅಶೋಕ್ ಕುಮಾರ್, ನಾನು ಅವರ ಬಗ್ಗೆ ಬಂದ ಮೇಲೆ ಪರಿಚಯ ಮಾಡ್ತೇನೆ ಅವರ ಸಮ್ಮುಖದಲ್ಲಿ. ಅವರು ನಮ್ಮ 2ನೇ ಸೆಷನ್ಗೆ ಜಾಯ್ನ್ ಆಗ್ತಾರೆ, ಆಯಿತಾ. ಪುರಂದರ್, ನಾನು ಮತ್ತು ನನ್ನ ಬಾಲ್ಯದ ಗೆಳೆಯ. ಕೃಷಿ ಬಗ್ಗೆ ನನಗೇನೂ ಗೊತ್ತಿಲ್ಲ, ನನಗೆ ಗೊತ್ತಿದ್ರೆ ಏನಾದರೂ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿದೆ. ಕೃಷಿಯನ್ನು ನಾನೊಳಗಡೆ ಹಾಕಿದ್ದು ಪುರಂದರ್. ಅವರು ಇವತ್ತು ನನ್ನ ಜೊತೆಗೆ ಸಂವಾದವನ್ನು ನಡೆಸ್ಕೊಳ್ತಾರೆ. ಗಂಧ ಮತ್ತು ಹೈನುಗಾರಿಕೆಯ ಹೊಸತು, ಹೈಡ್ರೋಫೋನಿಕ್ಸ್ ಇಂಥ ವಿಷಯದ ಮೇಲೆ ಅವರು ನಡುವಲ್ಲಿ ನಮಗೆ ಸ್ವಲ್ಪ ನಾಲೆಡ್ಜ್ ಶೇರ್ ಮಾಡ್ತಾರೆ. ಪುರಂದರ್ ಅವರಿಗೆ ಒಂದು ಹೂಗುಚ್ಛ. ಮತ್ತು ನಾವು ಮುಳಿಯಲ್ಲವರು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಾಗ ಜನರಿಗೆ ಮುಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಕೃಷಿ ಸಮ್ಮೇಳನ ಆದಾಗ ಜನ ಬರೋದು 50, 100, 70. ಮೇಳ ಮಾಡಿದರೆ 1000 ಜನ ಬರ್ತಾರೆ, ಅದು ಹಬ್ಬದಾಗಿರುತ್ತೆ. ಬಟ್ ಇದೊಂದು ಚಿಂತನಾತ್ಮಕ ಕಾರ್ಯಕ್ರಮ ಮಾಡಿದಾಗ ಜನರನ್ನು ತಲುಪೋದು ಹೇಗೆ ಅಂತ ಹೇಳಿದಾಗ, ಸ್ಥಳೀಯ ಮಾಧ್ಯಮವಾಗಿ ದೊಡ್ಡ ದೊಡ್ಡ ಪತ್ರಿಕೆಗಳಿದೆ, ನಮ್ಮದೇ ಅಡಿಕೆ ಪತ್ರಿಕೆ ಇದೆ. ಸ್ಥಳೀಯ ಮಾಧ್ಯಮವಾಗಿ ಮತ್ತು ಇದನ್ನೊಂದು ನಿರಂತರವಾಗಿ ಇದರ ಬಗ್ಗೆ ಬರೆದು ಜನರಿಗೆ ಜಾಗೃತಿ, ಸಹಾಯ, ಕಮ್ಯುನಿಕೇಷನ್ ಇದೆಲ್ಲ ಮಾಡಬೇಕು ಹೇಳಿದಾಗ ನಮಗೆ ಬಂದಿರೋದು ಡಾಕ್ಟರ್ ಶಿವಾನಂದ, ನಮ್ಮ ಸ್ನೇಹಿತರು. ಹಾಗೆಯೇ ಮುಳಿಯ ಮತ್ತು ಅವರ ಜೊತೆಗಿನ ಸಹಭಾಗಿತ್ವ ಇದೆ. ಈ ಕಾರ್ಯಕ್ರಮವನ್ನು ಅವರು ಹಳ್ಳಿಗೆ ತಲುಪಿಸುವುದರ ಜೊತೆಗೆ ಭ್ರಷ್ಟಾಚಾರದ ಅಭಿಯಾನವನ್ನು ಸ್ವಲ್ಪ ಕಡಿಮೆ ಮಾಡಿ ಬಹುಶಃ ಕೃಷಿಯ ಅಭಿಯಾನ ಅವರು ತಗೊಳ್ತಾರೆ ಅಂತ ಹೇಳುವ ಚಿಂತನೆ ನನ್ನದು. ಬಹುಶಃ ಇವತ್ತು ಅದರ ಆರಂಭ ಆಗಲಿ ಅಂತ ಹೇಳಿ ಅವರನ್ನು ವಿಶೇಷವಾಗಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜನರಿಗೆ ಮುಟ್ಟಬೇಕಾದ್ರೆ ಒಂದು ಪತ್ರಿಕೆ ಬೇಕಾಗುತ್ತೆ, ವಾಟ್ಸಪ್ ಇನ್ಫಾರ್ಮೇಷನ್ ಗ್ರೂಪ್ಗಳು ಬೇಕಾಗುತ್ತೆ. ಕೊರೋನಾ ನಂತರ ಕಾಲಘಟ್ಟದಲ್ಲಿ ಇದು ಚೆನ್ನಾಗಿ ನಡೀತಾ ಇದೆ. ಇನ್ನು ಇದೆಷ್ಟೆಲ್ಲ ಆದಾಗ ಅವರ ಅನುಭವ ಬೇಕು. ನಾವೀಗ ಜಾರ್ಗನ್ ಮಾತಾಡ್ಬೋದು, ಯಾರನ್ನು ಇಸ್ರಾಯೇಲಿಗೆ ಹೋದವರನ್ನು ದೊಡ್ಡವರನ್ನು ಕರೆದು ಜಾರ್ಗನ್ ಮಾತಾಡೋ ಬದಲಿಗೆ ಸ್ಥಳೀಯವಾಗಿ ತೊಡಗಿಸಿಕೊಂಡ ಅನುಭವಿಗಳನ್ನು ಒಂದು 8-10 ಜನರನ್ನು ನಾವು ಯಾಕೆ ಮಾತಾಡಿಸಬಾರ್ದು ಅಂತಾದಾಗ, ಒಳ್ಳೆ ಕೃಷಿಕರಿದ್ದಾರೆ, ಅವರು ಒಳ್ಳೆ ಬಿಸ್ನೆಸ್ ಆಗಿರೋದಿಲ್ಲ ಅಥವಾ ಮಾತುಗಾರರಾಗಿರೋದಿಲ್ಲ. ಕೆಲವು ಮಾತುಗಾರರನ್ನು ಗುರುತಿಸಿ ನಾವು ತೀರ್ಮಾನ ಮಾಡಿದ್ದೇವೆ. ಡಾಕ್ಟರ್ ವೇಣು ಕಳೆತೋಡಿ, ನಾನು ವೇಣು, ಅವನು ಇವನು ಹೇಳೋದು ನನ್ನ ಬಾಲ್ಯ ಸ್ನೇಹಿತ, ಕ್ಲಾಸ್ಮೇಟು, ಊರಿನವರು. ಸಾವಯವ ಕೃಷಿ ಬಗ್ಗೆ ಹೆಚ್ಚು ಒಲವಿದ್ದವರು. ನಾನು ಅವರು ಮಂಗಳೂರಿನಲ್ಲಿ 2-3 ಆಗ್ರೋ ಕನ್ಸಲ್ಟಿಂಗ್ ಪ್ರಾಜೆಕ್ಟ್ ಜೊತೆಗೆ ಮಾಡ್ತಾ ಇದ್ದೇವೆ. ಶ್ರೀಹರಿ ಭಟ್ ಸಜಂಗದ್ದೆ ಕ್ಯಾಂಪ್ಕೋದಲ್ಲಿ ಡೈರೆಕ್ಟರ್ ಆಗಿದ್ದರು. ಬಹುಶಃ ಅವರ ವಿಡಿಯೋದಲ್ಲಿ ನೀವು ಹೆಚ್ಚು ಪರಿಚಿತರು. ಅವರ ತೋಟ ಇಷ್ಟು ಡೀಪ್ ಇದೆ. ಅವ್ರ ಮನೆಗೆ ಹೋಗಿದ್ದೆ ನಾನು. ರಾಟೆ ಹಾಕಿ 14,000ದಲ್ಲಿ ರಾಟೆ ಇಳಿಯೋದು ಹೇಗೆ, ಒಂದು 5 ಜನ ಅಡಿಕೆ ತೆಗೆಯೋರನ್ನ ಅಥವಾ ಮದ್ದು ಬಿಡೋರನ್ನ ಏಕಕಾಲದಲ್ಲಿ ಕರೆದು ಹೆಂಡತಿ 3 ದಿನ ಅಡಿಗೆ ಮಾಡೋ ಬದಲು ಪಿರಿ ಮಳೆಗೆ ನಿಲ್ಲಿಸುವ ಬದಲು ಒಂದೇ ದಿನ 5 ಜನರನ್ನು ತಂದು ಇಕನಾಮಿಕ್ಸ್ ಅವರು ಮಾತಾಡ್ತಾರೆ, ಹೇಗೆ ಅದನ್ನು ಬೆಳೆಸಿದ್ದಾರೆ ಅಂತ. ಅವರು ಹೆಚ್ಚು ವೈರಲ್ ಆಗಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿ ಅವರು ಸೀಟ್ ತಗೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಇನ್ನೊಬ್ಬರು ವೇಣುಗೋಪಾಲ್ ನರ್ಸರಿಯಿಂದ ಬಂದಿಲ್ಲ, ಜಾಯ್ನ್ ಆಗ್ತಾರೆ. ಅವರು ಕಾರವಾರದಲ್ಲಿದ್ದರು, ಬರ್ತಾರೆ. ಮಹೇಶ್ ಪಿಚ್ಚಪ್ಪಾಡಿ ಅವರು ವೇದಿಕೆಗೆ ಬರಬೇಕು. ಕೃಷ್ಣಮೋಹನ್, ಇದೊಂದು ವಿಶೇಷ. ಕೊರೋನಾ ನಂತರ ಕಾಲದ ಘಟ್ಟದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಸುತ್ತ ಆಗುವ ಹಲವು ವಿಷಯದ ಹಿನ್ನೆಲೆಯಲ್ಲಿ ಯಾಕೆ ಒಂದು ಅಗ್ರಿಕಲ್ಚರ್ನ ಒಂದು ಟ್ರೇಡಿಂಗ್ ಹೌಸ್ ಮಾಡಬಾರ್ದು ಅಂತ ಹೇಳುವಾಗ ಇನ್ಸ್ಟಾ ಬಾಸ್ಕೆಟ್ ಅಂತ ಬಂತು. ಹಲವು ಜನರನ್ನು, ಸಮಾನ ಮನಸ್ಕರನ್ನು ಜೊತೆಗೂಡಿಸಿ ಒಂದು ಅಂಗಡಿ ಓಪನ್ ಆಗಿದೆ. ಮುಳಿಯದ ಸಹಕಾರವೂ ಇದೆ, ಹಲವು ಜನರ ಸಹಕಾರವೂ ಇದೆ. ಒಂದು ಕಾಲದಲ್ಲಿ ಕ್ಯಾಂಪ್ಕೋ ಹೇಗೆ ಇಲ್ಲಿ ಬೆಳೆದು ಬಂತು, ಅದೇ ಥರ ಈ ಒಂದು ವ್ಯವಸ್ಥೆ ಮುಂದುವರಿಯಲಿದೆ ಎನ್ನುವ ಆಶ್ವಾಸನೆ ಮತ್ತು ನಂಬಿಕೆಯೊಂದಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಕೃಷ್ಣಮೋಹನ್ ಅವ್ರನ್ನ. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಬರ್ತಾ ಇದ್ದಾರೆ. ಡಾಕ್ಟರ್ ದಯಮಾಡಿ ವೇದಿಕೆಗೆ ಬರಬೇಕು. ಗೋವಿಂದ ಭಟ್ ಮಾಣಿಲ ಒಂದು ಕಾಲದ ಕುಗ್ರಾಮ. ಆ ಕುಗ್ರಾಮದಲ್ಲಿ 17 ಎಕರೆ ಇಟ್ಕೊಂಡು ಮಕ್ಕಳು ಮರಿಮಕ್ಕಳು ಎಲ್ಲ ಬೆಂಗಳೂರಿಗೆ ಹೋದಾಗ ಆ ಸಂದರ್ಭದಲ್ಲಿ ಒಂದು ಗುಡ್ಡದ ಮೇಲೆ ಒಂದು ವಾಟರ್ ಟ್ಯಾಂಕ್ ಮಾಡಿ ನೀರಾವರಿಯನ್ನು ಮಾಡಿ 65-70 ವರ್ಷದ ತನಕ ಮನೆಯವರನ್ನೆಲ್ಲ ತೊಡಗಿಸಿ ಒಂದು ಕೃಷಿ ಭೂಮಿ ಕಟ್ಟಿದ್ದು ಒಂದು ಒಳ್ಳೆ ಕೇಸ್ ಸ್ಟಡಿ. ಕೇರಳದಾದ್ಯಂತ ಪ್ರಚಲಿತ. ಸುರಂಗದ ಬಗ್ಗೆ ಹೆಚ್ಚು ನಾಲೆಜ್ ಇದ್ದವರು ಅವರು ಇವತ್ತು ನಮ್ಮ ಹತ್ರ ನೀರಾವರಿಯ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಅವರಿಗೆ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ಇವರು ನನ್ನ 15 ವರ್ಷದ ಸ್ನೇಹಿತರು, ನಾನು ಜೊತೆ ಕೆಲಸ ಮಾಡಿದ್ದೇನೆ. ಮಾತಾಡ್ತಾರೆ. ಅವ್ರು ಹೇಳುವಾಗ, ನನಗೆ ತುಳಸಿ ಬೇಕ್ರಿ, ನಾನು ಎಲ್ಲಿಂದ ತರಿಸ್ತೇನೆ, ಕೇರಳದಿಂದ ತರಿಸ್ತೀನಿ, ನನಗೆ ಅದು ಬೇಕು ಇದು ಬೇಕು, ಇಲ್ಲಿ ಎಲ್ಲೂ ಇಲ್ಲ, ನನಗೆ 1.5 ಟನ್ ಗಂಧ ಬೇಕು, ಗಂಧ ಇಲ್ಲ ಇಲ್ಲಿ, ನನಗೆ 30% ಜಾಸ್ತಿ ಆಗುತ್ತೆ ಅಂತ. ಸೊ ಬಹುಶಃ ಅವರು
ಒಂದು 5-10 ನಿಮಿಷ ಅದರ ಬಗ್ಗೆ ಮಾತಾಡ್ತಾರೆ. ಆ ವೈದ್ಯಕೀಯ ಸಸ್ಯದ ಬಗ್ಗೆ ಬಹುಶಃ ಇಲ್ಲಿ ಯಾರೂ ಮಾತಾಡಲಿಲ್ಲ, ಇವತ್ತು ಅವರು ಮಾತಾಡ್ತಾರೆ. ಈ ಮುಳಿಯದ ಮತ್ತು ಸುದ್ದಿ ಸಹಯೋಗದ ವೇದಿಕೆ ಬಹುಶಃ ಅವರ ಮಾತು ವಿಶೇಷವಾಗಿರುತ್ತೆ. ಬಟ್ ಅವರು ಈ ಇನಾಗ್ರೇಷನ್ ಮಾಡಿ ಅವರ ಪೇಷಂಟ್ 100-200 ಜನ ಕಾಯ್ತಾರೆ. ಅವರು 12ವರೆಗೆ ಬರ್ತಾರೆ, ಬಂದು ಮಾತಾಡ್ತಾರೆ. ಶ್ರೀಮತಿ ಕಸ್ತೂರಿ ಅಡ್ಡಿ ಅಂತ ಅವರು, ನಾನು ನೋಡಿ ಬೆಳಿಗ್ಗೆ 6ರಿಂದ 8 ಗಂಟೆ ಆಗುವಾಗ ನನ್ನ ಗೀಸೆಯಲ್ಲಿ 1500 ರೂಪಾಯಿ ಬಂತು. ಪುತ್ತೂರಿನ 5 ಅಂಗಡಿಗೆ ಬಸಳೆ ಸಪ್ಲೈ ಮಾಡ್ತೇನೆ. 30 ಸೆಂಟ್ಸ್ ಇದ್ದರೆ ದಿನಕ್ಕೆ 400 ರೂಪಾಯಿ ಮಾಡ್ಬೋದು ಅಂತ ಅವರ ಲೆಕ್ಕಾಚಾರ. ಅವರೇ ಮಾತಾಡ್ತಾರೆ, ನಾನು ಏನು ವಿಶೇಷ ಆಗಿ ಹೇಳೋದಿಲ್ಲ. ಶ್ರೀನಿವಾಸ್ ಭಟ್ ಚಂದ್ರಕೂಡ್ಲು ಬೇರೆ ಕಾರಣದಿಂದ ಬರೋಕ್ಕಾಗಲ್ಲ, ಅವ್ರು ಹೇಳಿದ್ದಾರೆ. ಮಹೇಶ್ ಪುಚ್ಚಪ್ಪಾಡಿ ಬಹುಶಃ ಕೃಷಿಕನಾಗಿ ಯಂಗ್ ಆಗಿ ಹೊಸತನ ಪೀಳಿಗೆ ಮತ್ತು ವಿಶೇಷದ ವಿಷಯದಲ್ಲಿ ಕೃಷಿ ಕುರಿತ ಚಿಂತನೆಗಳನ್ನು ಪಸರಿಸುವ ಹಿನ್ನೆಲೆಯಲ್ಲಿ ಬಂಗಾರಡ್ಕ ಸರ್ ಮಾಡಿದಷ್ಟೇ ಪುಚ್ಚಪ್ಪಾಡಿ ಅವರು ಇದನ್ನು, ಈ ಕಾನ್ಸೆಪ್ಟನ್ನು ಡಿಜಿಟಲ್ ಕ್ಷೇತ್ರಕ್ಕೆ ಮುಂದುವರಿಸಬೇಕು, ಮಾತಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಮಹೇಶ್ ಪುಚ್ಚಪ್ಪಾಡಿ ಅವರಿಗೆ ಗೌರವ. ಈಗ ಕಾರ್ಯಕ್ರಮ ದೀಪ ಬೆಳಗಿಸ್ತೇವೆ. ದೀಪ ಬೆಳಗಿಸಿ ಆದ ಕೂಡಲೇ, ಇದು ಮಾಧ್ಯಮದ ಹಿನ್ನೆಲೆಯ ಕಾರ್ಯಕ್ರಮ, ಇದಾದ ಕೂಡಲೇ ಒಂದು ನಿಮಿಷ ರಾಮಕೃಷ್ಣ ಮಂಚಿ ಅವರಿದ್ದಾರೆ. ಅವರು ಅಡಿಕೆಯ ಬಗ್ಗೆ ವಿಶೇಷವಾಗಿ ಪಿಂಗಾರ ಫಾರ್ಮರ್ಸ್ ಪ್ರೊಡ್ಯೂಸ್ ಅವರದು, ಅವರು ಒಳ್ಳೆ ಮಾತಾಡ್ತಾರೆ ಅಂತ ಪುರಂದರ್ ಹೇಳಿದ್ರು ಸ್ನೇಹಿತರು ಅಶೋಕ್ ಕುಮಾರ್, ಅವರಿಗೆ ಒಂದು ಗೌರವ ಸೂಚನೆ ಕೊಡಬೇಕಾಗಿ ಕೇಳಿಕೆ. ದೀಪ ಬೆಳಗಿಸಿ ಆದ ಮೇಲೆ ಅಧ್ಯಕ್ಷೀಯ ಭಾಷಣವನ್ನು ಕೇಶವ ಪ್ರಸಾದ್ ಮಾಡ್ತಾರೆ. ಕೃಷ್ಣವೇಣಿ ಮೇಡಮ್ ಪ್ರಾರ್ಥನೆಯೊಂದಿಗೆ ಆರಂಭ ಆಗುತ್ತೆ. ಆಯಿತು, ಶ್ರೀಹರಿ ಭಟ್ ಆಯಿತು, ಆಯಿತು, ಗೋವಿಂದಣ್ಣ ಆಯಿತು. ಅಲ್ಲ, ನಾನು ಹೇಳಿದ್ದೇನೆ, ಗೋವಿಂದ ಭಟ್ ತರಕಾರಿ ಹೇಳಿದ್ದೇನೆ ಅವರಿಗೆ. ಎನ್ನ ರಕ್ಷಿಸೋ ನೀ, ಎನ್ನ ರಕ್ಷಿಸೋ ನೀ ದೇವರ ದೇವ, ಎನ್ನ ರಕ್ಷಿಸೋ ನೀ ದೇವರ ದೇವ. ಮುನ್ನ ದ್ರೌಪದಿಯ ಮಾನವ ಕಾಯ್ದ ಕೃಷ್ಣ, ಎನ್ನ ರಕ್ಷಿಸೋ ನೀ ದೇವರ ದೇವ. ಪಾಷಾಣವ ಚರಣದಿ ದೋಷರೂಪವ ಮಾಡಿ ದೋಷ ಸಂಹಾರ ನಿರ್ದೋಷ ಪರಿಪೂರ್ಣನೇ. ಇನ ಕುಲಂಬೋದಿ ಚಂದ್ರ ಘನ ಶುಭ ಗುಣ ಸಾಂದ್ರ ಸನಕಾದಿ ಮುನಿ ವಂದ್ಯ ಪುರಂದರ ವಿಠಲ ನೇ. ಎನ್ನ ರಕ್ಷಿಸೋ ನೀ ದೇವರ ದೇವ, ದೇವರ ದೇವ, ದೇವರ ದೇವರ ದೇವ. ಸರ್ವೇ ಜನಾಃ ಸುಖಿನೋ ಭವಂತು. ವೇದಿಕೆಯಲ್ಲಿ ಇರುವ ಎಲ್ಲರೂ ದೀಪಜ್ವಲನ ಮಾಡಿ ಕಾರ್ಯಕ್ರಮಕ್ಕೆ ಶುಭಾರಂಭ ಕೋರಬೇಕಾಗಿ ಕೇಳಿಕೆ.
ಈ ಕಾರ್ಯಕ್ರಮದ ಒಟ್ಟು ಆಶಯ ಹೇಗೆ ಯಾಕೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಕೇಶವ ಪ್ರಸಾದ್ ಮೊಳಿ ಅವರು ಮಾತಾಡಬೇಕಾಗಿ ಕೋರಿಕೆ. ಶ್ರೀಮಾಲಿಂಗೇಶ್ವರಾಯ ನಮಃ. ಎಲ್ಲರೂ ಸ್ವಲ್ಪ ಎದುರು ಬರಬೇಕಾಗಿ ವಿನಂತಿ. ಎದುರಿನ ಸೀಟನ್ನು ಸೀಟು ಕಾರ್ಯಕ್ರಮ ಚೆಂದ ಕಾಣ್ತದೆ, ಎದುರು ಬನ್ನಿ. ಹಾಂ, ಮತ್ತೆ ಶ್ರೀಮಾಲಿಂಗೇಶ್ವರಾಯ ನಮಃ. ಇಂದಿನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯ ಬಗ್ಗೆ ನಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಲಿರುವ ಹಾಗೂ ಕಾರ್ಯಕ್ರಮವನ್ನು ನಿರ್ವಹಿಸಿ ಕಾರ್ಯಕ್ರಮವನ್ನು ಮುಂದುವರಿಸಿ ಸಾರಥ್ಯವನ್ನು ವಹಿಸಿಕೊಂಡು ಹಾಗೆಯೇ ಕೃಷಿಯ ಬಗ್ಗೆ, ಅಡಿಕೆ ಕೃಷಿಯ ಬಗ್ಗೆ ನಮಗೆ ವಿವರ ನೀಡಲಿಕ್ಕಿರುವಂತಹ ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಅವರೇ, ನಮ್ಮ ಈ ಕಾರ್ಯಕ್ರಮದ ಒಟ್ಟು ಆಶಯವನ್ನು ಒಟ್ಟು ಸೇರಿಕೊಂಡು ನಾವು ಮಾಡ್ತಾ ಇರುವಂತಹ ಒಟ್ಟು ಸಹಭಾಗಿತ್ವದಲ್ಲಿ ನಡೆಸ್ತಾ ಇರುವಂತಹ ಡಾಕ್ಟರ್ ಯು ಪಿ ಶಿವಾನಂದ ಅವರೇ, ನಮ್ಮ ವಿವಿಧ ಕ್ಷೇತ್ರಗಳಿಂದ ಬಂದಂತಹ ವಿವಿಧ ವಿಷಯಗಳಲ್ಲಿ, ಕೃಷಿ ವಿಷಯಗಳಲ್ಲಿ ಪರಿಣತ ಆದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಕೃಷಿ ಮಿತ್ರರೇ, ಬಾಂಧವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಬಂಧು ಮಿತ್ರರೇ, ಈಗಾಗಲೇ ವೇಣುವರು ಹೇಳಿದ ಹಾಗೆ ಕೃಷಿಯ ಬಗ್ಗೆ ಒಂದು ಹೊಸ ಚಿಂತನೆ ಯಾಕೆ ಮಾಡಬಾರದು ಅಂತೇಳುವಂಥ ಯೋಚನೆ. ಪ್ರಥಮವಾಗಿ ಪರ್ಜನ್ಯನನ್ನು ಜಪಿಸುವಂತೆ ಪ್ರಜಾಪತೆಯೇ ಕಾಶ್ಯಪದೇವಾಯ ಚ ನಮಸ್ಸದಾ ಸೀತಾಮೇ ರದ್ಯತಾಂ ದೇವಿ ಬೀಜೇಶು ಚ ಧನೇಶು ಚ ಅಂತೇಳಿ. ಅಂದರೆ ಚಾಣಕ್ಯ ಹೇಳ್ತಾನೆ, ಪ್ರಥಮವಾಗಿ ಮಳೆಗೆ ನಮ್ಮ ನಮನವನ್ನು ಸಲ್ಲಿಸಬೇಕು. ಮಳೆಯಿಂದ ಪ್ರಾರಂಭವಾದಂತಹ ಕೃಷಿ, ಮಳೆಯಿಂದ ನಡೆಯುವಂಥ ಕೃಷಿ ವರುಣದೇವನಿಗೆ, ಪರ್ಜನ್ಯನಿಗೆ ನಾವು ಪ್ರಥಮ ನಮಸ್ಕಾರಗಳನ್ನು ಸಲ್ಲಿಸೋಣ. ಈಗಾಗಲೇ ವೇಣುಶರ್ಮರವರು ಹೇಳಿದ ಹಾಗೆ ಒಂದು ಯೋಚನೆಯಿಂದ ಹುಟ್ಟಿಕೊಂಡಂತಹ ಕಾರ್ಯಕ್ರಮ. ಕೃಷಿಯನ್ನು ನಾನು ಹೇಳ್ತಾ ಇದ್ದಂಥದ್ದು, ಕೃಷಿಯನ್ನು ಉದ್ಯಮದಂತೆ ನಡೆಸಬೇಕು, ಉದ್ಯಮವನ್ನು ಕೃಷಿಯಂತೆ ನಡೆಸಬೇಕು ಅಂತೇಳಿ. ಅದು ಹೇಗೆ ಅಂತೇಳಿ ಹೇಳಿದರೆ, ಉದ್ಯಮವನ್ನು ಕೃಷಿಯಂತೆ ನಡೆಸುವುದು ಹೇಗೆ ಅಂತೇಳಿ ಹೇಳಿದರೆ, ಉದ್ಯಮದಲ್ಲಿ ಬರುವಂತಹ ಗ್ರಾಹಕರನ್ನು ಪ್ರತಿಯೊಬ್ಬ ಗ್ರಾಹಕರನ್ನು ಒಂದು ಗಿಡದಂತೆ ನೋಡಬೇಕು ಅಂತ ಹೇಳುವಂತಹ ಯೋಚನೆ. ಯಾಕೆಂತ ಹೇಳಿದರೆ ಅವರು ನಮಗೆ ಯಾವಾಗಲೂ ರಿಟರ್ನ್ ಕೊಡ್ತಾ ಇರುವಂಥವ್ರು. ಹೇಗೆ ಒಂದು ತೋಟದಲ್ಲಿ ಗಿಡ ಪ್ರತಿ ವರ್ಷ ನಮಗೆ ಫಸಲು ಕೊಡ್ತಾ ಇರ್ತದೋ, ಅದೇ ರೀತಿ 3 ಬೆಳೆ 4 ಬೆಳೆ ಅಂತೇಳಿ ನಾವು ಹೇಳ್ತದೋ, ಅದೇ ರೀತಿ ನಾವು ಎಷ್ಟು ಬೆಳೆ ಜಾಸ್ತಿ ತೆಗಿಲಿಕ್ಕಾಗ್ತದೆ ಆ ಗ್ರಾಹಕನಲ್ಲಿ ಅಂತ ಹೇಳುವಂಥದ್ದನ್ನು ನಾವು ಎಷ್ಟು ಅದನ್ನು ಆ ಗ್ರಾಹಕನನ್ನು ಸಾಕ್ತೇವೆ, ಎಷ್ಟು ಗ್ರಾಹಕನಿಗೆ ನಾವು ಗಮನ ಕೊಡ್ತೇವೆ ಅಂತ ಹೇಳೋದರ ಮೇಲೆ ಇರ್ತದೆ. ಅದೇ ರೀತಿ ಕೃಷಿಯನ್ನು ಉದ್ಯಮದ ರೀತಿ ನೋಡಬೇಕು ಅಂತೇಳಿ ಹೇಳಿದರೆ, ಈಗಾಗಲೇ ಭಾಳಷ್ಟು ತಾವೆಲ್ಲ ಇಲ್ಲಿ ಸಾಧನೆ ಮಾಡಿ ಬಂದವರು, ನನಗನ್ನಿಸ್ತದೆ ಇಲ್ಲಿ ಬಂದವರಲ್ಲಿ ಹೆಚ್ಚಿನವರು ಈ ರೀತಿಯೇ ನಡೆಸ್ಕೊಂಡು ಹೋಗ್ತಾ ಇರುವವರು. ಆದ್ದರಿಂದಲೇ ಇವತ್ತಿಲ್ಲಿ ಸಾಧನೆ ಮಾಡಿ ಇವತ್ತಿಲ್ಲಿ ಬಂದಿದ್ದಾರೆ. ಹೆಚ್ಚಾಗಿ ನಾವು ಕಾಣುವಂಥದ್ದು ಕೃಷಿ ಅಂತ ಹೇಳಿದರೆ ಒಂದು ಮಧ್ಯಮ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಂಥದ್ದು. ಅಂದರೆ ಬೆಳಿಗ್ಗೆ ಎದ್ದು ಅದು ವಿಶ್ವೇಶ್ವರ ಭಟ್ ಅವರು ಹೇಳ್ತಾರೆ ಯಾವಾಗಲೂ, ಅದು ಹೋದರೆ ಆಯಿತು ತೋಟಕ್ಕೆ, ಇಲ್ಲ ಇದು ಜಮ್ರೆ ಏನು ಇಲ್ಲದಿದ್ದರೆ ಬೇರೆ ಎಲ್ಲಿಗೂ ಹೋಗ್ಲಿಕ್ಕಿದ್ರೆ ಇಲ್ಲದಿದ್ದರೆ ಮತ್ತೆ ತೋಟಕ್ಕೆ ಹೋಗೋದು ಅಂತ. ಹಾಗೆ ಆ ರೀತಿಯಲ್ಲಿ ಆದರೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ನಾವು ಕೃಷಿಯನ್ನು ಉದ್ಯಮದಂತೆ ಬೆಳಿಗ್ಗೆ ಸೋಮವಾರದಿಂದ ಶನಿವಾರ ತನಕ, ಅಥವಾ ಸೋಮವಾರ ರಜೆ ಅಂತೇಳಿ ಆದರೆ ಮಂಗಳವಾರದಿಂದ ಭಾನುವಾರ ತನಕ ನಾವು ಬೇರೆ ಯಾವ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ. ನಾನು ಕೃಷಿಯಲ್ಲಿ ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋದರೆ ಸಂಜೆ ಮಾತ್ರ ನಾವು ತೋಟದಿಂದ ಬರ್ತೇನೆ. ಈ ರೀತಿ ಮಾಡಿದರೆ ಕೃಷಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗಾದರೆ ಈ ಕಾರ್ಯಕ್ರಮ ಇಲ್ಲಿ ಯಾಕೆ, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತೇಳುವಂಥ ಯೋಚನೆ. ನಮ್ಮೂರು ಹೇಳಿ ಕೇಳಿ ಕೃಷಿ, ನಮ್ಮ ದೇಶವೇ ಕೃಷಿ ಪ್ರಧಾನ ದೇಶ. ಇವತ್ತು ಭಾಳಷ್ಟು ಜಿ ಡಿ ಪಿಯನ್ನು ಹೇಳ್ತಾರೆ ಅವರು, ಜಿ ಡಿ ಪಿ ತುಂಬ ಆಚೆ ಹೋಗಿದೆ, ಜಿ ಡಿ ಪಿ ನಮ್ಮ ಕೃಷಿಯಲ್ಲಿ ಇಲ್ಲ, ಬೇರೆ ವಿಷಯದಲ್ಲಿ ಜಿ ಡಿ ಪಿ ಆಗಿದೆ ಅಂತೇಳಿ. ಆದರೂ ಕೂಡ ಕೃಷಿಯಲ್ಲಿ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ನಮಗಿಷ್ಟು ಜಾಗ ಇದೆ. ಸಣ್ಣ ಸಣ್ಣ ಜಪಾನ್ನಂತಹ ದೇಶದಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಎಷ್ಟೋ ಕೃಷಿಯನ್ನು ತೆಗಿತಾರೆ. ಹಾಗಾಗಿ ನಮಗೆ ಇಂಥ ಸಾಧ್ಯತೆ ಇರುವಾಗ ನಾವು ಯಾಕೆ ಮಾಡಬಾರ್ದು, ನಮ್ಮ ಯುವಕರು ಯಾಕೆ ಮಾಡಬಾರ್ದು, ನಮ್ಮ ಈಗಿನ ಜನ ಯಾಕೆ ಮಾಡಬಾರ್ದು ಅಂತೇಳುವಂಥ ಯೋಚನೆಯಲ್ಲಿ. ಹಾಗೆ ಬೆಂಗಳೂರಿನಂಥ ಒಂದು ದೊಡ್ಡ ಪಟ್ಟಣ ಮಾತ್ರ ಬೆಳೀತಾ ಇರೋದು ನಮಗೆ ಕಾಣ್ತದೆ. ಇದು 2 ರೀಸನ್ನಿಂದ ಅಂತ ನಾನು ಅಂದ್ಕೊಳ್ತೇನೆ. ಒಂದು, ಅಲ್ಲಿ ಬರುವಂತಹ ಇನ್ಕಮಿನ ವಿಚಾರ. ಎರಡನೇದು, ಅಲ್ಲಿಗೆ ಕೊಟ್ಟಂತಹ ಗಮನ. ಅದು ಸರ್ಕಾರದಿಂದ ಸಹ. ಇವನ ಚಾಣಕ್ಯ ಹೇಳ್ತಾನೆ, ಸುಖಸ್ಯ ಮೂಲ ಧರ್ಮ, ಧರ್ಮಸ್ಯ ಮೂಲ ಅರ್ಥ, ಅರ್ಥಸ್ಯ ಮೂಲ ರಾಜ್ಯ, ರಾಜ್ಯಸ್ಯ ಮೂಲ ವಿನಯ, ವಿನಯಸ್ಯ ಮೂಲ ಶಿಕ್ಷಣ ಅಂತೇಳಿ. ಅದರ ಅರ್ಥಸ್ಯ ಮೂಲ ರಾಜ್ಯ ಅಂತೇಳಿ ಹೇಳುವಾಗ ಈ ಅರ್ಥ ಉತ್ಪಾದನೆಗೆ ರಾಜ್ಯ ಹೆಚ್ಚು ಒತ್ತು ಕೊಡ್ತದೆ, ಅಂದರೆ ರಾಜ ಹೆಚ್ಚು ಒತ್ತು ಕೊಡ್ತಾನೆ. ನಮ್ಮಲ್ಲಿ ಈಗ ರಾಜ್ಯ ಮಾಡ್ತಾ ಇರೋದು ಸರ್ಕಾರ. ಆದ್ದರಿಂದ ಈ ಇನ್ಕಮ್ ಕಾನ್ಸಂಟ್ರೇಷನ್ ಸ್ಟೇಟಿಗೆ ಅಲ್ಲಿಗೆ ಹೋಗ್ತದೆ. ಏನು ಅಂತೇಳಿ ಹೇಳಿದರೆ, ಈವನ್ ಕಟ್ಟಡ ಕನ್ಸ್ಟ್ರಕ್ಷನ್ ಅಥವಾ ಇವತ್ತಿನ ಯುಗ, ನೀವು ಕೊರೋನಾ ಯುಗದಲ್ಲಿ, ಕೊರೋನಾದ ನಂತರ ನಾವು ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೇವೆ. ಅದೇ ಗಮನ ಮೊದಲೇ ಈ ಕಡೆಗೆ ಬಂದಿದ್ದಿದ್ರೆ, ಮೊದಲೇ ಈ ಕಡೆ ಡೆವಲಪ್ಮೆಂಟನ್ನು, ಇಲ್ಲಿ ಹೇಗೆ ವೈಫೈ ಜಾಸ್ತಿ ಸಿಗಬೇಕು ಅಂತ ಹೇಳುವಂಥದ್ದನ್ನು ನೋಡಿದ್ದಿದ್ರೆ ಜನರು ಇಲ್ಲೇ ಸೆಟ್ಲ್ ಆಗ್ತಾಯಿದ್ರು. ಇಲ್ಲಿ FAR ಕಟ್ಟಡ ನಿರ್ಮಾಣದ ವಿಷಯದಲ್ಲಿ ಫ್ಲೋರ್ ಏರಿಯಾ ರೇಷಿಯೋವನ್ನು ಬೆಂಗಳೂರಿನಲ್ಲಿ 2.5 ಇದೆ. ಆಗ ಬೆಂಗಳೂರಿನಲ್ಲಿ 28 ಲಕ್ಷಕ್ಕೆ ಫ್ಲ್ಯಾಟ್ ಕೊಡಲಿಕ್ಕೆ ಆಗ್ತದೆ. ಜಾಗದ ರೇಟ್ ಜಾಸ್ತಿ ಇದ್ದರೂ ಬೆಂಗಳೂರಿನಲ್ಲಿ 28 ಲಕ್ಷಕ್ಕೆ ಫ್ಲ್ಯಾಟ್ ಕೊಡಲಿಕ್ಕೆ ಆಗ್ತದೆ. ಪುತ್ತೂರಿನಲ್ಲಿ ಆಗೋದಿಲ್ಲ, ಪುತ್ತೂರಿನಲ್ಲಿ 38 ಲಕ್ಷ ರೂಪಾಯಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಫ್ಲೋರ್ ಏರಿಯಾ ರೇಷಿಯೋ 1.1 ಇದೆ. ಈ ವಿಚಾರಗಳು ಗೌರ್ಮೆಂಟ್ ಕೂಡ ಮಾಡಿದಾಗ, ಮತ್ತು ಇಲ್ಲಿ ಕೃಷಿ ವಿಚಾರದಲ್ಲಿ ಸಾಧನೆಗಳು ಜಾಸ್ತಿ ಆದಾಗ, ಅಥವಾ ಇವತ್ತು ಬೇಕಾಗಿಯೇ ಬೇಡದೆ ಕೊರೋನಾದ ಒಂದು ವರವ ಶಾಪವ ಯಾವುದೋ ಒಂದು, ಅಂತೂ ಶಾಪ ಹಳವಷ್ಟಿದೆ, ವರದಲ್ಲಿ ಒಂದು ಏನು ಅಂತ ಹೇಳಿದರೆ, ಯುವಕರು ಬಹಳಷ್ಟು ಜನ ನಾವು ಇವತ್ತು ನಮ್ಮ ಶೋರೂಮಿಗೆ ಬರೋದು ಕಾಣ್ತೇವೆ, ಅಥವಾ ಕಟ್ಟಡಗಳಲ್ಲಿ ಅಲ್ಲ ಕಾರ್ಯಕ್ರಮಗಳಲ್ಲಿ ಕಾಣ್ತೇವೆ. ಬಹಳಷ್ಟು ಜನ ಯುವಕರು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋರಿದ್ದಾರೆ. ಸೊ ಅವರಿಗೆ ಒಂದು ಮಾರ್ಗದರ್ಶನ ಆಗಿ ಅವರು ಇನ್ನು ಮುಂದೆ ಇಲ್ಲಿಯೇ ನಡೆಸ್ಕೊಳ್ಳುವಂತಾಗಲಿ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರ ಒಂದು ಸಹಭಾಗಿತ್ವದಲ್ಲಿ, ತಮ್ಮೆಲ್ಲರ ಒಂದು ನಾಲೆಜನ್ನು, ತಮ್ಮೆಲ್ಲರ ಒಂದು ಏನು ತಾವೇನು ತಿಳಿದ ವಿಷಯಗಳಿದೆ ಅದನ್ನು ಹಂಚಿಕೊಂಡ್ರೆ, ಇದನ್ನು ಆನ್ಲೈನ್ ಮುಖಾಂತರ ಹಾಗೂ ರೇಡಿಯೋ ಪಾಂಚಜನ್ಯದ ಮೂಲಕ, ಹಾಗೆ ಸುದ್ದಿ ಮಾಧ್ಯಮ, ಸುದ್ದಿ ಪೇಪರ್ ಹಾಗೂ ಸುದ್ದಿ ಮಾಧ್ಯಮದ ಮೂಲಕ ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ನಾವು ಇದನ್ನು ಪಸರಿಸುವವರಿದ್ದೇವೆ. ಹಾಗೆ ಮುಂದಿನ ದಿವಸಗಳಲ್ಲಿ ಇದರ ಸರಣಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಿಕ್ಕಿದೆ ಅಂತ ಹೇಳುವಂಥ ಯೋಚನೆ. ಇಲ್ಲಿ ಒಂದು ವಿಚಾರ ನಾನು ಕೇಳ್ಕೊಳ್ಳೋದು ತಮ್ಮೆಲ್ಲರಲ್ಲಿ ಏನು ಅಂತ ಹೇಳಿದರೆ, ಹೆಚ್ಚಾಗಿ ನಾವು ನೋಡಿದಾಗ ವಿವಿಧ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ವಿವಿಧ ಸಂದರ್ಭಗಳಲ್ಲಿ ಕೃಷಿಯ ಬಗ್ಗೆ ಹೇಳಿದ ಕೂಡಲೇ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಇಲ್ಲ ಇವತ್ತು ನೀ ಎಂತ ಹೇಳೋದು ಮಾರಾಯ, ನೀನು ಇವತ್ತು ಲೇಬರೇ ಇಲ್ಲ, ಇವತ್ತು ಕೆಲಸದವರೇ ಇಲ್ಲ, ಅಥವಾ ಮದ್ದು ಬಿಡಲಿಕ್ಕೆ ಜನ ಇಲ್ಲ. ನಾನು ಹೇಳೋದು ಇಷ್ಟೇ, ಅದೆಲ್ಲವೂ ನಮ್ಮ ಚಾಲೆಂಜ್ಗಳಾಗ್ತವೆ. ಅಂದರೆ ನಾವು ಒಂದು ಉದ್ಯಮವನ್ನು ಸ್ವಾಟ್ ಅನಾಲಿಸಿಸ್ ಅಂತ ಹೇಳುವಂಥದ್ದನ್ನು ಮಾಡ್ತೇವೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಅಂತ ಹೇಳೋದನ್ನು ನಾವು ಯಾವಾಗಲೂ ಮಾಡಿ ಸ್ವಾಟ್ ಅನಾಲಿಸಿಸ್ ಮಾಡ್ತೇವೆ. ಹಾಗೆ ಕೃಷಿಯಲ್ಲಿ ಕೂಡ ನಾವು ಅದನ್ನು ಸ್ವಾಟ್ ಅನಾಲಿಸಿಸ್ ಮಾಡಬೇಕು. ಯಾವುದೇ ಒಂದು ಇಂಡಿವಿಜುವಲ್ ಕೃಷಿಯನ್ನು, ಒಂದು ಕೃಷಿ ಅಂತ ಹೇಳಿದರೆ, ವಿಶ್ವೇಶ್ವರ ಭಟ್ರು ಕೇಳಿದರು ಮೊನ್ನೆ, ಕೃಷಿ ಅಂತ ಹೇಳಿದರೆ ನೀನು ಹೇಗೆ ಮಾತಾಡಬೇಕು ಮಾರೆ, ನಾವು ಒಟ್ಟು ಕೃಷಿ ಅಂತ ಮಾತಾಡಬೇಕಂತ. ಇಲ್ಲ, ಒಟ್ಟು ಕೃಷಿ ಮಾತಾಡಿದರೆ ಕಷ್ಟ ಆದೀತು ಅಂತ ಹೇಳಿದರು ಅವರು. ಹಾಗಾಗಿ ಅವರು ಅಡಿಕೆ ಕೃಷಿ ಬಗ್ಗೆ ಮಾತಾಡ್ತಾರೆ. ಸೊ ಹಾಗೆ ಇಂಡಿವಿಜುವಲ್ ಕೃಷಿಯ ಬಗ್ಗೆ ಸ್ವಾಟ್ ಅನಾಲಿಸಿಸನ್ನು ಮಾಡಬೇಕು. ಸ್ಟ್ರೆಂತ್, ವೀಕ್ನೆಸ್ ಏನು, ಅಪರ್ಚುನಿಟಿ, ಥ್ರೆಟ್ ಏನು ಅಂತ ನಾವು ಇಲ್ಲಿ ಮಾತಾಡುವಾಗ ಸಹ ಪ್ರಥಮವಾಗಿ ಸ್ಟ್ರೆಂತ್ ಮತ್ತು ಅಪರ್ಚುನಿಟಿ ಏನು ಅಂತ ಹೇಳುವಂಥದ್ದನ್ನು ಮಾತಾಡೋದು. ಆಗ ಎಲ್ಲರಲ್ಲಿ ನನ್ನ ವಿನಂತಿ ಇಷ್ಟೇ, ಸ್ಟ್ರೆಂತ್ ಮತ್ತು ಅಪರ್ಚುನಿಟಿಯನ್ನು ಮಾತಾಡುವಾಗ ಯಾರೂ ಎದ್ದು ನಿಂತು ಅದರಲ್ಲಿರುವ ತೊಂದರೆಗಳನ್ನು ಮಾತಾಡಬಾರದು. ಆ ತೊಂದರೆಗಳನ್ನು ಮಾತಾಡಲಿಕ್ಕೆ ಪುನಃ ಅದಕ್ಕೆ ಅವಕಾಶ ಇದೆ. ವೀಕ್ನೆಸ್ ಮತ್ತು ಥ್ರೆಟ್ಟನ್ನು ಮಾತಾಡಲಿಕ್ಕೆ ಪುನಃ ಅವಕಾಶ ಇದೆ. ಆ ಸಂದರ್ಭದಲ್ಲಿ ವೀಕ್ನೆಸ್ ಮತ್ತು ಥ್ರೆಟ್ಟನ್ನು ಮಾತಾಡಿ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳೋದನ್ನು ಕಲ್ತ್ಕೊಳ್ಳುವ. ನಾವು ಸ್ಟ್ರೆಂತ್ ಏನಿದೆ ಅಂತೇಳಿ ಮಾತಾಡುವಾಗ ವೀಕ್ನೆಸ್ಸನ್ನು ಅಥವಾ ಮತ್ತೊಂದನ್ನು ಮಾತಾಡಲಿಕ್ಕೆ ಹೊರಟ್ರೆ ಒಬ್ಬ ಎದುರಿಂದ ಆಗ ಚರ್ಚೆ ಸ್ಟಾರ್ಟ್ ಆಗ್ತದೆ. ಚರ್ಚೆ ಸ್ಟಾರ್ಟ್ ಆದರೆ ವಿಷಯ ಎಲ್ಲಿಗೂ ಕೊನೆಗೊಳ್ಳುವುದಿಲ್ಲ. ಸೊ ಆ ರೀತಿಯಲ್ಲಿ ನಾವು ಈ ವಿಷಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಅಂತ ಹೇಳ್ತಾ, ಎಲ್ಲರೂ ಭಾಳ ಉತ್ಸುಕತೆಯಿಂದ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಲಿಕ್ಕೆ
ಮಾಲಿಂಗೇಶ್ವರ ಹರಸ್ಲಿ ಅಂತೇಳಿ ಹಾರೈಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಕೇಶವ ಪ್ರಸಾದ್ ಅವರಿಗೆ. ಈ ಕಾರ್ಯಕ್ರಮ ಒಟ್ಟು ಹೇಗೆ ನಡೀತದೆ ಅಂತ ಹೇಳುವ ಒಂದು ವಿಷಯವನ್ನು ಮುನ್ನುಡಿಯಾಗಿ ಹೇಳ್ತಾ ಇದ್ದೇನೆ. ವೇಣು ಶರ್ಮಾ, ನಾನು ಕೃಷಿ ಬಗ್ಗೆ ಏನು ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ಗೊತ್ತಿದೆ. ನನ್ನ ಬಾಲ್ಯದ ಕೆಲವು ನೆನಪುಗಳು, ಬೆಳಿಗ್ಗೆ ಬಂದಾಗ ಕೆಲಸದವರು ಬಂದರೆ ಹೆಂಡತಿ ಹತ್ರ ಕೇಳೋದು ಏನು ಮಾಡಬೇಕು ಇವತ್ತು ಅಂತ. ಅವ ಬಂದಿದ್ದಾನೆ, ಚೋಮ ಬಂದಿದ್ದಾನೆ, ಏನು ಮಾಡಬೇಕು ಅಂತ. ಅಲ್ಲಿಂದ ಆರಂಭ ಆಗುತ್ತೆ. ಫಸ್ಟ್ ಹೋಗಿ ಅವನೊಂದು ಬಾಳೆಕಾಯಿ ಇರಲಿ ಮಧ್ಯಾಹ್ನದ ಪದಾರ್ಥಕ್ಕಿಂತ, ಅಲ್ಲಿಂದ ಆರಂಭ ಆಗುತ್ತೆ ನಮ್ಮದು ಮ್ಯಾನೇಜ್ಮೆಂಟ್. ಅದೇ ನಮ್ಮ ಕಂಪನಿಯಲ್ಲಿ ಆದರೆ ಬೆಳಿಗ್ಗೆ 9 ಗಂಟೆಗೆ ಸಂಜೆಗೆ ಏನಾಗಬೇಕು ಅಂತ ಹೇಳುವ ಟಾಸ್ಕ್. ಅದು ಮುಳಿಯೋದಲ್ಲಿರಲಿ ಯಾವುದೇ ಕಂಪ್ನಿಲಿರಲಿ ಟಾಸ್ಕ್ ಇರುತ್ತೆ, ಗೋಲ್ ಇರುತ್ತೆ, HRD ಸಿಸ್ಟಮ್ ಇರುತ್ತೆ. ಈಗ ಕೆಲಸದವನು 9 ಗಂಟೆ ಬರ್ತಾನೆ, 8ವರೆಗೆ ಮಾರ್ಗದ ಮೇಲೆ ಕೂತಿರ್ತಾನೆ. 9 ಗಂಟೆ ಬರ್ತಾನೆ ಅಥವಾ 9 ಗಂಟೆಗೆ ವೆಹಿಕಲಲ್ಲಿ ಬರ್ತಾನೆ, ಸೀದಾ ತೋಟಕ್ಕೆ ಹೋಗ್ತಾನೆ. ಮೊದಲು ನಾವು ಬಂದು ಕತ್ತಿಯನ್ನು ಮಾಡ್ತಾನೆ, ಪ್ಲ್ಯಾನಿಂಗ್ ಇರುತ್ತೆ ಅವನ ಹತ್ರ. ಸಂಜೆ ತನಕ ಅವನಿಗೆ ಕೆಲಸ ಮಾಡಬೇಕಾದ್ರೆ ಕತ್ತಿ ಹರಿತಬೇಕು ಅಂತ ಹೇಳೋದಿರ್ತದೆ. ಇವತ್ತಿನ ಲಾಜಿಕಲ್ಲಿ ಅದು ಇದೆಯಾ? ಇದು ಒಂದು. ಡಾಕ್ಟರ್ ವೇಣು ಹೇಳ್ತಾ ಇದ್ರು 25% ಕೃಷಿ ಹೇಳಿದರೆ 100%, 25 ವಿಜ್ಞಾನ, 25 ಅನುಭವ, ಇತಿಹಾಸ, ಮನೆತನ, ಮಣ್ಣು, ಹೀಗೆ 25 ಎಕ್ಸ್ಪೆರಿಮೆಂಟು. ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. 25 ಕೇಳಿ ತಿಳಿದು ಅಳವಡಿಸಬೇಕು. ಹೀಗೆ ಆದಾಗ 100% ಆಗುತ್ತೆ ಅಂತ ಹೇಳೋ ಒಂದು ಧೋರಣೆ ಒಳಗಡೆ ಇವತ್ತಿನ ಸಂವಾದ ಹೀಗೆ ಹೋಗುತ್ತೆ. ಮತ್ತೊಂದು, ಎಲ್ಲರೂ ಸಾಫ್ಟ್ವೇರಿಗೆ 20,000 30,000 ಬೆಂಗಳೂರು ಹೋಗ್ತಾರೆ, ವಲಸೆ ಹೋಗ್ತಾರೆ. ನಾವೇ ಕಳಿಸ್ತೀವಿ ಅದು ಒಳ್ಳೆಯದು ಅಂತ. ಮತ್ತು ನಮಗೇ ಯಾರೂ ಇಲ್ಲ ಅಂತ ಹೇಳ್ತೀವಿ ನಾವು. ಸಾಫ್ಟ್ವೇರ್ ಒಂದು 50,000 ಸಂಬಳ ತಗೊಂಡು ಮನೆ ಮಾಡ್ತಾನೆ, 80-60 ವರ್ಷ ಆದರೂ ಅವನ ಲೋನ್ ಮುಗಿಯೋದಿಲ್ಲ. ಇಲ್ಲಿ ಅವನಿಗೆ 5 ಎಕರೆ ತೋಟ ಇದೆ. ಸತೀಶ್ ಗೌಡ ಅಂತವರು 1 ಎಕರೆ 1.5 ಎಕರೆಯಲ್ಲಿ 3,000 ರೂಪಾಯಿ ಮಾಡ್ತಾರೆ ಅಂದರೆ ಒಂದು ತಿಂಗಳಿಗೆ 80,000 ರೂಪಾಯಿ ಮಾಡ್ತಾರೆ. ನಾವು ಅದನ್ನು ಕಲಿಯೋದೇ ಇಲ್ಲ, ಒಂದು ಬಿಸ್ನೆಸ್ ಆ್ಯಂಗಲಲ್ಲಿ ಅದನ್ನು ನೋಡೋದೇ ಇಲ್ಲ. ನಾವು ವ್ಯವಹಾರದಲ್ಲಿ 8ರಿಂದ 12 ಗಂಟೆ ದುಡಿತೇವೆ ಮಿನಿಮಮ್. ನಾನು 14 ಗಂಟೆ ದುಡಿದದ್ದು ಇದೆ. ಈಗ ಕೇಶವ ಪ್ರಸಾದ್ ಹೇಳಿದಾಗೆ ಬೆಳಿಗ್ಗೆ ಕೆಲಸದವನಿಗೆ ಹೇಳಿ ಜಂಬಾರಕ್ಕೆ ಹೋದರೆ ಸಂಜೆ ಬರುವಾಗ ಏನಾಗ್ತದೆ ಅಂತ ನಮಗೂ ಗೊತ್ತಿರೋದಿಲ್ಲ, ಅವನಿಗೂ ಗೊತ್ತಿರೋದಿಲ್ಲ. ನನ್ನ ಮನೆಯಲ್ಲಿ ಒಬ್ಬ ಕುಂಜಣ್ಣು ಅಂತಿದ್ದ, ಸೊಪ್ಪು ಪಾಡೋಡು ಹೇಳಿದರೆ ಅವನಿಗೆ ಎಲ್ಲಿಂದ ಸೊಪ್ಪು ಕಡಿಬೇಕು, ಎಷ್ಟು ಕಡಿಬೇಕು, ಎಷ್ಟು ಹಾಕಬೇಕು ಅಂತ ಎಲ್ಲವೂ ಗೊತ್ತಿತ್ತು. ಇವತ್ತು ಹುಡುಗನ ಹತ್ರ ಹೇಳಿದರೆ ಉಳ್ತು ತುಡ್ದು ಕಡಪಣ್ಣ ಎಣ್ಣೆರೆ, ಏತ್ ಪಾಡೋಡು ಎಣ್ಣೆರೆ ಹೇಳೋನಿಲ್ಲ. ಯಾಕೆ ಹೇಳಿದ್ರೆ ಅವನು ಜಂಬಾರಕ್ಕೆ ಹೋಗಿ ಆಯಿತು ಅಥವಾ ಪುತ್ತೂರಿಗೆ ಹೋಗಿ ಆಯಿತು. ಸೊ 8-10 ಗಂಟೆ ದುಡಿಯುವ ನಾವು ಸಹ 2-3 ಗಂಟೆ ಮಾತ್ರ ದುಡಿಯುವ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ದುಡಿಯೋರು ಇದ್ದಾರೆ. ಒಂದು ಹುಡುಗಿ RTC ಫ್ಯಾಕ್ಷನ್ ಅಂತ ಒಂದು ಕಂಪ್ನಿಯಲ್ಲಿ ಒಂದು ಪೆನ್ ಮಾಡಿದ್ಲವಳು. ನಾನು ಹೇಳಿದೆ ಪೆನ್ನಿಗೆ 100 ರೂಪಾಯಿ ಅಂತ. ಯಾಕೆ ಕೇಳಿದೆ, ಹಿಂದೆ ಅವಳು ಈ ಕ್ಯಾಪ್ಸ್ಯೂಲ್ ಕೊಟ್ಟಳು. ಕ್ಯಾಪ್ಸ್ಯೂಲ್ ಹೇಳಿದ್ರೆ ಗೊತ್ತಲ್ಲ, ನಮ್ಮ ಆಸ್ಪತ್ರೆಯ ಕ್ಯಾಪ್ಸ್ಯೂಲ್, ಅದು ಅವಳು ಹೇಳಿದ್ಲು ಪೆನ್ಸಿಲ್ ಮುಗ್ದ ಕೂಡಲೇ ಅದನ್ನು ಇದು ಹಾಕಿದರೆ ಅದು ಮರ ಆಗುತ್ತೆ ಅಂತ. ಒಂದು ಬೀಜವನ್ನು ಅವಳು ಕೊಟ್ಟು ಒಂದು ಕಾನ್ಸರ್ಟ್ ಮಾಡಿದ್ದಾಳೆ ಲಾಸ್ಟ್ ತಿಂಗಳು ಬೆಂಗಳೂರಲ್ಲಿ. ಅವಳು ಹೇಳ್ತಾಳೆ, ನಾನು 100 ರೂಪಾಯಿ ಯಾಕೆ ಚಾರ್ಜ್ ಮಾಡ್ತೇನೆ ಅಂತ ಹೇಳಿದರೆ, ನಾನು ಮಕ್ಕಳಲ್ಲಿ ಕೃಷಿ ಪ್ರಜ್ಞೆಯನ್ನು ಮೂಡಿಸ್ತೇನೆ, ನಾನು ಪೆನ್ಸಿಲ್ 5 ರೂಪಾಯಿದು ಮಾರ್ತಾ ಇಲ್ಲ ಅಂತ. ಇಲ್ಲಿ 10-12 ವರ್ಷ ಹಿಂದೆ ರೋಟ್ರಿ ಅವರು ಬೀಜದುಂಡೆ ಅಂತ ಮಾಡಿದರು. 4 ವರ್ಷ ಹಿಂದೆ ಮುಳಿಯ ಸಹಯೋಗದಲ್ಲಿ ಹಳ್ಳಿ ಮನೆಯಲ್ಲಿ ಸತೀಶು, ರಮೇಶ್ ಗೌಡ್ರು ಇವರೆಲ್ಲ ಇದ್ದರು. ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಬೀಜವನ್ನು ಒಳಗೆ ಉಂಡೆ ಮಾಡಿ ಅದಕ್ಕೆ ಸೆಗಣಿ ಮಾಡಿ ಬಿಸಾಡಿದ್ವಿ. ಕಾನ್ಸೆಪ್ಟ್ ಹೇಳಿದರೆ ಅದು ಎಷ್ಟು ಗಿಡ ಆಯಿತು ಮರ ಆಯಿತು ಹೇಳೋದಕ್ಕಿಂತ ಆ ಬೀಜ ಕೃಷಿ ಪ್ರಜ್ಞೆ ಅಥವಾ ಒಂದು ಮರದ ಪರಿಸರ ಪ್ರಜ್ಞೆ ಅವನಲ್ಲಿ ಬಂತಲ್ಲ. ಸೊ ಈ ಕಾನ್ಸೆಪ್ಟನ್ನು ನಾನು ಹೇಳಿದೆ. 70% ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಇನ್ನೂ ಸಹ ನಮ್ಮಲ್ಲಿ, ತೆಂಗಿನಕಾಯಿ ಮತ್ತು. ಸೊ 70% ಇಂಪೋರ್ಟ್ ಮಾಡಬೇಕು ಹೇಳಿದರೆ ನಾವು ಇಲ್ಲಿ ತಾಳೆ ಕೃಷಿ ಅಥವಾ ಎಣ್ಣೆಗೆ ಎಷ್ಟಿದೆ ಅಂತ ಹೇಳೋದನ್ನು ನಾವು ಆ ಸ್ಟ್ಯಾಟಿಸ್ಟಿಕ್ಸನ್ನು ಮುರಳೀಕೃಷ್ಣ ಅಥವಾ ಅಶೋಕ್ ಬರ್ತಾರೆ ಅವರ ಹತ್ರ ತಗೊಳ್ಬೇಕು. ಯಾಕೆ ಈ ಒಂದು ಕೃಷಿಕೋದ್ಯಮ ಇವತ್ತಿನ ನಮ್ಮ ಚಿಂತನೆ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಬರಬಾರ್ದು, ಒಂದು ಕೋಆಪರೇಟಿವ್ ಮಾಡೆಲ್ ಆಗಿ ಬರಬಾರ್ದು. ಈಗಿನ ಸರ್ಕಾರ ಸಂಸ್ಕರಣಾ ಘಟಕ ಇದೆಲ್ಲದಕ್ಕೆ ಹಲವು ಏಡ್ಗಳನ್ನು 80% ಸಬ್ಸಿಡಿಯನ್ನು ಕೊಡ್ತದೆ. ಇನ್ಫಾರ್ಮೇಷನ್ ನಮ್ಮೆಲ್ಲರ ಹತ್ರ ಇದೆ. ಇದನ್ನು ಯಾಕೆ ಒಂದು ಕನ್ವರ್ಟ್ ಮಾಡಬಾರ್ದು ಹೇಳೋದು ಸಹ ಈ ಚಿಂತನೆಯಲ್ಲಿ ಬಂದುಬಿಡುತ್ತೆ. ಭತ್ತದ ಮೂಮೆಂಟು ಪಡೀಲ್. ಈಗ ನನ್ನ ಮನೆಯಲ್ಲೇ 2 ಎಕರೆ ಗದ್ದೆ, ಬಹುಶಃ 20 ವರ್ಷ ಆಯಿತು. 2 ವರ್ಷ ಹಿಂದೆ ಕೇಶವ ಪ್ರಸಾದ್ ದೇವಸ್ಥಾನದಲ್ಲಿ ಆರಂಭವಾದ ಈಗ ಹಳ್ಳಿಯಲ್ಲಿ ಭತ್ತವನ್ನು ಬಿಸ್ನೆಸ್ ಮಾಡೆಲ್ ಇರ್ಬೋದು 1ನೇ ವರ್ಷ. ಯಾಕೆಂದರೆ ಆ ಕಳೆ ತೆಗೆಯುವುದೇ ಲೇಬರ್ ಕಾಸ್ಟ್ ಆಗುತ್ತೆ. ಬಹುಶಃ ಪರ್ಯಾಯ ಬೆಳೆಯನ್ನು ಜೊತೆಗೆ ಸೇರಿಸಿ ಅದನ್ನು ಮಾಡಿದರೆ ಮನೆಯಲ್ಲಿ ನಮ್ಮದೇ ಅಕ್ಕಿ ತಿಂದು 60-70 ವರ್ಷ ನಂತರ ಡಾಕ್ಟ್ರಿಗೆ ಕೊಡುವ ಹಣವನ್ನು ಉಳಿಸುವುದರ ಬಗ್ಗೆ ಈ ಕೃಷಿಕೋದ್ಯಮ ಯಾಕೆ ಮಾತಾಡಬಾರ್ದು ಅಂತ ಹೇಳುವುದನ್ನು. ಇನ್ನೊಂದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಬೆಳಿಗ್ಗೆ ಒಂದು ದನ ಸಾಕಿದರೆ ಸಂಜೆಗೆ ಆಗುವಾಗ 150 ರೂಪಾಯಲ್ಲಿ ಗೀಸೆಯಲ್ಲಿ ಉಳಿತದ ಹೇಳುವ ಲೆಕ್ಕಾಚಾರ ಮನೆಯವರಿಗೆ ಬೇಕಾದರೆ ಅದನ್ನು ಹೇಗೆ ಮಾಡಬೇಕು ಹೇಳುವ ಮಾತು ಇಲ್ಲಿ ಬರುತ್ತೆ.
ಹೊಸ ಮೈಂಡ್ಸೆಟ್ ಬೆಳೆಸಬೇಕು ಅಂತ ಬರುತ್ತೆ. ಭೂಮಿಗೆ ವಿಷ ಬೇಡ, ಸಾವಯವ ಇರಲಿ, ವಿಷವನ್ನು ಕಡಿಮೆ ಮಾಡಿ ಮತ್ತೆ 6 ಇಂಚು ಮಣ್ಣು ಹಾಕುವ ಬದಲು ಈಗಲೇ 1 ವರ್ಷ ನಂತರದ ಹಣ್ಣು ಹಂಪಲನ್ನು ತೆಗಿಬೋದಾ, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಹಾಕ್ಬೋದಾ, ಈ ಎಲ್ಲ ತರ್ಕಗಳು ಬರುತ್ತೆ. ಕೊನೆಯ 1 ನಿಮಿಷದ ಮಾತು, ನಾವು 1/4 ಗಂಟೆ ಡಿಲೇ ಇದ್ದೇವೆ, ಆ 1/4 ಗಂಟೆ ಡಿಲೇಯನ್ನು ನಾನು ಸರಿ ಮಾಡ್ತಾ ಇದ್ದೇನೆ, ಅದಕ್ಕೆ ಬೇಗವಾಗಿ ಓದ್ತಾ ಇದ್ದೇನೆ. ಹೇಳಿದ್ರೆ ಹೇಗಿದ್ದರೂ ಬರುತ್ತೆ. ರೂಲ್ಗಳು, ಈ ಸಭೆಯ ರೂಲ್ಗಳನ್ನು ನಾನು ಹೇಳ್ತೇನೆ. ತರ್ಕ, ಚರ್ಚೆ, ಪ್ರಶ್ನೆ ಅದು ಬೇಕು. ವಾದವಾಗಿ ಹೋಗದಿರಲಿ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೈ ಎತ್ಬೋದು. ಪೇಪರ್ ಇದೆ, ಪೆನ್ ಇದೆ, ನೀವು ಪ್ರಶ್ನೆ ಬರೆದು ನಿಮ್ಮ ಹೆಸರು ಬರೆದು ಕೊಟ್ಟರೆ ನಾನು ಓದ್ತೇನೆ, ಅದನ್ನು ಸಂಬಂಧಪಟ್ಟವರಿಗೆ ಕೊಟ್ಟರೆ ಅದಕ್ಕೆ ಉತ್ತರ ಬರುತ್ತೆ. ಆಗ ನಮ್ಮ ಸಮಯ ಉಳಿಯುತ್ತೆ. ಈ ನಮ್ಮ ನೆಕ್ಸ್ಟ್ 2-2.5 ಗಂಟೆ ಹೇಗೆ ಹೋಗುತ್ತೆ ಹೇಳೋದ್ರ ಬಗ್ಗೆ. ವಿಶೇಷ ಅಭಿಪ್ರಾಯ ಏನಾದಿದ್ದರೆ 2 ನಿಮಿಷದಲ್ಲಿ ಹೇಳುವಂಥದ್ದನ್ನು ಯಾರಾದರೂ ಕೈ ಎತ್ತಿದರೆ, ಅಲ್ಲಿ ನಾರಾಯಣ ಭಟ್ರು ಹೇಳಿದ್ದು ನನಗೊಂದು ಮಾತಾಡಲಿಕ್ಕೆ ಉಂಟು ಅಂತ, 2 ನಿಮಿಷ ಇದೆ, ನೀವು ಕೈ ಎತ್ಬೋದು, ಸಂದರ್ಭ ಬಂದಾಗ ಮಾತಾಡ್ಬೋದು ಅಂತ. ಸೊ ಅಭಿಪ್ರಾಯ ಮಂಡನೆಗೆ ಅವಕಾಶ ಇದೆ. ಈ ಚರ್ಚೆ ಕೇಶವ ಪ್ರಸಾದ್ ಅವರು ಹೇಳಿದಂತೆ ಸ್ವಾಟ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್. ನಾವು ಸ್ಟ್ರೆಂತು, ಆಪರ್ಚುನಿಟಿ ಬಗ್ಗೆ ಮಾತಾಡ್ತೇವೆ. ನೆಗೆಟಿವ್ ಕಮ್ಯುನಿಕೇಷನ್ ಇದೆ, ಪ್ರತಿಯೊಂದರಲ್ಲೂ ಸಹ ಇದೆ. ಅದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಬೇಡ. ಅದರ ಬಗ್ಗೆ ಇನ್ನೊಂದು ದಿವಸ ಒಂದು ಫೀಡ್ಬ್ಯಾಕ್ ಇದೆ, ಅದರಲ್ಲಿ ಬರೆದ್ರೆ ಇನ್ನೊಂದು ದಿನ ಅದರದ್ದೇ ಚರ್ಚೆ ಮಾಡಿ, ಆ ದಿವಸ ಚರ್ಚೆಗಿಂತ ವಾದ ಪ್ರತಿವಾದಗಳೇ ಒಳ್ಳೆ ಮಾತುಗಾರರನ್ನು ನಾವು ಕರೆಸಿ ಮಾಡುವ. ಮುಳಿಯ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ. ಇದರಲ್ಲಿ ನನಗೆ ಸರಿ ಅನಿಸಿದ್ದು ನಿಮಗೆ ಸರಿ ಅನಿಸದೇ ಇರಬಹುದು. ನಾನು ತಪ್ಪೇ ಹೇಳಿರಬಹುದು, ಅದು ನಿಮಗೆ ಸರಿ ಅಂತ ಅನಿಸಿರ್ಬೋದು, ತಪ್ಪು ಅನಿಸ್ಬೋದು. ಅದನ್ನು ಸಹಿಸಿಕೊಂಡು ಈ ಚರ್ಚೆ 2 ಗಂಟೆ ಪ್ರೊಡಕ್ಟಿವ್ ಆಗಿ ಹೋಗಲಿ ಹೇಳೋದು ಇನ್ನೊಂದು ನಮ್ಮ ಇವತ್ತಿನ ರೂಲು. ದಯಮಾಡಿ ವೇದಿಕೆಯಲ್ಲಿರುವವರಿಗೆ ಅವರೇ ಇವರೇ ಬೇಡ, ವೇದಿಕೆಯಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ಅಂತ ಹೇಳಿ ಸ್ಟಾರ್ಟ್ ಮಾಡಿದರೆ ಒಂದು 15 ನಿಮಿಷ ನಾವು ಉಳಿಸ್ಬೋದು, ಪ್ರೊಡಕ್ಟಿವ್ ಆಗಿ ಮಾತಾಡ್ಬೋದು. ಯಾವುದೇ ವ್ಯಕ್ತಿಯನ್ನು, ಸಂಸ್ಥೆಯನ್ನು ಅಥವಾ ಸರ್ಕಾರದ ವಿಷಯವನ್ನು ಇವತ್ತು ನಾವು ಮಾತನಾಡೋದು ಬೇಡ. ಧೋರಣೆಗಳು ಅದು ಸರಿ ಇಲ್ಲ, ಇದು ಸರಿ, ಚರ್ಚೆ ಆ ಕಡೆಗೆ ಹೋಗುತ್ತೆ. ಆ ಒಂದು ಜವಾಬ್ದಾರಿ ನನಗೂ ಇದೆ, ನಮಗೆಲ್ಲರಿಗೂ ಇದೆ. ಇದನ್ನು ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ತಾ ಇದ್ದೇನೆ. ಉದ್ಯಮದ ಹಿನ್ನೆಲೆಯಲ್ಲಿ ಈ ಚರ್ಚೆ ಇರುತ್ತೆ. ಅಂದರೆ ಎಲ್ಲವನ್ನು ಇಕನಾಮಿಕ್ಸ್ ಹಿನ್ನೆಲೆಯಲ್ಲಿ ನೋಡುವ ಚರ್ಚೆ ಆಗಿರುತ್ತೆ. ಎಲ್ಲೋ ಗೊಬ್ಬರ ಹಾಕಬೇಕು, ರೋಗ ಬಂತು, ತೋಟ ಎಲ್ಲ ಹೋಯಿತು, ಅಡಿಕೆ ಹೋಯಿತು, ಇಂಥ ಚರ್ಚೆಗಳನ್ನು ನಾವು ಮುಂದಿನದಲ್ಲಿ ಮಾಡೋಣ. ಇದನ್ನು ರಿಸ್ಟ್ರಿಕ್ಟೆಡ್ ಟು ಬಿಸ್ನೆಸ್ ಥಿಂಕಿಂಗ್ ಆರ್ ಇಕನಾಮಿಕ್ ಥಿಂಕಿಂಗ್. ಹಣ, ಕೃಷಿ, ಹಣ ಮಾಡೋದು ಹೇಗೆ, ಇಲ್ಲಿಂದ ವಲಸೆ ಹೋಗುವವರನ್ನು ತಡೆದು ಕೃಷಿ ನಮಗೆ ಜೀವನ ಕೊಡಬಲ್ಲದು ಹೇಳುವುದು ಈ ಟೇಕ್ಔಟ್ ಆಗಿರಬೇಕು. ನಾವು 1.5 ಗಂಟೆ ಉಪಸಂಹಾರ ಅಥವಾ ಕನ್ಕ್ಲೂಡ್ ಮಾಡುವಾಗ ಸುದ್ದಿ ಡಾಕ್ಟರ್ ಇರಲಿ, ಕೃಷ್ಣನಾರಾಯಣ ಆಗಲಿ, ಏನು ತಗೊಂಡೋಗಿದ್ದೇವೆ ಅಂತ ಹೇಳಿದರೆ ಇದು ತಗೊಂಡು ಹೋಗಬೇಕು ಹೇಳುವ ನಮ್ಮ ಉದ್ದೇಶ. ಇದು ಬಿಸ್ನೆಸ್ನಲ್ಲಿ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ ನಾವು, ಆಬ್ಜೆಕ್ಟಿವ್ ಡ್ರಿವನ್ ಸ್ಟ್ರಾಟಜಿ ಅಂತ. ಅದನ್ನು ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ. ಬದಲಾವಣೆ ಜಗದ ನಿಯಮ. ನನ್ನ ಬಾಲ್ಯದಲ್ಲಿ ನನ್ನ ಹಣಕ್ಕೆ 3 ಗಂಟೆ ಬಂದರಲ್ಲಿ ಕಾದಿದ್ದೇನೆ ನಾನು, ನನ್ನ ಅಪ್ಪ ಹೇಳಿ. ನನ್ನದೇ ಹಣಕ್ಕೆ ಚಕ್ರಬಡ್ಡಿಯನ್ನು ಹಾಕಿ ನನಗೆ ಕೊಟ್ಟದ್ದು ಇದೆ ಬಂದರಲ್ಲಿ. ನಾವು ಹೀಗೆ ಚೇಪಿದ್ದೇನೆ 2ನೇ ಕ್ಲಾಸಲ್ಲಿ ನೀರು, ಮತ್ತು ಒಂದು ಮರದ ಇದು ಬಂತು, ನಂತರ ಡ್ರಿಪ್ ಬಂತು. ಡ್ರಿಪ್ ಎಲ್ಲ ಪ್ರಯೋಜನ ಇಲ್ಲ, ಇದು ತೋಟ ಎಲ್ಲ ಹೋಯ್ತು ಅಂತ ಹೇಳಿದವರಿದ್ದಾರೆ. ಎಂಥ ಎಲ್ಲ ಅಭಿಪ್ರಾಯಗಳು ಮಾತ್ರ. ಬಟ್ ನಮ್ಮದೇ ಅಷ್ಟೇ ಜಾಗದಲ್ಲಿ ನನ್ನ ತಂದೆ ಅಥವಾ ಅಜ್ಜ ತಗೊಳ್ಳೋದಕ್ಕಿಂತ ಜಾಸ್ತಿ ಅಡಿಕೆಯನ್ನು ನಾವೀಗ ಕೊಯ್ತಾ ಇದ್ದೇವೆ. ಸಂವಾದ ಒಳ್ಳೆಯದಾಗಿ ಬರಲಿ, ಚರ್ಚೆ ಆಗಲಿ. 2 ಸೆಷನ್ ನಡೆಯುತ್ತೆ. ಮುರಳೀಕೃಷ್ಣ ಅವರ ಸೈಂಟಿಫಿಕ್ ಸೆಷನ್ ಮತ್ತು ಅವರು ಮಾತಾಡ್ತಾರೆ ಒಂದು 15-20 ನಿಮಿಷ. ನಂತರ ಸಂವಾದ ತಗೊಳ್ತಾರೆ. ನಂತರ ಬಂಗಾರಕ್ಕ ಅವರು ಮಾತಾಡ್ತಾರೆ. ಒಂದು ಕಾಫಿ ಟೀ ವ್ಯವಸ್ಥೆ 12 ಗಂಟೆಗೆ ಬರುತ್ತೆ, ಒಂದು 1/4 ಗಂಟೆ ಸಿಚುವೇಶನ್. ಅದರ ನಂತರ ಅಶೋಕ್ ಕುಮಾರ್ ಬರ್ತಾರೆ, ಬಿಸ್ನೆಸ್ ಹಿನ್ನೆಲೆಯಲ್ಲಿ ಮತ್ತು ಜಗತ್ತಿನ ಆಗುಹೋಗುಗಳ ಬಗ್ಗೆ ಮಾತಾಡ್ತಾರೆ, ಇಸ್ರೇಲ್ ಬಗ್ಗೆ ಮಾತಾಡ್ತಾರೆ, ಎಲ್ಲವನ್ನು ವ್ಯವಹಾರದ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. 1 ಗಂಟೆ 1:15ಕ್ಕೆ ಕನ್ಕ್ಲೂಡಿಂಗ್ ರಿಮಾರ್ಕ್ ಇರುತ್ತೆ. ಅರ್ಧ ಗಂಟೆ ಕಾರ್ಯಕ್ರಮ, 2 ಮಾತುಗಾರರು ಇರ್ತಾರೆ. ಅಧ್ಯಕ್ಷ ಸ್ಥಾನದಲ್ಲಿ ಕೃಷ್ಣನಾರಾಯಣ ಮಾತಾಡ್ತಾರೆ. ಡಾಕ್ಟರ್ ಇದನ್ನು ಮುಂದೆ ಹೇಗೆ ಅವರ ಪತ್ರಿಕೆಯಾಗಿ ತಗೊಂಡು ಹೋಗ್ತದೆ ಅಂತ ಹೇಳೋದ್ರ ಬಗ್ಗೆ ಅವರು ಮಾತಾಡ್ತಾರೆ ಸಹಯೋಗದಲ್ಲಿ. 1:45ಕ್ಕೆ ಕ್ಲೋಸ್ ಮಾಡಬೇಕು ಅಂತಿದ್ದೇವೆ. 2 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ, 2 ಕೌಂಟ್ರ್ ಇರುತ್ತೆ. ನಾವು 2ರಿಂದ 3 ಗಂಟೆಗೆ ಊಟ ಆಗಿ ಹೋಗ್ಬೋದು. ನಡುವಲ್ಲಿ ಒಂದು ಫೀಡ್ಬ್ಯಾಕ್ ಸೆಷನನ್ನು ನಿಮ್ಮ ಹತ್ರ, ಚರ್ಚೆ ಇರಲ್ಲ, ಫೀಡ್ಬ್ಯಾಕನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಇದು ಮುಂದಿನ ದಿನದಲ್ಲಿ ಕೃಷಿಯ ಬಗ್ಗೆ ನಾವು ಹೆಚ್ಚು ಒಲವು ತೋರಿಸಿ ಒಳ್ಳೆಯ ಸಂವಾದ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಹೇಳಲಿರುತ್ತೆ. ಇಷ್ಟರಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಮುರಳೀಕೃಷ್ಣ ಅವರಿಗೆ ನಾನು ವೇದಿಕೆ ಕೊಡ್ತೇನೆ. ವೇದಿಕೆಯಲ್ಲಿ ಅದನ್ನು ಬೇಕಾದರೆ ಕೆಳಗಡೆ ಕೇಳುವ ಹಿನ್ನೆಲೆಯಲ್ಲಿ, PPT ಹಿನ್ನೆಲೆಯಲ್ಲಿ ನಾನು ಈ 2 ಚೇರನ್ನು ಕೆಳಗೆ ಶಿಫ್ಟ್ ಮಾಡ್ತೇನೆ. ವೇದಿಕೆಯಲ್ಲಿ ಇರುವವರು ಕೆಳಗಡೆ ಇರ್ತಾರೆ, ಮೇಲೆ ಕೂತ್ಕೊಳ್ಳೋರು
ವಿಷಯನ ಕೂತ್ಕೊಳ್ಬೋದು, ನೀವು ಅಧ್ಯಕ್ಷರಾಗಿ ನೀವು ಕೂತ್ಕೊಳ್ಬೋದು, ಹಾಗೆ ಇಲ್ಲ ಕೆಳಗೆ ಕೊಂಡು ಕೂತ್ಕೊಳ್ಳೋದು. ಅವರ ಅಭಿಪ್ರಾಯಕ್ಕೆ ನಡುವಲ್ಲಿ ನಾನು ಬಂದು ಅಥವಾ ಪುರಂದರು ಬಂದು ಹೇಳ್ತಾರೆ, ಆಗ ನಿಮ್ಮ ಅಭಿಪ್ರಾಯ ಮಂಡನೆಗೆ ಅವಕಾಶ ಇರುತ್ತೆ. ವೇಣು, ನರ್ಸರಿ ಎಕ್ಸ್ಪರ್ಟ್ ವೇಣು, ಪ್ಲೀಸ್ ಕಮ್. ಸಂತೋಷದಲ್ಲಿ ಊರಿಡಿ ತಿರುಗ್ತಾರೆ. ನಾನು ಭುವನೇಶ್ವರಲ್ಲಿದ್ದೇನೆ, ಕಾರವಾರದಿಂದ ಬರ್ತಾ ಇದ್ದೇನೆ. ಹೋಗುವಾಗ ಗಿಡಗಳನ್ನು ನೋಡ್ತಾರೆ, ನರ್ಸರಿ ನೋಡ್ತಾರೆ, ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಪುತ್ತೂರಲ್ಲಿ ಒಂದು ನವನೀತ್ ನರ್ಸರಿ ಅಂತ ಮಾಡಿಕೊಂಡು ಹಲವು ಕೃಷಿಕರನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ತುಂಬ ಗಿಡ ತಗೊಂಡಿದ್ದೇನೆ ಅವರಿಂದ, ನನ್ನ ಕ್ಲೈಂಟ್ಗಳಿಗೆ. ನನ್ನ ಮುಳಿಯ ತಂಡ ದಯಮಾಡಿ ಪೇಪರ್ ಯಾರಿಗಾದರೂ ಬೇಕಾದರೆ, ಪೆನ್ ಬೇಕಾದರೆ ಕೊಡ್ತೀರಲ್ಲ? ಡನ್. ಎಲ್ರಿಗೂ ನಮಸ್ಕಾರ. ನಾನು ಮುರಳೀಕೃಷ್ಣ ಅಂತೇಳಿ CPCRI ಕಾಸರಗೋಡಿಂದ ಬರ್ತಾ ಇದ್ದೇನೆ. ಅಲ್ಲಿ ತಂತ್ರಜ್ಞಾನ ಮಾಹಿತಿ ಅಧಿಕಾರಿ ಅಂತೇಳಿ ನನಗೊಂದು ಪದವಿ ಇದ್ದರೂ ಕೂಡ ಇವತ್ತು ಇಲ್ಲಿ ನಿಮ್ಮ ಮಧ್ಯೆ ಒಂದು ಮಾತಾಡಲಿಕ್ಕೆ ಅವಕಾಶ ಬಂದದ್ದು ನಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವಂಥ ಒಂದು ಪಯಸ್ವಿನಿ ಕ್ಲಬ್ ಹೌಸಿನ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮೆಲ್ಲರ ಜೊತೆ ಒಂದು ಮಾತಾಡ್ತಾ ಇರುವಂಥದ್ರಿಂದ ಸಜ್ಜನ ಸಂಸರ್ಗದಿಂದ ನಾನು ಇವತ್ತು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ನನ್ನಲ್ಲಿ ಏನಾದರೂ ಒಂದು ಸಾಧನೆ ಇರುವ ಕಾರಣ ಅಲ್ಲ, ನಿಮ್ಮೆಲ್ಲರ ಜೊತೆ ಸಾಧಕರ ಜೊತೆಗೆ ಇರುವ ಕಾರಣ ನನಗೆ ಒಂದು ಅವಕಾಶ ಸಿಕ್ಕಿತು. ಸೊ ಇವತ್ತು ಮುಳಿಯ ಜ್ಯುವೆಲ್ಲರಿ ಅವರಿಂದ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅವರು ಈ ರೀತಿಯ ಒಂದು ಹೊಸ ಕಾನ್ಸೆಪ್ಟ್, ಕೃಷಿಯಲ್ಲಿ ಉದ್ಯಮ, ಉದ್ಯಮದಲ್ಲಿ ಕೃಷಿ ಅಂತ ಹೇಳುವಂಥ ಒಂದು ಕೃಷಿಕೋದ್ಯಮ ವಿಷಯವನ್ನು ಇವತ್ತು ಎತ್ತಿಕೊಂಡು ನಮ್ಮೆಲ್ಲರನ್ನು ಇಲ್ಲಿ ಒಟ್ಟು ಸೇರಿಸಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಬಿಗಿನಿಂಗ್ ಆಗಲಿ ಅಂತ ಹೇಳುವಂಥ ಒಂದು ಶುಭ ಒಂದು ಆಶಂಸನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಈಗಾಗಲೇ ವೇಣು ಅವರು ವಿಷಯವನ್ನು ಮಂಡನೆ ಮಾಡಿದ್ದಾರೆ, ಯಾವ ರೀತಿ ಇದು ನಡೀತದೆ ಅಂತೇಳಿ. ಸೊ ಈ ಉದ್ಯಮ ಅಂತ ಹೇಳುವಾಗ ನಾವು ಎಲ್ಲಿ ಕೃಷಿ ಉದ್ಯಮ ಮಾಡ್ತಾ ಇಲ್ವೋ, ಹಾಗಾದರೆ ನಾವು ಈ ಕೃಷಿ ಮಾಡೋದು ಉದ್ಯಮ ಅಲ್ವೋ, ಅದು ನಮ್ಮದು ಅಂತ ಹೇಳುವಂಥ ಒಂದು ಪ್ರಶ್ನೆ ಇದ್ದರೆ ಅಲ್ಲಿ ನಾವು ಫೇಲ್ಯೂರ್ ಆಗುವಂಥದ್ದು ಒಂದು ವಿಷಯದಲ್ಲಿ. ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಸರಿ, ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ನಮಗೆ ಪ್ರಾಫಿಟ್ ಕೂಡ ಇದೆ. ಆದ್ದರಿಂದ ನಮ್ಮ ಈ ಕೃಷಿ ಇಷ್ಟು ಒಂದು ಶತಮಾನದಿಂದ ಅಥವಾ ಅದಕ್ಕಿಂತ ಜಾಸ್ತಿಯಿಂದ ಮುಂದುವರಿತಾ ಉಂಟು. ಆದರೆ ನಾವು ಸಮರ್ಪಕವಾಗಿ ಒಂದು ಬಿಸಿನೆಸ್ ಮಾಡ್ತಾ ಇಲ್ಲ ಅಂತ ಹೇಳೋದನ್ನು ನಾವು ಗಮನಿಸ್ಬೋದು. ಯಾಕೆಂದರೆ ನಮಗೆ ಒಂದು ಕ್ಲಿಯರ್ ಕಟ್ ವಿಷನ್ ಇಲ್ಲ, ನಮಗೆ ಸುಮಾರು ಕನ್ಫ್ಯೂಷನ್ ಉಂಟು. ಅದರಿಂದಾಗಿ ನಮ್ಮ ಒಂದು ವಿಷನ್ ಫೋಕಸ್ ಆಗ್ತಾ ಇಲ್ಲ, ಅದರಿಂದಾಗಿ ನಮ್ಮ ಬಿಸಿನೆಸ್ ಚೆನ್ನಾಗಿ ನಡೀತಾ ಇಲ್ಲ. ಸೊ ಇದರಿಂದಾಗಿ ನಾವು ಫೇಲ್ಯೂರ್ ಆಗ್ತಾ ಇದ್ದೇವೆ. ಅದರ ಬಗ್ಗೆ ಇವತ್ತು ಸಾಕಷ್ಟು ಅನುಭವಿ ವ್ಯಕ್ತಿಗಳ ಜೊತೆಗೆ ನಾವು ನಮ್ಮ ವಿಷನನ್ನು ಒಂದು ಕ್ಲಿಯರ್ ಮಾಡಿಕೊಂಡು ಹೋಗೋಣ. ಅದರ ಜೊತೆಗೆ ನಾವು ಇನ್ನೂ ನಮ್ಮ ಬಳಗದವರಿಗೆ ಕೂಡ ಅವರ ವಿಷನ್ ಕ್ಲಿಯರ್ ಮಾಡಲಿಕ್ಕೆ ಸಹಾಯ ಮಾಡೋಣ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ನಾವು ಈಗಾಗಲೇ ಕೇಳ್ತಾ ಇದ್ದೇವೆ ಆತ್ಮನಿರ್ಭರ್ ಭಾರತ್ ಅಂತ. ಆತ್ಮನಿರ್ಭರ್ ಅಂದರೆ ಸ್ವಾತಂತ್ರ್ಯದ ಇನ್ನೊಂದು ಒಂದು ಪರಿಭಾಷೆಯನ್ನು ಹೇಳಿದ್ದಾರೆ. ಸೊ ಅದೇ ರೀತಿ ನಮ್ಮದೊಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ 1947ರಲ್ಲಿ ಭಾರತ ದೇಶಕ್ಕೇನೋ ಸ್ವಾತಂತ್ರ್ಯ ಲಭಿಸಿತು. ಆದರೆ ನಾವು ಸ್ವತಂತ್ರರಾಗಿದ್ದೇವಾ ಅಂತ ಹೇಳಿದರೆ ನಾವು ಹಲವಾರು ವಿಷಯಗಳಲ್ಲಿ ಹಲವಾರು ಜನರಿಗೆ ಅಥವಾ ಹಲವಾರು ದೇಶಗಳಿಗೆ ನಾವು ಇನ್ನೂ ಕೂಡ ಒಂದು ಅವಲಂಬಿತವಾಗಿದ್ದೇವೆ ಅಂತ ಹೇಳ್ಬೋದು. ನಮಗೇನು ಸವಾಲು, ಹಲವಾರು ಸವಾಲು. ಈಗಾಗಲೇ ಕೇಶವ ಪ್ರಸಾದ್ ಅವರು ಹೇಳಿದರು ಸ್ವಾಟ್ ಅನಾಲಿಸಿಸ್ ಮಾಡಬೇಕಂತ. ಪ್ರತಿಯೊಬ್ಬರು ಕೂಡ ಸ್ವಾಟ್ ಅನಾಲಿಸಿಸ್ ಮಾಡುವಾಗ ನಮಗೆ ತಿಳಿದೊಳ್ಳಲಿಕ್ಕೆ ಸಾಧ್ಯ ಉಂಟು ಏನು ನಮ್ಮ ವೀಕ್ನೆಸ್ಸು, ಏನು ನಮಗೆ ಥ್ರೆಟ್ಸ್ ಏನು ಅಂತ. ಈಗಾಗಲೇ ಹಲವಾರು ಮೀಡಿಯಾಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ವಿಷಯಗಳನ್ನು. ಸೊ ಇದಕ್ಕೆ ಬರೋಣ. ಈಗ ನಾನು ನಮ್ಮ ಈ ಒಂದು ಲೊಕೇಶನ್ನ ಕೃಷಿ ಅಂದರೆ ಮೇಯ್ನಾಗಿ ಅಡಿಕೆಯನ್ನು ಆಧಾರಿತವಾಗಿರುವಂಥ ಒಂದು ಕೃಷಿ. ಸೊ ಈ ಅಡಿಕೆ ಆಧಾರಿತ ಕೃಷಿಯಲ್ಲಿ ನಮಗೆ ದೊಡ್ಡ ಕನ್ಫ್ಯೂಷನ್ ಇರುವಂಥದ್ದು ತಳಿ ಬಗ್ಗೆ.
ಸೊ ನಾವು ಹಲವಾರು ತಳಿ ಅದು ಹೇಳ್ತೇವೆ ನಮಗೆ ಮಂಗಳ, ಈ ಶತಮಂಗಳ ಅಥವಾ ಸ್ವರ್ಣಮಂಗಳ ಅಥವಾ ಇನ್ನೊಂದು ಅಂತೇಳಿ. ಸೊ ನಿಜವಾಗಿ ಅಡಿಕೆಯಲ್ಲಿ ನೀವು ಬಿಸ್ನೆಸ್ ಅಥವಾ ಈ ಕೃಷಿ ಉದ್ಯಮಕ್ಕೆ ಬರೋದಾದರೆ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ, 3 ತಳಿ ಇರೋದು ಅಂತ ಹೇಳ್ಕೊಂಡು. ಅಂದರೆ ಒಂದು ಟಾಲ್, ಮತ್ತು ಇನ್ನೊಂದು ಡ್ವಾರ್ಫ್, ಮತ್ತು ಇನ್ನೊಂದು ಹೈಬ್ರಿಡ್. ಸೊ ಈ ಹೈಬ್ರಿಡ್ ಇನ್ನೂ ಕೂಡ ಸಕ್ಸಸ್ ಆಗಿಲ್ಲ. ಅದರ ಹಿಂದೆ ಓಡಿದರೆ ನಮ್ಮ ಉದ್ಯಮ ಖಂಡಿತ ಸಕ್ಸಸ್ ಆಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಆದ್ದರಿಂದ ಸೊ ನಾವು ಇದರಲ್ಲಿ ಚಾಯ್ಸ್ ಮಾಡಬೇಕಾದಿಷ್ಟೇ, ಒಂದು ನಮ್ಮ ಲೋಕಲ್ ತಳಿಯನ್ನು ನಾವು ಅವಲಂಬಿಸುವುದು ಅಥವಾ ಸೆಮಿ ಡ್ವಾರ್ಫ್ ಅಂತಿದೆ, ಒಂದು ಇಂಟರ್ಸೆ ಮಂಗಳ ಅಥವಾ ಮಂಗಳ ಅಂತ ಹೇಳಿದೆ, ಅದನ್ನು ಅವಲಂಬಿಸಬೇಕಾ. ಅಂದರೆ ನಮ್ಮ ತೋಟದ ಲೈಫ್ ಸ್ಪ್ಯಾನ್ ನಾವು 35 ವರ್ಷ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಸೊ ಆ 35 ವರ್ಷ ಅಂತೇಳಿ ಇರುವಂಥ ಒಂದು ಅಡಿಕೆ ತೋಟದ ಲೈಫ್ ಸ್ಪ್ಯಾನನ್ನು ನಾವು ಮಂಗಳ ಹಾಕಿ ಒಂದು 10 ವರ್ಷ ಕಡಿಮೆ ಮಾಡಿದರೆ ನಮ್ಮ ಉದ್ಯಮಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಎಂಬ ಬಗ್ಗೆ ಒಂದು ಕ್ಲಾರಿಟಿ ಮಾಡಿಕೊಳ್ಳೋಣ. ಮತ್ತು ಇನ್ನೊಂದು ಬದಲಾಗುತ್ತಿರುವಂಥ ಹವಾಮಾನ. ಸೊ ಈ ಹವಾಮಾನದಲ್ಲಿ ನಮಗೆ ಏನಾಗಿದೆ ಈಗ ಅಂತ ಹೇಳಿದರೆ, ಕಳೆದ ವರ್ಷ ಬಹಳ ಚೆನ್ನಾಗಿ ನಾವು ಅನುಭವಿಸಿದ್ದೇವೆ. ನಮಗೆ ಒಂದು ಚಳಿಗಾಲ ಎಂಬ ಒಂದು ಕಾಲವೇ ಇರಲಿಲ್ಲ ಕಳೆದ ವರ್ಷ. ಸೊ ಅದರಿಂದಾಗಿ ನಮಗೆ ಹಲವಾರು ತೊಂದರೆಗಳು ಕೂಡ ಆಗಿವೆ. ಇದರಿಂದ ನಮಗೆ ನಿರ್ವಹಣಾ ವೆಚ್ಚ ಬಹಳ ಜಾಸ್ತಿ ಆಗಿದೆ. ಸೊ ಇನ್ನಿನ್ನು ಮುಂದೆ ಇದೇ ರೀತಿ ಆಗ್ಬೋದಾ? ಹಾಗಾದರೆ ನಮ್ಮ ಬಿಸಿನೆಸ್ಸಿನ ಅಂದರೆ ಈ ಒಂದು ಕೃಷಿಯ ಒಂದು ಖರ್ಚು ವೆಚ್ಚದ ಗತಿ ಏನು ಎಂಬುದರ ಬಗ್ಗೆ ನಾವೊಂದು ಕ್ಲಾರಿಟಿ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇನ್ನು ಬೆಲೆ ಏರಿಳಿತ ಅದೊಂದು ನಮಗೆ ಸವಾಲು. ಆದರೆ ಅಡಿಕೆಯಲ್ಲಿ ನಾವು ಅಷ್ಟೊಂದು ದೊಡ್ಡ ಅನುಭವ ಅದು ನಮಗೆ ಬರ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಒಂದು ಎಸ್ಟಾಬ್ಲಿಷ್ಡ್ ಕಂಪನಿಯಾದಂಥ ಒಂದು ಕ್ಯಾಂಪ್ಕೋ ಅಥವಾ ನಮ್ಮದೇ ಒಂದು ಸಂಪನ್ಮೂಲಗಳು ಸ್ಥಿರವಾಗಿರುವುದರಿಂದ ಅದು ಸಾಧ್ಯ ಆಗ್ತಾಯಿದೆ. ಹಾಗೆ ಅದನ್ನು ಬಿಸ್ನೆಸ್ ಕಾನ್ಸೆಪ್ಟಿಗೆ ಕೊಂಡೋಗುವಾಗ ನಮಗೆ ಅಂಥ ಒಂದು ಸ್ಥಿರತೆಯನ್ನು ಉಳಿಸ್ಕೊಳ್ಬೋದಾ, ಅದರ ಬಗ್ಗೆ ಕೂಡ ಒಂದಷ್ಟು ಗಮನ ಹರಿಸೋಣ. ಮತ್ತು ಆಮೇಲೆ ಸೊ ಈಗ ಇಲ್ಲಿ ನಾವೆಲ್ಲರೂ ಸಮಾನ ಮನಸ್ಕರು ಸೇರಿದ್ದೇವೆ. ನಮ್ಮ ಈ ವಿಚಾರ ವಿನಿಮಯ, ಉದಾಹರಣೆಗೆ ನಮ್ಮ ಪಯಸ್ವಿನಿ ಕ್ಲಬ್ ಹೌಸ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು, ಇದರಲ್ಲಿ ನಾವು ನಡೆಯುವಂತಹ ಚರ್ಚೆಗಳು ಕೇವಲ ಚರ್ಚೆಗೋಸ್ಕರ ಚರ್ಚೆ ಆಗಿರದೆ, ಅಲ್ಲಿ ನಮ್ಮ ಈ ವಿಷನನ್ನು ನಮಗೆ ಅದಕ್ಕೆ ಲಿಂಕ್ ಮಾಡಲಿಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಚರ್ಚೆಯನ್ನು ನಡೆಸಿ, ಆವಾಗ ನಾವು ನಡೆಸಿದಂಥ ಚರ್ಚೆಗಳು ಖಂಡಿತವಾಗಿ ಪ್ರಯೋಜನ ಆಗ್ಬೋದು ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಸೊ ಈಗ ನಮ್ಮ IT ಯುಗಕ್ಕೆ ನಾವು ಕಾಲಿಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸ್ಯಾಪ್ ಈ ರೀತಿಯ ಚಾಟಿಂಗ್ ಸಂವಿಧಾನದಲ್ಲಿ ನಾವು ಕನೆಕ್ಟೆಡ್ ಆಗಿದ್ದೇವೆ. ಪರಸ್ಪರ ನಾವು ಈಗ ಇಲ್ಲಿ ನಾವು ಬಂದು ಸೇರಿದ್ದೆ, ಹಲವಾರು ಜನ ನಮ್ಮ ವಾಟ್ಸಾಪಿನಲ್ಲಿ ಕೃಷಿ ಉದ್ಯಮ ಅಂತ ಹೇಳುವಂಥ ಒಂದು ಈ ಮೆಸೇಜ್ ಬಂದದನ್ನು ನೋಡಿಕೊಂಡು ನಾವು ಇಲ್ಲಿ ಬಂದು ಸೇರಿದ್ದೇವೆ. ಸೊ ಅದೇ ರೀತಿ ಮಾರ್ಕೆಟಿಂಗ್ ಕೂಡ ಅದರಲ್ಲಿ ನಡೆಸೋರು ನಮ್ಮ ಜೊತೆಗಿದ್ದಾರೆ ಈಗ. ಸೊ ಆ ಮಾರ್ಕೆಟಿಂಗನ್ನು ಯಾವ ರೀತಿ ಅದರಲ್ಲಿ ನಡೆಸ್ಬೋದು, ಹೇಗೆ ನಾವು ಪರಸ್ಪರ ಕನೆಕ್ಟ್ ಆಗಿರ್ಬೋದು. ಈಗ ಉದಾಹರಣೆಗೆ ನಾವು ಉತ್ಪಾದನೆ ಮಾಡುವಂಥ ಇರೋದು ಇಲ್ಲಿಗೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಅಥವಾ ಆಸುಪಾಸಿನ ಜಿಲ್ಲೆಗಳಲ್ಲಿ. ನಮ್ಮ ಕನ್ಸ್ಯೂಮರ್ ಇರುವಂಥವರು ನಾರ್ತ್ ಇಂಡಿಯಾದಲ್ಲಿ ಅಥವಾ ಈಸ್ಟ್ ಇಂಡಿಯಾದಲ್ಲಿ, ಸೊ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇರ್ಬೋದು. ಸೊ ಇದಕ್ಕೆ ನಾವು ದಲ್ಲಾಳಿಗಳನ್ನು ಯಾಕೆ ಅವಲಂಬಿತ ಆಗಿದ್ದೇವೆ? ನಾವು ಈ ಒಂದು ಬಿಸಿನೆಸ್ ಮಾಡಬೇಕಾದ್ರೆ ನಮಗೆ ಅಲ್ಲಿ ಒಂದು ಪ್ರೊಡಕ್ಷನ್, ನಮಗೆ ಇಲ್ಲೇ ಒಂದು ಪ್ರೊಡಕ್ಷನ್ ಮಾಡಿ ನಮಗೆ ಯಾಕೆ ಕಾಮರ್ಸ್ ಮೂಲಕ ನಮ್ಮ ಕನ್ಸ್ಯೂಮರಿಗೆ ನೇರವಾಗಿ ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ? ಇವತ್ತು ನಾವು ಇಷ್ಟೆಲ್ಲ ನಮ್ಮ ಮಕ್ಕಳು ಅಥವಾ ನಮ್ಮ ಸಮುದಾಯದಿಂದ ಹಲವಾರು IT ಎಕ್ಸ್ಪರ್ಟ್ಗಳು ಇರಬೇಕಾದ್ರೆ, ಮತ್ತು ಅದೇ ರೀತಿ ಅಮೆಝಾನ್ನಂತಹ ಒಂದು ಅತ್ಯಂತ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಇರಬೇಕಾದ್ರೆ ಯಾಕೆ ನಮಗೆ ಉತ್ಪನ್ನಗಳನ್ನು ನಮಗೆ ಇಲ್ಲೇ ದಕ್ಷಿಣ ಕನ್ನಡದಲ್ಲೇ ಒಂದಷ್ಟು ತಯಾರು ಮಾಡಿ ಅದನ್ನು ಯಾಕೆ ನಮಗೆ ಕನ್ಸ್ಯೂಮರಿಗೆ ನೇರ ಸಿಗುವ ರೀತಿಯಲ್ಲಿ ಮಾಡಬಾರ್ದು ಎಂಬ ಬಗ್ಗೆ ನಾವು ಸಾಕಷ್ಟು ಚಿಂತನೆಗಳನ್ನು ನಡೆಸಬೇಕಾದ ಅಗತ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ವೇಣು ಶರ್ಮಾ ಅವ್ರ ಜೊತೆ ಕೂಡ ಚರ್ಚೆ ಮಾಡೋ ಈ ವಿಷಯ ಹೇಳಿದ್ದೇನೆ. ನಾವು ಒಂದು ರೀತಿಯ ಈವನ್ ಇಸ್ರೇಲ್ ಮಾದರಿ ಅಂತ ಹೇಳಿದರೆ ಹೇಳ್ಬೋದು. ನಾವು ಕ್ಲಸ್ಟರ್ಗಳ ರೂಪೀಕರಣ ಮಾಡಿಕೊಂಡು ನಾವು ಒಂದೊಂದು ಉತ್ಪಾದನೆ ಒಂದೊಂದು ಪ್ರಾಡಕ್ಟ್ ತಯಾರು ಮಾಡೋಣ. ಯಾಕೆಂದರೆ ಅಡಿಕೆಯ ಒಂದು ಪ್ರಾಡಕ್ಟನ್ನು ನಮಗೆ ಇನ್ನೂ ಕೂಡ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಎಂಬ ಒಂದು ಕಾನ್ಸೆಪ್ಟ್ನಲ್ಲಿ ಅಡಿಕೆಯ ಪ್ರಾಡಕ್ಟ್ಸ್ ಬರಲಿಲ್ಲ. ನಾವೇ ಯಾಕೆ ಮಾಡಬಾರ್ದು? ಸೊ ನಾವು ಒಂದು ರಿಲಿಜಿಯಸ್ ಲೆವೆಲ್ನಲ್ಲಿ ಬೇಕಾದ್ರೆ ಆಗ್ಬೋದು. ಈಗ ಆಸ್ಟ್ರೇಲಿಯಾಕ್ಕೆ ನಮ್ಮ ಅಡಿಕೆ ಧಾರ್ಮಿಕ ಉತ್ಪನ್ನ ಅಂತ ಹೇಳುವ ರೀತಿಯಲ್ಲಿ ಹೋಗ್ತಾ ಇದೆ. ಫುಡ್ ಉತ್ಪನ್ನ ಆಗಿ ಅಲ್ಲ, ಆದರೆ ಅಲ್ಲಿ ಉಪಯೋಗಿಸುವಂಥದ್ದು ಸೇಮ್ ಜಗಿಲಿಕ್ಕೆ, ಅದನ್ನು ಸ್ಲೈಸ್ ಮಾಡಿ ಚಿಪ್ಸ್ ಮಾಡಿ ಅವರು ಪ್ಯಾಕ್ ಮಾಡಿ ರಿಲಿಜಿಯಸ್ ಪ್ರಾಡಕ್ಟ್ ಅಂತೇಳಿ ಕಳಿಸ್ತಾರೆ. ಸೊ ನಮಗೆ ಯಾಕೆ ಈ ರೀತಿಯ ಒಂದು ರಿಲಿಜಿಯಸ್ ಪ್ರಾಡಕ್ಟ್ ಮಾಡಿ ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಕ್ಕೆ ಕಳಿಸಬಾರ್ದು? ಅಲ್ಲಿಯ ಒಂದು ಕನ್ಸ್ಯೂಮರ್ ಕ್ಲಸ್ಟರ್ನ ಜೊತೆಗೆ ಯಾಕೆ ನಮಗೆ ಜಾಯಿನ್ ಆಗಬಾರ್ದು ಎಂಬ ಬಗ್ಗೆ ನಾವು ಇನ್ನಷ್ಟು ಚಿಂತನೆಗಳನ್ನು ನಡೆಸಬೇಕಾದ ಅಗತ್ಯ ಇದೆ. ಇದಕ್ಕೆ ನಾವು ಈಗಾಗಲೇ ಇರುವಂತಹ ಸಿಸ್ಟಮನ್ನು ಬಳಸುವುದಾ ಅಥವಾ ನಮ್ಮದೇ ಆದಂಥ ಸಿಸ್ಟಮ್ಗಳನ್ನು ನಾವು ಬಳಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವ ವಿಷಯದ ಬಗ್ಗೆ ನಾವು ಹೆಚ್ಚು ಇಲ್ಲಿ ಈಗ ಜೊತೆಗೂಡಿ ಚಿಂತನವನ್ನು ಮಾಡೋಣ. ಸೊ ಇದರಿಂದಾಗಿ ಸಾಧ್ಯ ಆಗ್ಬೋದು ಅಂತ ಅನ್ನಿಸ್ತದೆ. ಇನ್ನು
ತಳಿಗಳ ಬಗ್ಗೆ ಕನ್ಫ್ಯೂಷನ್ ಅಂತ ಹೇಳಿದ ರೀತಿಯಲ್ಲಿ ನಮಗೆ ಇನ್ನೊಂದು ಕನ್ಫ್ಯೂಷನ್ ಇರುವಂಥದ್ದು ನಮ್ಮ ಇಂಟರ್ ಕ್ರಾಪ್ಸಿನ ಬಗ್ಗೆ. ನಾನು ಪ್ರತಿಯೊಂದು ಜಾಗದಲ್ಲಿ ಮಾತಾಡುವ ಕೃಷಿಕರ ಜೊತೆ ಹೇಳ್ತಾ ಇದ್ದೆ, ನಮಗೆ ನಮ್ಮ ಎಡೆಬೆಳೆಗಳು ಅತ್ಯಂತ ಮುಖ್ಯ. ನಮಗೆ ಅದನ್ನು ನಾವು ಸೋಲುವಾಗ ನಮ್ಮನ್ನು ಹತಾಶೆಯಿಂದ ಉಳಿಸಲಿಕ್ಕೆ ನಮಗೆ ಎಡೆಬೆಳೆಗಳು ಮುಖ್ಯ ಅಂತೇಳಿ. ಉದಾಹರಣೆಗೆ ಬೇಕಾದರೆ ಕೊಕ್ಕೋ ಇರ್ಬೋದು, ಅಥವಾ ಕಾಳುಮೆಣಸು ಇರ್ಬೋದು, ತೆಂಗಿನಕಾಯಿ ಇರ್ಬೋದು. ಇವತ್ತು ಒಂದು ಎರಡು ಕ್ರಾಪ್ಗಳು ಫೇಲ್ಯೂರ್ ಆಗಿರ್ಬೋದು, ಆದರೂ ಕೂಡ ನಮ್ಮ ಅಡಿಕೆ ಈಗ ಒಳ್ಳೆ ಚೆನ್ನಾಗಿ ನಡೀತಾ ಉಂಟು. ಸೊ ಆ ಅಡಿಕೆ ಕಡಿಮೆ ಆಗುವಾಗ ನಮಗೆ ತೆಂಗಿನಕಾಯಿ ಅಥವಾ ಕಾಳುಮೆಣಸು ಸಹಾಯ ಹಸ್ತ ನೀಡ್ತದೆ. ಸೊ ಅದರ ಪ್ರಾಡಕ್ಟನ್ನು ನಾವು ಈಗಾಗಲೇ ನಿರ್ಮಿಸ್ತಾ ಇದ್ದೇವೆ. ಹಲವಾರು ಜನ ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಮಾರ್ಕೆಟಿಂಗಿನ ಜೊತೆಗೆ ಯಾಕೆ ನಾವು ನಮ್ಮ ಅಡಿಕೆ ಪ್ರಾಡಕ್ಟನ್ನು ಕೂಡ ಅದರ ಜೊತೆಗೆ ಪುಷ್ ಮಾಡಬಾರ್ದು? ಸೊ ಇದನ್ನು ಕೂಡ ನಾವು ಗಮನಿಸಬೇಕಾದ ಅಗತ್ಯ ಇದೆ. ಮತ್ತು ಆಮೇಲೆ ನಮ್ಮ ಈ ಫೋಕಸ್, ನಾನು ಮೊದಲಿಂದ ಹೇಳ್ತಾ ಬಂದಿದ್ದೇನೆ, ಇವತ್ತು ನಾವು ಡಿಫೋಕಸ್ ಆಗ್ತಾ ಇದ್ದೇವೆ ಅಥವಾ ನಮಗೆ ಕನ್ಫ್ಯೂಷನ್ ಇದೆ, ಹಲವಾರು ಕನ್ಫ್ಯೂಷನ್ ಇದೆ. ಇದರಿಂದಾಗಿ ನಮಗೆ ಒಂದು ಬಿಸಿನೆಸ್ಸಿನ ರೀತಿಯ ಒಂದು ವಿಷನ್ ಇಲ್ಲ ಅಂತೇಳಿ. ಸೊ ಆ ವಿಷನ್ನಿಗೆ ನಾವು ಈ ಹಲವಾರು ಎಡೆಬೆಳೆಗಳನ್ನು ಬಿಟ್ಟು ನಾವು ಎರಡೇ ಎಡೆಬೆಳೆಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಂಬ ಚಿಂತನೆ ಅಗತ್ಯ. ಸೊ ಉದಾಹರಣೆಗೆ ಹಲಸು ಇರ್ಬೋದು, ಬಾಳೆಕಾಯಿ ಇರ್ಬೋದು, ಅಥವಾ ಮರಗೆಣಸು ಇರ್ಬೋದು, ಅಥವಾ ಜೇನು ವ್ಯವಸಾಯ ಇರ್ಬೋದು. ಸೊ ಇದರ ಪ್ರಾಡಕ್ಟ್ ನಾವು ಒಂದು ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಅಡಿಕೆಯನ್ನು ಕೂಡ ನಾವು ಒಂದು ಚಿಕ್ಕ ರೀತಿಯಲ್ಲಿ ಮಾರ್ಕೆಟಿಂಗನ್ನು ಆರಂಭಿಸಿ ನಮಗೆ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಕನ್ಸ್ಯೂಮರ್ಸಿಗೆ ನಮಗೆ ನೇರವಾಗಿ ಮಧ್ಯವರ್ತಿಗಳನ್ನು ಬಿಟ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಇದು ಈ ಉದ್ಯಮಶೀಲ ಒಂದು ಚಿಂತನೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾದ್ದು ಅಂತೇಳಿ ನನಗೆ ಅನ್ನಿಸ್ತದೆ. ಸೊ ಈ ರೀತಿ ಈ ಕಾಮರ್ಸಿನ ಕಡೆಗೆ ನಮ್ಮ ಒಂದು ಒಲವನ್ನು, ಅದೇ ರೀತಿ ಬ್ರ್ಯಾಂಡಿಂಗ್, ನಮ್ಮದೇ ಆದಂತಹ ಒಂದು ಬ್ರ್ಯಾಂಡಿಂಗನ್ನು ನಾವು ರೂಪೀಕರಿಸಬೇಕು. ಇದರಿಂದಾಗಿ ನಮಗೆ ಒಂದು ಐಡೆಂಟಿಟಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತು ನಮಗೆ ಇದರಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅನ್ನಿಸ್ತದೆ. ಮತ್ತು ನಾನು ಇನ್ನೂ ಹೆಚ್ಚು ಈ ಬಗ್ಗೆ ಮುಂದುವರಿಸುವುದರಲ್ಲಿ ದೊಡ್ಡ ಇದು ಪ್ರಯೋಜನ ಬರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಕಾಸ್ಟ್ ಆಫ್ ಕಲ್ಟಿವೇಷನ್ ನಾನು ಈಗ ಇವರು ವೇಣು ಶರ್ಮಾ ಅವರು ಹೇಳಿದ ರೀತಿಯಲ್ಲಿ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಕ್ಯಾಲ್ಕುಲೇಷನ್ ಮಾಡಿದೆ. ಸೊ ಆವಾಗ ನಮಗೆ ಈ ಹಿಂದೆ ನಮಗೆ 2016ರಲ್ಲಿ ಒಮ್ಮೆ CPCRIಯಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಕ್ಯಾಲ್ಕುಲೇಟ್ ಮಾಡಿ 200 ರೂಪಾಯಿ ಅಂತೇಳಿ ಹಾಕಿದರು, 200 ರೂಪಾಯಿ ಪರ್ ಕಿಲೋ ಚಾಲಿ ಅಡಿಕೆಗೆ. ಸೊ ಅದು ಈಗ ಆ ಕ್ಯಾಲ್ಕುಲೇಷನ್ನು ಸ್ವಲ್ಪ ಗಮನಿಸಿ ನೋಡಿದರೆ ನಮ್ಮ ಹವಾಮಾನದ ಏರುಪೇರು, ಅದೇ ರೀತಿ ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆ, ಅವರ ವೇಜಸ್ ಇದೆಲ್ಲ ನೋಡಬೇಕಾದ್ರೆ ನಮಗೆ ಸಾಮಾನ್ಯ 300-350ಕ್ಕೆ ಬರ್ತದೆ ಮಿನಿಮಮ್ ಕಾಸ್ಟ್ ಆಫ್ ಕಲ್ಟಿವೇಷನ್. ಸೊ ಅದು ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬೋದು, ಯಾಕೆಂದರೆ ನಾವೆಲ್ಲರೂ ಒಂದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ ಅಥವಾ ಒಂದೇ ರೀತಿ ಕೃಷಿ ಮಾಡ್ತಾ ಇಲ್ಲ. ನಾವು ಹಲವಾರು ರೀತಿಯಲ್ಲಿ ಬೇರೆ ಉದ್ಯಮಗಳ ಜೊತೆಗೆ ಅಥವಾ ಬೇರೆ ನಮ್ಮ ಬಿಸ್ನೆಸ್ಸಿನ ಜೊತೆಗೆ ನಾವು ಕೃಷಿಯನ್ನು ಮುಂದುವರಿಸ್ತಾ ಇರುವಾಗ ನಮಗೆ ಅದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಅಥವಾ ಅದು ದೊಡ್ಡ ಒಂದು ಜಮೀನ್ದಾರಿಕೆಯ ರೀತಿಯಲ್ಲಿ ಕೃಷಿ ಮಾಡೋರಿಗೆ ಸ್ವಲ್ಪ ಒಂದು 275 ಅಲ್ಲಿವರೆಗೆ ಕಡಿಮೆ ಕೂಡ ಆಗ್ಬೋದು. ಸೊ ಈ ರೀತಿ ನೋಡಿದಾಗ ನಮಗೆ ಒಂದು 5 ವರ್ಷ ಒಂದು ಮೇಂಟೆನೆನ್ಸ್ ಕಾಸ್ಟ್ ಬೇಕಂತ ಹೇಳಿದರೆ ಸಾಮಾನ್ಯ ಒಂದು 4.5ರಿಂದ 5 ಲಕ್ಷ ನಮಗೆ ಮೇಂಟೆನೆನ್ಸ್ ಕಾಸ್ಟ್ 1 ಹೆಕ್ಟೇರಿಗೆ ಬರ್ತದೆ ಅಂತೇಳಿ ಇದ್ದರೆ, ನಮಗೆ ಸಾಮಾನ್ಯ ಒಂದು 35 ವರ್ಷದ ಲೈಫ್ ಸ್ಪ್ಯಾನ್ ಇದೆ ಅಂತ ಆದರೆ ಒಂದು 8ನೇ ವರ್ಷ ಅಥವಾ 10ನೇ ವರ್ಷದಿಂದ ಒಂದು 25 ಕ್ವಿಂಟಲ್ ಉತ್ಪಾದನೆ 1 ಹೆಕ್ಟೇರಿಂದ ಸಾಧ್ಯ ಆದರೆ ಸಾಮಾನ್ಯ ವರ್ಷಕ್ಕೆ ಒಂದು 12 ಲಕ್ಷ. ಆಮೇಲೆ ಈಗಿನ ಬೆಲೆಯಲ್ಲಿ ಒಂದು 480 ರೂಪಾಯಿ ಅಥವಾ 500 ರೂಪಾಯಿ ಬೆಲೆಯನ್ನು ಇಟ್ಕೊಂಡ್ರೆ ಸಾಮಾನ್ಯ ಅಷ್ಟು ಆದಾಯ ಬರಲಿಕ್ಕೆ ಸಾಧ್ಯ ಇದೆ ಅಂತಾಳೆ. ಆದರೆ ಯಾವ ರೀತಿ ನಾವು ಇದನ್ನು ಒಂದು ಉದ್ಯಮದ ರೀತಿಯಲ್ಲಿ ಯಾವ ರೀತಿ ನೋಡಬೇಕು ಎಂಬ ಬಗ್ಗೆ ನಮ್ಮ ಈಗ ಇಲ್ಲಿ ಹಲವಾರು ಎಕ್ಸ್ಪರ್ಟ್ಸ್ ಇದ್ದಾರೆ. ಉದಾಹರಣೆಗೆ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಇವರ ಜೊತೆ ಎಲ್ಲ ಇಕಾನಮಿಕ್ಸನ್ನು ತಿಳ್ಕೊಂಡು ನಾವು ಇದನ್ನು ಇನ್ನಷ್ಟು ರಿಫೈನ್ ಮಾಡೋಣ. ಆಮೇಲೆ ನಮ್ಮದೇ ಆದ ಕ್ಲಸ್ಟರ್ ರೂಪೀಕರಣಕ್ಕೆ ಸಾಧ್ಯವಾ ಎಂಬ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡೋಣ. ಸೊ ಇವತ್ತಿನ ಒಂದು ಒಳ್ಳೆಯ ಒಂದು ಬಿಗಿನಿಂಗ್ ನಾವು ಎಲ್ಲ ಇವತ್ತು ಸೇರಿದ್ದೇವೆ. ಒಂದು ಉದ್ಯಮದ ರೀತಿಯಲ್ಲಿ ಇದನ್ನು ನೋಡೋಣ ಅಂಥೇಳಿ ಇಲ್ಲಿವರೆಗೆ ನೋಡ್ತಾ ಇದ್ದ ಆ ಒಂದು ಕಾನ್ಸೆಪ್ಟನ್ನು ನಾವು ಯಾಕೆ ವಿಷನನ್ನು ಕ್ಲಿಯರ್ ಮಾಡ್ಕೊಳ್ಬಾರ್ದು ಅಂತ ಹೇಳುವ ಬಗ್ಗೆ ಇನ್ನಷ್ಟು ಚಿಂತನೆಗಳನ್ನು ಮಾಡೋಣ. ನಿಮಗೆ ನಮ್ಮ ಪಯಸ್ವಿನಿ ಕ್ಲಬ್ ಹೌಸ್ ವೇದಿಕೆ ಮುಕ್ತವಾಗಿ ಇದೆ. ಪ್ರತಿಯೊಬ್ಬರು ಪ್ರತಿ ವಾರ ಬಂದು ನಿಮ್ಮ ಆಶಯಗಳನ್ನು ಆದಿತ್ಯವಾರ ನಾವು 7 ಗಂಟೆಗೆ ಆನ್ಲೈನ್ ಆಗಿ ಬರ್ತಾ ಇದ್ದೇವೆ ಪಯಸ್ವಿನಿ ಕ್ಲಬ್ ಹೌಸ್ನಲ್ಲಿ. ಸೊ ಇದರಲ್ಲಿ ನಿಮ್ಮ ಆಶಯಗಳನ್ನು ವ್ಯಕ್ತ ಮಾಡ್ಬೋದು ಅಂತ ಹೇಳ್ತಾ ಹೆಚ್ಚು ಸಮಯವನ್ನು ನಾವು ಇನ್ನು ಮುಂದಿನ ಚರ್ಚೆಗಳಲ್ಲಿ ಮಾಡೋಣ. ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ. ಸೊ ಎಕ್ಸ್ಪರ್ಟ್ಸ್ ಅನುಭವಿಗಳಿಗೆ ಈ ವೇದಿಕೆಯನ್ನು ಬಿಟ್ಟುಕೊಟ್ಟು ನಾನು
ವಿರಮಿಸ್ತೇನೆ. ನಮಸ್ಕಾರ, ಧನ್ಯವಾದ. ಮುಳಿಯ ಪ್ರತಿಷ್ಠಾನದವರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ತುಂಬ ಧನ್ಯವಾದಗಳು. ಯಾವುದಾದ್ರೂ ಪ್ರಶ್ನೆ ಇದ್ದರೆ ನಾನು ಪುರಂದರ್ ಹ್ಯಾಂಡಲ್ ಮಾಡ್ತೇವೆ. ನಾವು ಕೃಷಿಯನ್ನು ಬೆಳೆಸುವುದು ಸಹಜ. ಆ ಬೆಳೆಸಿದ್ದನ್ನು ಮಾರುಕಟ್ಟೆ ಹೋಗಿ ಮಾರಾಟ ಹಣ ಸರಿಯಾಗಿ ನಮಗೆ ಹಣ ಸಿಕ್ಕಿದರೆ ಮಾತ್ರ ಅದನ್ನು ಸಫಲತೆಯನ್ನು ಸಾಧಿಸ್ಬೋದು. ಉದಾಹರಣೆಗೆ ಅಡಿಕೆ ಮಾರುವಾಗ ಗೋಣಿ ತೂಕವನ್ನು ಸರಾಸರಿ 100-200 ಮೈನಸ್ ಮಾಡ್ತಾರೆ ಪ್ರತಿಯೊಂದು ಅಂಗಡಿಯಲ್ಲೂ. ಅದರಲ್ಲಿ 900 ಗ್ರಾಮಿನ ಗೋಣಿಗಳುಂಟು, 200 ಇರುವ ಗೋಣಿಗಳುಂಟು. ಸರಾಸರಿ ಮಾಡ್ತಾರೆ. ನಾವು ಜಗಳ ಮಾಡಿದರೆ ಮಾತ್ರ ಗೋಣಿಯನ್ನು ಪ್ರತ್ಯೇಕ ತೂಕ ಮಾಡಿ ಮೈನಸ್ ಮಾಡ್ತಾರೆ. ಇನ್ನೊಂದು, ಬಾಳೆಕಾಯಿಯಲ್ಲಿ 10ಕ್ಕೆ 1 kg 10 kg 1 kg ಮೈನಸ್ ಮಾಡುವಂಥ ನಿಯಮ ಉಂಟಾ ಅಂತ ಅದರ ಬಗ್ಗೆ ನಮಗೆ ಮಾಹಿತಿ ಬೇಕು. ಅವರ ಪ್ರಶ್ನೆಯಲ್ಲೇ ಉತ್ತರ ಸಹ ಉಂಟು. ಹೌದೌದು, ಅಂದರೆ ಇದೆಲ್ಲ ಬಿಸಿನೆಸ್ ಟ್ಯಾಕ್ಟಿಕ್ಸು. ಅಲ್ಲಿ ನಿಮಗೆ ಜಾಸ್ತಿ ಹಣ, ನಿಮಗೆ ಜಾಸ್ತಿ ಕೊಡ್ತೇನೆ ಮೌಲ್ಯ ಅಂತ ಹೇಳ್ಕೊಂಡು ಅವರು ಪ್ರಾಫಿಟ್ ಮಾಡಲಿಕ್ಕೆ ಇರುವಂಥ ಒಂದು ಸೂತ್ರಗಳಷ್ಟೇ ಇದೆಲ್ಲ. ಅದನ್ನು ನಾವು ನಿಭಾಯಿಸಬೇಕು. ಯಾವ ರೀತಿಯಲ್ಲಿ ಎಲ್ಲಿ ನಮಗೆ ಟ್ರಾನ್ಸ್ಪ್ಯಾರೆಂಟ್ ಬಿಸಿನೆಸ್ ಎಲ್ಲಿದೆ ಅಲ್ಲಿ ನಾವು ಬಿಸಿನೆಸ್ ಮಾಡೋದು ಉತ್ತಮ. ಅಲ್ಲ, ನಾವು ಉದ್ಯಮದ ಕೃಷಿಕ ಬೆಳೆ ಬೆಳೆಸಿದ್ರೆ ಸಾಲದು, ಅದರ ಪ್ರತಿಫಲ ಸಿಕ್ಕಬೇಕಿದ್ರೆ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ನಿಯಮ ರೀತಿಯಾಗಿ ಅದು ಜಾರಿ ಆಗಬೇಕು. ಅಲ್ಲ, ಅವರ ನಿಜವಾಗಿ ವ್ಯಾಲಿಡ್ ಪಾಯಿಂಟು. ಇದರ ಬಗ್ಗೆ ನಾವು ಬಹುಶಃ ನಮ್ಮ ಇಂಟರ್ನಲ್ ಒಂದು ಟೀಮ್ ಮಾಡಿ ಆ ಡಿಟೇಲಿಂಗ್ ಮೇಲೆ ನಾವೊಂದು ಮಾತಾಡ್ಬೋದು ಅಂತ. ಹೌದೌದು, ಆ್ಯಕ್ಚುಲಿ ಅದಕ್ಕೆ ಏನಾದರೂ ಉತ್ತರ ಯಾರಾದರೂ ಸಭೆಯಿಂದ ಬಂದರೆ ಕೊಡ್ಬೋದು. ಓಕೆ, ನೆಟ್ ವೆಯ್ಟ್ ಆ ಬಗ್ಗೆ ಅವರು ಉಲ್ಲೇಖನೆ ಮಾಡಿದ್ದು. ಎಸ್, ನಾವು ಈಗ ಇಲ್ಲಿ ಬಂದ ಎಲ್ಲರ ಸಂಖ್ಯೆ ನಮ್ಮ ಹತ್ರ ಇದೆ. ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗದಿದ್ದರೆ ಆ ಉತ್ತರವನ್ನು ಆ ಗ್ರೂಪ್ ಮೂಲಕ ಅಥವಾ ನಿಮ್ಮ ಮೂಲಕ ನಾವು ಕಳಿಸ್ತೇವೆ ಅದನ್ನು ಎಲ್ಲರಿಗೆ. ಎಲ್ಲರಿಗೆ ಇಲ್ಲಿ ನಾನು ಎಲ್ಲರ ನಂಬರನ್ನು ನಾವು ಮುಳಿಯದವರು ತಗೊಂಡದ್ದು ಯಾಕೆ ಹೇಳಿದರೆ, ನಾನು ಮತ್ತೆ ಫೀಡ್ಬ್ಯಾಕಲ್ಲಿ ಅದನ್ನು ಹೇಳ್ತೇನೆ, ಆಯಿತಾ? ನಿಮಗೆ ಉತ್ತರ, ಸಮಂಜಸವಾದ ಉತ್ತರವನ್ನು ಸಹ ನಿಮಗೆ ಕಳಿಸುವ ವ್ಯವಸ್ಥೆ ಆಗಿದೆ. ಕೇಳಿದೆ, ಯಾರಾದರೂ ಉತ್ತರ ಕೊಡುವವರಿದ್ದರೆ ಉತ್ತರ ಕೊಡ್ಬೋದು. ಅಲ್ಲ ಸರ್, ನಮ್ಮ ಪ್ರಶ್ನೆ 3 ಬಗೆಯ ತಳಿ ಅಂತ ನೀವು ಹೇಳಿದ್ದೀರಲ್ಲ, ಈಗ ಜಾಸ್ತಿ ತಳಿ ಉಂಟು ನಮ್ಮಲ್ಲಿ, ಈಗಲೇ ತುಂಬ ಆಗಿದೆ. ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಎಲ್ಲ ರೈತರಿಗೆ ಕೊಡಬೇಕಂತೇಳಿ. ಈಗ ಸೈಗಾನ ಮತ್ತು ಇಂಟರ್ಮಂಗಲ ಅಲ್ಲಿಂದು ಕ್ರಾಸ್ ಆದಂಥ ಒಂದು ಗಿಡ ಉಂಟು, ಅಥವಾ ಇಲ್ಲಿ ನಮ್ಮ ವಿಟ್ಲ CPCR ಅಲ್ಲಿ, ಅದು ಯಾವುದಕ್ಕೆ ಒಳ್ಳೆಯದು, ಯಾವ ಭೂಮಿಗೆ ಒಳ್ಳೆಯದು ಅಂತೇಳಿ ಒಂದು ಅಭಿಪ್ರಾಯ ನೀವು ತಿಳಿಸಿದರೆ ಒಳ್ಳೆಯದಂತೇಳಿ. ಈಗ 10 ಬಗೆ ಗಿಡವನ್ನು ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ನಮ್ಮ ಭೂಮಿಗೆ, ನಮ್ಮ ಏರಿಯಾಕ್ಕೆ ಆಗುವಂಥ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಒಳ್ಳೆಯದಂತೇಳಿ ಅಭಿಪ್ರಾಯ. ಹೌದು, ಇಲ್ಲಿ ನಿಜವಾಗಿಯೂ ಸೈಂಟಿಫಿಕಲಿ ಸ್ಪೀಕಿಂಗ್ ಅವುಗಳೆಲ್ಲ ವೆರೈಟಿಗಳು, ಬೇರೆ ಬೇರೆ ವೆರೈಟಿಗಳು. ಅದೇ ರೀತಿ ಈಗ ನೀವು ಹೇಳಿದ್ರಿ ಸೈಗೋನ್ ಮತ್ತು ಇಂಟರ್ಮಂಗಳ ಕ್ರಾಸ್, ಆ ರೀತಿ ಕ್ರಾಸ್ ನಮ್ಮ ತೋಟಗಳಲ್ಲಿ ಆಗೋದಿಲ್ವಾ? ನಾವು ಹತ್ರ ಈ ಇಂಟರ್ಸೇ ಮಂಗಳ ಮತ್ತು ನಮ್ಮ ಲೋಕಲ್ ಅಡಿಕೆಗಳನ್ನು ಒಟ್ಟೊಟ್ಟಿಗೆ ಮಾಡುವಾಗ ನಮಗೆ ಅದರಲ್ಲಿ ಆಗೋದಿಲ್ವಾ? ಅದರಿಂದ ಒಳ್ಳೆ ಗೊನೆಗಳನ್ನು ತೆಗೆದು ಬೀಜವನ್ನು ಇಟ್ಟುಕೊಂಡು ನಾವು ಗಿಡ ಮಾಡೋದಿಲ್ವಾ? ಆವಾಗ ನಮಗೆ ಅದರಲ್ಲಿ ಕೂಡ ಹೈಬ್ರಿಡ್ಗಳು ಸಿಗುತ್ತವಲ್ಲ. ಸೊ ಈ ರೀತಿ ನೋಡಿದರೆ, ಈಗ ನಾನು ಮುರಳೀಕೃಷ್ಣ, ಇನ್ನೊಬ್ಬರು ವಿಶ್ವೇಶ್ವರ, ಮತ್ತೊಬ್ಬರು ವೇಣು ಅಂತೇಳಿ ಹೆಸರಿರುವ ಹಾಗೆ ಈಗ ನಮ್ಮ ಮಕ್ಕಳಿಗೆ ನಾವು ಹೆಸರಿಡ್ತೇವೆ. ಸೊ ಈ ರೀತಿ ಹಲವಾರು ಹೆಸರಿನ ತಳಿಗಳು ಇಲ್ಲಿ ಇವೆ. ಆದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಸೌತ್ ಕೆನರಾ ಲೋಕಲ್ ಅಂತ ಹೇಳುವಂಥ ಒಂದು ಫಾರ್ಮರ್ಸ್ ವೆರೈಟಿ ಏನಿದೆ ಅದನ್ನು ನಾವು ಬೆಳೆದಾಗ ಇದರಲ್ಲಿ ನೀವು ಹೇಳಿದ ಯಾವುದೇ ತಳಿಗಳಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಇಳುವರಿ ಸಿಗುವ ಸಾಧ್ಯತೆ ಇದೆ. ಆದ್ದರಿಂದ ಉದ್ಯಮದ ದೃಷ್ಟಿಯಲ್ಲಿ ನೋಡುವಾಗ ನೀವು 3 ತಳಿ ಅಂತೇಳಿ ಇಟ್ಕೊಳ್ಳಿ ಮನಸ್ಸಿನಲ್ಲಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಹೇಳಿರುವಂಥದ್ದು. ಹಾಗಾಗಿ ಜಾಸ್ತಿ ಕನ್ಫ್ಯೂಷನನ್ನು ತಳಿಯ ಬಗ್ಗೆ ಮಾಡಿಕೊಳ್ಬೇಡಿ. ಸೊ ನಮಗೆ ಅಡಿಕೆ ಎಂಬುದು, ಈಗ ನೀವೀಗ ಅಡಿಕೆಯನ್ನು ಉದಾಹರಣೆ ಕ್ಯಾಂಪ್ಕೋಗೆ ಇರ್ಬೋದು ಅಥವಾ ಇಲ್ಲಿ APMCಯಲ್ಲಿ ಇರ್ಬೋದು, ಅಲ್ಲಿ ಕೊಂಡೋದ್ರೆ ನಿಮಗೆ ಈ ಸೈಗಾನ್ ಮಂಗಳ ಅಂತೇಳಿ ಯಾರೂ ನಿಮಗೆ ರೇಟ್ ಕೊಡೋದಿಲ್ಲ. ನಿಮಗೆ ಅಡಿಕೆ ಅಂತೇಳಿ ಚಾಲಿ ಅಡಿಕೆ ಅಥವಾ ಕೆಂಪು ಅಡಿಕೆ ಎಂಬ ಒಂದು ಇದು ಮಾತ್ರ. ಅದು ಈ ಬೇರೆ ಕ್ರಾಪಿನಲ್ಲಿ ಕೂಡ ಇರುವಂಥದ್ದೇ. ಗೇರು ಬೀಜ ತಗೊಂಡೋದ್ರೆ ಅದಕ್ಕೆ ಅಲ್ಲಿ ಭಾಸ್ಕರ ವೆರೈಟಿಗೆ ಬೇರೆ ರೇಟ್ ಅಥವಾ ಇನ್ನೊಂದು ವೆರೈಟಿಗೆ ರೇಟ್ ಜಾಸ್ತಿ ಕಡಿಮೆ ಅಂತ ಹೇಳುವಂಥ ಒಂದು ಇದಿಲ್ಲ. ಅದರ ಆ ಕ್ವಾಲಿಟಿ ಮೇಲೆ ಬರ್ತದೆ. ಆ ಕ್ವಾಲಿಟಿ ಊರಿನ ಅಡಿಕೆಯಲ್ಲೂ ಇರ್ತದೆ ಅಥವಾ ಇದರಲ್ಲಿ ಇರ್ತದೆ. ಸೊ
ವೇಣುವರು ನನಗೆ ಅನ್ನಿಸ್ತದೆ ನಾವು ಚರ್ಚೆಯನ್ನು ಮಾಡ್ತಾ ಹೋದರೆ ಬಹುಶಃ ನಾನು 12 ಗಂಟೆವರೆಗೆ ಈ ರೀತಿ ನಾವು ಬಹುಶಃ ಮುಂದಿನ ಎಕ್ಸ್ಪರ್ಟ್ ಅವರಿಗೆ ವೇದಿಕೆಯನ್ನು ಬಿಡುವ. ಇದು ದಯಮಾಡಿ ನಿಮ್ಮ ಹೆಸರು ಹೇಳಿ. ಮೋನಪ್ಪ ಪೂಜಾರಿ ಅವರು. ಯಾಗೊತ್ತಾ, ಆ ಪರ್ಟಿಕ್ಯುಲರ್ ಉತ್ತರವನ್ನು ಎಕ್ಸ್ಪರ್ಟಿಂದ ಮುಂದಿನ ವಾರದಲ್ಲಿ ಅವ್ರ ಹತ್ರ ಮಾತಾಡಿ ಅವರಿಗೆ ಆ ತಿಳುವಳಿಕೆ ಕೊಡುವ ತನಕ ಈ ಸಂವಾದ ಮುಂದುವರಿತದೆ. ಮೋನಪ್ಪ ಪೂಜಾರಿ ಅವರು ನೋಟ್ಸ್ ಮಾಡ್ತಾರೆ. ಯಾರು ಪ್ರಶ್ನೆ ಕೇಳಿದರೆ ಎಲ್ಲ ನೋಟ್ಸ್ ಇರುತ್ತೆ, ನಿಮ್ಮ ಹತ್ರ ವೈಯಕ್ತಿಕವಾಗಿ ಇರುತ್ತೆ, ಗ್ರೂಪಿಗೂ ಶೇರ್ ಆಗುತ್ತೆ. ಅದಕ್ಕಾಯ್ತು, ಅದೇ ಹೌದು. ಇನ್ನು ಯಾರಾದರೂ ಅಭಿಪ್ರಾಯ ಎಲ್ಲ ಇದ್ದರೆ ಡಾಕ್ಟರ್ ವೇಣು ಮಾತಾಡ್ತಾರೆ ಸಾವಯವ ಕೃಷಿ ಮೇಲೆ. ಎಲ್ಲರಿಗೂ ಧನ್ಯವಾದಗಳು. ಲಾಸ್ಟ್ ಪ್ರಶ್ನೆ. ಹಲೋ, ನಾನು ದುಗ್ಗಪ್ಪಗೌಡ ಅಂತ, ಎಫ್ಒದ ಸ್ಥಾಪಕ ಅಧ್ಯಕ್ಷ. ಮತ್ತು ನಾನು ಅಡಿಕೆಯಲ್ಲಿ ತುಂಬ ತಳಿ ತಯಾರು ಮಾಡಿ ನಾನು ಬೀಜ ಹಾಕಿ ಮಾಡ್ತೇನೆ. ತಳಿ ನಾನು ಯಾವಾಗಲೂ ನಮ್ಮ ಒಂದು ಇದರಲ್ಲಿ ಆಕಾಶವಾಣಿಯಲ್ಲಿ ಹೇಳಿದ್ದೇನೆ, ತಳಿ ಮುಖ್ಯ ಅಲ್ಲ, ಬೀಜ ಮುಖ್ಯ. ತಳಿ ಯಾವುದೇ ರಿಸರ್ಚ್ ಮಾಡಿದವರ ತಳಿ ಮಾತ್ರ ಅಲ್ಲಿ ಇರ್ಬೋದು ಹೊರತು ನಮ್ಮ ತೋಟದಲ್ಲಿ ಜನಗಳು ಅದು ಇದು ಅಂತ ಮಾರಾಟ ಮಾಡ್ತಾರೆ. ಅದಕ್ಕೆ ಒಳಗಾಗಬೇಡಿ. ಅವರು ವ್ಯಾಪಾರ ದೃಷ್ಟಿಯಲ್ಲಿ ನಾವು ರೈತರು ಅಡಿಕೆ ಇವತ್ತು ನಾಳೆ ಫಸಲು ಸಿಗುವುದಲ್ಲ. ಅದಕ್ಕೆ ಏನಾಗಬೇಕಂದ್ರೆ ಬೀಜ ಸೆಲೆಕ್ಷನ್ ಮಾಡಬೇಕು. ಬೀಜ ಯಾವುದೇ ಇರಲಿ, ಎಲ್ಲ ಪರಾಗ ಸಂಪರ್ಕ ಆಗಿ ನೊಣ ಆಗಲಿ ಇನ್ನಿತರ ಆಗಿ ಅದರ ಗುಣ ಇರ್ತದೆ. ಆ ಗುಣ ಹೊಂದಿಕೊಂಡು ತಳಿ ನಟ್ಟು ನಾವು ಕೃಷಿ ಮಾಡಿದರೆ ಮಾತ್ರ ಫಸಲು ತೆಗಿಬೋದು. ಹೆಸರು ಹೇಳಿ ಅದರಲ್ಲಿ ಆ ಮಂಗಳ ಅದು ಇದಂತ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆ ನಾನು ಅದರ ವಿಚಾರದಲ್ಲಿ ಭಾಳ ತುಲನೆ ಮಾಡಿದ್ದೇನೆ. ಈಗ ನಾವು ಈಗ ಬೀಜ ಹೇಗೆ ಸೆಲೆಕ್ಷನ್ ಮಾಡೋದು ತಿಳಿದವರ ಆ ಬೀಜದ ಬಗ್ಗೆ ಮಾತಾಡಬೇಕು ಹೊರತು ಯಾವುದು ಬೀಜ ಹೇಗೆ ತೆಗೆಯುವುದು, ಅದು ಎಷ್ಟು ದಿವಸ ಒಳಗೆ ಮೊಳಕೆ ಬರ್ತದೆ, ಎಷ್ಟು ದಿವಸ ಮೊಳಕೆ ಬಂದರೆ ಅದನ್ನು ಬೀಜ ಬೇರ್ಪಡಿಸಬಹುದು. ಮತ್ತು ನನ್ನ ತಿಳುವಳಿಕೆಯಲ್ಲಿ ಒಂದು ಅನಿಸಿಕೆ ನಾನು ಚರ್ಚೆ ಮಾಡಿದ್ದೇನೆ. ಬೀಜದಲ್ಲಿಯೂ ಒಂದು ಮರಕ್ಕೆ ಪ್ರತಿಯೊಂದಕ್ಕೂ ತೆಂಗು ಅದರ ಬೆನ್ನು ಭಾಗ ಅಂತ ಇರ್ತದೆ ಮರಕ್ಕೆ. ಆ ದೃಷ್ಟಿಯಲ್ಲಿ ನಾನು ತಿಳಿದ ಮಟ್ಟಿಗೆ ಒಂದು ಸುರುವಿಗೆ ಬರುವ ತಿರಿ ಬರುವಂಥದ್ದು ಬೆನ್ನು ಭಾಗ ಅಂತ, ಅದನ್ನು ತೆಂಗು ಭಾಗ ಮಾಡಿದ್ರೆ ಅದು ರೋಗ ನಿರೋಧಕ ಶಕ್ತಿ, ಫಸಲು ಜಾಸ್ತಿ. ನನ್ನ ಅನಿಸಿಕೆ ಸರಿಯ ತಪ್ಪಂತ ತಿಳಿದವರದಕ್ಕೆ ಉತ್ತರ ಕೊಡ್ಬೋದು. ಇದೊಂದು ಒಳ್ಳೆ ಅಭಿಪ್ರಾಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ತೇವೆ. ಒಂದು ಸಣ್ಣ ಬದಲಾವಣೆ ಅಲ್ಲಲ್ಲ, ನಾವು ಅವರದ್ದು ಉದ್ಯಮದ ಹಿನ್ನೆಲೆಯಲ್ಲಿ ಒಂದು ನಿಮಿಷ ನನಗೊಂದು ನಿಮಿಷ ಅಲ್ಲ, ಈಗ ಅಲ್ಲ, ನನ್ನ ಒಂದು ಮಾತು ನಾನು ಹೇಳಿದೆಲ್ಲ ನನ್ನ ಮಾತಲ್ಲಿ ಹೇಳಿದ್ದೇನೆ. ನೀವು ಹೇಳಿದ್ದು ತಪ್ಪು, ಅವ್ರು ಹೇಳಿದ್ದು ಸರಿ ತಪ್ಪು. ಪ್ರಶ್ನೆ ಹೇಳಿ ಒಂದು ಸಣ್ಣ ಬದಲಾವಣೆ. ಈ ಪ್ರಶ್ನೆ ಚರ್ಚೆ ಆದರೆ ನಾವು 1:30ಗೆ ಮುಗಿಯಲ್ಲ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕಾಗದದಲ್ಲಿ ಬರಿಬೇಕು. ನಾನು ಹೇಳಿದಾಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಮೇಲೆ ಇರ್ತಾರೆ, ವೇದಿಕೆಯಿಂದ ಸರಿಯಾದ ಉತ್ತರ ಕೊಡ್ತಾರೆ. ಈಗ ಅಡಿಕೆಯ ತಳಿ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ, ನಮ್ಮ ಹತ್ರ ಮಾತಾಡ್ತಾರೆ. ಹಾಗಾಗಿ ಚರ್ಚೆ, ನಿಮ್ಮ ಪ್ರಶ್ನೆಗಳನ್ನು ಮೊದಲು ಹೇಳಿದಂಗೆ ಬರೆದು ತೆಗೆದುಕೊಳ್ಳಿ. ಡಾಕ್ಟರ್ ವೇಣು ಸಾವಯವ ಕೃಷಿಯ ವ್ಯಾವಹಾರಿಕ ಪ್ರಜ್ಞೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಚರ್ಚೆಗಳು ತಳಿಗಳ ಮೇಲೆ ಇತ್ತು. ಈ ವೇದಿಕೆ ತಳಿಗಳ ಮೇಲೆಗೆ ಸಪರೇಟಾಗಿ ಇನ್ನೊಂದು ದಿನ ಚರ್ಚೆ ಮಾಡೋಣ. ವೇಣು. ಡಾಕ್ಟರ್ ವೇಣು ವೈದ್ಯಕೀಯ BAMS ಓದಿ ಅದನ್ನು ಬಿಟ್ಟು ಫುಲ್ ಟೈಮ್ ಕೃಷಿಗೆ ಹೋದವರು. ಒಳ್ಳೆ ಮೆಣಸನ್ನು ಬೋನಸ್ ಹಿನ್ನೆಲೆಯಲ್ಲಿ, ವ್ಯವಹಾರದ ಹಿನ್ನೆಲೆಯಲ್ಲಿ ಮಾತನಾಡ್ತಾರೆ, ಸಾವಯವ ಕೃಷಿ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಎಲ್ರಿಗೂ ವಂದನೆಗಳು. ಮೊದಲಾಗಿ ಮುಳಿಯ ಜ್ಯುವೆಲ್ಲರ್ಸ್ ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಹೇಳಿದರೆ, ಕೃಷಿಕರನ್ನು ಸಾಮಾನ್ಯವಾಗಿ ಹಿಂದಿನ ಬೆಂಚಿನಲ್ಲಿ ಕುಳಿತುಕೊಳ್ಳಿಸುವಂತಹ ಒಂದು ವ್ಯವಸ್ಥೆ ನಾವು ಎಲ್ಲ ಕಡೆ ಕಾಣ್ತಾ ಇದ್ದೇವೆ. ಆದರೆ ಇವತ್ತು ಅಂತಹ ಕೃಷಿಕರನ್ನು ಮುಂದಿನ ಬೆಂಚಿಗೆ ತಂದಂತಹ ಮುಳಿಯ ಜ್ಯುವೆಲ್ಲರ್ಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ವೇಣು ಶರ್ಮಾ ಅವರು ಒಂದು ಮಾತು ಹೇಳಿದರು ನನ್ನ ಹತ್ರ, ನೀನು ಸಾವಯವ ಕೃಷಿಯ ಬಗ್ಗೆ ಮಾತಾಡಬೇಕು ಅಥವಾ ಯಾವುದು. ಬಹುಶಃ ಇಲ್ಲಿರುವಂತಹ ಒಳ್ಳೆ ಕೃಷಿಕರ ಮುಂದೆ ನಾನೊಬ್ಬ ಟೈಲೆಂಡರ್ ಬ್ಯಾಟ್ಸ್ಮ್ಯಾನ್ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿದರೆ ತುಂಬ ಒಳ್ಳೆ ಕೃಷಿಕರಿದ್ದಾರೆ, ನನಗೆ ಅವರ ಪರಿಚಯ ಇದೆ. ಅವರ ಮುಂದೆ ನನ್ನ ಅನಿಸಿಕೆಗಳನ್ನು ಮಾತ್ರ, ನನ್ನ ಅನುಭವಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ದೊಡ್ಡ ಕೃಷಿಕ ಅಲ್ಲ, ಆದರೂ ಕೂಡ ಕೆಲವೊಂದು ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪೇಟೆಗೆ ಹೋಗಿ ಕಲಿತು ಡಾಕ್ಟ್ರಾಗಿ, ಇಂಜಿನಿಯರ್ ಆಗಿ ಅಥವಾ ಬೇರೆ ವೃತ್ತಿಗಳನ್ನು ಮಾಡಿದಂಥವರು ಹಳ್ಳಿಗಳಲ್ಲಿ ಜಾಗ ತಗೊಂಡು ಅಥವಾ ಇದ್ದಂತಹ ಜಾಗವನ್ನು ಕೃಷಿ ಮಾಡ್ತೇನೆ, ನಾನು ಏನಾದರೂ ಒಂದು ಸಾಧಿಸಬೇಕು ಅಂತ ಹೇಳುವಂತಹ ಒಂದು ವಿಚಾರದಲ್ಲಿ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಬಹುಶಃ ಅವರಿಗೆ ಅಲ್ಲಿಯ ಸ್ಟ್ರೆಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ಅಥವಾ ಅವರಿಗೆ ನಿಜವಾದ ಆಸಕ್ತಿ ಇದೆಯಾ ಗೊತ್ತಿಲ್ಲ. ಆದರೆ
ಈ ಒಂದು ಸಾಹಸವನ್ನು ನಾನು 25 ವರ್ಷ ಮೊದಲೇ ಮಾಡಿದೆ. ಹೇಳಿದರೆ 25 ವರ್ಷದ ಹಿಂದೆ ನನ್ನ ಪದವಿಯನ್ನು ಮುಗಿಸಿದ ತಕ್ಷಣ ನಮಗೆ ಇದ್ದ ಜಮೀನು ಅದನ್ನು ನೋಡಿಕೊಂಡು ಯಾಕೆ ಇರಬಾರ್ದು, ಇದರಲ್ಲಿರುವಂತಹ ಒಂದು ಜೀವನವನ್ನು ಯಾಕೆ ಅನುಭವಿಸಬಾರ್ದು ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ನಾನು ನನ್ನ ತಂದೆಯವರನ್ನು ಸಂಪರ್ಕಿಸಿದೆ. ನಾನು ಅಷ್ಟಾಗುವಾಗ ತಂದೆ ಹೇಳಿದ್ರು, ಏನು ಮಾರೆ ಈ ಕೃಷಿಗೆ ನಾನು ನಿನ್ನನ್ನು ಕೃಷಿ ಬಿಟ್ಟು ಇದಕ್ಕೆ ಹೋಗುವಂತ ಹೇಳಿದ್ದು, ನೀನು ಯಾಕೆ ವಾಪಸ್ಸು ನನ್ನ ಈ ಕಷ್ಟಕ್ಕೆ ಬರ್ತಿ ಅಂತ ಹೇಳಿದರು. ಆದರೂ ಈ ಕೃಷಿಯನ್ನೊಂದು ಚಾಲೆಂಜ್ ಆಗಿ ತೆಕ್ಕೊಳ್ಳುವಂತ ಹೇಳುವ ದೃಷ್ಟಿಕೋನದಿಂದ ಕೃಷಿಯನ್ನು ಪ್ರಾರಂಭಿಸಿದೆ. ಪ್ರಸ್ತುತ ನನ್ನ ಡಾಕ್ಟರ್ ಅಂತ ಹೇಳುವ ಪದವಿ ಬ್ರ್ಯಾಕೆಟ್ನೊಳಗಿದೆ. ನಾನೀಗ ಕೃಷಿಯತ್ತ ಪೂರ್ಣ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಕೃಷಿಕನಾಗಿ ನಾನು ಮುಖ್ಯವಾಗಿ ಕಲಿತದ್ದು ತಾಳ್ಮೆ. ಕೃಷಿಕ ಅಂತ ಹೇಳಿದ್ರೆ ಯಾವತ್ತು ಪ್ರತಿ ಹಂತದಲ್ಲಿಯೂ ಕೃಷಿಕನಿಗೆ ಸೋಲಿದೆ. ಅವ ಆ ಸೋಲುಗಳನ್ನು, ಆ ಹರ್ಡಲ್ಸ್ಗಳನ್ನು ಯಾವಾಗ ಮೆಟ್ಟಿ ನಿಂತು ಮುಂದೆ ಹೋಗ್ತಾನೆ ಆವಾಗ ಮಾತ್ರ ಅವ ಒಬ್ಬ ಸಕ್ಸಸ್ಫುಲ್ ಕೃಷಿಕ ಆಗ್ತಾನೆ. ಕೃಷಿಯ ನನ್ನ ಪ್ರಥಮ 10 ವರ್ಷ ನಾನು ಬಹುಶಃ ಒಂದು ಒಳ್ಳೆ ಅಂಗಿಯೂ ಕೂಡ ಹಾಕಿರಲಿಕ್ಕಿಲ್ಲ. ಯಾಕೆ ಹೇಳಿದರೆ ಅಷ್ಟು ಕಷ್ಟ ಬಂದಂತಹ ವರ್ಷಗಳು ಆ ಕೃಷಿ. ಯಾಕೆ ಹೇಳಿದರೆ ನಾನು ಮನೆಯಲ್ಲಿ ಕೂತದ್ದು 1997ರಲ್ಲಿ. ಆ ವರ್ಷ ಬಂದಂತಹ ಬರಗಾಲ ನಮ್ಮ ಸಂಪೂರ್ಣ ಆರ್ಥಿಕ ಪರಿಸ್ಥಿತಿಯನ್ನು ಹಳಿತಪ್ಪಿಸಿತ್ತು. ಆದರೂ ಕೂಡ ಧೃತಿಗೆಡಲಿಲ್ಲ. ನೋಡುವ, ತಂದೆ ಒಂದು ಮಾತು ಹೇಳಿದರು. ಸಂಜೆ ಒಂದು ದಿವಸ ತಂದೆ ಹತ್ರ ಹೀಗೆ ಡಿಸ್ಕಸ್ ಮಾಡುವಾಗ ತಂದೆಯವರು ಹೇಳಿದ ಒಂದು ಮಾತು ಎಂಥದ್ದು ಹೇಳಿದರೆ, 2 ಕಂಡಿ ಅಡಿಕೆಯಲ್ಲಿ ಜೀವನ ಮಾಡಿ ನಿಮ್ಮನ್ನೆಲ್ಲ ಕಲಿಸಿದ್ದೇನೆ. ನಾನು ಆಯುರ್ವೇದ ಡಾಕ್ಟ್ರು, ನನ್ನ ಇನ್ನೊಬ್ಬಳು ಅಕ್ಕ ಕೂಡ ಆಯುರ್ವೇದಿಕ್ ಡಾಕ್ಟ್ರು, ಮತ್ತು ಇನ್ನೊಬ್ಬಳು ಅಕ್ಕ ಅವರು MSc ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮಾಡಿದ್ದಾರೆ. ಹಾಗಾದ ಕಾರಣ ನಾನು ಈ ಅಷ್ಟು ಕಷ್ಟದಲ್ಲಿದ್ದು ಕೂಡ ನಿಮ್ಮನ್ನು ಕಲಿಸಿದ್ದೇನೆ, ಮತ್ತು ಯಾಕೆ ನಿನಗೊಬ್ಬನಿಗೆ ಇಷ್ಟೀಗ ಇರುವಂಥ ಭೂಮಿಯಲ್ಲಿ ಯಾಕೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಮಾತನ್ನು ಹೇಳಿ ನನ್ನನ್ನು ಹುರಿತುಂಬಿಸಿದರು. ಅದು ಒಂದು ಮುಖ್ಯ ಹೆಜ್ಜೆ. ಇವತ್ತು ಕೂಡ ಅಡಿಕೆಯ ಬೆಳೆ ಅಥವಾ ಯಾವುದೇ ಆರ್ಥಿಕ ಹಿಂದೆ ಬಂದರೆ ತಂದೆಯವರು ಹೇಳಿದ ಆ ಒಂದು ಮಾತು ನನಗೆ ನೆನಪಾಗ್ತದೆ. ಮತ್ತೊಂದು, ಈ ಸಮಯದಲ್ಲಿ ನಾನು ತಂದೆಯವರನ್ನು ಮುಖ್ಯವಾಗಿ ಸ್ಮರಿಸಲೇಬೇಕು. ಯಾಕೆ ಹೇಳಿದರೆ ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳು ಮನೆಯಲ್ಲಿ ಬಂದು ಕೂತು ಅವರು ಅಡಲ್ಟ್ ಆದರು, ಒಂದು 40 ವರ್ಷ ಬಂದರೂ ಹೆಚ್ಚಿನ ಕೃಷಿಕರು ಅವರ ಕೈಗೆ ಬೀಗದ ಕೈಯನ್ನು ಕೊಡ್ತಾ ಇಲ್ಲ. ಅದೊಂದು ದೊಡ್ಡ ದುರಂತ ನಮ್ಮಲ್ಲಿ. ಈ ನನ್ನ ತಂದೆಯವರು ಹಾಗೆಲ್ಲ, ನಾನು ಯಾವುದೇ ಕೆಲಸ ಮಾಡ್ತಿದ್ರು, ನಾನೊಂದು ಹಲವು ಈ ಯೋಜನೆಗಳನ್ನು ಹಾಕಿಕೊಂಡು ಹೊಸ ಯೋಜನೆಗಳನ್ನು ಮಾಡುವಾಗ ಈ ದುಡ್ಡಿನ ಅವಶ್ಯಕತೆ ಬಿದ್ದು ಸಾಲ ತೆಗಿತಿದ್ರು ಕೂಡ ಹೇಳ್ತಿದ್ರು, ತೆಗಿ ನೀನು ಮುಂದೆ ಹೋಗು ಅಂತೇಳಿ. ಆ ಒಂದು ಸದೃಢವಾದಂತಹ ಒಂದು ಬೆಂಬಲ ನನ್ನನ್ನು ಇವತ್ತು ತಂದು ನಿಲ್ಲಿಸಿದೆ. ನಾನು ಸ್ವಲ್ಪ ಕೃಷಿಯಲ್ಲಿ ಸಕ್ಸಸ್ ಆಗಿದ್ದೇನೆ ಅಂತ ಹೇಳ್ಬೋದು. ಹಾಗಿದ್ರೆ ಸಾವಯವ ಕೃಷಿ, ಇವತ್ತು ಸಾವಯವ ಕೃಷಿಯಲ್ಲಿಯೇ ಒಂದು ತುಂಬ ಗೊಂದಲಗಳಿವೆ. ನಮ್ಮನ್ನು ಮಾರ್ಕೆಟಿಂಗ್ ಇವರು ಸಾವಯವ ಕೃಷಿ, ಸಹಜ ಕೃಷಿ, ನೈಸರ್ಗಿಕ ಕೃಷಿ 108 ಹೇಳ್ತಾರೆ. ಯಾವಾಗ ಕೃಷಿಕನಿಗೆ ಪೆಟ್ಟು ಬೀಳ್ತದೆ ಅಂತ ಹೇಳಿದರೆ ಅವನ ತೋಟದಲ್ಲಿ ಏನು ಸಿಕ್ಕದಿರುವಾಗ ಆ ಪೆಟ್ಟು ಗೊತ್ತಾಗೋದು. ಅವನಿಗೆ ಒಮ್ಮೆ ಒಬ್ಬ ಕೃಷಿಕ ಕೆಳಗೆ ಬಿದ್ದರೆ ಅವ ಮೇಲೆ ಬರಬೇಕಾದ್ರೆ 6 ವರ್ಷ ಬೇಕು, 6 ರಿಂದ 7 ವರ್ಷ ಸತತವಾಗಿ ದುಡಿಬೇಕು. ಆವಾಗ ಅವನಿಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡುವವರು ಇದ್ದರೆ ಬರ್ತಾನೆ, ಇಲ್ಲದಿದ್ದರೆ ಅವ ಅಲ್ಲೇ ಕೆಳಗೆ ಹೋಗ್ತಾನೆ, ಅವನ ಜಮೀನನ್ನು ಮಾರಿ ಹೋಗುವಂತಹ ಪರಿಸ್ಥಿತಿ ಇದೆ. ನಾನು ಒಂದು ಆಯುರ್ವೇದ ವೈದ್ಯ ಆದ ಕಾರಣ ಆಯುರ್ವೇದ ಪದ್ಧತಿಯನ್ನು ಕೃಷಿ ಪದ್ಧತಿಯೊಂದಿಗೆ ಸೇರಿಸಿಕೊಂಡು ಹೋದೆ. ಹೇಳಿದರೆ ಆಯುರ್ವೇದ ಅಂತ ಹೇಳಿದರೆ ಕೇವಲ ಒಂದು ಟ್ರೀಟ್ಮೆಂಟ್ ಪಾರ್ಟ್ ಮಾತ್ರ ಅಲ್ಲ, ಅದು ಒಂದು ಜೀವನದ ಪದ್ಧತಿಯಾಗಿರಬೇಕು. ನಾವು ಕೃಷಿಯನ್ನು ಕೂಡ ಒಂದು ಜೀವನದ ಪದ್ಧತಿಯಾಗಿ ನಾವು ಅದನ್ನು ತೆಕ್ಕೊಳ್ಬೇಕು. ಹಿರಿಯ ಅವರು ಕೃಷಿ ವಿಜ್ಞಾನಿ ಅಥವಾ ಕೃಷಿಕ ಅಂತ ಹೇಳ್ಬೋದು, ಅವರನ್ನು ವಿಜ್ಞಾನಿ ಅಂತ ಹೇಳಿದರೆ ತಪ್ಪಾದೀತು. ಚೇರ್ಕಾಡಿ ರಾಮಚಂದ್ರ ರಾಯರು ಒಂದು ಮಾತು ಹೇಳ್ತಾರೆ, ಬೆಳಗ್ಗೆ 10 ರೂಪಾಯಿ ಹಿಡಿದುಕೊಂಡು ಸಂಜೆ 20 ರೂಪಾಯಿ ಮಾಡ್ತೇನೆ ಅಂತ ಹೇಳಿದರೆ ದಯವಿಟ್ಟು ಕೃಷಿಗೆ ಬರಬೇಡ ಮಾರ್ಯ. ಎಂತ ಇದ್ರು ಇದು ಲಾಂಗ್ ಟರ್ಮ್ ಪ್ರಾಸೆಸ್. ನೀವು ತುಂಬ ಇದರಲ್ಲಿ ತಾಳ್ಮೆ ಬೇಕು, ಆವಾಗ ಮಾತ್ರ ಮೇಲೆ ಬರ್ತೀರಿ ಅಂತ ಹೇಳುವಂತಹ ಮಾತನ್ನು ನಾನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ತೇನೆ. ಮನಸ್ಸಿಗೆ ಶರೀರಕ್ಕೆ ಮುದ ಕೊಡುವಂತಹ ಸಾತ್ವಿಕ ರೀತಿಯಲ್ಲಿ ಮಾಡುವ ಕೃಷಿ ಪದ್ಧತಿಯನ್ನು ಸಾವಯವ ಕೃಷಿ ಅಂತ ಹೇಳ್ತಾರೆ. ಹೇಳಿದರೆ ನಮ್ಮ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ನಾಶಪಡಿಸದೆ ಉಳಿಸಿಕೊಂಡು ನಾವು ಈ ಕೃಷಿಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ನಮಗೆ ಬೇಕಾದ ಆಹಾರದ ಉತ್ಪಾದನೆ ಕೂಡ ಇದರಿಂದ ಒಳ್ಳೆಯದಾಗ್ತದೆ, ಇದರ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ. ಆರ್ಥಿಕತೆಯನ್ನು ಸರಿತೂಗಿಸುವಲ್ಲಿ ಕೂಡ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವತ್ತು ಎಲ್ಲ ಕ್ಷೇತ್ರಗಳ ಹಾಗೆ ಕೃಷಿ ಕ್ಷೇತ್ರವು ಕೂಡ ಇವರು ಹೇಳಿದ ಹಾಗೆ ಕೃಷಿಕ ಉದ್ಯಮದ ಅತ್ತ ಹೋಗ್ತಿದೆ. ನಾವು ದನ ಸಾಕಣೆಯಿಂದ ಹಿಡಿದು ಊಟದ ಬಟ್ಟಲಿಗೆ ಬರುವ ಆಹಾರದವರೆಗೆ ನಾವು ಲೆಕ್ಕಾಚಾರ ಮಾಡ್ತೇವೆ. ಕ್ಯಾಲ್ಕುಲೇಟರ್ ಹಿಡ್ಕೊಂಡು
ಇದು ಅಸಲಾಗ್ತದಾ, ಇದು ಅಸಲಾಗ್ಬೋದಾ, ಎಲ್ಲವನ್ನು ಅಸಲಿನಲ್ಲೇ ಲೆಕ್ಕ ಹಾಕ್ತೇವೆ ಹೊರತು ನಾವು ಕೊನೆಗೆ ಈ ಅಸಲನ್ನು ಲೆಕ್ಕ ಹಾಕಿ ಒಂದು ಟೆನ್ಷನ್ ಎಂಬ ಒಂದು ಬಲೆಯೊಳಗೆ ಹೋಗಿಬಿಡ್ತೇವೆ. ಯಾಕೆ ಹೇಳಿದರೆ ಎಲ್ಲವನ್ನು ನಾವು ಈ ಸಂಕೀರ್ಣ ಒಂದು ಸ್ಥಿತಿಗೆ ತಕ್ಕೊಂಡು ಹೋಗಿ ಕೊನೆಗೆ ನಮಗೆ ನಮ್ಮ ಮನಸ್ಸು ಜಟಿಲವಾಗಿ ನಾವು ಮತ್ತೆ ಯಾವುದೋ ಆಸ್ಪತ್ರೆಯೋ ಯಾವುದೋ ತಜ್ಞ ವೈದ್ಯರನ್ನು ಕಂಡು ಡಿಪ್ರೆಷನ್ನಿಗೆ ಔಷಧವನ್ನು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇವತ್ತು ನಮ್ಮೆದುರು ಕಂಡು ಬರ್ತಾ ಇದೆ. ಹಿಂದಿನವರು ಕೃಷಿ ಬದುಕಿನಲ್ಲಿ ಸ್ವಾವಲಂಬಿಗಳಾಗಿ ಸಂತೋಷದ ಬದುಕಿದ್ದರು. ಹೇಳಿದರೆ ನನ್ನ ತಂದೆ ಅದಕ್ಕೆ ಒಂದು ಸಾಕ್ಷಿ. ಅವರ ಎಂಜಿನಿಯರ್ ಆಗಿದ್ದರು. ಆ ಕಾಲದಲ್ಲಿ HAL ಅಲ್ಲಿ ಎಂಜಿನಿಯರ್ ಆಗಿದ್ದಂಥವರು ಬಂದು ಊರಿನಲ್ಲಿ ಕೃಷಿ ಮಾಡಿ ಒಂದು ಸ್ವಾವಲಂಬಿ ಬದುಕು ಕಟ್ಟಿದಂಥವರು. ಅವರೇ ನನಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಇವತ್ತು ನಾವು ಪ್ರಕೃತಿಯನ್ನು ವಿಷಮಯವಾಗಿಸಿ ಅಸಮತೋಲನ ಮಾಡಿದ್ದೇವೆ. ಪ್ರಕೃತಿಯನ್ನು ಸಮತೋಲನದಲ್ಲಿ ಇರಿಸಿದರೆ ಮಾತ್ರ ನಮಗೆ ಇದು ಅಂತ ಪ್ರಕೃತಿಯೇ ಹೇಳ್ತಾ ಇದೆ. ಅದನ್ನು ನಾವು ಯಾವ ರೀತಿಯಲ್ಲಿ ಆದರೂ ಒಪ್ಪಿಕೊಳ್ಳಲೇಬೇಕು. ನಾವು ತಿನ್ನುವ ಆಹಾರ ಎಷ್ಟು ವಿಷಮಯ ಅಂತ ಹೇಳಿದರೆ, ನಾನು ಕೆಲವು ವರ್ಷದ ಹಿಂದೆ ನನ್ನ ಮಗ ಚಿಕ್ಕ ಇದ್ದಾಗ ನಾನೊಂದು ಮನೆಗೆ ಹೋಗಿದ್ದೆ. ಅವಲ್ಲಿ ಅಲಸಂಡೆ ಕೊಯ್ದು ತಿನ್ನಲಿಕ್ಕೆ ಆರಂಭಿಸಿದೆ. ಅಷ್ಟಾಗುವ ಮನೆಯವರು ಹೇಳಿದರು ಬೇಡ 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 ಬೇಡ. ಯಾಕೆ ಹೇಳಿದರೆ ವಿಷ ಬಿಟ್ಟಿದ್ದೇವೆ ನಾವು ಅಂತೇಳಿ. ನಮ್ಮ ಮನೆಯಲ್ಲಿ ನಾವು ಒಳ್ಳೆಯ ಒಂದು ತರಕಾರಿಯೋ ಅಥವಾ ಸಾವಯವದಲ್ಲಿ ಬೆಳೆದಂತಹ ವಿಚಾರ ಆದರೆ ನಮಗೆ ಆ ಒಂದು ಕಷ್ಟ ಬರುವುದಿಲ್ಲ. ಯಾವಾಗ ಬೇಕಾದ್ರೂ ತಿನ್ಬೋದು, ಟೆನ್ಷನ್ ಇಲ್ಲದೆ ಬದುಕ್ಬೋದು. ಮತ್ತು ನಾವು ಹೇಗೆ ಆರ್ಥಿಕತೆಯ ಕುರಿತು ಇದರಲ್ಲಿ ನೋಡ್ಬೋದು ಅಂತ ಹೇಳಿದರೆ, ನಾನು 25 ವರ್ಷಗಳ ಹಿಂದೆ ಬರಗಾಲ ಬಂದಿದೆ ಹೇಳಿದೆ. ಆ ಸಮಯದಲ್ಲಿ ನನಗೆ ಆರ್ಥಿಕವಾಗಿ ತುಂಬ ತೊಂದರೆ ಆಯಿತು. ಅಷ್ಟಾಗುವ ನಾನೊಂದು ದಿವಸ ನನ್ನ ಮಾವನನ್ನು ಕನ್ಸಲ್ಟ್ ಆದೆ. ಆವಾಗ ಅವರು ಹೇಳಿದರು, ನೀನು ಕಾಳು ಮೆಣಸಿನ ಕೃಷಿ ಯಾಕೆ ಮಾಡಬಾರ್ದು ಅಂತ. ಆವತ್ತೇ ರಾತ್ರಿ ಅದರ ಬಗ್ಗೆ ಚಿಂತನೆ ಮಾಡಿದೆ. ಹಲವು ಹಿರಿಯ ಕೃಷಿಕರನ್ನು ಸಂಪರ್ಕಿಸಿದೆ, ತಜ್ಞ ವಿಜ್ಞಾನಿಗಳನ್ನು ಸಂಪರ್ಕಿಸಿದೆ. ಕಾಳು ಮೆಣಸಿನ ಕೃಷಿಯನ್ನು ಪ್ರಾರಂಭಿಸಿದೆ. ಪ್ರತಿ ವರ್ಷ ಕಾಳು ಮೆಣಸನ್ನು ನಡ್ತಾ ಇದ್ದೇನೆ. ಇವತ್ತು ಕೂಡ 25 ವರ್ಷದಿಂದ ಇವತ್ತು ಕೂಡ ಆ ಕೃಷಿಯನ್ನು ಒಂದು ಮನಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ಸಂತೋಷ ಕೊಟ್ಟಿದೆ. ನಾನು ಪ್ರಥಮ ವರ್ಷ 2-3 ವರ್ಷದಲ್ಲಿ 25 kg ಕೊಯ್ಲಿಕ್ಕೆ ಆರಂಭಿಸಿದಂತಹ ಕಾಳುಮೆಣಸು 2 ಟನ್ವರೆಗೆ ಕೊಯ್ಯುವಾಗ ಬಹುಶಃ ಹೃದಯ ತುಂಬಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕಾಳುಮೆಣಸು ಕೃಷಿಯ ಬಗ್ಗೆ ಹೇಳುವಾಗ ಇವತ್ತು ಊಟಕ್ಕೆ ಹೋದಲ್ಲಿ ಆಗ ಪ್ರದೀಪಣ್ಣ ಹೇಳಿದರು, ಅಸಲಾಗುವುದಿಲ್ಲ ಅಂತೆಲ್ಲ ಹೇಳ್ತಾರೆ ಅಂತ. ಅದೊಂದು ಮುಖ್ಯವಾದ ವಿಷಯ, ಅಸಲಾಗುವುದಿಲ್ಲ ಅಂತೇಳಿ. ಅಸಲು ಯಾಕೆ ಆಗುವುದಿಲ್ಲ ಅಂತೇಳಿ ಯಾರು ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಅಸಲು ಈಗ ನಿಮಗೆ ಅದರ ಸಸಿ ನಡುವುದು, ಗೊಬ್ಬರ ನಿರ್ವಹಣೆ ಎಲ್ಲ ಸೇರಿದರೂ ಒಂದು ಕಾಳು ಮೆಣಸಿನ KGಗೆ ಒಂದು 200 ರೂಪಾಯಿವರೆಗೆ ಬಂದು ನಿಲ್ತದೆ. ಆದರೆ ಇವತ್ತು ಮಾರುಕಟ್ಟೆ ಧಾರಣೆ 500 ರೂಪಾಯಿ ಇದೆ. ಆ 500 ರೂಪಾಯಿಗೆ ಕೂಡ ಯಾಕೆ ಅಸಲಾಗುವುದಿಲ್ಲ ಹೇಳಿದರೆ, ಬಹುಶಃ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಮಾಡದೆ ನಾವು ಕಡಿಮೆ ಅವರ ಏನಾದರೂ ಅದರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಖಂಡಿತವಾಗಿಯೂ ಅಸಲಾಗಲಿಕ್ಕಿಲ್ಲ. ಇದೊಂದು ಮತ್ತೊಂದು ಫಿಕ್ಸೆಡ್ ಡೆಪಾಸಿಟ್ ಇದ್ದಾಗೆ ನಮ್ಮ ಮಕ್ಕಳ ಮದುವೆಗೋ ಅಥವಾ ಮಕ್ಕಳ ಕಲಿವಿಕೆಗೋ ಇದೊಂದು ಈಗ ಅಡಿಕೆ ಅಥವಾ ಬೇರೆ ಎಲ್ಲ ನಮ್ಮಲ್ಲಿರುವಂತಹ ಕೃಷಿ ಉತ್ಪನ್ನಗಳು ಮಾರಿ ಹೋದರೂ ಕೂಡ ನಾವು ಇಟ್ಟಂತಹ ಈ ಕಾಳು ಮೆಣಸು ನಮ್ಮನ್ನು ಕೈ ಹಿಡಿತದೆ. ಇದು ನನ್ನ ಅನುಭವದಲ್ಲಿ ಬಂದಿದೆ. ನನ್ನ ಯೋಜನೆಗಳಿಗೆ ಇದು ತುಂಬ ಸಹಕಾರಿಯಾಗಿ ನನ್ನನ್ನು ಮೇಲೆ ತಂದಿದೆ. ನನ್ನ ಮಗನನ್ನು ಕೂಡ ನಾನು ಇವತ್ತು ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಲಿಸಿ ಅವನು ಇಂಜಿನಿಯರಿಂಗ್ ಕೆಲಸದಲ್ಲಿದ್ದಾನೆ. ಮಗಳು ಕೂಡ ಕಲಿತಾ ಇದ್ದಾಳೆ. ಕೃಷಿಯಲ್ಲಿ 2 ನಾಣ್ಯ ಬೆಳೆಗಳು ಒಂದಕ್ಕೊಂದು ಆಧಾರದಂತೆ ಇದ್ದರೆ ಮಾತ್ರ ಒಬ್ಬ ಕೃಷಿಕನ ಆರ್ಥಿಕತೆ ಉತ್ತಮವಾಗಿರ್ತದೆ. ಒಂದು ಬೆಳೆ ಹೋದರೂ ಒಂದು ಬೆಳೆ ಖರ್ಚಾಗಿ ಹೋದರೂ ಇನ್ನೊಂದು ಬೆಳೆ ಉಳಿತಾಯ ಆಗ್ತದೆ. ಮನಸ್ಸಿನ ಸಾವಯವ ಹತೋಟಿಯಿಂದ ಕೃಷಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯ. ಲೆಕ್ಕಾಚಾರ ಬೇಕು, ಆದರೆ ಬದುಕು ಲೆಕ್ಕಾಚಾರವಲ್ಲ. ಇಷ್ಟು ಹೇಳಿ ನನಗೆ ಅವಕಾಶವನ್ನು ಕೊಟ್ಟ ಮುಳಿಯ ಜ್ಯುವೆಲ್ಲರ್ಸ್ ಹಾಗೂ ಸುದ್ದಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಡಾಕ್ಟರ್ ವೇಣು 25 ವರ್ಷ ಹಿಂದೆ ಇದ್ದಾಗ 100 ರೂಪಾಯಿ ಅಡಿಕೆಯಲ್ಲಿ ಬಂದರೆ 25 ರೂಪಾಯಿ ಕಾಳು ಮೆಣಸು ಅಂತ ತುಂಬ ಆತ್ಮೀಯಾಗಿ ಅವರ ತೋಟಕ್ಕೆ ಹೋಗಿದ್ದೇನೆ. ಈಗ ಅವರು 100 ಅಡಿಕೆ ತೆಗೆದ್ರೆ ಅದು 120 ಆಗಿದೆ. ಅಷ್ಟೇ ಕಾಳು ಮೆಣಸಿನ ಇನ್ಕಮನ್ನು ಅವ್ರು ತೆಗಿತಾರೆ. 80% ಗಿಡಗಳಲ್ಲಿ ಅಂದರೆ ಸಸಿಗಳಲ್ಲಿ ಕಾಳು ಮೆಣಸಿದೆ. ಇಡೀ ಊರಿನ ಸುತ್ತ ಕಟ್ಟ ಕಟ್ಟುವುದು ಅಂತ, ನೀವು ಕಟ್ಟ ಅಂತ ಉಂಟಲ್ಲ ನಮ್ಮ ಏತಡ್ಕ ಕಡೆಗೆ, ಕಟ್ಟ ಖ್ಯಾತಿ ಅವರಿಗೆ. ಅವರದ್ದು ಏಷ್ಯಾನೆಟ್ ಕೇರಳದಾದ್ಯಂತ ಅವರು ಹೆಚ್ಚು ಪರಿಚಯ. ಕರ್ನಾಟಕದಲ್ಲಿ ಈ ಕಟ್ಟ ಕಟ್ಟುವ ಹಿನ್ನೆಲೆಯಲ್ಲಿ ಸಹ ಅವರದ್ದೊಂದು ಪರಿಚಯ ಇರಲಿಂದ ಮಗಳನ್ನು ಮೆಡಿಕಲ್ ಓದಿಸ್ತಾರೆ. 25 ವರ್ಷ ಹೇಗೆ ಇತ್ತು ಹಿಂದೆ, ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಮಗನನ್ನು ಹೊರಾಕಲ್ಲಿ ಹಾಕಿದ್ದಾರೆ, ಮಗಳನ್ನು ಮೆಡಿಕಲ್ ಓದಿಸ್ತಾರೆ. ಒಂದು ಸುಖಿ ಕುಟುಂಬ.
ಅವರ ಒಂದು ಅಕ್ಕ ಗಲ್ಫಲ್ಲಿದ್ದಾರೆ, ಎಲ್ಲ ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಸಾಲವನ್ನು ಹಿಂದೆ ಕೊಟ್ಟಿದ್ದಾರೆ. ಟುಡೇ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ನೆಕ್ಸ್ಟ್ ಸ್ಪೀಕರ್ ಬೀಪ್ ತೋಟ. ಈ ಹಿನ್ನೆಲೆಯಲ್ಲಿ ಹೇಗೆ ಅವರು ಎಕನಾಮಿಕ್ಸ್ ವರ್ಕ್ ಮಾಡಿದ್ದಾರೆ ಅಂತ ಶ್ರೀಹರಿ ಭಟ್ ಅವರು ವೇದಿಕೆಗೆ ಬರಬೇಕು. ಕ್ಯಾಂಪ್ಕೋದಲ್ಲಿ 2 ಬಾರಿ ಡೈರೆಕ್ಟರ್ ಆಗಿದ್ದರು, ದೇಶದಾದ್ಯಂತ ಸುತ್ತಿದ್ದಾರೆ, ಅನುಭವ ಇದೆ. ಕೊರೋನಾ ಕಾಲಘಟ್ಟದಲ್ಲಿ ಮಗ ಮನೆಯಲ್ಲಿದ್ದಾಗ ಹೊಸ ಬಿಸ್ನೆಸ್ ಪ್ಲ್ಯಾನ್ನ ಹಿನ್ನೆಲೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಚರ್ಚೆ ಮಾಡಿ ಹೆಚ್ಚಿನ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆ ವ್ಯವಸ್ಥೆಯಲ್ಲಿದೆ. ಶ್ರೀಹರಿ ಭಟ್ 5 ನಿಮಿಷದಲ್ಲಿ ಅವರ 2 ಬಿಸ್ನೆಸ್ ಹೇಗೆ ಹಣ ಸೇವ್ ಮಾಡ್ತಾರೆ ಹೇಳುವ 2 ವಿಚಾರವನ್ನು ಮಂಡನೆ ಮಾಡ್ತಾರೆ. ಬಂಗಾರದಂತಹ ಕೃಷಿ ಅಭಿಮಾನಿ ಸ್ನೇಹಿತರಿಗೆಲ್ಲ ವಂದನೆಗಳು. ಕೃಷಿ ಉದ್ಯಮವಾಗಿ ಈ ವಿಷಯದ ಸುತ್ತ ಈ ಚಿನ್ನದಂಗಳದಲ್ಲಿ ನಡೆಯುವ ಇಂದಿನ ಒಟ್ಟು ಸಂವಾದ, ಪ್ರಸ್ತುತಿ ಮತ್ತು ಸಂವಹನ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ತುಂಬ ಸಂತೋಷ ಇದೆ. ಎಲ್ರಿಗೂ ಗೊತ್ತಿದೆ, ನಮ್ಮ ಈ ಪ್ರದೇಶ ಬೆಟ್ಟ ಗುಡ್ಡಗಳಿಂದ, ಕಣಿವೆಗಳಿಂದ ಕೂಡಿದ್ದು. ಅಡಿಕೆ ಕೃಷಿ ಹಚ್ಚಿಕೊಳ್ಬೇಕಾದ್ರೆ ತುಂಬ ಕಷ್ಟಪಡಬೇಕು, ತಲೆಯಲ್ಲಿ ಹೊರಬೇಕು, ನಡೆದಾಡಬೇಕು. ಈ ಚಿಂತನೆಗಳ ಅಡಿಯಲ್ಲಿ ಅಂಗಳಕ್ಕೆ ಸುಮಾರು 60 ಅಡಿ ಆಳದಿಂದ ತೋಟದಿಂದ ಹೇಗೆ ತಲೆ ಹೊರೆಯಲ್ಲಿ ಅಲ್ಲದೆ ಸಾಗಿಸಬಹುದು ಅಂತ ವಿಷಯ ಮನಸ್ಸಿಗೆ ಬಂದಾಗ ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಹೊಳೆದದ್ದು ಒಂದು ರೋಪ್ವೇ. ಅಂಗಳದಲ್ಲಿ ಒಂದು ಕಂಬ, ತೋಟದ ಅಲ್ಲಿ ಒಂದು ಕಂಬ, 2 ಸ್ಥಿರ ಕಂಬಗಳು, ಅದನ್ನು ಬಿಗಿಯಾಗಿ ಕಟ್ಟಿದ ಒಂದು 6 mm ಅಥವಾ 8 mm ಸ್ಟೀಲ್ ರೋಪ್. ಇದರ ಮೇಲೆ ಸರಾಗವಾಗಿ ಮೇಲೆ ಕೆಳಗೆ ಹೋಗುವಂತಹ ಒಂದು ರಾಟೆಗೊಂದು ಹುಕ್ ಕೆಳಗೆ. ಆ ಹುಕ್ಕಿಗೆ ಕೆಳಗಿನಿಂದ ಹೊರೆಯನ್ನು ಸಿಕ್ಕಿಸಿಬಿಟ್ರೆ ಮೇಲಿನ ತನಕ ಎಳೆಯುವುದು ಕೂಡ ಬಾವಿಯಿಂದ ನೀರು ಸೇದಿದಂತೆ ಎಳೆಯುವುದು. ಆ ರಾಟೆಯನ್ನು ಮೇಲೆ, ಸ್ಟೀಲ್ ರೋಪಿನ ಮೇಲೆ ಚಲಿಸುವಂತಹ ರಾಟೆಯನ್ನು ಈಚೆ ಬಾವಿಯಿಂದ ಎಳೆಯುವಂತೆ ಪ್ಲಾಸ್ಟಿಕ್ ಹಗ್ಗದಿಂದ ಎಳೆಯುವಂತಹ ಒಂದು ಸರಳ ಸಾಧನ. ಸುಮಾರು 15,000 ರೂಪಾಯಿ ಅಸಲು. ಯಾರಿಗೂ ಇರೆಕ್ಟ್ ಮಾಡ್ಬೋದು. ನಮಗೆ ಕೃಷಿಕರಿಗೆ ನಮ್ಮ ತೋಟದಲ್ಲಿ ಎಲ್ಲಿಂದ ಎಲ್ಲಿಗೆ ಬರಬೇಕು, ಎಷ್ಟು ಗಟ್ಟಿ ಬೇಕು, ಎಷ್ಟು ಅದು ಹೊರೆ ಹೊರಬೇಕು ಅಂತ ನಮಗೆ ಎಲ್ರಿಗೂ ಗೊತ್ತಿದೆ. ಆ ತರಹ ಮಾಡಿದ್ದೇನೆ. ಕಳೆದ 3 ಅಡಿಕೆ ತೆಗೆಯುವ ಆ ಸೀಸನ್ನಲ್ಲಿ ಅದಕ್ಕೆ ನಾನು ಹಾಕಿದಂತಹ 15,000 ನನಗೆ ಹಿಂದೆ ಬಂತು. ನಿಮಗೆ ಆಶ್ಚರ್ಯ ಆಗ್ಬೋದು. 3.5 ಎಕರೆ ಇದ್ದ ತೋಟದಿಂದ 15 ಆಳು ಹೊರಲಿಕ್ಕೆ ಬೇಕಿತ್ತು ನನಗೆ. ಅದನ್ನು ಉಳಿಸಿದ್ದೇನೆ. ಈ ರೋಪ್ವೇಗೆ ಪೂರಕವಾಗಿ ತೋಟದ ಮಧ್ಯ ಇಡೀ ಮೂಲೆಗೆ ತಲುಪುವಂತಹ ಒಂದು ಕೈಗಾಡಿ ತಗೊಂಡಿದ್ದೇನೆ. ಒಂದು ಮಾರ್ಗ ಇದೆ. ಈ ಮಾರ್ಗದಲ್ಲೇ ಎಲ್ಲಿಂದ ಬೇಕೆಂದರಲ್ಲಿಗೆ ಸಾಗಿಸಲಿಕ್ಕೆ ಆಗ್ತದೆ. ಇದು ಒಂದು ಮಾಡೆಲ್ ನಂದು. ಎರಡನೇದು, ಮರ ಹತ್ತುವ ಕೆಲಸ ತುಂಬ ಕಠಿಣದ್ದು. ಕ್ಯಾಂಪ್ಕೋ ಕೂಡ ಸಾಕಷ್ಟು ಅಡಿಕೆ ಕೌಶಲ್ಯ ಪಡೆಗಳನ್ನು ತರಬೇತಿ ಕೊಟ್ಟು ಮಾಡಿದೆ. ಈಗ ಹೊಸದಾಗಿ 2 ವರ್ಷದ ಹಿಂದೆ ಬಂದಿರುವಂಥದ್ದು ಕಾರ್ಬನ್ ಫೈಬರ್ ದೋಟಿ, ಒಂದು ಒಳ್ಳೆಯ ಆವಿಷ್ಕಾರ ಕೂಡ. ಈ ವರ್ಷ ದಕ್ಷಿಣ ಕನ್ನಡ, ಕಾಸರಗೋಡು ಭಾಗಗಳಲ್ಲಿ ಜಾಬ್ ವರ್ಕ್ ಮಾಡುವ ಟೀಮ್ ಹುಟ್ಟಿಕೊಂಡದ್ದು ಕಡಿಮೆ, ನಮಗೂ ಗೊತ್ತಿದೆ. ಹಾಗೆಂತ ಹತ್ತಿರದ ವಿಟ್ಲ ಪಿಂಗಾರ ಸೊಸೈಟಿಯವರು 2 ತಂಡ ಕಟ್ಟಿಕೊಂಡಿದ್ದಾರೆ. ಅವರ ಅಧ್ಯಕ್ಷ ರಾಮ್ ಕಿಶೋರ್ರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಸರಿ ಸರ್, ನಮಸ್ತೆ. ಮುಖಪರಿಚಯ ಎಲ್ಲ ಮಾತಾಡಿದ್ದೇನೆ ಅಷ್ಟೇ. ಮೇ ತಿಂಗಳಲ್ಲಿ ಒಂದು ಸುಣ್ಣ ತರಬೇಕು ಅಂತ ಅವರಲ್ಲಿ ಹೋದಾಗ ಬುಕ್ ಮಾಡಿಕೊಂಡೆ. ಜುಲೈ ತಿಂಗಳಲ್ಲಿ 10-20ನೇ ತಾರೀಕಿನವರೆಗೆ ಮಳೆ ಬಿಡಲೇ ಇಲ್ಲ.
ಬಂದರು. 19ನೇ ತಾರೀಕು ಅವರ ತಂಡ ಬಂತು. ಮರುದಿನದಿಂದ ಒಳ್ಳೆ ಬಿಸಿಲಿತ್ತು. 5 ಗಂಟೆಯಲ್ಲಿ 6 ದೋಟಿಯವರು ಬಂದು ಬಿಟ್ಟು ಹೋದರು. ಹಣಕ್ಕಿಂತ ಮುಖ್ಯವಾಗಿ ಮದ್ದು ವ್ಯಾಪಕ ಆಗುವಂಥದ್ದನ್ನು ತುಂಬ ಗುಣಕಾರಿಯಾಗಿ ಕಂಡಿದ್ದೇನೆ. ಅದರಿಂದ ಗೊನೆಗಳು ಸುತ್ತಲೂ ಚಂಡಿಯಾಗುವುದನ್ನು, ಎಲೆಗಳ ಮೇಲೆ ನೆಲಕ್ಕೆ ಸಿಂಪಡಣೆ ಆಗುವಾಗ ಬೀಳುವಂಥದ್ದನ್ನು ಉಳಿಸಿಕೊಳ್ಳುವಂಥದ್ದು ಇದರ ಹೆಚ್ಚುಗಾರಿಕೆ. ಆ ದಿವಸವೇ ಸಂಜೆ ಫೋನ್ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಹಾಗೆ 2ನೇ ಸರ್ತಿಯೂ 7 ಜನ ದೋಟಿಯವರು ಬಂದು 4-5 ಗಂಟೆಗಳಲ್ಲಿ ಮುಗಿಸಿ ಹೋಗಿದ್ದಾರೆ. 15ರಿಂದ 18,000 ರೂಪಾಯಿ 3 ಎಕರೆ 3.5 ಎಕರೆ ಜಾಗಕ್ಕೆ ಬೇಕಾದಲ್ಲಿ ಎಲ್ಲ ಅವರೇ ತಂದಿದ್ದಾರೆ. ಪೆಟ್ರೋಲು, ಅದಕ್ಕೆ ಬೇಕಾದ ಪೈಪುಗಳು, ನಾನು ಬ್ಯಾರಲ್ ಮತ್ತು ನೀರು, ಏರ್ ಆ್ಯಂಡ್ ವಾಟರ್ ಫ್ರೀ ಕೊಟ್ಟದ್ದು ನಾನು. ನನಗೆ 3,500ರಿಂದ 4,000 ರೂಪಾಯಿ ಒಂದು ಸರ್ತಿಗೆ ಉಳಿದಿದೆ. 2ನೇ ಸರ್ತಿಗೂ ಅಷ್ಟೇ ಉಳಿದಿದೆ. ಈ 2 ತಾಂತ್ರಿಕ ವಿಷಯಗಳನ್ನು ಇಟ್ಟುಕೊಂಡು ಧನಾತ್ಮಕವಾಗಿ ಅಲ್ಲದೆ 100ಕ್ಕೆ 100 ನೆಮ್ಮದಿಯನ್ನು ಕಂಡುಕೊಂಡ ವ್ಯಕ್ತಿ ನಾನು. ಇದಕ್ಕೆ ಪೂರಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ನನ್ನ ನಂಬರವನ್ನು ತಗೊಂಡ್ರೆ ನಾನು 944 944 628 1914 ಶ್ರೀಹರಿ ಭಟ್ ಅಂತ. ಬಹುಶಃ ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ವೈರಲ್ ಆಗಿದೆ. ಇದು ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದಿದೆ, ತುಂಬ ಪ್ರಚಾರ ಸಿಕ್ಕಿದೆ. ಊರು ಪಡ್ರೆ ಶ್ರೀ ಪಡ್ರೆ ಅವರು ನಮ್ಮ ಆತ್ಮೀಯರು, ಅವರನ್ನು ಯಾವಾಗಲೂ ಮಾತಾಡಿಸ್ತಾ ಇರ್ತೇನೆ. 944 628 1914. ಯಾವ ಹೊತ್ತಿಗೂ ಫೋನ್ ಮಾಡ್ಬೋದು. ಈ ಸಂಜೆ ಅಂತ ಇಲ್ಲ, ನಾನು ಯಾವಾಗಲೂ ಸಿಗ್ತೇನೆ ನಿಮಗೆ. ವರ್ಷ 70 ಸ್ವಲ್ಪ ತೋಟಕ್ಕೆ ಹೋಗೋದೆಲ್ಲ ಕಮ್ಮಿ ಮಾಡಿದ್ದೇನೆ. ನಮಸ್ಕಾರ. ಸುಖಿ ಕುಟುಂಬ. ಇವರ ತಮ್ಮ ನಿತ್ಯಾನಂದ ಪಡ್ರೆ ಅಂತ ಉದಯವಾಣಿಯಲ್ಲಿ ಎಡಿಟರ್ ಆಗಿದ್ದರು, ಇಂಗ್ಲೀಷ್ ಪ್ರೊಫೆಸರ್ ಇದ್ದಾರೆ. ಕಾರಣಾಂತರದಿಂದ 4 ಮಕ್ಕಳಲ್ಲಿ ಒಬ್ಬರು ಮನೆಯಲ್ಲಿ ಉಳಿದು 3 ಜನರನ್ನು ಓದಿಸಿದ ಆ ದಿನಗಳು. ವಿಶೇಷ ನನ್ನ ಅಕ್ಕನ ಗಂಡ ಭಾವ. ಅಕ್ಕ ಹೇಳ್ತಾಳೆ, ಈ 5 ದಿನ ಮದ್ದು ಬಿಡೋದು 1 ಗಂಟೆಯಲ್ಲಿ ಆಗ್ತದೆ, 1 ಅಡಿಗೆಯಲ್ಲಿ ಸಾಕು, ನಾನು ಹೆಚ್ಚು ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಕಾಲು ನೋವು ಉಂಟು ಅವರಿಗೆ ಸಹ. ನೆಕ್ಸ್ಟ್ ಮೇಜರ್ ಸ್ಪೀಕರ್ ಬಂಗಾರಡ್ಕ ವಿಶ್ವಣ್ಣ ಮಾತಾಡ್ತಾರೆ. ಅದರ ಮೊದಲು ಕಸ್ತೂರಿಕಾ. ಇವರು ಹೇಳಿದರು, ಇಷ್ಟು ಜನರ ಎದುರಲ್ಲಿ ನನಗೆ ಹಾಲು ತೆಗಿಲಿಕ್ಕೆ, ಹಿಂಡಿ ಕೊಡಲಿಕ್ಕೆ ಗೊತ್ತುಂಟು, ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತ. ಅವರ ಪರವಾಗಿ 2 ಮಾತು. ಬನ್ನಿ, ನನ್ನ ಹತ್ರ ನಿಲ್ಲಿ. ಕೊರೋನಾ ಸಂದರ್ಭದಲ್ಲಿ ಖಂಡಿತ ಅಲ್ಲ, ಎಲ್ಲ ನಾನು ಇಲ್ಲಿಯ ಸ್ಪೀಕರ್ಗಳ ಎಲ್ಲ ಫೋನ್ ನಂಬರನ್ನು ಗ್ರೂಪಲ್ಲಿ ಹಾಕ್ತೇನೆ. ಕಸ್ತೂರಿಕಾ ಬೇಸಿಕಲಿ ಮಾಣಿಲ ಗ್ರಾಮದವರು. ಅಡ್ಯಂತಾಯರ್ ಅವರ ಯಜಮಾನರು ಬಂದಿದ್ದಾರೆ, ಮಗ ಕಾಲೇಜ್ ಹೋಗಿದ್ದಾನೆ ಇದ್ದಾನೆ. ಓಕೆ, ಅಲ್ಲ ಅಡ್ಯಂತಾಯರ ಮಗ. ಓಕೆ, ಈ ಕೊರೋನಾ ಸಂದರ್ಭದಲ್ಲಿ 130 ದನಗಳಿತ್ತು, 250 ಲೀಟ್ರ್, 50 ದನಗಳಿತ್ತು, 250 ಲೀಟ್ರ್ ಮಾಡಿದ್ದಾರೆ. ಈಗ 15 ದನ ಇದೆ, ಹಾಲು ಕರೀತಾರೆ 120ರಿಂದ 130. 12 ಹಾಲು ಕರೀತಾರೆ, ಅದರಲ್ಲಿ 150 ಲೀಟ್ರ್ ಹಾಲುಂಟು. ದುಡಿತಾರೆ. ತಿಂಗಳಿಗೆ 30,000 ಡೈರೆಕ್ಟ್ ಇನ್ಕಮ್ ಇದೆ. ಫುಲ್ ಹೊಸ ಟೆಕ್ನಾಲಜಿಯನ್ನು ಅಲ್ಲಿ ಸೊಸೈಟಿ ಕಟ್ಕೊಂಡಿದ್ದಾರೆ, ಮಾಡಿದ್ದಾರೆ. 25ರಿಂದ 32,000 ತಿಂಗಳಿಗೆ ಹಣ ಉಳಿತದಂತೆ. ಗೊಬ್ಬರ ಬಾಕಿದ್ದೆಲ್ಲ ಅವ್ರ ತೋಟಕ್ಕೆ ನಾನು ಹೋಗಿದ್ದೇನೆ, ಹುಲ್ಲು ದನಗಳನ್ನು ನೋಡಿದ್ದೇನೆ. ಫುಲ್ ಕೃಷಿಗೆ ಇನ್ವಾಲ್ಡ್. ಅವ್ರು ಹೇಳ್ತಾರೆ, ಮಗ ಸಾಧಾರಣ ಕೊರೋನಾ ಟೈಮಲ್ಲೆಲ್ಲ ಜಾಸ್ತಿ ಮಾಡಿದ್ದೇನೆ, ಒಂದು 50,000 ಆರಾಮ ಉಳಿಸ್ಬೋದು. ಕೆಲಸಗಾರರ ಕೊರತೆ ಇದೆ, ಕೇವಲ 4 ಕೆಲಸಗಾರರಿದ್ದಾರೆ, ಆ 4ರಲ್ಲಿ ಒಬ್ಬ ಮನೆ ಕೆಲಸನೂ ಮಾಡ್ತಾರೆ. ಸೊ ಇಕನಾಮಿಕ್ಸನ್ನು ಪಕ್ಕ ಲೆಕ್ಕ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಎದುರು ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ಕೈ ಚಪ್ಪಾಳೆಯ ಮೂಲಕ ಅವರನ್ನ, ಇವರ ಮಾತನ್ನು ಪುರಂದರ ಬಹುಶಃ ಎಕನಾಮಿಕ್ಸ್ ಹಿನ್ನೆಲೆಯಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಆಯಿತಾ? ಈಗ ಮುಖ್ಯ ಮಾತುಗಾರರಿಗೆ ನಮ್ಮ ಊರಿನ ಹೆಚ್ಚಿನ ಅಡಿಕೆ ಕೃಷಿಕರಿದ್ದಾರೆ. ಹಾಗಾಗಿ ವಿಶ್ವಣ್ಣ ಒಂದು ಟೇಕ್ ಆಫ್ ಇನ್ ಎ ಬಿಗ್ ವೇ. ಲೆಕ್ಕಾಚಾರದ ಮಾತು. ವಿಶ್ವಣ್ಣ ಯಾವಾಗಲೂ ಮಾತಾಡುವಾಗ ಒಂದು ತಮಾಷೆಯಾಗಿ ಸೀರಿಯಸ್ ಆಗಿ ಹೇಳಿದರೆ ವಿಡಂಬನಾತ್ಮಕವಾಗಿ ಮಾತಾಡ್ತಾರೆ, ತುಂಬ ಇಷ್ಟಪಡ್ಬೋದು. ಪ್ಯೂರ್ ಲೆಕ್ಕಾಚಾರ. ಇವರದ ಆರ್ಟಿಕಲು ಫೇಸ್ಬುಕ್ಗಳಲ್ಲಿ ತುಂಬ ಇದೆ. ಸೊ ವಿಶ್ವಣ್ಣ 15 ನಿಮಿಷ ಮಾತು, 10-15 ನಿಮಿಷ ಚರ್ಚೆ. ಸೊ 11 ಗಂಟೆ 20 ನಿಮಿಷ ಆಯಿತು. 12 ಗಂಟೆಗೆ ಟೀ ಮತ್ತು ಬನ್ಸ್ ರೆಡಿ ಇರುತ್ತೆ. ಸೊ ಅದು 2 ಗಂಟೆ ತನಕ ನಮ್ಮನ್ನು ತಗೊಂಡೋಗುತ್ತೆ. ವಿಶ್ವಣ್ಣ, ಕೃಷಿಯನ್ನು ಸಾಂಪ್ರದಾಯಿಕವಾಗಿ ಪರಂಪರಾಗತ ಶೈಲಿಯಲ್ಲಿ
ಕೃಷಿ ಮಾಡ್ತಾ ಇರುವಂತಹದ್ದು ಒಂದು ಭಾಗ. ಇನ್ನು ತೀರಾ ವ್ಯಾವಹಾರಿಕವಾಗಿ ಕೃಷಿ ಮಾಡಿ ಕೃಷಿಯಲ್ಲಿ ಲಾಭವನ್ನು ಎಷ್ಟು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದು ಅದು ಇನ್ನೊಂದು ಆಯಾಮ ಅಥವಾ ಡೈಮೆನ್ಷನ್. ಇನ್ನೊಂದು ವರ್ಗದ ಕೃಷಿಕರು ಇದ್ದಾರೆ. ಸುಮಾರಾಗಿ ಈಗ ಭಾಷಣ ಮಾಡ್ತಾ ಇರುವವರ ಥರ. ಅವರು ಆಗ ಯಾರು ಹೇಳಿದರು, ಬೆಳಿಗ್ಗೆ 8 ಗಂಟೆಗೆ ಕೆಲಸದವರಿಗೆ ಕೆಲಸ ಹೇಳ್ತಾರೆ, ಮತ್ತು ತಿರುಗಾಟಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ, ಏನಾಯಿತು ಅದನ್ನು ಇದು ಮಾಡ್ತಾರೆ. ಅದು ಒಂದು ತುಂಬ ಜನ ಅನುಭವಸ್ಥ ಕೃಷಿಕರು ಇರುವಾಗ ನನ್ನ ಬಗ್ಗೆ ಉತ್ಪ್ರೇಕ್ಷೆಯ ಮಾತನ್ನು ವೇಣು ಅವರು ಮಾತಾಡಿದ್ದಕ್ಕೆ ನನ್ನದು ತೀವ್ರ ವಿರೋಧ ಇದೆ. ಕಾರಣ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ, ಮಾಮೂಲು ಕೃಷಿಕ ಅಂತ ಹೇಳಿದರೆ ತುಂಬ ಜನ ಈ ರೀತಿ ಜೀವನ ಮಾಡ್ತಾರೆ, ತುಂಬ ಜನ ಈ ರೀತಿ ಮಾಡ್ತಾರೆ. ನೀವು ಇದೊಂದು PPT ಇದೆ, ಅದು ನಾನು ನಿಮಗೆ ಗೊತ್ತಿರಬೇಕು, ನಾನು ಸ್ವಭಾವತಃ ಮಾತನಾಡುವ ಕ್ಷೇತ್ರದಲ್ಲೇ ತುಂಬ ವರ್ಷ ಕೆಲಸ ಮಾಡಿದ ಕಾರಣ ಮೈಕ್ ಕೊಟ್ಟರೆ ಮಾತಾಡ್ತಾ ಇರ್ತೀನಿ. ಹಾಗಾಗಿ ನಿಮ್ಮ ಗಂಟೆ ಆಗೋ ತಕ್ಷಣ ಕೈ ಎತ್ತಿ ನಾನು ನಿಲ್ಲಿಸಿಬಿಡ್ತೇನೆ. ಮಾಮೂಲಾಗಿ ಹೇಳಿದರೆ ಈ ಫಸ್ಟ್ ಸ್ಲೈಡಲ್ಲಿ ಕಾಣುವ ಥರ ಅದು ಸತ್ಯವಾದ ಸ್ಟೈಲು. ಅವರು ಕೃಷಿಕರಲ್ಲ, ಆ ವ್ಯಕ್ತಿ ಅವರು ಸರಿಯಾದ ನೀವು ಹೇಳುವ ಆದರ್ಶ ಕೃಷಿಕರಲ್ಲ. ಅವರು ಆ ರೀತಿ ಕೃಷಿ ಮಾಡಿದವರು ಅಲ್ಲ. 20-25 ವರ್ಷ ಹೊರಗಡೆ ತಿರುಗಾಟ ಅದು ಇದು ಸಾರ್ವಜನಿಕ ಅಂತ ಓಡಾಟ ಮಾಡಿದ ಕಾರಣ ಸಹಜ. ನನಗೇನು ಅದರಲ್ಲಿ ಏನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಆದರೆ ನಾನು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನನ್ನನ್ನು ತುಂಬ ಜನ ಕೃಷಿಕರು ಅಂತ ಗುರುತಿಸಿದ ಕಾರಣ ಸರ್ಕಾರದ ಕಡೆಯಿಂದಲೋ ಪಕ್ಷದ ಕಡೆಯಿಂದಲೋ ಎಲ್ಲ ಕೃಷಿಯ ಯೋಜನೆಗಳು ಬಂದಾಗ, ಕೃಷಿಯ ನೀತಿಗಳು ಹೊಸತಾಗಿ ಬಂದಾಗ, ಕೃಷಿಯ ವರದಿಗಳು ಬಂದಾಗ ಅದನ್ನು ಓದಲಿಕ್ಕೆ ಅಲ್ಲೇ ಇಲ್ಲೇ ಭಾಷಣಕ್ಕೆ ಹೋಗಲಿಕ್ಕೆ ಇದು ಮಾಡಿದ ಕಾರಣ ನಾನು ಆ ರೀತಿ ಒಂದು ಎಷ್ಟು ಅಂತ ಹೇಳ್ಬೋದು. ನೀವು ರಾಮ್ ಕಿಶೋರ್ ಅಲ್ಲ ಸರಿ, ತುಂಬ ತಿಳಿದವರು ಇರುವಾಗ ಮಾತಾಡೋದೇ ಅಪಾಯ. ಒಂದು 2-3 ಸಾವಿರ ಪೇಜುಗಳಷ್ಟು ನಾನು ಓದಿದ್ದೇನೆ. ಹಾಗಾಗಿ ಪ್ರಾಬಬ್ಲಿ ನಾನು ಕೃಷಿಯ ಬಗ್ಗೆ ಪೊಟ್ಯಾಷ್ ಇಷ್ಟು ಹಾಕಬೇಕು, ಯೂರಿಯಾ ಇಷ್ಟು ಹಾಕಬೇಕು ಹೇಳಿದ್ರೆ ಸದಾಶಿವಣ್ಣ ಒಪ್ಪಲಿಕ್ಕಿಲ್ಲ ಮರಿಕೆಯವರು. ಆದರೆ ನಾನು ಕೊಡುವ ಎಂಪಿರಿಕಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ, ಏನು ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸು, ಅದು ಗವರ್ಮೆಂಟ್ ಬೇಸ್ಡ್ ಸ್ಟ್ಯಾಟಿಸ್ಟಿಕ್ಸು, ಮತ್ತು ಅದನ್ನು ನೀವು ಒಪ್ಬೋದು. ನನಗೆ ಬೇಕಾಗಿ ಒಪ್ಪಬೇಕಾಗಿಲ್ಲ, ಅದು ಸರ್ಕಾರದ ಪರವಾಗಿ ನೀವು ಒಪ್ಕೊಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ಕೂತ ಕೃಷಿಕರಿಗೆ ಏನಿರುತ್ತೆ ಅಂತ ಹೇಳಿದರೆ, ಸರ್ಕಾರ ಅಂತ ಹೇಳಿದರೆ ಅವ್ರಿಗೇನು ಗೊತ್ತಿಲ್ಲ ಅಂತ ಇರ್ತದೆ. ಅವರು ಸುಮ್ಮನೆ AC ರೂಮಲ್ಲಿ ಕೂತ್ಕೊಳ್ಳೋದು, ಏನೋ ಹತ್ತಲಾಗಿ 10 ಗಂಟೆ ಚಹಾ ತರಿಸ್ತಾರೆ, ಮತ್ತು ಒಬ್ಬರು ಇದ್ದಾರೆ ಇಲ್ಲಿ ಇದು ಮಾಡ್ತಾರೆ, ಏನು ಇಷ್ಟೇ ಮಾಡಿ ಸಂಬಳ ತಗೊಳ್ತಾರೆ ಅಂತ. ಇದು ನಿಜವಾದ ತಪ್ಪು ಕಲ್ಪನೆ. ನಾನು ಪೂರ್ತಿ ಸರಕಾರದ ಪರ ಯಾಕಿದ್ದೇನೆ ಅಂತ ಹೇಳಿದರೆ, ಒಂದು ಸರಕಾರದ ವರದಿಯನ್ನು ನೀವು ನೋಡಿದರೆ, ಕೃಷಿಯ ಬಗ್ಗೆ ಓದಿದರೆ, ಸರಕಾರದ ಒಳಗೆ ಎಷ್ಟು ಅಧ್ಯಯನ ಇದೆ ಅಂತ ಹೇಳೋದು ನಿಮಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ತೀರಾ ಆಶ್ಚರ್ಯ ಆಗುವಷ್ಟು ಮಾಹಿತಿಗಳು ಸರಕಾರದ ಇಲಾಖೆಗಳಲ್ಲಿ ಇದೆ. ಅದರ ಸಣ್ಣ ಒಂದು ಗ್ಲಿಮ್ಸನ್ನು ಆಗ ಇವರು, ಸರ್ ನಿಮ್ಮ ಹೆಸರು ಮರ್ತೋಯ್ತು, ಪ್ರಾಯ ತುಂಬ ಆಯಿತು ಅಷ್ಟೇ, ಮುರಳೀಕೃಷ್ಣ ಅವರು ಸೈಂಟಿಸ್ಟ್ ತಾನೆ ನೀವು, ನಿಖರವಾಗಿ ಅವರು ಕೊಟ್ಟಿರುವುದಕ್ಕೆ ಬಹುಶಃ ಯಾರಿಗೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಷ್ಟು ನಿಖರವಾಗಿ ಅವರು ಕೊಟ್ಟಿದ್ದಾರೆ. ಆ ರೀತಿಯ ದಾಖಲೆಗಳಿದ್ದಾವೆ. ಮುಂದೆ ಹೋಗಿ, ನಮ್ಮಲ್ಲಿ ಮುಳಿಯದವರು ಕೇಳಿದ ಪ್ರಶ್ನೆ ನನ್ನ ಹತ್ರ ಅರ್ಧ ಗಂಟೆ ಮಾತಾಡಬೇಕು ಹೇಳಿದ್ರು, ಇವರು 1/4 ಗಂಟೆ ಹೇಳಿದ್ರು, ಆಗ 5 ನಿಮಿಷ ಅಂತ ಹೇಳಿದರು, ಗೊತ್ತಿಲ್ಲ. ಕೃಷಿಯನ್ನು ಒಂದು ಎಕನಾಮಿಕ್ ಮಾಡೆಲ್ ಥರ ಹೇಗೆ ನೋಡಬೇಕು ಅಂತ ನಾನು ನಿಮಗೆ ಸಲ್ಯೂಟ್ ಮಾಡ್ತೇನೆ. ಯಾಕೆಂದರೆ ಸರ್ಕಾರದ ಯೋಚನೆ ಅದೇ ಇದೆ. ಇವತ್ತಿನ ಕೇಂದ್ರ ಸರ್ಕಾರದ ಯೋಚನೆಗಳು ಮುಳಿಯ ಫಾರ್ಮ್ಸಿನವರು ಅಥವಾ ಮುಳಿಯ ಸಮೂಹದವರು ಯೋಚನೆ ಮಾಡಿದ ಶಬ್ದಕ್ಕೆ ಸರಿಯಾಗಿದೆ. ಅಂದರೆ ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಒತ್ತಿರುತ್ತೆ, ಕೃಷಿಯಲ್ಲಿ ಲಾಭ ತಗೊಳ್ಬೇಕು ಅಂತ ಹೇಳುವಂಥ ಒತ್ತಿರುತ್ತೆ. ಅದೇ ರೀತಿಯಲ್ಲಿ ಕೃಷಿಯನ್ನು ಒಂದು ಉದ್ಯಮವಾಗಿ ಮಾಡಬೇಕು ಅಂತ, ಅದರಲ್ಲಿ ಐಟಮ್ ನಂಬರ್ 4 ಮುಳಿಯದವರೇ ಸರ್ಕಾರಕ್ಕೆ ಕೊಟ್ಟದ್ದು ಅಂತ ಹೇಳಿದರೂ ತಪ್ಪಲ್ಲ. ಇದು ಸರ್ಕಾರದ ಇವತ್ತಿನ ಗೈಡಿಂಗ್ ಸ್ಪಿರಿಟ್ ಆಫ್ ದಿ ಪಾಲಿಸಿ ಆಫ್ ಗೌರ್ಮೆಂಟ್ ಆನ್ ಫಾರ್ಮಿಂಗ್. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ.
ಇದರಲ್ಲಿ ಬಹುಶಃ ಸದಾಶಿವಣ್ಣನಿಗೆ ಕೂಡ ಸದಾಶಿವಣ್ಣನಿಗೆ ಕೂಡ ಸಮಾಧಾನ ಆಗುವ ಸಸ್ಟೈನೇಬಿಲಿಟಿ ಆಫ್ ಪ್ರೊಡಕ್ಷನ್ ಅಂತ ಹೇಳೋದಕ್ಕೆ ಪ್ರೈಮಸಿ ಆಫ್ ಪ್ಲೇಸ್ ಕೊಟ್ಟಿದ್ದಾರೆ. ಅಂದರೆ ಕೃಷಿಯಲ್ಲಿ ಬರೀ ಯೂರಿಯಾ ಪೊಟ್ಯಾಷ್ ಏನು ನನಗೆ ಗೊತ್ತಿಲ್ಲ, ನಾನು ಕೃಷಿಯ ಬಗ್ಗೆ ಚರ್ಚೆ ನೀವು ಏನು ಮಾತಾಡಿದರೂ ನಾನು ಒಪ್ಕೊಳ್ತೇನೆ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಆ ಈಟು ಹಾಕಿ ಒಟ್ಟು ಲಾಭವನ್ನೇ ಮಾಡೋದು ಅಂತ ಹೇಳುವಂತಹ ಉದ್ಯೋಗ ಅಲ್ಲ. ಆ ಕೃಷಿ ಸಸ್ಟೈನೇಬಲ್ ಆಗಿರಬೇಕು. 25 ವರ್ಷ ಆಗುವಾಗಲೂ ಕೂಡ ಆ ಕೃಷಿ ಅದೇ ರೀತಿಯಲ್ಲಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೈವೇಲಿ ಕಾರು ಓಡ್ತಾ ಇರುವಾಗಿರಬೇಕು. ಅದು ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಏನು ಒಂದು 25 ಕಿಲೋಮೀಟರ್ ಹೋಗಿ ನಿಲ್ತದೆ ಅಂತ ಆದರೆ ದಟ್ ಈಸ್ ನಾಟ್ ಈಸ್ ಸಸ್ಟೈನೇಬಲ್ ಮಾಡ್ಯೂಲ್ ಆಫ್ ಅಗ್ರಿಕಲ್ಚರ್ ಅಂತ ಸರ್ಕಾರ ಒಪ್ಕೊಂಡಿದೆ. ಇನ್ನು ತುಂಬ ಸಮಸ್ಯೆಗಳನ್ನು ಹೇಳ್ತೇವೆ. ಗೋಣಿಯಲ್ಲಿ 300 ಗ್ರಾಮ್ಸಿನ ಬಗ್ಗೆ ಚರ್ಚೆ ನಾವು ಮಾತಾಡಿದ್ದೇವೆ. ಈಗ ಇವರು ಹೇಳಿದಂತ ಕಾಣುತ್ತೆ. ಸರ್ಕಾರ ಅತೀ ದೊಡ್ಡ ಇವತ್ತು 1960ರಲ್ಲಿ ಸರ್ಕಾರದ ಹತ್ರ ಕೇಳಿದರೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೃಷಿಯ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಆವಾಗಿನ ಕಾಲಕ್ಕೆ ಏನು ಅಂತ ಹೇಳಿದರೆ ಆಹಾರ ಸಾಕಾಗ್ತಾ ಇಲ್ಲ ದೇಶಕ್ಕೆ ಅಂತ ಹೇಳುವಂಥ ಸ್ಥಿತಿ ಇತ್ತು. ನಮಗೆ ಬೇಕಾದಷ್ಟು ಆಹಾರ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಆವಾಗ ಗ್ರೀನ್ ರೆವಲ್ಯೂಷನ್ ಅಂತೆಲ್ಲ ಮಾಡಿದ್ದಾರೆ. ನಿಮಗೆ ಆವಾಗ ಅದೇ ಯೂರಿಯಾ ಪೊಟ್ಯಾಷ್ ರಾಕ್ ಫಾಸ್ಫೇಟ್ ಎಲ್ಲ ದೊಡ್ಡ ಮಟ್ಟಿಗೆ ಇಳಿದಿದೆ. ನಾವು ಸಾಧಾರಣ 85 ಆಗಿ ಆಹಾರವನ್ನು ಬೇಕಾದಷ್ಟು ಪ್ರೊಡಕ್ಷನ್ ಮಾಡಿಕೊಂಡಿದ್ದೇವೆ. ಈಗ ಆಹಾರವನ್ನು ಜಾಸ್ತಿ ಮಾಡುವುದೇ ಸರ್ಕಾರದ ಗುರಿ ಅಲ್ಲ. ಆಹಾರವನ್ನೇ ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೆ ಇಲ್ಲ. ಅಂದರೆ ನಾನು ಬ್ರಾಡ್ ಮ್ಯಾಕ್ರೋ ಇಕನಾಮಿಕ್ ಪ್ಯಾರಾಮೀಟರ್ಸ್ನ ದೃಷ್ಟಿಯಿಂದ ಹೇಳುವಂಥದ್ದು, ಯಾರೋ ಒಬ್ಬರಿಗೆ ಅಡಿಕೆ 20 ಗಂಟೆ 40 ಗಂಟೆ ಮಾಡ್ಬೋದು. ಆದರೆ ಆಹಾರವನ್ನು ಜಾಸ್ತಿ ಮಾಡೋದ್ರಲ್ಲಿ ಕೂಡ ಸಮಸ್ಯೆ ನಮ್ಮ ದೇಶದಲ್ಲಿ ಇದೆ. ಯಾಕೆ ಅಂತ ಹೇಳಿದರೆ ಇದು ನಿಮಗೆ ಸಂಬಂಧಪಟ್ಟು ನನಗೆ ಗೊತ್ತಿಲ್ಲ. ನೀವು ಆಹಾರ ಬೆಳೆಯನ್ನು ಸರ್ ನೆಕ್ಸ್ಟ್ ಹೋಗಿ ನೀವು ನೋಡ್ತೀರಿ ಅಂತ ಆದರೆ ನಮ್ಮ ಕೃಷಿ ಪದ್ಧತಿ ತೀರಾ ಕೆಟ್ಟದು ಅಂತ ಎಕನಾಮಿಕ್ ಆ್ಯಂಗ್ಲಲ್ಲಿ ಹೇಳ್ತಾರೆ. ನೀವು ಅದನ್ನು ಏನು ಜೈವಿಕ ವಗೇರೆ ಹೇಳೋದಲ್ಲ, ಎಕನಾಮಿಕ್ ಆ್ಯಂಗಲಲ್ಲಿ ನಮ್ಮ ಕೃಷಿಯಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ಇನ್ನೂ ಆಹಾರವನ್ನು ತೀರಾ ಜಾಸ್ತಿ ಮಾಡಿದರೆ ದೇಶದಲ್ಲಿ, ಸರ್ಕಾರ ಈಗ ಅದಕ್ಕೆ ಅದನ್ನು ಎನ್ಕರೇಜ್ ಮಾಡ್ತಾ ಇಲ್ಲ, ಜಾಸ್ತಿ ಮಾಡಿದರೆ ನಿಮಗೆ ಪ್ರೊಡಕ್ಷನ್ ಗ್ಲಟ್ ಅಂತ ಹೇಳೋದು ಏನು ಹೇಳೋದು ಮಾರ್ಕೆಟಿಗೆ ಬಂದು ಜಾಸ್ತಿ ಬಿದ್ದರೆ ಆಹಾರದ ಕೃಷಿಕರು ಇನ್ನೂ ಆತ್ಮಹತ್ಯೆ ಜಾಸ್ತಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳೋದು ಸರ್ಕಾರದ ಗಮನದಲ್ಲಿ ಇದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿದರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು. ಆಗ ಬಂದ ಪ್ರೀವಿಯಸ್ ಸ್ಲೈಡಲ್ಲಿದ್ದಾಗೆ ಮಾನಿಟೈಸೇಷನ್ ಆಫ್ ದಿ ನಿಮ್ಮ ಪ್ರೊಡ್ಯೂಸ್ ಏನಿದೆ ಅದರಲ್ಲಿ ಹೆಚ್ಚು ಎಫಿಷಿಯೆಂಟ್ ಆಗಬೇಕು. ಅದನ್ನು ಮಾಡಿದರೆ ನಿಮಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಮತ್ತು ರೇಟನ್ನು ಸಸ್ಟೈನ್ ಮಾಡ್ಬೋದು ಅಂತ ಹೇಳುವಂಥ ಸ್ಥಿತಿಯ ಕಾರಣಕ್ಕಾಗಿ ಇವತ್ತು ಅದು ಇಮ್ಮಿಡಿಯೇಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಕಾರಣಕ್ಕಾಗಿ ಸರ್ಕಾರ ಜಾಸ್ತಿ ಆಹಾರವನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಹೇಳೋದಿಲ್ಲ. 2 ಮಾಡೆಲ್ಗಳನ್ನು ಇಮ್ಮಿಡಿಯೇಟ್ ಆಗಿ ಹೇಳ್ಬೋದು. ಒಂದು ದೇಶದ ಕೃಷಿಯ ಬಗ್ಗೆ ಹೇಳಿದರೆ ದೇಶದ ಕೃಷಿ ತೀರಾ ಗಂಭೀರ ಸಮಸ್ಯೆಯಲ್ಲಿದೆ. ಸ್ಟ್ಯಾಟಿಸ್ಟಿಕಲ್ಲಿ 2000 ಇಸವಿಯಿಂದ 2022 ಇಸವಿಯ ಒಳಗೆ ನಮ್ಮ ದೇಶದಲ್ಲಿ ಕೃಷಿಕರು ಆತ್ಮಹತ್ಯೆ ಮಾಡುವಂಥ ಸಂಖ್ಯೆ ಅದು ತೀರಾ ಗ್ರಾಫ್ ಮೇಲೆ ಹೋಗ್ತಾ ಇದೆ. ಅಂದರೆ ಕೃಷಿಕರು ತುಂಬ ಜನ ಸಮಸ್ಯೆಯಲ್ಲಿದ್ದಾರೆ. ಆದರೆ ಅಡಿಕೆ ಕೃಷಿಕರಿಗೆ ಹೇಳಿದರೆ ಆ ಟೆಂಪ್ಲೇಟ್ ಇಲ್ಲಿಗೆ ವರ್ಕ್ ಆಗಲ್ಲ, ಇದು ಸತ್ಯ. ಅಡಿಕೆ ಕೃಷಿಕರಿಗೆ ಅಂಥ ಕಷ್ಟ ಇದೆಯಾ? ಅಂಥ ಕಷ್ಟ ಇದೆಯಂತ ನಾವು ಸುಮ್ಮನೆ ವಾದಕ್ಕಾಗಿ ಹೇಳ್ಬೋದು. ಫೇಸ್ಬುಕ್ಕಲ್ಲಿ ನಾನು ಬರೆದ್ರೆ ನನಗೆ ಹೊಡಿಲಿಕ್ಕೆಲ್ಲ ಬರ್ತಾರೆ ಫೇಸ್ಬುಕ್ಕಲ್ಲಿ, ನನಗೆ ಗೊತ್ತಿದೆ. ಆದರೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟರೆ ಬರ್ತಾರೆ. ಕೃಷಿಕರಿಗೆ ಕಷ್ಟ ಇದೆ ಅಂತ ನನಗೆ 9ವರೆಗೆ ಗೊತ್ತಾಗಿದೆ ಕೇಶವ, ನನಗೆ ಗೊತ್ತಾಗಿದೆ. ಯಾಕೆಂದರೆ ಅಲ್ಲಿ ಕಾರೇ ಇಡಲಿಕ್ಕೆ ಜಾಗ ಇಲ್ಲ, ಅಲ್ಲಿ ಕಾರೇ ಇಡಲಿಕ್ಕೆ ಜಾಗ ಇಲ್ಲ. ಅದುವೇ ಕೃಷಿಕರಿಗೆ ದೊಡ್ಡ ಸಮಸ್ಯೆ. ಇದು ತುಂಬ ಕಡೆ ಇರುವಂಥ ಸಮಸ್ಯೆ. ಅಂದರೆ ಕೃಷಿಕರು ನಾವು ಸತ್ಯ ಒಪ್ಕೊಳ್ಬೇಕು. ಅಡಿಕೆ ಕೃಷಿ ಏನು ಹೇಳೋದು, ಅದಕ್ಕೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಇರುವ ಕೃಷಿ ಅಂತ ಹೇಳುವಂಥದ್ದು ಸ್ಥಿತಿ ಇದೆ ಅಂತ ಹೇಳೋದು ನಮಗೆ ಗೊತ್ತಿರಬೇಕಾದಂಥ ವಿಷಯ. ಇನ್ನು ಸರ್ಕಾರದ ಯೋಚನೆಯಲ್ಲಿ ಕೃಷಿಕನ ಉತ್ಪತ್ತಿಯನ್ನು ಜಾಸ್ತಿ ಮಾಡೋದು ಅಂತ ಹೇಳುವಾಗ ತುಂಬ ಜನ ಕಾಂಗ್ರೆಸ್ BJP ಬಿಟ್ಟುಬಿಡಿ, ಸರ್ಕಾರದ ವಿರೋಧಿಗಳು ಕೃಷಿಕರ ಉತ್ಪತ್ತಿಯನ್ನು ಡಬಲ್ ಮಾಡಲಿಕ್ಕೆ ಸರ್ಕಾರ ಹೊಟ್ಟಿದೆ, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಸರ್ಕಾರ ಕೃಷಿ ಉತ್ಪತ್ತಿಯನ್ನು ಡಬಲ್ ಮಾಡ್ತದೆ ಅಂತ ಹೇಳಲಿಲ್ಲ. ಅದರ ವರದಿ ಅಶೋಕ್ ಗುಲಾಟಿ ಅಂತ ಹೇಳುವವರು, ಇವರು CPCRI ಅವರಿಗೆಲ್ಲ ಗೊತ್ತಿರ್ಬೋದು, ಡಬಲಿಂಗ್ DFI ಫೈಲ್ಸ್ ಅಂತ ಹೇಳಿ ಅವರು ಮಾಡಿದ್ದಾರೆ. ಅದರ ಆಧಾರದಲ್ಲಿ ಕೃಷಿಕರ ಇನ್ಕಮನ್ನು ಜಾಸ್ತಿ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಂದರೆ ಕೃಷಿಯನ್ನೇ ಇನ್ಕಮ್ ಜಾಸ್ತಿ ಮಾಡ್ತೇವೆ ಅಂತ ಹೇಳಿ ಕೃಷಿಕರ ಒಟ್ಟಾರೆ ಇನ್ಕಮ್ ಜಾಸ್ತಿ ಆಗಬೇಕು ಅಂತ ಹೇಳುವಂಥ ಸ್ಥಿತಿಯನ್ನು ಮಾಡಿದೆ. ಅದಕ್ಕೆ ಬೇಕಾಗಿ ಕೃಷಿಯಲ್ಲಿ ನೀವು ಕ್ರಾಪಿಂದ ಹಣ ತೆಗೆಯುವಂಥದ್ದು, ಅದನ್ನು ಕೃಷಿ ಅಂತಲೇ ನಾವು ಸ್ವೀಕಾರ ಮಾಡಿದ್ದೇವೆ.
ಈಗ ಅಲ್ಲಿ ತೋರಿಸ್ತಾ ಇರುವಂಥ ಎಲ್ಲ ಕ್ರಾಪ್ಗಳು ಅದರಲ್ಲಿ ಅಡಿಕೆ ಇಲ್ಲ, ಅಷ್ಟು ಸಣ್ಣದದು, ಅಷ್ಟು ಸಣ್ಣದು. ನಿಮಗೆ ಗೊತ್ತಾಗ್ತದೆ ಅಬೌಟ್ 52% ಆಫ್ ದ ಕೃಷಿ ಎಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ 1, 2, 3 ಆ್ಯಂಡ್ ರೈಸ್, ವೀಟ್, ಆಯಿಲ್ ಸೀಡ್ಸ್ ಆ್ಯಂಡ್ ಸೀರಿಯಲ್ಸಲ್ಲಿ 52% ಮೇಲೆ ಕೃಷಿ ನಡೀತಾ ಇದೆ. ಸರ್ಕಾರ ಅದರ ಬಗ್ಗೆ ಗಮನ ಕೊಟ್ಟಿದೆ. ಇನ್ನು ಅವರ ಇನ್ಕಮನ್ನು ಜಾಸ್ತಿ ಮಾಡಬೇಕು ಅಂತ ಇದ್ದರೆ ಲೈವ್ ಸ್ಟಾಕನ್ನು ಕೃಷಿಯ ಪಾರ್ಟ್, ಇಂಟಗ್ರಲ್ ಪಾರ್ಟ್ ಅಂತ ಸರ್ಕಾರ ಸ್ವೀಕಾರ ಮಾಡಿದೆ. ಅದು ಸಪರೇಟ್ ಅಂತಲ್ಲ, ಲೈವ್ ಸ್ಟಾಕ್ ಅಂತ ಹೇಳಿದರೆ ಹಸು, ಹಂದಿ, ಕೋಳಿ, ಮತ್ತೇನು ಸಾಕ್ತಾರೆ, ಆಡು ಗೊತ್ತಿಲ್ಲ ನನಗೆ, ಸಾಕ್ತಾರೆ. ಇನ್ನು ಫಿಶರೀಸನ್ನು, ನೆಕ್ಸ್ಟ್ ಹೋಗಿ ಸರ್, ಫಿಶರೀಸನ್ನು ಕೃಷಿಯ ಒಂದು ಭಾಗ ಅಂತ ಸ್ವೀಕಾರ ಮಾಡಿಕೊಂಡು ಅದನ್ನು ಲೈವ್ ಸ್ಟಾಕಿನಿಂದ ಬೇರೆ ಇಟ್ಕೊಂಡು ಇದು ಕೃಷಿಯಲ್ಲಿ ಸೇರಿಸುವಂಥ ಪ್ರಯತ್ನ ಇದೆ. ಇದು ಈ ಥರ ಇರುವಂಥ ಸ್ಥಿತಿಯಲ್ಲಿ ಕೃಷಿಕರ ಏನು ಉತ್ಪಾದನೆ ನಿಮಗೆ ಗೊತ್ತಿದೆ, 65% ಜನ, ಭಾರತದ ಜನ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಈಗಲೂ ಮಾಡ್ತಾ ಇದ್ದಾರೆ. 45% ಜನ ಡೈರೆಕ್ಟಾಗಿ ಕೃಷಿಯಲ್ಲಿ ಡಿಪೆಂಡ್ ಆಗಿದ್ದಾರೆ. ಅಂದರೆ ಕೃಷಿ ಮಾಡ್ತಾ ಅಥವಾ ಕೃಷಿಯಲ್ಲಿ ಕೂಲಿ ಕೆಲಸ ಮಾಡುವವರನ್ನು ಕೂಡ ಸರ್ಕಾರ ಕೃಷಿ ಅಂತ ಸ್ವೀಕಾರ ಮಾಡಿದೆ. ಸರ್ಕಾರದ ನಿಮ್ಮ ಟ್ಯಾಕ್ಸ್ ಹಾಕೋ ದೃಷ್ಟಿಯಿಂದಲ್ಲ, 3,000 ರೂಪಾಯಿ ಒಬ್ಬ ವ್ಯಕ್ತಿಗೆ ಕೃಷಿಯ ಮೂಲಕ ಇನ್ಕಮ್ ಇದೆ ಅಂತ ಆದರೆ ಹಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎನ್ ಅಗ್ರಿಕಲ್ಚರಿಸ್ಟ್ ಫಾರ್ ದ ಪರ್ಪಸ್ ಆಫ್ ಎಂಪಿರಿಕಲ್ ಎವಿಡೆನ್ಸ್. ಅದು ಟ್ಯಾಕ್ಸಿಗಲ್ಲ. ಅಂಬಾನಿಯವರು ಕೂಡ ಈಗ ನೀವು 3,000 ರೂಪಾಯಿಯ ಟೊಮೆಟೊ ಬೆಳೆಸಿ ಮಾರುಕಟ್ಟೆಯಲ್ಲಿ ಮಾರಿದ್ದೇನೆ ಅಂತ ಹೇಳಿದರೆ ಅವರನ್ನು ಕೂಡ ಕೃಷಿಕ ಅಂತ ಸ್ವೀಕಾರ ಮಾಡಲಿಕ್ಕೆ ಸರ್ಕಾರ ತಯಾರಿದೆ. ಯಾಕೆಂತ ಹೇಳಿದರೆ ಇದು ಇನ್ಕಮ್ ಟ್ಯಾಕ್ಸ್ ದೃಷ್ಟಿಯಿಂದಲ್ಲ, ಕೃಷಿಯ ಲೆಕ್ಕಾಚಾರ ನೋಡೋ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡಿದೆ ಸರ್ಕಾರ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಇನ್ನು ಮುಂದೆ ನೀವು ಏನು ಕೃಷಿಯನ್ನು ಇಂಪ್ರೂವ್ ಮಾಡಬೇಕು ಅಂತ ಕೇಳಿದರೆ ದೇಶದ GDP ಏರ್ತಾ ಇದೆ, 6ರಿಂದ 8% ವಗೇರೆ GDPಗಳು ಏರ್ತಾ ಇದೆ. ನಿಮಗೆ 100 ರೂಪಾಯಿ ಇರುವಾಗ ಒಬ್ಬ ರೈತ ಏನು ಮಾಡ್ತಾನೆ ಅಂತ ಹೇಳಿದ್ರೆ 2.5 kg ಅಕ್ಕಿ ತರ್ತಾನೆ. ಅವನಿಗೆ 200 ರೂಪಾಯಿ ಆದರೆ ಅವ 5 kg ಅಕ್ಕಿ ತರಲ್ಲ, ಅವ ಮತ್ತೆ ಸ್ವಲ್ಪ ಹಾಲು ತರ್ತಾನೆ, ಮತ್ತೆ ಅವನು ಆ್ಯಪಲ್ ತರಬಹುದು. ಇನ್ನು 500 ರೂಪಾಯಿ ಆದರೆ ಅಲ್ಲಿ ಮುಂಡೂರಲ್ಲಿ ಹೋಗುವಾಗ ಅಲ್ಲಿ ಏನು ನಿಮ್ಮ ನಂದಿನಿಯ ಹೋಲ್ಸೇಲಿಂದ 350 ರೂಪಾಯಿ ಐಸ್ ಕ್ರೀಮಿನ ಕಿಟ್ಟನ್ನೇ ಕೊಂಡೋಗ್ತಾರೆ. ಈ ಥರ ಹಣದ ಖರ್ಚಿನ ಪರಿಸ್ಥಿತಿ ಜನರದ್ದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ ಟೋಟಲ್ ಅಗ್ರಿಕಲ್ಚರ್ ಖರ್ಚಲ್ಲಿ, ಕೃಷಿಯ ಖರ್ಚಲ್ಲಿ ಊಟದ ಖರ್ಚು ಕಡಿಮೆ ಆಗುತ್ತೆ, ಅಕ್ಕಿ, ಗೋಧಿ ಹಾಗೂ ಜೋಳದ ಖರ್ಚು ಕಡಿಮೆ ಆಗುತ್ತೆ, ಉಳಿದದ್ರ ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಸರ್ಕಾರ ಇವತ್ತು ಅದರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇಲ್ಲ. ಇನ್ನು ಕೃಷಿಯ ಲಾಭದ ದೃಷ್ಟಿಯಿಂದ ಮಾತಾಡೋದಾದರೆ ಒಂದು ಸರ್ ಮಧ್ಯದಲ್ಲಿ 3-4 ಸ್ಲೈಡ್ ಇದೆ, ಬಿಡ್ಬೋದು. ಕೃಷಿಕನ ಉತ್ಪನ್ನಗಳು ಏನು ಅಂತ ಹೇಳೋದನ್ನು ನಾವು ಯೋಚನೆ ಮಾಡಬೇಕು. ಇದು ಸರ್ಕಾರ ಯೋಚನೆ ಮಾಡಿದ್ದೆ, ನಾನು ಯೋಚನೆ ಮಾಡಿರುವಂಥದ್ದಲ್ಲ. ಒಬ್ಬ ಮಾಮೂಲು ಕೃಷಿಕನ ಉತ್ಪನ್ನ ಅಂದರೆ ಇಲ್ಲಿ ಕೂತ ತುಂಬ ಜನರದ್ದಲ್ಲ, ಅದು ಯಾರು ಅಂತ ನಾನು ಮತ್ತೆ ಹೇಳ್ತೇನೆ. 32% ಅವನ ಆ್ಯನ್ಯುವಲ್ ಇನ್ಕಮಲ್ಲಿ ಅವನ ಕೃಷಿಯ ಬೆಳೆಯಿಂದ ಬರುವಂಥದ್ದು. ಇದು ಸಣ್ಣ ಕೃಷಿಕರು. ಯಾಕೆಂತ ಹೇಳಿದರೆ 89% ಜನ ನಮ್ಮಲ್ಲಿ ಸ್ಮಾಲ್ ಫಾರ್ಮರ್ಸ್ ಇರುವರು, 1 ಹೆಕ್ಟೇರಿಗಿಂತ ಕಡಿಮೆ ಇರುವಂಥವರು. ನಮ್ಮಲ್ಲಿ ಅಡಿಕೆ ತೋಟಕ್ಕೂ ಅದು ಲಗಾವ್ ಆಗ್ತದೆ. ಅವರಿಗೆ 32% ಹಣ ಅವರಿಗೆ ಬರೇ ನಿಮ್ಮ ಅಕ್ಕಿ, ಗೋಧಿ ವಗೇರೆ ಏನು ಕೃಷಿ ವಸ್ತುಗಳನ್ನು ಮಾರಾಟ ಮಾಡಿದ್ರಿಂದಾಗಿ ಬರುತ್ತೆ. ಇನ್ನು ದೇಶದಲ್ಲೇ ಸರ್ಕಾರದ ಹತ್ರ ಎಷ್ಟು ಲೆಕ್ಕ ಇದೆ ಅಂತ ಹೇಳಿದರೆ ಸರಾಸರಿ ಒಬ್ಬ ಕೃಷಿಕನಿಗೆ 180 ದಿವಸದ ಕೆಲಸ ಮಾತ್ರ ಅವನ ಕೃಷಿಯಲ್ಲಿ ಇರುವುದು ಅಂತ ಹೇಳಿದರೆ, ಅಡಿಕೆ ತೋಟದವರಿಗೆ ಅಷ್ಟೂ ಇಲ್ಲ. ಯಾಕೆಂದರೆ ನಾನು ಹೋಗಲೇ ಇಲ್ಲ, ಆದರೂ ನನಗೆ ಅಡಿಕೆ ಆಗ್ತಾ ಉಂಟು. ನಾನು ಎಕ್ಸಾಂಪಲಿಗಾಗಿ ಹೇಳ್ತಾ ಇದ್ದೇನೆ. 36% ಹಣವನ್ನು ಅವರು ಸಂಬಳದ ಮೂಲಕ, ಕೃಷಿಯ ಇನ್ಕಮ್ಮಿಂದ ಜಾಸ್ತಿ ಸಂಬಳದ ಮೂಲಕ ಪಡಿತಾರೆ. ಇನ್ನು ಆ್ಯನಿಮಲ್ ಇನ್ಕಮ್ ಅಂತ ನಾವು ಕರಿತೇವೆ, ಅಂದರೆ ಲೈವ್ ಸ್ಟಾಕ್ ಅಂತ ಹೇಳೋದನ್ನು ಸರಳವಾಗಿ ನಾನು ಹೇಳಿರುವಂಥದ್ದು. ಅದು ಒಂದು 20% ಹಣ ಅದು ಇದರಿಂದ ಬರುತ್ತೆ. ಮತ್ತು ನಾನ್ ಫಾರ್ಮ್ ಇನ್ಕಮ್ ಅದು ಏನು ಅಂತ ನಾನು ಮತ್ತೆ ಉದಾಹರಣೆ ಕೊಡುವಾಗ ಹೇಳ್ತೇನೆ. ನಾನ್ ಫಾರ್ಮ್ ಇನ್ಕಮ್ ಅಂದರೆ ಕೃಷಿ ಕುಟುಂಬದೊಳಗೊಬ್ಬ ಇದ್ದಾನೆ, ಅವ ಸಂಜೆ ಮನೆಗೆ ಬಂದು ರಾತ್ರಿ ಅಲ್ಲೇ ಬಾತ್ರೂಮಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಮಲಗಿರ್ತಾನೆ, ಬೆಳಿಗ್ಗೆ ಕೃಷಿಗೆ ಸ್ವಲ್ಪ ತೊಡಗಿರ್ತಾನೆ, ಮತ್ತೆ ಬಂದು ಪೇಟೆಯಲ್ಲಿ ಏನೋ ಕೆಲಸ ಮಾಡಿರ್ತಾನೆ. ಅದನ್ನು ನಾನ್ ಫಾರ್ಮ್ ಇನ್ಕಮ್ ಅಂತ ಹೇಳುವಂಥದ್ದು 12% ಇದೆ. ಸರ್ಕಾರದ ಗುರಿಯೇನು? ಕೃಷಿಕರು ಶ್ರೀಮಂತರಾಗಬೇಕು ಅಂತ ಹೇಳಿದರೆ, ಯಾರೂ ನಮ್ಮ ಸರ್ಕಾರವನ್ನು ಬೈಬೇಡಿ, ನಮ್ಮದೇ ಸರ್ಕಾರ ಒಳ್ಳೆ ಸರ್ಕಾರ. ಸರ್ಕಾರಕ್ಕೆ ನಿಮ್ಮ ಬಗ್ಗೆ ಗಮನ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದರೆ, ಇಲ್ಲಿ ಕೂತವರು 2 ಟನ್ನು
ಒಳ್ಳೆ ಮೆಣಸು ಮಾರುವವರು 10,000 kg ಜಾಸ್ತಿ ಅಡಿಕೆ ಮಾರುವವರು, ಮತ್ತು ಪ್ರಸಾದರಲ್ಲಿ ತಗೊಂಡೋಗಿ ಒಮ್ಮೊಮ್ಮೆ ಕೊಡುವಾಗ 10 ಪಿಕಪ್ ತೆಂಗಿನಕಾಯಿ ಕೊಡುವವರು ಇಂಥವರೇ ಇರುವುದು ಈ ಸಭೆಯಲ್ಲಿ. ಹಾಗಾಗಿ ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಲ್ಲ, ಬಟ್ ಕೃಷಿಕರ ಸಮಸ್ಯೆಯನ್ನು ಇವ್ಯಾಲ್ಯೂಯೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಟೆಂಪ್ಲೇಟನ್ನು ಸರ್ಕಾರ ಅಪ್ಲೈ ಮಾಡಲ್ಲ. ಯಾಕೆಂದರೆ ಅದು ಅಗತ್ಯ ಇಲ್ಲ. ಈಗ ಅಂಬಾನಿಗೆ ಸಮಸ್ಯೆ ಬಂದರೆ ಸರ್ಕಾರ ಅದಕ್ಕೆ ಏನು ಪರಿಹಾರ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಅಂಬಾನಿ ಅವ್ರು ಈಸ್ ಡೂಯಿಂಗ್ ಎ ಬಿಸ್ನೆಸ್. ಅದಕ್ಕೆ ಈಗ ಮುಳಿಯದವರಿಗೆ ಏನಾದರೂ ಸಮಸ್ಯೆ ಬಂದರೆ ಅವರು ವೇಣುವೀಣು ಹಿಡಿದೇನೋ ಮಾಡ್ತಾರೆ ಬಿಟ್ಟು ಸರ್ಕಾರ ಬಂದು ಪರಿಹಾರ ಮಾಡುತ್ತೆ ಅಂತ ಏನಿಲ್ಲ. ದಟ್ ಈಸ್ ನಾಟ್ ದ ಡ್ಯೂಟಿ ಆಫ್ ದಿ ಗೌರ್ಮೆಂಟ್. ಆದರೆ ಯಾರೋ ತುಂಬ ಜನ ಕೆಲಸ ಮಾಡುವವರು ಒಂದು 50 ಜನರಿಗೆ ಕರೋನಾ ಟೈಮಲ್ಲಿ ಏನು ಅರ್ನಿಂಗ್ ಪ್ರಾಬ್ಲಮ್ ಆಗಿದೆ, ಸಸ್ಟೈನೇಬಿಲಿಟಿಯ ಸಮಸ್ಯೆ ಆಗಿದೆ ಅಂತಂದರೆ ಆವಾಗ ಸರ್ಕಾರ ಇಂಟರ್ವ್ಯೂನ್ ಆಗ್ತದೆ. ಹಾಗಾಗಿ ಅವತ್ತೆಲ್ಲ ಕಿಟ್ಟು ಕೊಟ್ಟಿರೋದು ಅದು ಸರ್ಕಾರದ ಆಲೋಚನೆ. ನೀವು ದಯವಿಟ್ಟು ಮೊದಲು ತುಂಬ ಜನ ಬೈದರೂ ಕೂಡ ಸರ್ಕಾರಕ್ಕೆ ಗೌರವ ಕೊಡೋದನ್ನು ಕಲ್ತುಕೊಳ್ಬೇಕು ಅಂತ ನಾನು ಹೇಳುವಂಥದ್ದು. ಇನ್ನು ಸರ್ಕಾರದ ಕೃಷಿಯ ಆದಾಯ ಎಷ್ಟು ಅಂತ ಇಲ್ಲಿ ಹೇಳಿದರೆ ಯಾರಾದರೂ ಹೇಳಲಿಕ್ಕೆ ರೆಡಿ ಇದ್ದೀರಾ? ನಾನು ಈಗ ಅಡಿಕೆಗೆ ಬರ್ತಾ ಇದ್ದೇನೆ. ನಾನು ತಿಳಿದ ಹಾಗೆ ಅವರೊಂದು ಲೆಕ್ಕ ಕೊಟ್ಟರು. ಆ ಲೆಕ್ಕ ಅದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಹೇಳಿದ್ದಾರೆ. ಅದು ತುಂಬ ವೇಗ್ ಆ್ಯಂಡ್ ಆಬ್ಸ್ಟ್ರಾಕ್ಟ್ ಶಬ್ದ ಅಂತ ರಿಪೋರ್ಟ್ಗಳು ಹೇಳ್ತದೆ. ನೀವು ಸಹ ಅದೇ ರಿಪೋರ್ಟಿನ ಪಾರ್ಟಿಸಿಪೆಂಟ್ ಇರ್ಬೋದು, ನೀವು ಇಲಾಖೆಯಲ್ಲಿ ಇರುವ ಕಾರಣ. ಅದು ತುಂಬ ವೇಗ್ ಆ್ಯಂಡ್ ಆಬ್ಸ್ಟ್ರಾಕ್ಟ್ ಅಂತ ಹೇಳುವುದನ್ನು ಸರ್ಕಾರ ಹೇಳುತ್ತೆ. ಉದಾಹರಣೆಗಾಗಿ ಸರ್ ಮುಂದೆ ಹೋಗಿ ಸರ್, ಕೃಷಿಕರನ್ನು 3 ರೀತಿಯಲ್ಲಿ ವರ್ಗಾವಣೆ ಮಾಡಿಕೊಳ್ಳಲಾಗುತ್ತೆ. ಒಂದು ದೊಡ್ಡದಾಗಿ ಎಂಥದ್ದು, ಮಾಮೂಲು ಕೃಷಿಕರು ಅಂದರೆ ಶಿವಮೊಗ್ಗದಿಂದ ಮೇಲೆ ಅಲಹಾಬಾದ್ವರೆಗೆ, ಗಂಗಾ ನದಿಯ ತಪ್ಪಲಿನವರೆಗೆ ಅವರು ಜನರಿಕ್ ಕೃಷಿಕರು. ಅವರು ಅಕ್ಕಿ, ಗೋಧಿ, ಜೋಳ. ಮುಂದೆ ಹೋಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ, ಅದು ಹಿಂದೆ ಬರ್ತದೆ, ಅದೇನು ಹೆದರಿಸುವುದಿಲ್ಲ. ಮುಂದೆ ಹೋಗಲಿ ಅಣ್ಣ, ಯಾಕೆ ಭಯ? ಅದು ಬಹುಶಃ ಪ್ರಾಬ್ಲಮ್ ಇದೆ. ಅದನ್ನು ಹಿಂದೆ ಮಾಡಿ, ಅದು ಬೇಡ, ಸಾಕು, ನಿಲ್ಲಿಸಿ ಅದನ್ನು, ಸಾಕು. ಅದು ಯೂನಿಕೋಡಲ್ಲಿ ಟೈಪ್ ಆಗಿಲ್ಲ ಅಂತ ಕಾಣುತ್ತೆ. ಇರಲಿ. ಒಂದು ನಿಮ್ಮ ಆ ಕೃಷಿಕರು ಅವರು ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದಾರೆ. ವಿಶೇಷವಾಗಿ ದೇಶದ ಎವರೇಜ್ ಕೃಷಿಕರು ಯಾರು ಅಂತ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಸರ್ಕಾರ ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವು ರಾಜ್ಯದಲ್ಲಿ ಕೃಷಿ ಡೆವಲಪ್ಡು, ಕೆಲವು ರಾಜ್ಯದಲ್ಲಿ ನಾನ್ ಡೆವಲಪ್ಡು, ಹೀಗೆಲ್ಲ ತುಂಬ ಕಡೆ ಇದ್ದರೆ ಮಧ್ಯಪ್ರದೇಶದ ಎವರೇಜ್ ಕೃಷಿಕರನ್ನು ದೇಶದ ಎವರೇಜ್ ಕೃಷಿಕ ಅಂತ ಸರ್ಕಾರ ಸ್ವೀಕಾರ ಮಾಡಿದೆ. ಅಂದರೆ ಸುಮಾರಾಗಿ ನ್ಯಾಷನಲ್ ಪ್ಯಾರಾಮೀಟರ್ಗೆ ಹತ್ತಿರ ಇರುವಂತಹ ಸಮಸ್ಯೆಗಳು ಕಾಣ್ತಾ ಇರುವಂಥದ್ದು ಮಧ್ಯಪ್ರದೇಶದ ಕೃಷಿಕರು ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಒಂದು ಭಾಗ ಇದೆ, ಅದನ್ನು ಬಿಟ್ಟುಬಿಡು. ಅದನ್ನು ಇಲ್ಲಿ ಅಕ್ಕಿ ಜೋಳದ ಬಗ್ಗೆ ನಾವು ಮಾತಾಡಿದರೆ ಪ್ರಯೋಜನ ಇಲ್ಲ. ನಾನು ಅಡಿಕೆ ಕೃಷಿಯ ಬಗ್ಗೆ ನಾನು ನಿಮಗೆ ಮಾತಾಡ್ತೇನೆ. ಅಡಿಕೆಯಲ್ಲಿ ನಾನೇ ಸರ್ಕಾರ 2 ವಿಂಗಡಣೆ ಮಾಡಿದೆ. 3 ರೀತಿಯ ವಿಂಗಡಣೆಗಳನ್ನು ಕಮರ್ಷಿಯಲ್ ಕ್ರಾಪಲ್ಲಿ ಸಕ್ಸಸ್ಫುಲ್ ಕಮರ್ಷಿಯಲ್ ಕ್ರಾಪ್ ಅಡಿಕೆ ಅಥವಾ ತತ್ಸಮಾನವಾದ ಬೇರೆ ಯಾವುದಾದ್ರೂ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ಮಾಡಿದೆ. ಒಂದು ಏನು ಅಂತ ಹೇಳಿದರೆ ಸ್ಮಾಲ್ ಫಾರ್ಮರ್ಸ್, ಅವರು 1 ಹೆಕ್ಟೇರ್ ಭೂಮಿಗಿಂತ ಕೆಳಗಿದ್ದವರನ್ನು ಸರ್ಕಾರ ಡಿಫೈನ್ ಮಾಡಿದೆ, ಅವರು ಸ್ಮಾಲ್ ಫಾರ್ಮರ್ಸು ಅಂತ. ಪ್ರಾಬೆಬಲಿ ಅರ್ಧ ಎಕರೆನ ಮಾಡಿದರೆ ಅವರನ್ನು ಮೈಕ್ರೋ ಫಾರ್ಮರ್ಸ್ ಅಂತ ಕರೀತಾರೆ. ಅವರನ್ನು ಒಂದು ಗ್ರೂಪ್ ಮಾಡಿ ತಗೊಳ್ಳೋಣ. ಇನ್ನೊಂದು ಮಧ್ಯದಲ್ಲಿ ಇದೆ, ಇನ್ನೊಂದು ವರ್ಗ ಇದೆ. ಇನ್ನೊಂದು ಮೇಲೆ 10 ಎಕರೆಯಿಂದ ಮೇಲೆ 25 ಎಕರೆ ಅಂತ ಇದೆ. 25 ಎಕರೆ ಅಂತ ಹೇಳೋದು ಇಲ್ಲಿ ತುಂಬ ಲಗಾವ್ ಆಗೋದಿಲ್ಲ ದಕ್ಷಿಣ ಕನ್ನಡದಲ್ಲಿ. 25 ಅಂದರೆ ಕೃಷಿ ಭೂಮಿ, ನಿಮ್ಮ ಕುಮ್ಕಿ ಗೌರ್ಮೆಂಟ್ ಎಂಕ್ರೋಚ್ಮೆಂಟ್ ಹೇಳಿದಲ್ಲ ನಾನು. 10 ಎಕರೆಯ ಭೂಮಿಯ 10 ಎಕರೆ ಕೃಷಿ ಇರುವಂತಹ ಒಂದು ಅವರನ್ನು ದೊಡ್ಡ ರೈತರು ಅಂತ ಹೇಳಿ ಸರ್ಕಾರ ಯೋಚನೆ ಮಾಡ್ತದೆ. 2 ವರ್ಗ ಮಾಡಿದ್ದೇನೆ. ಅವರು ಪ್ರಾಬೆಬಲಿ 10 ಎಕರೆ ತೋಟದಲ್ಲಿ ವರ್ಷಕ್ಕೆ 50 ಕಂಡಿ ಅಡಿಕೆಯನ್ನು ಮಾರಿದ್ದು ಇರ್ಬೋದು. ಅವರು ಸಕ್ಸಸ್ಫುಲ್ ಕೃಷಿಕರು, ಅವರಿಗೆ ಇಲ್ಲಿ ಕಾರಿಡಲಿಕ್ಕೆ ಕಷ್ಟ ಆದ್ದು. ಸಕ್ಸಸ್ಫುಲ್ ಕೃಷಿಕರು. ಇನ್ನೊಂದು ಸಣ್ಣ ಫಾರ್ಮರ್ಸು. ಮಧ್ಯದಲ್ಲಿ ಇನ್ನೊಂದು ಕೃಷಿಕರಿದ್ದಾರೆ, ಅದರಲ್ಲಿ ಆಗ ಫೋಟೋ ಬಂದವರು ಕೂಡ ಇರ್ತಾರೆ. ಅವರಿಗೆಲ್ಲ ಹೇಗೆ ಅಂತ ಹೇಳಿದರೆ 10 ಎಕರೆಯ ಭೂಮಿ ಇರುತ್ತೆ, ಆದರೆ ಅಡಿಕೆ ಒಂದು 10-18 ಕಂಡಿ 20 ಕಂಡಿ ಅಡಿಕೆ ಆಗ್ತದೆ. ಅವರ ತೋಟದಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಮಾಡುವಷ್ಟು ಅವರಿಗೆ ಕೂಡುವುದಿಲ್ಲ ಅಥವಾ ಆಸಕ್ತಿ ಇರೋದಿಲ್ಲ. ಅವರಲ್ಲಿ ಅಡಿಕೆ ಒಣಗಿಸಬೇಕಾದ್ರೆ ಸೋಲಾರ್ ಗೂಡು ಮಾಡಬೇಕಾ ಅಂತ ಹೇಳಿದರೆ ಒಂದು ಹೆಜ್ಜೆ ಹಿಂದೆ ಬರ್ತಾರೆ. ಅವರ ತೋಟದಲ್ಲಿ 16-18 ವರ್ಷ ಆಗೋ ಎಡೆಗಿಡ ಹಾಕಬೇಕೋ ಬೇಡವಾ, ಅಥವಾ ತೋಟವನ್ನು ಕಡಿದು ಹೊಸ ಗಿಡ ಹಾಕಬೇಕೋ
ಬೇಡವಾ? ಈ ಚರ್ಚೆಯಲ್ಲೇ ಕಾಲಕ್ಷೇಪ ಆಗಿ 22 ವರ್ಷ ಆಗೋ ಅವರ ತೋಟದಲ್ಲಿ 500ರ ಬದಲು 200-250 ಅಡಿಕೆ ಗಿಡ ಮಾತ್ರ ಇರ್ತದೆ. ಅವರಿಗೆ ಒಂದು 18 ಎಷ್ಟೋ ಕಂಡಿ ಅಡಿಕೆ ಆಗ್ತದೆ ಅಂತ ಇಟ್ಟು ನೀವು ಕಂಡಿ ಲೆಕ್ಕದಲ್ಲಿ ಚರ್ಚೆ ಮಾಡಬೇಡಿ. ಈಗ ಸಮಾಜದ ಒಳಗೆ ಹೈಯೆಸ್ಟ್ ಶಬ್ದ ಮಾಡುವವರು ಯಾರು ಅಂತ ಕೇಳಿದರೆ ಈ ವರ್ಗದವರು. ಅವರು ದೊಡ್ಡ ವರ್ಗ. ಯಾಕೆಂದರೆ ಅಧಿಕೃತವಾಗಿ ದೇ ಆರ್ ಫೇಲ್ಯೂರ್ಸ್ ಆ್ಯಸ್ ಎನ್ ಅಗ್ರಿಕಲ್ಚರಿಸ್ಟ್. 10 ಎಕರೆ ತೋಟವನ್ನು ಇಟ್ಟುಕೊಂಡು 16-18 ಅಡಿಕೆ ತೆಗೆದು ಬೈದುಕೊಂಡು ತರಕಾರಿ ಹಚ್ಚುವಲ್ಲಿ ಹೋಗಿ ಅಲ್ಲಿಯೂ ಕೃಷಿ ಪ್ರಯೋಜನ ಇಲ್ಲ, ಮೋದಿ ದಾಳ ಪ್ರಯೋಜನ ಇದೆಯೇ, ಎಂಥದ್ದು ಈಟಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಅಡಿಕೆ 100 ರೂಪಾಯಿ ಜಾಸ್ತಿ ಆಗಿದೆ, ಆದರೆ ಅದು ಗೊತ್ತಿಲ್ಲ ಅವರು. ಬಟ್ ದೇ ಆರ್ ಮೋರ್ ವೋಕಲ್ ದೆನ್ ಎನಿಬಡಿ ಎಲ್ಸ್. ನಮಗೆ ಸಮಸ್ಯೆ ಇರುವಂಥದ್ದು ಅಲ್ಲಿ. ಬಟ್ ಸರ್ಕಾರ ಅವರ ಸಮಸ್ಯೆಯ ಬಗ್ಗೆ ಸ್ಪಂದಿಸಲ್ಲ. ಸರ್ಕಾರಕ್ಕೆ ಅವರ ಬಗ್ಗೆ ಆಸಕ್ತಿ ಇಲ್ಲ. ಸರ್ಕಾರಕ್ಕೆ ಯಾರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದರೆ, ನಾನು ಹೇಳಿರುವಂತಹ ಸ್ಮಾಲ್ ಫಾರ್ಮರ್ಸ್, 2 ಎಕರೆಯ ಭೂಮಿಯ ಒಳಗಿನವರು ಇರುವವರು. ನಾನೊಂದು ಜನ ತಂದಿದ್ದೇನೆ ಇಲ್ಲಿ ಅದಕ್ಕೆ ಉದಾಹರಣೆ ಕೊಡಲಿಕ್ಕೆ ಅಂತ. ಇಲ್ಲಿ ಸಂಜೀವ ನಾಯಕ್ ಅಂತ ಒಬ್ಬರು ಇದ್ದಾರೆ, ಮುಳಿಯದವರ ಸ್ಟಾಫು ಇಲ್ಲಿ ಇದ್ದಾರೆ, ಗೊತ್ತಿಲ್ಲ, ನಾನು ಅವ್ರಿಗೆ ಹೇಳಿದ್ದೇನೆ ನಿಮ್ಮ ಹೆಸರು ಹೇಳ್ತೇನೆ. ಸಂಜೀವ ನಾಯಕ್ ಏನು ಮಾಡೋದಿಲ್ಲ ನಿಮಗೆ, ಸುಮ್ಮನೆ ಕರೆದದ್ದು ಮಾತ್ರ, ನಾನೇನು ಮಾಡಲ್ಲ. ಸಂಜೀವ ನಾಯಕ್ ಅಂತ ಅವ್ರ ಹೆಸರು. ಅವರು 18 ವರ್ಷಗಳಿಂದ ಮುಳಿಯ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ ತಾನೆ? ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ಅದೇ ಫರ್ಮಲ್ಲಿ ನಾನು ವಿದೌಟ್ ಯುವರ್ ಕನ್ಸೆಂಟ್ ಅವರ ಇನ್ವಾಲ್ವ್ ಮಾಡ್ಬೋದಲ್ಲ. ನಾನೊಂದು ಉದಾಹರಣೆಗಾಗಿ ಕೊಡ್ತಾ ಇದ್ದೆ, ಬೇಜಾರು ಮಾಡಬೇಡಿ. ನಾನು ಸ್ವಲ್ಪ ನಿಮಗೆ ಮಸಾಲೆ ಎಲ್ಲ ಹಾಕಿ ಉದಾಹರಣೆ ಕೊಡ್ಬೋದು, ಅದಕ್ಕೆ ನೀವೇನು ಪಶ್ಚಾತ್ತಾಪ ಪಡಬೇಕಾದ ಅಗತ್ಯ ಇಲ್ಲ. ಇವರ ತಂದೆ ಹೆಸರು ಕೇಳೋದಿಲ್ಲ, ಪುಟ್ಟನಾಯ್ಕ ಎಂತ? ಫೈನ್. ಅವರಿಗೆ ನಾನು ಮೊನ್ನೆ ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ, ವೇಣು ಶರ್ಮಾ ಚಾ ಕುಡಿಯುವಾಗ ನಾನು ಇಂಟರ್ವ್ಯೂ ಮಾಡಿದ್ದೇನೆ, ನನಗೆ ಅದು ಅಗತ್ಯ ಇತ್ತು ಅವರದ್ದು. ಅವರಿಗೆ 2 ಎಕರೆಯಿಂದ ಸ್ವಲ್ಪ ಕಡಿಮೆ ಭೂಮಿ ಇದೆ. ಅವರ ಭೂಮಿಯಲ್ಲಿ ನೀರು ಇರಲಿಲ್ಲ. ಈಗ ಏನೋ ಮಾಡಿ ಸ್ವಲ್ಪ ನೀರು ಸಿಕ್ಕಿದೆ. ಒಂದು 600 ಗಿಡ ಅಡಿಕೆ ಹಾಕಿದ್ದಾರೆ. ಅವರಿಗೆ 2 ಜನ ಅಕ್ಕ ತಂಗಿಯರು ಇದ್ದಾರೆ. ಮನೆಯಲ್ಲಿ 2 ದನ ಇದೆ ಅಲ್ವಾ? ನೀವು ದನ ಸಾಕಲಿಲ್ಲ, ನೀವು ನಿಮ್ಮ ಮಾಡೆಲ್ ಸರಿ ಇಲ್ಲ. ನಾನು ಇದೆ ಅಂತ ಹೇಳ್ಕೊಂಡು ನಿಮಗೆ ಉದಾಹರಣೆ ಕೊಡ್ತೇನೆ, ಬೇಕಾದ ಉಳಿದವರಿಗೆ ಅರ್ಥ ಆಗಲಿ ಅಂತ. ನೀವು ನಿಜವಾದ ಕೃಷಿ ಏನು ಅಂತ ಗೊತ್ತಾಗಬೇಕಾದರೆ, ನಾನು ಏನು ನಿಮ್ಮನ್ನು ಟೆಂಪ್ಟ್ ಮಾಡ್ತಾ ಇಲ್ಲ, ನೀವು BJPಯಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ನಿಮಗೆ ಗೊತ್ತಾಗುತ್ತೆ ನಿಜವಾದ ಕೃಷಿಕ ಯಾರು ಅಂತ ಹೇಳಿದರೆ. ಅವರ ತಂದೆ ಹೆಸರು ನನಗೆ ಮರೆತು, ಪುಟ್ಟಣ್ಣ ನಾಯಕರು, ಸಾಕು ನೀವು ಹೋಗ್ಬೋದು ಸರ್, ತೊಂದರೆ ಇಲ್ಲ. ಅವರು ಆದರ್ಶ ಕೃಷಿಕರು ಅಂತ ನಾನು ಹೇಳ್ತೇನೆ. ಅವರಿಗೇನಾದರೂ ಸಮಸ್ಯೆ ಆದರೆ ಸ್ಪಂದಿಸಲಿಕ್ಕೆ ಸರ್ಕಾರ ತಯಾರಿದೆ. 10 ಎಕರೆ ತೋಟದಲ್ಲಿ 18 ಗಂಟೆಯವರಿಗೆ ಸರ್ಕಾರ ಸ್ಪಂದಿಸಲ್ಲ, ಸ್ಪಂದಿಸುವ ಅವಶ್ಯಕತೆ ಇಲ್ಲ. ಅದು ಯಾಕೆ ಅಂತ ಹೇಳಿದರೆ, ಒಂದು 600 ನೀವೇನಾದರೂ ಬೂತ್ ಸಮಿತಿಯ ಮೀಟಿಂಗ್ ಮಾಡಲಿಕ್ಕೆ ಊರಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಮನೆ ಇರುತ್ತೆ, ಅವರಿಗೆ ಒಂದು 600 ಅಡಿಕೆ ಗಿಡ ಇರ್ತದೆ, 400ರಿಂದ 600 ಅಡಿಕೆ ಇರ್ತದೆ. ಅದು ಬಹುಶಃ ಅಕ್ರಮ ಸಪ್ರದಲ್ಲಿ ಡಿಕ್ಲರೇಷನಲ್ಲಿ ಬಂದ ಭೂಮಿಗಳಾಗಿರುತ್ತೆ. ಆ ಭೂಮಿ ಹೇಗಿರುತ್ತೆ ಅಂತ ಹೇಳಿದರೆ, ಅವರ ತಂದೆ ತಾಯಿ ಮಕ್ಕಳು ಎಲ್ಲರೂ 600 ಗಿಡದ ಕೃಷಿಯನ್ನು ಮಾಡಿದ್ದಾರೆ. ಅದು 4ನೇ ವರ್ಷದಲ್ಲಿ 6-7 ಸಿಂಗಾರ ಅಡಿಕೆಯನ್ನು ಬಿಟ್ಟಿರ್ತದೆ. ಇದು ಸತ್ಯ ತಾನೆ? ಅಂಥವು ಕೃಷಿಕರದ್ದು ಸತ್ಯ ತಾನೆ? ಅವರ ಮನೆಯಲ್ಲಿ 2 ದನಗಳಿರುತ್ತೆ. ಆ ದನಗಳು ಇದು ಮತ್ತೆ KMFಗೆ ಬರ್ತೇನೆ ನಾನು. ಇಲ್ಲಿ ಒಬ್ಬರು ದೊಡ್ಡ ಹಾಲಿನ ದೊಡ್ಡ ಗ್ಯಾಂಗ್ ಲೀಡರೇ ಇದ್ದಾರೆ, ನಮ್ಮ ಕೃಷ್ಣಮೋಹನ. ಎಲ್ಲಿ ಕೃಷ್ಣಮೋಹನ? ನಿಮ್ಮಲ್ಲಿ ಎಷ್ಟು ದನ ಇದೆ ಕೇಳಲ್ಲ? 25 ನೋಡಿ, 25 ದನದ ಡೈರಿಯನ್ನು ಕೃಷ್ಣಮೋಹನ್ ಅವರು ನಡೆಸ್ತಾರೆ. ಬೇಜಾರು ಮಾಡಬೇಡಿ ಕೃಷ್ಣಮೋಹನ್, ನಾನು ಬರೀ ಉದಾಹರಣೆಗೆ, ನೀವು ಜನವೇ ಇಲ್ಲ ಅಂತ ನೀವು ತಿಳ್ಕೊಳ್ಳಿ. ಅವರಿಗೆ ಲಾಭ ಎಷ್ಟು ನಷ್ಟ ಎಷ್ಟು ಹೇಳೋದ್ರ ಬಗ್ಗೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ನೀವು KMFನ ಡಾಕ್ಟರ್ಸ್ ಇದ್ರೆ ಕೇಳಿ. 25 ದನ ಸಾಕುವ ರೈತರು ಹೆಚ್ಚಿನವರು ದನಗಳನ್ನು ಮಾರಿ ಇವತ್ತು ನಂದಿನಿ ಹಾಲಿನ ಪ್ಯಾಕೆಟನ್ನು ಮನೆಗೆ ತಗೊಂಡು ಹೋಗ್ತಾರೆ, ಈಗ ಭಾಷಣ ಮಾಡುವವರು ಸೇರಿಸಿಕೊಂಡು. ಯಾಕೆಂದರೆ ಕೂಡುವುದಿಲ್ಲ, ಆಗುವುದಿಲ್ಲ ಅಂತ, ಅಸಲಾಗುವುದಿಲ್ಲ ಅಂತ. ಅವ್ರ ಅಕ್ಕ ಒಪ್ಲಿಕ್ಕಿಲ್ಲ, ಅಸಲಾಗುವುದಿಲ್ಲ ಅಂತ. ಮತ್ತು ಇವರಿಗೆ ಸ್ವಲ್ಪ ಬರ್ಮು ಬಂದಿರ್ತದೆ, ಏನು ನಮ್ಮ ಹತ್ರ ಎಲ್ಲ ಅದು ಇದೆಲ್ಲ ಇದೆ ಅಲ್ವ, ನಾನಿನ್ನು ಆ ದನದ ದನದ ಕೆಲಸ ನಾನು ಮಾಡುವ ಅಗತ್ಯ ಇದೆಯಾ ಅಂತ ಹೇಳುವಂಥ ಇದಿರುತ್ತೆ. ಆದರೆ ಅವರಿಗೆ ಆ 2 ದನ ಸಾಕುವ ವ್ಯಕ್ತಿಗೆ
ಆ ದನದಿಂದ ಮಾರಿದ ಹಾಲಿನ ಹಣ ಅದು 5 ಲೀಟರ್ ಅಥವಾ 8 ಲೀಟರ್ ಇರ್ಬೋದು, ಅದು ಸಂಪೂರ್ಣವಾಗಿ ನೆಟ್ ಇನ್ಕಮ್ ಆಗಿ ಅವರಿಗೆ ಸೇರುತ್ತೆ. ನಾನು ಕೃಷಿಕರ ಉತ್ಪನ್ನವನ್ನು ಡಬಲ್ ಮಾಡೋದು ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಆವಾಗ ಈ ಹಾಲು ಇಟ್ ಕಮ್ಸ್ ಇನ್ ಟು ಪ್ಲೇ, ಅದು ಮಾಡುತ್ತೆ. ಇನ್ನು ನಾನು ಹೇಳಿರುವ ಪ್ರಕಾರ ಸಂಬಳದ ಕೆಲಸ, ತುಂಬ ಜನ ಸಣ್ಣ ಕೃಷಿಕರು 600 ಗಿಡದ ಕೃಷಿಕರು ಅವರ ತೋಟದ ಕೃಷಿ ಮಾಡಿರ್ತಾರೆ. ಉಳಿದ ಸಮಯಗಳಲ್ಲಿ ಪಕ್ಕದ 10 ಎಕರೆ ತೋಟದ ಅಡಿಕೆಯವರ ಮನೆಗಳಿಗೆ ಹೋಗಿ ಅಡಿಕೆಯನ್ನು ಸುಲಿಯುವ ಕೆಲಸ ಅಥವಾ ಮದ್ದು ಬಿಡುವ ಕೆಲಸಗಳನ್ನು ಮಾಡಿ ದೊಡ್ಡ ರೀತಿಯ ಇನ್ಕಮ್ ತರ್ತಾರೆ. ಅದು ಅವರ ಮನೆಗೆ ನೆಟ್ ಇನ್ಕಮ್ ಆಗುತ್ತೆ. ಇನ್ನು ಅದೇ ಮನೆಯಲ್ಲಿ ನಿಮಗೆ ಬೆಳಿಗ್ಗೆ 8:30 ಗಂಟೆಗೆ ಬೈಪಾಸಲ್ಲಿ ನಿಂತರೆ ಗೊತ್ತಾಗ್ತದೆ, ಬಲ್ನಾಡು ಆರ್ಯಾಪ್ ಕಡೆಯಿಂದ ಏನಿಲ್ಲ ಅಂತ ಹೇಳಿದರೂ ಕೂಡ ಒಂದು 200ರಿಂದ ಜಾಸ್ತಿ 2 ವೀಲರ್ಗಳು ಬರುತ್ತೆ. ಅದು ಯಾರ್ದು ಅಂತ ಹೇಳಿದರೆ ಈ ಕುಟುಂಬದ ಯಾವುದೋ ಒಬ್ಬ ಹುಡುಗ, ಅವ ಮನೆಯಲ್ಲಿ ಕೃಷಿ ಭೂಮಿಯಲ್ಲಿ ಜೀವನ ಮಾಡ್ತಾನೆ. ಆ ವ್ಯಕ್ತಿ ಪೇಟೆಯಲ್ಲಿ ಬಂದು ಸಂಜೀವ ನಾಯಕರಾಗಿಯೋ ಅಥವಾ ವೆಲ್ಡರ್ ಆಗಿಯೋ ಅಥವಾ ಏನು ರಿಕ್ಷಾ ಡ್ರೈವರ್ ಆಗಿಯೋ ಅಥವಾ ಸಾಮಾನ್ಯವಾಗಿ ಏನು ಮೇಸನ್ರಿ ಮಾಡಿಯೋ ಅವರು ಒಂದಷ್ಟು ಇನ್ಕಮನ್ನು ತಂದು ಹಾಕ್ತಾರೆ. ಇದು ಅತ್ಯಂತ ಯಶಸ್ವಿ ಕೃಷಿ ಮಾಡೆಲ್ ಅಂತ ಸರ್ಕಾರ ಸ್ವೀಕಾರ ಮಾಡಿದೆ. ಈ ಮಾಡೆಲನ್ನು ಇಡೀ ದೇಶದಲ್ಲಿ ಪ್ರಚಾರ ಮಾಡಲಿಕ್ಕೆ ಕೃಷಿ ಇಲಾಖೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆಂತ ಹೇಳಿದರೆ ಇಲ್ಲಿರುವಂಥದ್ದು ಮಾರ್ಜಿನಲ್ ಫಾರ್ಮರ್ಸು. ಇದನ್ನು ಮಾಡಿದರೆ ಭಾರತದ ಕೃಷಿಯ GDPಯನ್ನು ಡಬಲ್ ಅಲ್ಲ, ಈಗ 15% ಇದ್ದದನ್ನು ಕಮ್ಸೆ ಕಮ್ ನಿಮಗೆ ಒಂದು 18ರಿಂದ 20%ಗೆ ಏರಿಸ್ಬೋದು ಅಂತ ಹೇಳುವಂಥ ವಿಶ್ವಾಸ ಸರ್ಕಾರಕ್ಕಿದೆ. ಈ ಮಾಡೆಲಿನ ಬಗ್ಗೆ ಸರ್ಕಾರದ ಕಾಳಜಿ ಇದೆ. ಇದು ಒಂದು ವಯಬಲ್ ಆಪ್ಷನ್ ಆಫ್ ಅಗ್ರಿಕಲ್ಚರ್. ಇನ್ನು ಹಾಗಾಗಿ ನೀವು ಕೃಷಿಯನ್ನು ಆರ್ಥಿಕವಾಗಿ ಯಾರು ನೋಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಇಕನಾಮಿಕ್ಸ್ ಎಲ್ಲ ಓದಿದವರು ಮೈಕ್ ಮುಂದೆ ಭಾಷಣ ಮಾಡ್ತಾರೆ ಬಿಟ್ಟು ಅಪ್ಲಿಕೇಶನ್ ಆಫ್ ಇಕಾನಾಮಿಕ್ಸನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಊರಿನ ಯಾರೋ ಪುಟ್ಟನಾಯ್ಕನೋ ಯಾರೋ ಕೊರಗಪ್ಪನೋ ಯಾರೋ ನಾರಾಯಣನೋ ಮಾಡಿ ಯಶಸ್ವಿ ಕೃಷಿ ಮಾಡ್ತಾ ಇದ್ದಾರೆ. ನೀವು ನೋಡಿದರೆ ಗೊತ್ತಾಗ್ತದೆ. ಅವರ ಮನೆಯಲ್ಲಿ ಒಂದು ಹೋಂಡಾ ಆ್ಯಕ್ಟಿವ್, ಒಂದು ಟೈಲ್ಸ್ ಹಾಕಿದ ಮನೆ, ಇಲ್ಲವೇ ನಿಮಗೆ ಏನು TV ವಗೇರೆ ಎಲ್ಲ ಇರುತ್ತೆ. ಇನ್ನು 10 ಎಕರೆಯ ಮೇಲಿನ ಕೃಷಿಯವರ ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. 10 ಎಕರೆಯ ಮೇಲಿನ ಕೃಷಿಯವರಿಗೆ ಇನ್ಕಮ್ ಎಷ್ಟು ಅಂತ ಹೇಳೋದು. ನಾನು ಹೇಳಿ 10 ಎಕರೆಯಲ್ಲಿ 2 ಪಾಲು ಮಾಡಿದ್ದೇನೆ. ಯಶಸ್ವಿ 10 ಎಕರೆಯಿಂದ ಮೇಲೆಯ ಕೃಷಿಕರು ಅವರು 10 ವರ್ಷದಲ್ಲಿ ಎಕರೆಗೆ 4 ಗಂಡಿಯಾಗಿ ಅವರು ಮಾರಿಯೇ ಮಾರ್ತಾರೆ. ಅದು ಮಾರಿಲ್ಲ ಅಂತಾದರೆ ಅದು ಸರ್ಕಾರದ ಲೆಕ್ಕಾಚಾರ ತಪ್ಪಲ್ಲ, ಕೃಷಿಕನ ತಪ್ಪು. ಸರ್ಕಾರ ಹೇಗೆ ಲೆಕ್ಕ ಹಾಕ್ತದೆ ಅಂತ ಹೇಳಿದರೆ, ಒಂದು ಆದರ್ಶ ಕೃಷಿ ಅಂತ ಹೇಳಿ ಭತ್ತವನ್ನು ಬೆಳಿಬೇಕಾದರೆ ಒಂದು ಲ್ಯಾಬೊರೇಟರಿ ಸಿಸ್ಟಮ್ ಒಳಗೆ ಮಾಡಿ ಎಷ್ಟೋ ಒಂದು 50 ಕ್ವಿಂಟಾಲು ಭತ್ತ ಬರ್ಬೋದು ಅಂತ ಹೇಳುವಂಥ ಲೆಕ್ಕ ಬಂದರೆ ಅದು ಆದರ್ಶ ಫಿಗರ್ ಅಲ್ಲ. ಊರಿನಲ್ಲಿ ಅವೈಲೇಬಲ್ ರಿಸೋರ್ಸಸಲ್ಲಿ ಒಳ್ಳೆ ಕೃಷಿ ಮಾಡಿದರೆ ಎಷ್ಟು ಮಾಡ್ಬೋದು ಅಂತ ಹೇಳಿ ಒಂದು ಲೆಕ್ಕವನ್ನು ತೆಗಿತಾರೆ. ಉದಾಹರಣೆಗಾಗಿ ಅಕ್ಕಿ ಭತ್ತದ್ದು ನಾನು ಹಾಕಿದ್ದೇನೆ, ಅದರೊಳಗೆ ನಿಮಗೆ ಎಷ್ಟು ಬರುತ್ತೆ ಮತ್ತು ಊರಿನ ಎವರೇಜ್ ಎಷ್ಟಿದೆ ಅಂತಲೇ 30% ಕೊರತೆ ಇರುತ್ತೆ. ಈ ರೀತಿ ಕೊರತೆ ಇರುವಂಥದ್ದು ಅದು ಆ ಕೊರತೆಯನ್ನು ತುಂಬಿಸಲಿಕ್ಕೆ ಇರುವಂಥ ಅವಕಾಶ. ನೀವು 10 ಎಕರೆ ಭೂಮಿಯಲ್ಲಿ ನಾನಲ್ಲಿ ಕೊಟ್ಟ ಲೆಕ್ಕವನ್ನು ಓದ್ಬೋದು, ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಈ ಲೆಕ್ಕವನ್ನು ನಾನು ಆ್ಯಕ್ಚುಲಿ 40 ಗಂಡಿ ಅಂತ ಬರೆದಿದ್ದೆ. ಅದು ಮುರಳಿ ಬಂಗಾರಡ್ಕ ಅಂತ ಇದ್ದಾರೆ ಇಲ್ಲಿ ಒಬ್ಬರು, ಇಲ್ಲಿ ಇದ್ದಾರೆ ಅವರು ಸಭೆಯಲ್ಲಿ, ಅವರು ಒಪ್ಪಲಿಲ್ಲ. ಅದು ಅವರು ಬೈದಾರು, ನೀನು ಅದನ್ನು 3.5 ಕಂಡಿ ಎಕರೆಗೆ ಮಾಡು ಅಂತ ಹೇಳಿದ್ದಾರೆ. ಹಾಗಿದ್ರೆ 2.5 ಕಂಡಿ ಅಡಿಕೆಯವರು ಇಲ್ವಾ? ಇದ್ದಾರೆ. ಸಾಮಾನ್ಯವಾಗಿ ಒಳ್ಳೆ ಕೃಷಿಕ 5ನೇ ವರ್ಷದಲ್ಲಿ 2 ಕಂಡಿ ಅಡಿಕೆಯನ್ನು ತೆಗಿಲಿಕ್ಕೆ ಸಾಧ್ಯ ಆದರೆ 20 ವರ್ಷದವರೆಗಿನ ಲೈಫ್ ಸ್ಪ್ಯಾನ್ ಅಂತ ಹೇಳಿದರೆ ಆ ಕೃಷಿಯಲ್ಲಿ ಎವರೇಜ್ ಆಗಿ 1 ಎಕರೆಯಲ್ಲಿ 10-12 ವರ್ಷ 12-4 48 ಗಂಟೆ ಅಡಿಕೆ ಮಾರಿದರೆ ಆ ಕೃಷಿ ಸರಿ ಇದೆ ಅಂತ ಲೆಕ್ಕ. ಎಲ್ರಿಗೂ ಬರ್ತದೆ ಅಂತ ಅರ್ಥ ಅಲ್ಲ, ಅದು ಬರಲಿಲ್ಲ ಅಂತಂದರೆ ಅದನ್ನು ಮಾಡಬೇಕಾದಂಥ ಕೊರತೆ ಇದೆ. ಅದರ ಬಾಕಿ ಖರ್ಚುಗಳನ್ನು ನಾನಲ್ಲಿ ಬರೆದಿದ್ದೇನೆ ನಿಮಗೆ. ನನಗೇನು ಭಯ ಇಲ್ಲ ಯಾರು ನನ್ನನ್ನು ಜೋರು ಮಾಡ್ಯಾರು ಅಂತ. ಇವತ್ತು ಕೂಡ ಯಶಸ್ವಿ ಕೃಷಿಕನಿಗೆ 1 ಎಕರೆ ಭೂಮಿಯಲ್ಲಿ 4ರಿಂದ 5 ಲಕ್ಷ ರೂಪಾಯಿ ಹಣವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಅದು ಸಾಧ್ಯ ಇಲ್ಲ ಅಂತಾದರೆ ಇದುವರೆಗೆ ಆಲ್ಟೋ ಕಾರಲ್ಲಿ ಹೋಗ್ತಾ ಇದ್ದವರು ಎಲ್ಲರೂ ಈಗ ಸೆಲ್ಟೋಸ್ ಬ್ರೆಜ್ಜಾ ಕಾರಲ್ಲಿ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಸೆಲ್ಟೋಸ್ ಬ್ರೆಜ್ಜಾಲ್ಲಿ ಹೋಗುವವರು BMW ಮತ್ತೆಂಥದ್ದು ಎಲ್ಲ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಯಶಸ್ವಿಯ ರೂಪ ನಿಮಗೆ ರಸ್ತೆಯಲ್ಲಿ ಕಾಣ್ತಾ ಇದೆ. ಅದನ್ನು ನಾವು ಮಾಡಬೇಕಾದ್ರೆ ಕೃಷಿಕರು ಹೇಗೆ ಮಾಡ್ಬೋದು ಅಂತ ಹೇಳಿ ಕೊನೆಯ ಅಂಶಗಳನ್ನು ಹೇಳ್ತೇನೆ. ಸುಲಭವಾಗಿ ನಿಮ್ಮ ಕೃಷಿಯ ಉತ್ಪತ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಯಲ್ಲಿ 3 ಪ್ರಮುಖವಾದಂಥ ಭಾಗ: ಹೆಚ್ಚಿನ ಇಳುವರಿ, ಕಡಿಮೆ ಖರ್ಚು.
ಹೆಚ್ಚಿನ ಬೆಳೆಯ ನಗದೀಕರಣ ಅಂದರೆ ನಿಮಗೆ ಮಾರುಕಟ್ಟೆಯಲ್ಲಿ ನಿಮಗೆ ಸಿಗಬೇಕಾದಂಥ ಹಣ. ಫಾರ್ ಎಕ್ಸಾಂಪಲು ನಿಮ್ಮ ತರಕಾರಿ ಬೆಳೆಯುವವರಿಗೆ ನಿಮಗೆ 6.5 ರೂಪಾಯಿ ಅವರೇಜ್ ಸಿಕ್ಕಿದ್ರೆ ಮಾರ್ಕೆಟಲ್ಲಿ 22 ರೂಪಾಯಿ ಇದೆ ಅಂತ ಲೆಕ್ಕ, ಸರ್ಕಾರದ ಲೆಕ್ಕ ಪ್ರಕಾರ. ಅದನ್ನು ಒಂದು 12 ರೂಪಾಯಿಗೆ ಏರಿಸ್ಬೋದು ಅಂತ ಹೇಳುವಂಥ ಪ್ರಶ್ನೆ. ಕೃಷಿಯನ್ನು ಒಳ್ಳೆಯದು ಮಾಡಿ ಈ ಎಕರೆಗೆ 10 ಕಂಡಿ ಅಡಿಕೆ ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇದೆ. ಸರಳವಾದ ಸಾಧನ ಏನು ಅಂತ ಹೇಳಿದರೆ, ನೀವು ಉತ್ತಮ ಬೀಜವನ್ನು ಉಪಯೋಗಿಸ್ತೀರಾ ಕೃಷಿ ಆರಂಭದಿಂದ. ಅದರಲ್ಲೂ ಅವರು ಹೇಳಿದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅಥವಾ ಇವರು ಹೇಳಿದಾಗ ನೀವೇನಾದರೂ ಪ್ರಯತ್ನ ಮಾಡಿದ್ದೀರಾ ಅಥವಾ ತಂದ ಬೀಜ ಹಾಕಿದ್ದೀರಾ? ನೀವು ಉತ್ತಮವಾದಂತಹ ಕೃಷಿಯ ಸಂಸ್ಕರಣವನ್ನು ಮಾಡಿದ್ದೀರಾ? ಇದು ಸರ್ಕಾರ ಡಿವೈಡ್ ಮಾಡಿರುವಂತಹದ್ದು. ನಿಮ್ಮಲ್ಲಿ ಉತ್ತಮವಾದಂಥ ಕೃಷಿ ಪದ್ಧತಿ ಇದೆಯಾ? ಕಳೆ ತೆಗೆಯುವಂತಹದ್ದು ಮತ್ತು ಬಿಸಿಲು ಬರುವಾಗ ನೋಡಿಕೊಳ್ಳುವಂತಹದ್ದು ವಗೇರೆ ವಗೇರೆ. ನಿಮಗೆ ಉತ್ತಮವಾದಂಥ ಆಪ್ಟಿಮಮ್ ಇರಿಗೇಷನ್ ಅಂದರೆ ಎಷ್ಟು ಮರಕ್ಕೆ ಬೇಕು ಅಂತ ಅರ್ಥ ಮಾಡಿಕೊಂಡು ನೀರು ಹಾಕುವಂಥ ಸಂಗತಿ ಗೊತ್ತಿದೆಯಾ? ಇನ್ನು ಇದು ಯಾರಿಗೂ ಗೊತ್ತಿಲ್ಲಿರುವ ಸಂಗತಿ, ಉತ್ತಮವಾದ ಗೊಬ್ಬರ ಎಷ್ಟು ಅಂತ ತಿಳಿದು ನೀವು ಗೊಬ್ಬರ ಹಾಕ್ತೀರಾ. ಇದಾದ ಮೇಲೆ ಅಡಿಕೆ ಕಟಾವು, ಅಡಿಕೆ ಅಂದರೆ ಇದು ವಿಶೇಷವಾಗಿ ಭತ್ತಕ್ಕೆ ಕಟಾವು ಮಾಡಿದಾಗ ಸುಮಾರು 10ರಿಂದ 15% ವೇಸ್ಟೇಜ್ಗಳಿದೆ. ನೀವು ಪ್ರತಿಯೊಂದರಲ್ಲಿ ಕೂಡ 5%, 8%, 15% ವೇಸ್ಟೇಜ್ಗಳನ್ನು ಸೇರಿಸಿದರೆ ಕೃಷಿಯ ಲಾಭ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನು ನಿಮಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇನ್ನು ನಿಮ್ಮ ಸ್ಟೋರೇಜಲ್ಲಿ ಇಲ್ಲಿ ಕೂತ ಎಷ್ಟು ಜನ ಸುರಿ ಬಿದ್ದ ಅಡಿಕೆಯನ್ನು ತಗೊಂಡು ಹೋಗಿ ಸುರಿ ಬೀಳಲಿಲ್ಲ ಅಂತ ಹೇಳಿ ಮಾರುವ ಪ್ರಯತ್ನ ಮಾಡಿದ್ದೀರಿ. ಯಾಕೆ ಅಂತ ಹೇಳಿದರೆ ನಿಮ್ಮ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್ ಸರಿ ಇಲ್ಲ ಅಂತ ಹೇಳೋದನ್ನು ನೀವು ಗಮನಿಸಿದ್ದೀರಾ. ಇನ್ನು ಸಾಗಾಟ ಇಲ್ಲಿ ಅವರಿಗೇನು ಸಮಸ್ಯೆ ಇಲ್ಲ, ಎಲ್ಲರ ಹತ್ರ ವಾಹನ ಜೀಪು 2-4 ಇದೆ. ಇನ್ನು ಸ್ಪರ್ಧಾತ್ಮಕ ದರಕ್ಕಾಗಿ ಕಾಯುವಂಥ ಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ದೀರಾ. ಅಂದರೆ ನಿಮ್ಮ ಹತ್ರ ಅದಕ್ಕೆ ಕಂಟಿಂಜೆನ್ಸಿ ಫಂಡ್ ಅಂತ ಹೇಳಿ ಸಾಕಷ್ಟು ಹಣ ಇದೆ ಅಂತ ಆದರೆ ನಿಮಗೆ ಅಡಿಕೆಯನ್ನು ಹಳೆ ಅಡಿಕೆ ಮಾರಲಿಕ್ಕೆ ಆಗ್ತದೆ. ಪ್ಲಸ್ ನಿಮಗೆ ಹಳೆ ಅಡಿಕೆಯನ್ನು ಕೂಡ ಒಳ್ಳೆ ರೇಟ್ ಬಂದರೆ ಮಾತ್ರ ಕೊಡ್ತೇನೆ ಅಂತ ಹೇಳಿ ಮಾರ್ಕೆಟಿನ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಈ 8 ಸೂತ್ರಗಳನ್ನು ಉಪಯೋಗಿಸಬೇಕು ಅಂತ ಸರ್ಕಾರ ಅಪೇಕ್ಷೆ ಪಡ್ತದೆ. ಅದು ನಿಮಗೂ ಸಾಧ್ಯ ಇದೆ. ಇದನ್ನು ಯಾರು ಮಾಡಬೇಕು ಅಂತ ಹೇಳಿದರೆ, ಪುಟ್ಟನಾಯಕರ ಕೃಷಿಯೂ ಬೇಡ, 10 ಎಕರೆಯಲ್ಲಿ 40 ಕಂಡಿ ಅಡಿಕೆ ತೆಗೆಯೋರು ಬೇಡ, 10 ಎಕರೆಯಲ್ಲಿ 18 ಕಂಡಿ ಅಡಿಕೆ ತೆಗೆಯುವಂಥ ಮಧ್ಯಂತರ ದೊಡ್ಡ ವೋಕಲ್ ಕೃಷಿಕರು, ಫೇಲ್ಯೂರ್ ಕೃಷಿಕರಿದ್ದಾರೆ. ಅವರು ಈ ಪ್ರಯತ್ನವನ್ನು ಮಾಡಿದರೆ ಅವರು ಕೂಡ ಯಶಸ್ವಿ ಕೃಷಿಕರಾಗಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ. ಪ್ರಶ್ನೆಗಳು ಏನಾದರೂ ಇದ್ದರೆ ಬರೆದು ಇಟ್ಕೊಳ್ಳಿ. ಅವ್ರು ಹೇಳುವಾಗ 2 ಉದಾಹರಣೆ ಬಂತು. 20 ವರ್ಷ ಹಿಂದೆ ಜಿಲಿಟ್ನವರು ಬ್ಲೇಡ್ ಸ್ಟಾರ್ಟ್ ಮಾಡುವಾಗ 1 ಬ್ಲೇಡ್ 2 ಬ್ಲೇಡ್ 3 ಬ್ಲೇಡ್ ಉಂಟಲ್ಲ, 70% ಗಡ್ಡ ಹೋಗ್ತಿತ್ತಂತೆ. ಈಗ 92% ಗಡ್ಡ ಹೋಗ್ತದೆ, ಇನ್ನೂ 8% ಬಾಕಿ ಇದೆ ಕಂಪ್ಲೀಟ್ ಹೋಗಲಿಕ್ಕೆ. ಹಾಗೆ ಅವರು ಜೆಲ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಬಾಲ್ಯದಲ್ಲಿದ್ದಾಗ 10 ಕಿಲೋಮೀಟ್ರ್ ಕೊಡೋ ಅಂಬಾಸಿಡರ್ ಕಾರು ಇವತ್ತು 25 ಹೈಬ್ರಿಡು. ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ನಾನು ಬಿಸ್ನೆಸ್ ಆ್ಯಂಗಲಲ್ಲಿ ಇದನ್ನು ಮಾತಾಡ್ತಾ ಇದ್ದೇನೆ. ಅವರು ಕೊನೆಗೆ ಹೇಳಿದ 5 ನಿಮಿಷದ ಮಾತು ಅದು. ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸ್ಟೇಜಲ್ಲಿ, ಈಗ ಒಂದು ಮನೆಯಲ್ಲಿ ಒಂದು ಮದುವೆ ಇದೆ ಅಥವಾ ಒಂದು ಬೊಜ್ಜೆ ಇದೆ ಅಂತ ಹೇಳಿದರೆ 3 ವರ್ಷ ಹೋಯ್ತು ಅಂತ ತಲೆಯಲ್ಲಿ ತಗೊಳ್ಬೇಡಿ. ಆ 3 ವರ್ಷದ ಎಕ್ಸ್ಪೆನ್ಸನ್ನು ಹೇಗೆ ಪ್ಲ್ಯಾನ್ ಮಾಡಿ ಅದನ್ನು ರಿಕವರ್ ಮಾಡ್ತೀರಿ, ಈ ಹಿನ್ನೆಲೆಯಲ್ಲಿ ಅವರ ಮಾತಿದೆ. ಅಶೋಕ್ ಕುಮಾರ್ ಬೆಂಗಳೂರಿಂದ ಬಂದಿದ್ದಾರೆ. ಅವರ ಸೆಷನ್ ನೆಕ್ಸ್ಟು. ಇನ್ನು 12 ಗಂಟೆಗೆ 4 ನಿಮಿಷ ಇದೆ. ಬಸಳೆ ಅವರು ಸತೀಶ್ ಗೌಡ್ರಲ್ಲಿದ್ದಾರೆ, ಅವರು ಮಾತಾಡ್ತಾರೆ 5 ನಿಮಿಷ, ಅವರ ಅಭಿಪ್ರಾಯ ಹೇಳ್ತಾರೆ. ಮತ್ತು ನಾವು ಟೀಗೆ ಬ್ರೇಕ್ ಮಾಡ್ತೇವೆ. ಟೀಗೆ ಬ್ರೇಕ್ ಮಾಡಿ 12 ಕಾಲಕ್ಕೆ ಬರ್ತೇವೆ. ನನಗೆ ತುಂಬ ಖುಷಿಯಾದ ವಿಷಯ, ಪುರಂದರ್ ಕಳಿಸ್ಕೊಟ್ರು ಅವರ ವಿಡಿಯೋ. ಹೇಳಿ, ನಿಮಗೆ. ಮುಳಿಯ ಹಾಗೂ ಸುದ್ದಿ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕೃಷಿಕೋದ್ಯಮ ಕಾರ್ಯಕ್ರಮ ಬಹಳ ಯಶಸ್ವಿ ಕಾರ್ಯಕ್ರಮ. ಬಹಳಷ್ಟು ರೈತರಿದ್ದೀರಾ ಇಲ್ಲಿ. ಇದರಲ್ಲಿ ಹೆಚ್ಚಿನವರು ಅಡಿಕೆ ಕೃಷಿ, ತೆಂಗು ಕೃಷಿ ಮಾಡುವವರು, ಸಾಧಾರಣ 90% ಜನರು, ಹೆಚ್ಚಿನವರು ಅಡಿಕೆ ಕೃಷಿಯವರು. ಬಹುಶಃ ಇವತ್ತು ತರಕಾರಿ ಕೃಷಿಯವರು ಇಲ್ಲಿ ಒಂದು 10% ಜನ ಕೂಡ ಇರಲಿಕ್ಕಿಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಹೈನುಗಾರಿಕೆ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ ರೈತರು ಇಲ್ಲಿದ್ದೀರಾ. ನಾನು ಅತಿ ಸಣ್ಣ ರೈತನಾಗಿದ್ದು ಸ್ವಲ್ಪ ಅಡಿಕೆ ಕೃಷಿಯೊಂದಿಗೆ ತರಕಾರಿ ಕೃಷಿಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಬಹುಶಃ ಬಸಳೆ ಕೃಷಿಯಲ್ಲಿ ಈಗ 1-2-3 ವರ್ಷದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದೇನೆ. ಯೂಟ್ಯೂಬಲ್ಲಿ ಕೂಡ ನನ್ನ ಬಸಳೆ ಕೃಷಿಯ ಬಗ್ಗೆ ಬಹಳಷ್ಟು ಬಂದಿದೆ. ಸಾಧಾರಣ ಅತಿ ಸಣ್ಣ ರೈತ ಅಂದರೆ ಒಂದು 30 ಸೆನ್ಸ್ ಜಾಗದಲ್ಲಿ ಕೂಡ ಒಬ್ಬನಿಗೆ ಬಸಳೆ ಕೃಷಿಯಲ್ಲಿ ದಿನಕ್ಕೆ 1,000ದಿಂದ 1,500 ತನಕ, ಒಂದು ವರ್ಷದಲ್ಲಿ 7 ತಿಂಗಳು ಅದರ ಆದಾಯವನ್ನು ಪಡೆಯುವಂತಹ ಈ ಒಂದು ಒಳ್ಳೆಯ ಕೃಷಿ ಬಸಳೆ ಕೃಷಿ.
ಸಾಧಾರಣ ಒಂದು 30 ಸೆನ್ಸ್ ಜಾಗ ಇದ್ದರೆ ಇದರಲ್ಲಿ ಒಂದು 300 ಬುಡ ಬಸಳೆಯನ್ನು ನೆಡಲಿಕ್ಕೆ ಆಗ್ತದೆ. ದಿನಕ್ಕೆ ಈ 300 ಬುಡ ಬಸಳೆ ನೆಟ್ಟರೆ ದಿನಕ್ಕೆ ಒಂದು 50ರಿಂದ 75 ಕಟ್ಟು ಬಸಳೆಯನ್ನು ನಾವು ಇದರಿಂದ ಫಸಲನ್ನು ತೆಗಿಬಹುದು. ಈ ಬಸಳೆಗೆ ಅತಿ ಕಡಿಮೆ ಅಂದರೆ 20 ರೂಪಾಯಿ ದರ, ಒಂದು ಸೀಸನ್ ಸಮಯದಲ್ಲಿ 40 ರೂಪಾಯಿಗೆ ಮಾರಾಟವಾಗ್ತದೆ. ಹೋಲ್ಸೇಲಲ್ಲಿ 30 ರೂಪಾಯಿ ಸಿಕ್ಕಿದ್ರು ದಿನಕ್ಕೆ ಒಂದು 50 ಕಟ್ಟು ಬಸಳೆ ಇದ್ದರೆ 1,500 ರೂಪಾಯಿ ದಿನದಿಂದ ಇದರಲ್ಲಿ ನಮಗೆ ಲಾಭದಾಯಕವನ್ನು ಪಡಿಬೋದು. ಈ ಬಸಳೆ ಕೃಷಿಯೊಂದಿಗೆ ಇತರ ಕೃಷಿಗಳು, ತರಕಾರಿ ಕೃಷಿ ಇರ್ಬೋದು, ಬೇರೆ ಬೇರೆ ಕೃಷಿ ಇರ್ಬೋದು. ಬಹುಶಃ ಇಲ್ಲೊಬ್ಬರು ತರಕಾರಿ ಕೃಷಿಯ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದಾರೆ. ನನಗೆ ಬಸಳೆ ಕೃಷಿಯ ಬಗ್ಗೆ ಮಾತ್ರ ಮಾಹಿತಿ. ನಾನು ಬಸಳೆ ಕೃಷಿಯ ಒಟ್ಟಿಗೆ ಬಾಕಿ ಬದನೆ ಕೃಷಿ ಅಂತ ಒಂದು ಹೈಬ್ರಿಡ್ ತಳಿಯ ಬದನೆ ಕೃಷಿ, ಸಾಧಾರಣ ಆ ಬದನೆ ಒಂದು ಸೈಜ್ ಒಂದು ಸಾಧಾರಣ 2 kg ಮೇಲೆ ಬಂದಿದೆ. ಅದನ್ನು ಕೂಡ ನಾವೊಂದು ಕಳೆದ ಒಂದು 7-8 ವರ್ಷದ ಮೊದಲು ಆ ಒಂದು ಬದನೆ ಕೃಷಿಯನ್ನು ಕೂಡ ಮಾರ್ಕೆಟಿಗೆ ತಂದಿದ್ದೇವೆ. ನನ್ನ ತಂದೆಯವರು ಮಾಡಿದಂತಹ ಕೃಷಿ, ಬಹುಶಃ ಕೃಷಿಗೆ ಬೇರೆ ಬೇರೆ ಪತ್ರಿಕೆಯವರು ಬದನೆ ಮಾಸ್ಟರ್ ತನಿಯಪ್ಪ ಗೌಡ್ರು ಅಂತ ಒಂದು ಒಂದು ಮಾತನ್ನು ಕೊಟ್ಟು ಬೇರೆ ಬೇರೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ತರಕಾರಿಯಲ್ಲಿ ಬೇರೆ ಬೇರೆ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಲಾಭವನ್ನು ಪಡಿಬಹುದು. ಆದರೆ ಅಡಿಕೆ ಕೃಷಿಯಷ್ಟು ಲಾಭ ಬರಲಿಕ್ಕಿಲ್ಲ. ಆದರೂ ಜೀವನವನ್ನು ಪಾಪ ಒಂದು ಕಡೆಯಲ್ಲಿ ಒಂದು ಅಂಗಡಿ ಪೇಟೆಗೆ ಬಂದು ಒಂದು ದಿನಕ್ಕೆ ತಿಂಗಳಿಗೆ 12,000ಕ್ಕ 15,000ಕ್ಕ ನಾವು ಕೆಲಸ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲೇ ಇದ್ದು ಒಂದು 30 ಸೆನ್ಸ 50 ಸೆನ್ಸ 1 ಎಕರೆನ ಇದ್ದು ಒಂದು ದನ ಸಾಕಿಕೊಂಡು ಅದರಿಂದ ಬಂದಂಥ ಸೆಗಣಿಯ ಜೊತೆ ಒಂದು ಸ್ವಲ್ಪ ಅದಕ್ಕೆ ನೆಲಗಡಲೆ ಹಿಂಡಿಯನ್ನು ಕೊಟ್ಟು ಒಂದು 4-5 ದಿನ ಕಲಸ ಇಟ್ಟು ಅದನ್ನು ಸಾವಯವ ಕೃಷಿಯ ಮೂಲಕ ಒಂದು ಉತ್ತಮವಾದಂಥ ಒಂದು ಒಳ್ಳೆ ಜನರಿಗೆ ಆರೋಗ್ಯ ರೀತಿಯಲ್ಲಿ ಕೊಡುವಂಥ ಬಸಳೆ ಕೃಷಿಯನ್ನು ಮಾಡುವುದು ಸಾವಯವ ಕೃಷಿಯ ಮುಖಾಂತರ ಮಾಡ್ಬೋದು. ಅದಕ್ಕೇನು ಖರ್ಚಿಲ್ಲ. ಆ ಮೂಲಕ ಒಂದು ಸ್ವಾವಲಂಬಿ ಬದುಕನ್ನು ಮಾಡ್ಬೋದು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಸಣ್ಣ ಕೃಷಿಕನನ್ನು ಈ ಒಂದು ಸಂಸ್ಥೆಯವರು ಇಲ್ಲಿ ಕರೆದು ನನಗೆ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಾನು ಸಣ್ಣ ಕೃಷಿಕನ ಆಗಿದ್ದುಕೊಂಡು ನನ್ನನ್ನು ನಮ್ಮ ಊರಿನ ಬಲ್ನಾಡಿನ ಜನರು ಇವತ್ತು ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನನ್ನಾಗಿಯೂ ಮಾಡಿದ್ದಾರೆ. ಆದ್ದರಿಂದ ಸಣ್ಣ ಕೃಷಿಕನಿಗೂ ಇವತ್ತು ಸಮಾಜದಲ್ಲಿ ಒಳ್ಳೆಯ ಬೆಲೆ ಇದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಸತೀಶ್ ಅವರು ಆ ಊರಿನಲ್ಲಿ ಬಲ್ನಾಡಲ್ಲಿ ಜನ ಸೇರಿಸ್ಕೊಂಡು ಒಂದೊಳ್ಳೆ ಸಮಾಜ ಸಂಘಟಕರು ಹೌದು. ಅವ್ರ ಹತ್ರ ಮಾತಾಡಿದಾಗ ನಾನು ಹೇಳಿದೆ, ಒಂದು ಶಾಲೆ ಹೋಗುವ ಹುಡುಗ ಅಥವಾ ಮನೆಯಲ್ಲಿ ಹುಡುಗಿ ಇದ್ದರೆ, ಸಣ್ಣವರಿದ್ದರೆ ಅವ್ರು ಹೇಳ್ತಾರೆ 500 ರೂಪಾಯಿ ಆರಾಮವಾಗಿ ಸಂಪಾದನೆ ಮಕ್ಕಳೇ ಮಾಡ್ಬೋದು ಅಂತ. ಬೆಳಿಗ್ಗೆ 1.5 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಬಟ್ ನಾವು ಮಕ್ಕಳಿಗೆ ಸಾಫ್ಟ್ವೇರ್ ಹೋಗಬೇಕು, ಬೆಂಗಳೂರು ಹೋಗಬೇಕು ಹೇಳೋ ಬದಲು ಇಂಥ ಒಂದು ಕೃಷಿ ಬೀಜವನ್ನು ಅವರ ತಲೆ ಒಳಗಡೆ ಹಾಕಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯ ಇತ್ತು. ಗೋವಿಂದ ಭಟ್ ಅವರು 5 ನಿಮಿಷ ಮಾತಾಡಿ ಕಾಫಿಗೆ ನಾವು ಬ್ರೇಕ್ ಆಗ್ತೇವೆ. 10 ನಿಮಿಷ ಕಾಫಿ ಮುಗಿಸ್ಕೊಂಡು ಇಲ್ಲಿ ಬರ್ತೇವೆ. ಗೋವಿಂದ ಭಟ್ ಮಾಣಿಲದಲ್ಲಿ ನೀರಾವರಿ ಹಿನ್ನೆಲೆಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವರ ಮಾತು. ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಾಧಕ ಕೃಷಿಕರಿಗೆ ಹಾಗೂ ಮೂಳೆಯ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ. ಈಗ ನನಗೆ ಮಾತಾಡಲಿಕ್ಕೆ ಕೊಟ್ಟಂಥ ವಿಷಯ ಸುರಂಗದ ನೀರಾವರಿ ಅಂತ. ನಿಜವಾಗಿ ಸುರಂಗ ನೀರಾವರಿ ಅಂದರೆ ತುಂತುರು ನೀರಾವರಿ, ಹನಿ ನೀರಾವರಿ ಈ ಸಬ್ಜೆಕ್ಟ್ ಅಲ್ಲ ಹೇಳಿದ್ದು ನಾನು. ಸುರಂಗ ಅಂದರೆ ಯಾರಿಗೆ ಜಂಬಿಟ್ಟಿಗೆ ಮಣ್ಣು ಇರುವಂತಹ ಪರ್ವತ ಪ್ರದೇಶ ಯಾರ್ಯಾರಿಗೆ ಲಭ್ಯ ಇದೆಯೋ ಅವರು ಸುರಂಗ ಮಾಡಿಕೊಳ್ಬೋದು. ಅಂದರೆ ನಾನೀಗ ನೇರವಾದ ನನ್ನ ಕೃಷಿ ವ್ಯವಸ್ಥೆಗೆ ಬರ್ತೇನೆ. ನನ್ನ ಕೃಷಿ ಭೂಮಿ ಒಂದು 250 ಮೀಟರ್ ಉದ್ದ, 350 ಮೀಟರ್ ಎತ್ತರ ಇರುವಂತಹ ಪರ್ವತ ಪ್ರದೇಶದ ಇಳಿಜಾರು ಪ್ರದೇಶ. ಇದು ನಮಗೆ ಹಿಂದೆ ಯಾವುದೇ ಕೃಷಿ ಇರಲಿಲ್ಲ. ನಮಗೆ ನಮ್ಮ ಹೆತ್ತವರು ಅಂದರೆ ಇದನ್ನು ದರ್ಖಾಸ್ತು ಮಾಡಿಕೊ ಅಂತ ಹೇಳುವಂಥ ಒಂದು ಒಪ್ಪಿಗೆ ಕೊಟ್ಟು ನಾವೀಗ ಬದುಕ್ತಾ ಇರುವಂತಹ ಒಂದು ಜಮೀನು. ಇದರಲ್ಲಿ ಸಾಮಾನ್ಯ 70ರ ದಶಕದಲ್ಲಿ ಕೇವಲ ಒಂದು ಸುರಂಗ ಮಾತ್ರ ಇತ್ತು. ಸುರಂಗ ಅಂದರೆ 6 ಅಡಿ ಎತ್ತರ ಮತ್ತು ಕನಿಷ್ಠ ಒಂದು 2 ಅಡಿ ಅಗಲಾದರೂ ಇರುವಂತಹ ಒಬ್ಬ ವ್ಯಕ್ತಿ ನಡೆದಾಡಲು ಎಷ್ಟು ಬೇಕೋ ಅವಕಾಶ ಅಷ್ಟನ್ನು ಮಾಡಿಕೊಂಡು ಕೊರೆದುಕೊಂಡು ಒಳಗೆ ಹೋಗುವಂತಹ ಒಂದು ಸುರಂಗದ ಕಲ್ಪನೆ ಇದು. ನೀರು ಎಲ್ಲಿ ಸಿಗ್ತದೆ, ಎಷ್ಟು ಸಿಗ್ತದೆ, ಯಾವಾಗ ಸಿಗ್ತದೆ, ಇದೆಲ್ಲ ಅವನವನ ಭಾಗ್ಯ, ಅದು ಅಷ್ಟೇ. ನನ್ನ ಜಮೀನಿನಲ್ಲಿ
76ನೇ ದಶಕದಿಂದ ಈ 2020ರವರೆಗೆ 22 ಸುರಂಗಗಳನ್ನು ಕೊರೆದಿದ್ದೇವೆ. ಅದರಲ್ಲಿ ಒಂದರಲ್ಲಿ ಕೂಡ ನೀರು ಇಲ್ಲ ಅಂತ ಆಗಲ್ಲ. ಒಂದು 300 ತೆಂಗು ಹಾಗೊಂದು 600 ಅಡಿಕೆ ಇದೆ ನಮ್ಮಲ್ಲಿ. ಇದಕ್ಕೆ ದಿನ ನಾನು ಡ್ರಿಪ್ ಸ್ಪ್ರಿಂಕ್ಲರ್ ಕೊಟ್ಟರೂ ಕೂಡ ಮುಗಿಯದಷ್ಟು ನೀರಿನ ಸಂಪತ್ತು ಯಥೇಚ್ಛವಾಗಿದೆ. ಇದನ್ನು ಅಂದರೆ ಪ್ರತಿ ಸುರಂಗದಲ್ಲಿ ಒಂದು ಬೀಡಿಯಷ್ಟಿರ್ಬೋದು, ಪೆನ್ಸಿಲಿನಷ್ಟಿರ್ಬೋದು, ಅಥವಾ ಒಂದು ಹೆಬ್ಬೆರಳ ಗಾತ್ರ ಇರ್ಬೋದು. ಇದು ಅಲ್ಲಲ್ಲಿಂದ ಬಂದು ಸ್ಟೋರ್ ಆಗಿ ಪ್ರತಿ ಮಣ್ಣಿನ ಟ್ಯಾಂಕಲ್ಲಿ ಸ್ಟೋರ್ ಆಗಿ ಅಲ್ಲಿಂದ ಗ್ರಾವಿಟಿಯಲ್ಲಿ, ಯಾಕಂದರೆ ನಾನು ಹೇಳಿದಲ್ಲ ನಿಮ್ಮಲ್ಲಿ 300 ಅಡಿ ಎತ್ತರದ ಗುಡ್ಡ ಪ್ರದೇಶ ಅಂತ, ಕನಿಷ್ಠ ಅಂದರೆ ಅಡಿಕೆಯದ್ದು 6ರಿಂದ 8 ಲೈನು, ಕಮ್ಮಿ ಅಂದರೆ 4. ಅಂದರೆ ನಾನು ಗುಡ್ಡ ಕೊರೆದಾಗ 10 ಅಡಿ ಬರೆ ಬಿದ್ದರೆ ಇಲ್ಲಿ ಸಿಗೋದು 6 ಅಡಿ ಅಗಲ ಇಂಥ ಪ್ರದೇಶ. ಆದರೆ ಒಳ್ಳೆಯ ಬೆಳೆ ಬರ್ತದೆ, ಸಾಕಷ್ಟು ನೀರಿದೆ. ಈಗ ವೇಣು ಶರ್ಮರು ಹೇಳಿದರು ಇವರು ಗುಡ್ಡದ ತುದಿಯಲ್ಲಿ ದೊಡ್ಡ ಟ್ಯಾಂಕನ್ನು ಮಾಡಿದ್ದಾರೆ ಅಂತ. ಇದು ಸುರಂಗಕ್ಕೋಸ್ಕರವಾಗಿ ಮಾಡಿದಂಥ ಟ್ಯಾಂಕ್ ಅಲ್ಲ. ಅಂದರೆ ನನಗೆ ಒಂದು 6 ಎಕರೆ ಅಕ್ರಮ ಸಕ್ರಮದಲ್ಲಿ 9 ಎಕರೆ ಜಮೀನು ಮಂಜೂರಾಗಿತ್ತು, ನೇರವಾದ ಗುಡ್ಡ ಪ್ರದೇಶ. ನಮ್ಮ ಜಮೀನಿನ ಮಧ್ಯಭಾಗದಲ್ಲಿ ಗ್ರಾಮ ಸಡಕ್ ಹಾದು ಹೋಗ್ತಾ ಇದೆ ನಮ್ಮ ಜಮೀನಿನಲ್ಲೇ. ಅದರ ಮೇಲಿನ ಏನಾದರೂ ಕೃಷಿ ಮಾಡಬೇಕು ಅಂತ ಹೇಳುವಂಥ ಒಂದು ಇರಾದೆಯಿಂದ ಒಂದು 23 ಮೀಟ್ರ್ ಉದ್ದ, 23 ಮೀಟ್ರ್ ಅಗಲ, 15 ಅಡಿ ಆಳ ಮಾಡಿಕೊಂಡು ಒಂದು ದೊಡ್ಡ ಟ್ಯಾಂಕನ್ನು ಮಾಡಿದ್ದೇನೆ. ಸಾಮಾನ್ಯ 23 ಲಕ್ಷ ಲೀಟ್ರ್ ನಿಲ್ಲುವಂಥ ಒಂದು ವ್ಯವಸ್ಥೆ. ಇದೇನು ಅಂತೇಳಿದರೆ ಕೇವಲ ಆ ಟ್ಯಾಂಕಿನ ಮೇಲಿನಿಂದ ಬಿದ್ದ ಮಳೆ ನೀರು ಮಾತ್ರ ಸಂಗ್ರಹಣೆಗಿರುವಂಥ ಟ್ಯಾಂಕು. ಈ ಕಳೆದ ವರ್ಷ ಒಳ್ಳೆ ಮಳೆ ಬಂದು ಅಕ್ಟೋಬರ್ ಕೊನೆಯ ಭಾಗಕ್ಕೆ ಆಗುವಾಗ ಅದರಲ್ಲಿ ಓವರ್ಫ್ಲೋ ಆಗಿದೆ. ಈಗಲೂ ಈ ವರ್ಷ ಓವರ್ಫ್ಲೋ ಆಗಿದೆ. ಅಂದರೆ ನಾನು ಒಂದು 300 ಅಡಿಕೆ ಮತ್ತೊಂದು 400 ತೆಂಗು ಹೊಸದಾಗಿ ಹಾಕಿದ್ದೇನೆ. CPCRI ಅವರಿಂದ, ಅಂದರೆ ನೆಟ್ಟಡದಿಂದ. ಆಗ ಕೋವಿಡ್ ಇತ್ತು, ನನಗೆ ಕಾಸರಗೋಡಿಗೆ ಹೋಗಲಿಕ್ಕೆ ಆಗಲ್ಲ, ಅಲ್ಲಿ ಸಿಗ್ತಾ ಇರಲಿಲ್ಲ. ಒಳ್ಳೆ ಬೀಜ ತಂದು ಹಾಕಿದ್ದೇನೆ. ಈ ವರ್ಷ 200 ಹಾಕಿದ್ದೇನೆ, ಹೋದ ವರ್ಷ 300 ಹಾಕಿದ್ದೇನೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ನಾನು ಡೈಲಿ ನೀರು ಕೊಡ್ತೇನೆ. ಆದರೆ ಒಂದು ಯಾವುದೇ ಕೆಮಿಕಲ್ ಫರ್ಟಿಲೈಸರ್, ಈಗ ವಿಶ್ವಣ್ಣ ಹೇಳಿದರು, ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ನನ್ನ ಜಮೀನಿನಲ್ಲಿ ಯೂಸ್ ಮಾಡೋದೇ ಇಲ್ಲ. ಕೇವಲ ಸಾವಯವ ಗೊಬ್ಬರ ಅಂದರೆ ಹರಳೆ ಹಿಂಡಿ, ಬೇವಿನ ಹಿಂಡಿ ಅಥವಾ ಸ್ಲರಿ ಇಂಥದ್ದು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಬೆಳೆ ಬರ್ತಾ ಇದೆ. ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶ ಶೋಭರಹಿತಂ ಸಜ್ಜನಾಸಂತು ನಿರ್ಭಯ ಅಂತ. ನಮಗೆ ಕೃಷಿಕರಿಗೆ ಮೂಲವಾದಂತಹ ನೀರು ಒಂದು ಬೇಕಷ್ಟು ಇಲ್ಲ ಅಂತ ಆದರೆ ನಾವು ಖಂಡಿತ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಬೋರ್ ಇರ್ಬೋದು, ಸುರಂಗ ಇರ್ಬೋದು, ಅವನವನ ಖರ್ಚು ಮಾಡಲಿಕ್ಕೆ ಅವನಲ್ಲಿ ಎಷ್ಟು ತಾಕತ್ತಿದೆಯೋ ಆ ರೀತಿಯಲ್ಲಿ ಬೋರಿಗೆ ಹೋಗ್ತಾರೆ ಅಥವಾ ಸುರಂಗಕ್ಕೆ ಹೋಗ್ಬೋದು. ಈ ಸುರಂಗಗಳ ವಿಚಾರದಲ್ಲಿ ನಾನು ಅಂದರೆ ತೃಪ್ತ. ನಾನು ವಿದೇಶಿ ಹಾರ್ಟ್ಫೋರ್ಡ್ ಯೂನಿವರ್ಸಿಟಿ UK ಒಬ್ಬ ವಿದ್ಯಾರ್ಥಿ ಬಂದು ಈ ಪಾರಂಪರಿಕ ಸುರಂಗಗಳ ಬಗ್ಗೆ PhDಯನ್ನು ಹಾರ್ಟ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನಮ್ಮ ಒಂದು ಮಾಣಿಲ ಗ್ರಾಮ ಕಾಸರಪಡ್ರೆ ಈ ಇದರಲ್ಲಿ ಇಟ್ಟುಕೊಂಡು ಅವ ಈ ಸುರಂಗದ ವಿಚಾರದಲ್ಲಿ PhD ಮಾಡಿ ಮೊನ್ನೆ 2ನೇ ತಾರೀಕಿಗೆ ಅವನ ಥೀಸಿಸ್ ಪ್ರಬಂಧ ಅಲ್ಲಿ ಬಿಡುಗಡೆಯಾಗಿದೆ. ಈ ವಿಚಾರದಲ್ಲಿ ಅಂದರೆ ಇಂಟರ್ನೆಟ್ಟಿಗೆ ಹೋದರೆ ಈ ಸುರಂಗ ಅಂದರೆ ಏನು, ಅದರಿಂದ ಏನು ಒಳ್ಳೆಯದು. ಆದರೆ ಒಂದು ಸುರಂಗ ಹೇಗೆ ಅಂತ ಹೇಳಿದ್ರೆ ಕುಸಿದು ಬೀಳಬಹುದು ಅಥವಾ ನೀರು ಇಲ್ಲದೇ ಆಗಬಹುದು. ಇದೆಲ್ಲ ನಮಗೆ ಸುರಂಗ ಸ್ವತಃ ನಾವೇ ತೋಡಿದಾಗ, ಅಂದರೆ ಕೂಲಿಕಾರರ ಸಹಾಯದಿಂದ ಯಾವ ಮಣ್ಣು ಕುಸಿಯುತ್ತದೆ, ಎಲ್ಲಿ ನಮಗೆ ನೀರು ಸಿಗ್ತದೆ, ಎಷ್ಟು ಒಳಗೆ ಹೋದರೆ ನೀರು ಸಿಗಬಹುದು, ಈ ಎಲ್ಲ ವಿಚಾರಗಳು ನಮಗೆ ಖಂಡಿತ ಪ್ರಸ್ತುತ. ಹಾಗೆ ಇಲ್ಲಿ ಇರುವಂತಹ ಎಲ್ಲ ಕೃಷಿಕರು, ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಈ ಭಾಗದವರು, ಈ ಸುರಂಗದ ವಿಚಾರದಲ್ಲಿ ಅಂದರೆ ನಮ್ಮ ಮಾಣಿಲ ಗ್ರಾಮದಲ್ಲಿ ಯೋಚನೆ ಮಾಡಿದರೆ, ಕ್ಯಾಲ್ಕುಲೇಷನ್ ಮಾಡಿದರೆ ಒಂದು 700 ಮನೆಗಳು ಇದ್ದರೆ ಒಂದು 300 ಮನೆಯವರು ಕುಡಿಲಿಕ್ಕಾದರೂ ಸುರಂಗದ ನೀರನ್ನು ಉಪಯೋಗ ಮಾಡ್ತಾರೆ. ಹಾಗೆ ಸುರಂಗದ ನೀರು, ಕೊನೆಯ ಒಂದು ವಾಕ್ಯ ಹೇಳಿ ಮುಗಿಸಿಬಿಡ್ತೇನೆ. ಸುರಂಗದ ನೀರು ಎಷ್ಟು ಪರಿಶುದ್ಧ ಅಂತ ಹೇಳಿದರೆ, ನಾನು ಹೇಳಿದಲ್ಲ PhD ಮಾಡಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಭಾರತದಲ್ಲಿ ಇರುವಂತಹ ಮತ್ತು ವಿದೇಶದಲ್ಲಿ ಇರುವಂತಹ ಎಲ್ಲ ಬಿಸಿಲರಿ ಎಂಥ ಈ ಬಾಟ್ಲಿ ನೀರನ್ನು ತಂದಿದ್ದ, ಒಂದು 18 ಸ್ಯಾಂಪಲ್ಗಳನ್ನು ತಂದಿದ್ದ. ಇವೆಲ್ಲವುಗಳಿಂದ ಸುರಂಗದ ನೀರು, ಅವನ UK ಹಾರ್ಟ್ಫೋರ್ಡ್ ಯೂನಿವರ್ಸಿಟಿ ಇಬ್ಬರು ಪ್ರೊಫೆಸರ್ ಬಂದಿದ್ದರು, ನೀವು ಡೈರೆಕ್ಟಾಗಿ ಯಾಕೆ ಇದನ್ನೇ ಬಾಟ್ಲಿಂಗ್ ಮಾಡಿ ಮಾರಬಾರ್ದು ಅಂತ. ಅಂದರೆ ಅಷ್ಟು ಯೋಗ್ಯವಾಗಿದೆ. ಕೇವಲ pH ಲೆವೆಲ್ ಮಾತ್ರ 1% ಕಮ್ಮಿ ಇದೆ ಅಂತ ಹೇಳ್ತಾರೆ ಅವರು. ಅಂದರೆ
ಈ ವಿಚಾರ ಸರ್ಕಾರ ಕೂಡ ಅಂದರೆ ಎಲ್ಲೆಲ್ಲಿ ಲಭ್ಯ ಇದೆಯೋ ಅಥವಾ ನಮ್ಮಂತಹ ಒಂದು ಕೃಷಿಕರ ಒಂದು ಗ್ರೂಪು ಯಾಕೆ ಈ ರೀತಿಯ ಒಮ್ಮೆಲೇ ಖರ್ಚು ಮಾಡಿ ನಿರಂತರವಾಗಿ ನೀರು ಪಡೆಯುವಂತಹ ಸಾಧ್ಯತೆ ಇರುವ ಜಮೀನು ಸಿಗುವಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಯಾಕೆ ಚಾಲು ಮಾಡಬಾರದು ಅಂತ ನಾನು ಹೇಳಿ ನನ್ನ ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷ ಸುರಂಗದ ಬಗ್ಗೆ ಒಂದು ವಿಶೇಷ ಮಾತಾಡಬೇಕು ಅಂತ ಹೇಳಿ ನಾವು ಬ್ರೇಕ್ ಮಾಡ್ಬೋದು. ಕೆಳಗೆ ಒಂದು ಫ್ಲೋರ್ ಕೆಳಗೆ ಬಂದರೆ ಟಾಯ್ಲೆಟ್ ಇದೆ, ಇಲ್ಲಿ ಕಾಫಿ ಟೀ ವ್ಯವಸ್ಥೆ ಇದೆ. 12 ಗಂಟೆ 3 ನಿಮಿಷ ಆಯಿತು, 12:15 ಇಲ್ಲಿ ಬರೋಣ. ಸೊ 12:07 ವಿಲ್ ಕಮ್ ಫಸ್ಟ್ ಅಷ್ಟೇ, ಆದಷ್ಟು ಬೇಗ. ಎಲ್ಲರ ಗಮನಕ್ಕೆ ಇವತ್ತಿನ ಕಾರ್ಯಕ್ರಮ ಸುದ್ದಿ TV FBಯಲ್ಲಿ ಹಾಗೆಯೇ ಮುಳಿಯದ FBPಯಲ್ಲಿ ಲೈವ್ ಹೋಗ್ತಾ ಇದೆ. ಕಾಫಿ ಕುಡಿಯೋ ಸಂದರ್ಭದಲ್ಲಿ ನಿಮ್ಮ ಗೆಳೆಯರಿಗೆ ಯಾರಿಗಾದರೂ ಈ ಕಾರ್ಯಕ್ರಮದ ನಂತರ ರೆಕಾರ್ಡೆಡ್ ಆಗಿ ಅದನ್ನು ಪ್ರೋಗ್ರಾಮ್ ಆಗಿ ಅದು ಪಸರಿಸ್ತದೆ, ಹೇಳ್ಬೋದು.
ನಮಸ್ತೆ. ಸರ್ವ ಮಿತ್ರರ ಗಮನಕ್ಕೆ ಈಗ ನಾವು ಇಲ್ಲಿ ಉಪಹಾರ ಸ್ವೀಕರಿಸ್ತಾ ಇರುವ ಸಮೋಸ ಮತ್ತು ಬೀಟ್ರೂಟ್ ಹಲ್ವಾ ಇದು ಇನ್ಸ್ಟಾ ಬಾಸ್ಕೆಟ್ನಲ್ಲಿ ತಯಾರಾದಂಥದ್ದು. ನಮ್ಮೆಲ್ಲ ಪುತ್ತೂರಿನ ಕೃಷಿಕ ಹಾಗೂ ಉದ್ಯಮ ಮಿತ್ರರು ಒಟ್ಟು ಸೇರಿಕೊಂಡು ಮಾಡಿದಂಥ ಉದ್ಯಮ ಇನ್ಸ್ಟಾ ಬಾಸ್ಕೆಟ್, ಅಲ್ಲಿಂದ ಇವತ್ತು ತರಿಸ್ಕೊಂಡಂತಹ ಈ ಸಮೋಸ ಮತ್ತು ಉಪಹಾರ. ಹಾಗೆ ಅದನ್ನು ಎಲ್ಲರೂ ಆಸ್ವಾದಿಸಬೇಕು ಅಂತ ಕೇಳ್ತಾ, ಹಾಗೆ ಇನ್ಸ್ಟಾ ಬಾಸ್ಕೆಟನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಣ್ಣ ನೀರು ಅಂತ ಕಮ್ಮಿ ಇಡಬೇಕಲ್ಲ, ಐಟ ಐಟಮ್ ಇದ್ದಕ್ಕೆ ಆ ಸೈಡ್ಗೆ ಹೋಗಿ ಕೈ ತೊಳಿಲಿಕ್ಕೆ ಅದೇ ಆಚೆಗೆ ಹೋಗಲಿ ಅಂತ ಸ್ವಲ್ಪ 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 ಯೂಸ್ ಮಾಡಿ ನಿಮಗೆ ಎಲ್ಲಾದ್ರೂ ಆಚೆ ಹೋಗ್ಬೇಕು. ಕೈ ತೊಳಿಲಿಕ್ಕೆ ಆಚೆ
ಕಾಫಿ ಟೀ ಈಗಾಗಲೇ ಆದವರು ಬಂದು ಆಸೀನರಾಗಬೇಕಾಗಿ ಕೋರಿಕೆ. ನಾವು ಇನ್ನೊಂದು 2 ನಿಮಿಷದಲ್ಲಿ ಆರಂಭ ಮಾಡ್ತೇವೆ. ಕೈಯಲ್ಲಿ ಕಪ್ಪಿದ್ದವ್ರು ಬೇಕಾದರೆ ಕೂತ್ಕೊಳ್ಳಿ, ತಿಂಡಿ ಆದವರು ಇಲ್ಲಿ ಬಂದು ಕೂತ್ಕೋಬೋದು, ಕಪ್ಪನ್ನು ಮತ್ತೆ ಬಿಸಾಡಲಿಕ್ಕೆ ಪುನಃ ಹೋಗ್ಬೋದು. ರಾಮ್ ಭಟ್ ಅವರು ವೇದಿಕೆ ಹತ್ರ ಬರಬೇಕಾಗಿ ಕೋರಿಕೆ. ಇನ್ನು 2 ನಿಮಿಷದಲ್ಲಿ ನಾವು ಆರಂಭ ಮಾಡ್ತೇವೆ. ಸಮೋಸ ತಿನ್ನುವವರು ತಿಂತಾ ಇರಲಿ, ಕಾಫಿ ಕುಡಿಯೋರು ಕೂತು ಕಾಫಿ ಕುಡೀರಿ, ಮತ್ತು ಗ್ಲಾಸ್, ಯಾಕೆಳಿದರೆ ಸಮಯದ ಅಭಾವ ಇರೋದ್ರಿಂದ 2 ಗಂಟೆಗೆ ಎಲ್ಲ ಕೃಷಿಕರಿಗೆ ಸಂಜೆಗೆ ಮನೆಗೆ ಮುಟ್ಟುವುದು ಅಗತ್ಯ ಇರೋದ್ರಿಂದ 4 ಗಂಟೆ ಒಳಗಡೆ ಸ್ವಲ್ಪ ಎತ್ತರ ಹಿಡಿದ್ರೆ. ರಮೇಶ್ ಗೌಡ್ರು ಕಾಫಿ ಕುಡ್ಕೊಂಡು ಇಲ್ಲಿ ಕೂತ್ಕೋಬೋದು ಹೇಳಿ. ಶ್ರೀರಾಮ್ ಭಟ್ ಚೆನ್ನಂಗೋಡು ಇವರು ಆ್ಯಕ್ಚುಲಿ 2 ಅಣ್ಣ ತಮ್ಮಂದಿರು, ಟ್ವಿನ್ಸ್. ಒಬ್ಬರು ಕರ್ನಾಟಕದಲ್ಲಿದ್ದಾರೆ, ಒಬ್ಬರು ಕೇರಳದಲ್ಲಿದ್ದಾರೆ. ರಾಮ ಲಕ್ಷ್ಮಣ ಅಂತ ಅವರ ಹೆಸರು. ತರಕಾರಿ ಕೃಷಿಯಲ್ಲೇ ಅವ್ರದ್ದು ಅಡಿಕೆ ಇದೆ. ತರಕಾರಿ ಈಸ್ ಬೋನಸ್ನಾಗೆ ಅವರು ಅದನ್ನು ಆಲ್ಮೋಸ್ಟ್ ಮಳೆಗಾಲದ 2 ತಿಂಗಳು ಬಿಟ್ಟು ಬಾಕಿ ಎಲ್ಲ ತಿಂಗಳಲ್ಲಿ ಬೇರೆ ಬೇರೆ ತರಕಾರಿಯನ್ನು ಸಾವಯವ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ, ಅಂದರೆ ಅವರ ಆ ಕಾಲೇಜ್ ನಂತರ ದಿನಗಳಿಂದ ಊರಲ್ಲೇ ಇದ್ದು ಮಕ್ಕಳೆಲ್ಲ ಸಕ್ಸಸ್ಫುಲ್ಲು ಬೆಳೆಸುವ ಒಂದು ಚಿಂತನೆಯವರು. ಒಬ್ಬರು ಕಾಸರಗೋಡಲ್ಲಿ, ಇವರು ಕಾಸರಗೋಡಿನಲ್ಲಿದ್ದಾರೆ, ಬೋವಿಕಾನದ ಹತ್ತಿರ. ಇನ್ನೊಬ್ಬರು ಕರ್ನಾಟಕದಲ್ಲಿದ್ದಾರೆ. ಮಾನ್ಯ ಕೃಷಿ ಆಸಕ್ತರೇ, ಹಾಗೆ ಕೃಷಿ ಕ್ಷೇತ್ರದ ಸಾಧಕರೇ ಮತ್ತು ಈ ಕೃಷಿ ಕ್ಷೇತ್ರದ ಸಾಧಕರ ಅವರ ಸಾಧನೆಗಳಿಗೆ ಕಿವಿ ಕೊಡಲಿಕ್ಕೆ ಬಂದಂತಹ ಜನರೇ, ಇವತ್ತು ಇಲ್ಲಿ ಈ ಕೃಷಿ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿದವರ ಸುದ್ದಿ ಬಿಡುಗಡೆ ಆಗ್ತಾ ಉಂಟು. ಹಾಗೆ ಮುಳಿಯ ಪ್ರತಿಷ್ಠಾನ ಮತ್ತು ಸುದ್ದಿ ಬಿಡುಗಡೆ ಪತ್ರಿಕೆಯವರು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾನೊಬ್ಬ ಅಡಿಕೆ ಕೃಷಿಕ, ಹಾಗೆ ಹವ್ಯಾಸಿ ತರಕಾರಿ ಕೃಷಿಕ. ನಾನು ಸಾಧಾರಣ ಒಂದು 10-25 ವರ್ಷಗಳಿಂದ
ಒಂದು 20-30 ಸೆನ್ಸಸ್ ಸ್ಥಳದಲ್ಲಿ ತರಕಾರಿ ಕೃಷಿ ಮಾಡ್ತಾ ಇದ್ದೇನೆ. ನಮಗೆ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ ಈ ಭತ್ತದ ಬೆಳೆ ಎಲ್ಲರಿಗೂ ಕೈ ಕೊಟ್ಟಿದೆ. ಸಮಸ್ಯೆಗಳುಂಟು ಭತ್ತದ ಬೆಳೆಗೆ, ಅದು ಕೊಯ್ಲಿಕ್ಕೆ ಆಗುವ ಜನ ಸಿಕ್ಕುವುದಿಲ್ಲ, ಹಾಗೆ ಹೀಗೆ ಸುಮಾರು ಸಮಸ್ಯೆ ಉಂಟು. ಹಾಗೆ ನಾನು ಅದನ್ನು ಮೆಲ್ಲ ಬದಲಾಯಿಸಿ ಒಂದು 2-3 ವರ್ಷ ಹಾಗಲ ಕೃಷಿ ಮಾಡಿದೆ. ಹಾಗಲ ಕೃಷಿಯಲ್ಲಿ ನನಗೆ ಒಳ್ಳೆಯ ಲಾಭ ಆಯಿತು, ತೊಂದರೆ ಇಲ್ಲ. ಆದರೆ ಅದಕ್ಕೆ ಸ್ವಲ್ಪ ಜನ ಬೇಕಾಗ್ತದೆ, ಮಾರುಕಟ್ಟೆ ಬೇಕಾಗ್ತದೆ. ನಮ್ಮ ಊರಿನಲ್ಲಿ ಮುಗಿಯುವಂಥದ್ದು ಅಲ್ಲ ಅದು. ಅದರ ನಂತರ ಮೆಣಸಿನ ಕೃಷಿ ಮಾಡಿದೆ 2-3 ವರ್ಷ. 2-3-4 ಕ್ವಿಂಟಲೆಲ್ಲ ಒಣ ಮೆಣಸಾಯಿತು. ಅದಕ್ಕೂ ಕೂಡ ನಷ್ಟ ಅಂತ ಹೇಳಿದ್ದು ಯಾವುದೇ ತರಕಾರಿಯಲ್ಲಿ ಇಲ್ಲದಿದ್ದರೂ ಕೂಡ, ಯಾವುದೇ ಎಳೆಯಲ್ಲಿ ಇಲ್ಲದಿತ್ತು, ಸ್ವಲ್ಪ ದೂರ ಇಲ್ಲದಿದ್ದರೂ ಕೂಡ ಶ್ರಮ ನಾವು ಕಮ್ಮಿ ಮಾಡಲಿಕ್ಕೆ ನೋಡಬೇಕು. ಹಾಗೆ ನಾನು ಅದರ ನಂತರ ಎಲ್ಲ ತರಕಾರಿಗಳನ್ನು 1 ವರ್ಷ ಕೃಷಿ ಮಾಡಿದೆ. ಅಷ್ಟಾಗುವಾಗ ಈ ಮಾರುಕಟ್ಟೆಯ ಪಲ್ಸ್ ಅಂತ ಹೇಳಿದರೆ ಜನರ ನಾಡಿ ಮಿಡಿತ, ಡಿಮಾಂಡ್ ಹೇಗಿರುತ್ತೆ ಅಂತ ನೋಡುವಾಗ ಒಂದು ಅಳಸಂಡೆ, ಒಂದು ಬೆಂಡೆ, ಒಂದು ತೆಂಡೆ, ಈ 3 ಮಾತ್ರ ನನ್ನ ಪ್ರಯೋಗದಲ್ಲಿ ಗೆದ್ದು ಬಂದವು. ನಾನು ಯಾವತ್ತೂ ಹೇಳುವ ನಮ್ಮ ತೋಟ ಅಂತ ಹೇಳಿದರೆ ಅದು ಪ್ರಯೋಗಶಾಲೆ, ಕೃಷಿಕ ಅಂತ ಹೇಳಿದ್ರೆ ವಿಜ್ಞಾನಿ. ಈಗ ನೀವೊಂದು ಸರಕಾರಿ ಆಫೀಸಿಗೆ ಹೋದರೆ ಸಾರ್ ಅಂತ ಅವರನ್ನು ಕರಿಬೇಕಾಗ್ತದೆ. ನಿಜವಾಗಿ ಇದು ಬೆನ್ನೆಲುಬಾದಂತಹ ಕೃಷಿಗಂದು ಸಿಕ್ಕಬೇಕಾದ್ದು. ಇವತ್ತು ಇಲ್ಲಿ ನಡೆಯುತ್ತಾ ಇರುವಂಥದ್ದು ಬೆನ್ನೆಲುಬಿನ ಕಥೆ ಅಂತ ಹೇಳ್ತೇನೆ ನಾನು ಇದನ್ನು. ಹಾಗೆ ನಾನು ಮುಂದುವರಿಸ್ತೇನೆ. ಹಾಗೆ ಆ 3 ಬೆಳೆಗಳು, ತೊಂಡೆ, ಬೆಂಡೆ, ಅಳಸಂಡೆಯನ್ನು ಕಂಡುಕೊಂಡ ನಂತರ ನಾನು ಒಂದು 50 ಬೆಂಡೆ ಗಿಡ ಹಾಕಿದೆ, ಒಂದು 100ರಷ್ಟು ಅಳಸಂಡೆ ಗಿಡ ಹಾಕಿದೆ, ಮತ್ತು ಸ್ವಲ್ಪ ತೊಂಡೆ ಬೆಳೆದ ಅದರಲ್ಲೇ. ಯಾವುದು ನಾನು ಮೊದಲೇ ಈ ಅಳಸಂಡೆಯ ಬೀಜವನ್ನು ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿಟ್ಟುಕೊಂಡೆ. ಆ ಜಾಗಕ್ಕೆ ಹರಿವೆ ಹಾಕಿದೆ. ಒಂದು 3-4 ಸಾವಿರ ರೂಪಾಯಿ ಅದರಲ್ಲಿ ಬರ್ತದೆ ಹರಿವೆ ಗಿಡ ಹಾಕಿದರೆ. ಆ ಹರಿವೆ ಅಂತೇಳಿ ಅದು ಸ್ವಲ್ಪ ಚಳಿಗಾಲದ ಸಮಯದಲ್ಲಿ ಒಳ್ಳೆ ಬೆಳೆ ಕೊಡುವಂಥದ್ದು ಹರಿವೆ. ಹಾಗೆ ಹರಿವೆ ಪೂರ್ವ ಬೆಳೆ ಆದ ನಂತರ ನಮ್ಮ ಇದಕ್ಕೆ ಲೇಟ್ ಆಗ್ತದೆ. ಅಷ್ಟಾಗುವಾಗ ಅದನ್ನು ನಾವು ಅಡ್ಜಸ್ಟ್ ಮಾಡಿ ಸರಿ ಮಾಡಬೇಕಾಗ್ತದೆ. ಹಾಗೆ ಬೆಂಡೆಕಾಯಿ ಒಂದು 50 ಗಿಡ ಹಾಕಿದರೆ ನಿಮಗೆ 10ರಿಂದ 12 ಕಿಲೋದವರೆಗೆ ಬೆಳೆ ಬರ್ತದೆ. ಆದರೆ ಈಗ ನಮ್ಮ ಕೃಷಿ ಭವನದವರೆಲ್ಲ ಕೊಡ್ತಾರೆ, ಅದನ್ನು ನಾನು ಮಾನ್ಯ ಮಾಡುವುದಿಲ್ಲ. ನಮ್ಮ ಊರ ತಳಿಗಳು ಪ್ರತಿಯೊಂದು ಕಡೆಯಲ್ಲಿ ಕೂಡ ಯಾವತ್ತೂ ಯಶಸ್ವಿ ಅಂತ ನಾನು ಕಂಡುಕೊಂಡವ. ಅದು ತೋಟದಲ್ಲಿರಲಿ, ತೆಂಗಿನಲ್ಲಿರಲಿ, ತರಕಾರಿಯಲ್ಲಿರಲಿ. ಇದು ನಾನು ಕಲಿತುಕೊಂಡ ಪಾಠ. ಹಾಗೆ ನೀವು ಒಂದು 50 ಬೆಂಡೆ ಗಿಡ ಹಾಕಿದರೆ ನಿಮಗೆ ಹೇಗಿದ್ದರೂ 10-12 ಒಂದು ಗ್ಯಾಪಿನಲ್ಲಿ ಕೊಯ್ಲಿಕ್ಕಾಗ್ತದೆ. ಹಾಗೆ ಒಂದು 100 ನೀವು ಅಳಸಂಡೆಯ ಬಳ್ಳಿ ಹಾಕಿದ್ದರೆ ಹೇಗಿದ್ದರೂ ಒಂದು 8ರಿಂದ 10 ಎವರೇಜಿನಲ್ಲಿ. ಅದು ನೋಡಿ, ಸರಕಾರಿಯ ಲಭ್ಯತೆಯನ್ನು ಹೊಂದಿಕೊಂಡು ಈ ಇಳುವರಿಯ ವ್ಯತ್ಯಾಸ ಇರ್ಬೋದು. ಅವರು ಇಂತಿಷ್ಟು ಹೇಳಿದ್ದಾರೆ ಅಂತ ಲೆಕ್ಕ ಹಾಕಿ ಬಿಡಬೇಡಿ. ಮತ್ತು ತೊಂಡೆ ಹಾಗೆ ನಾನು ಈ 20 ಸೆಂಚಲ್ಲಿ ಮಾಡಿದರೆ ನನಗೆ ಸಾಧಾರಣ ಒಂದು ವಾರಕ್ಕೆ ಒಂದು 10-20 ಕಿಲೋ ತೊಂಡೆ ಸಿಗ್ತಾಯಿತ್ತು. ನೋಡಿ, ಬೆಂಡೆಕಾಯಿಯ ರೇಟ್ ಈಗ 100 ರೂಪಾಯಿ. ಮೊನ್ನೆ ಈಗ ನಾನು ಮಾರ್ತಾ ಇರುವಾಗ 100 ರೂಪಾಯಿ ಇದ್ದದ್ದು. ಅಳಸಂಡೆಗೆ 60 ಇತ್ತು, ಬೆಂಡೆಗೆ 100 ಇತ್ತು, ತೊಂಡೆಗೆ 30ರಿಂದ 40 ಇತ್ತು. ನೋಡಿ, ಈಗ ನಿನ್ನೆ ನಾನು ಕೇಳಿದೆ, ನನಗೆ ಮಳೆಗಾಲದಲ್ಲಿ ಈ ವರ್ಷ ಮಳೆಗಾಲದ ಬೆಳೆ ಪೂರಾ ಕೈ ಕೊಟ್ಟಿದೆ. ಬೆಂಡೆ ಸಿಕ್ಕಲಿಲ್ಲ, ಅಳಸಂಡೆಯೂ ಸಿಕ್ಕಲಿಲ್ಲ. ಹಾಗೆ ಹೋಗುವಾಗಲೇ ಬೆಂಡೆಗೆ 140 ಉಂಟು ಸ್ವಾಮಿ ಅಂತ ಹೇಳಿದ್ರು ನಿನ್ನೆ. ಅಳಸಂಡೆಗೆ ಎಷ್ಟು ಅಂತ ಹೇಳಿದರೆ 80ರ ಮೇಲೆ ಅಂತ ಹೇಳಿದ್ರು. ನಾನು ಹೇಳಿದೆ ನನಗೆ ನನ್ನ ಖರ್ಚಿಗೆ ಉಂಟು, ನಾನು ಮಾಡಿದ್ದೇನೆ, ಆದರೆ ಹೊರಗೆ ಕೊಡಲಿಕ್ಕಿಲ್ಲ. ಹೀಗೆ ನಾನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇನೆ ತರಕಾರಿ ಕೃಷಿ. ಆದರೆ ಕರೋನಾದಲ್ಲಿ ನಾನು ಹೆಚ್ಚು ಲಾಭ ಗಳಿಸಿದೆ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದರೆ ಕೊರೋನಾ ಸಮಯಕ್ಕೆ ಹೊರಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರಿಗೂ ಗೊತ್ತ ವಾಸ್ತವ ವಿಚಾರ ಅದು. ಹಾಗೆ ನನ್ನಲ್ಲಿ ಯಾವಾಗಲೂ ಎಲ್ಲರೂ ಪಚ್ಚಕರಿ ಸ್ವಾಮಿ ಅಂತ ತರಕಾರಿಯ ಸ್ವಾಮಿ ಅಂತ ನನಗೆ ಒಂದು ಹೆಸರು. ಹಾಗೆ ಅದನ್ನು ನಾನು ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡೆ. ಎಲ್ಲರಿಗೂ ನೋಡಿ, ತರಕಾರಿ ಉಂಟು, ರೇಟ್ ಇಂತಿಷ್ಟು, ಕರೋನಾ ಇದ್ದ ಕಾರಣ ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದರೆ ತಗೊಂಡೋಗಿ. ನಮ್ಮದು 2 ಡಾಮರು ಮಾರ್ಗಗಳ ಮಧ್ಯದ ಮನೆ. ನಮ್ಮಲ್ಲಿ ಒಂದು 10-50 ಮನೆಯವರು, ಎಲ್ಲ ಮನೆಯವರು ಕೂಡ ಉದ್ಯೋಗಸ್ಥರು. ಅದರಲ್ಲಿ ಡ್ರೈವರ್ಗಳಿದ್ದಾರೆ, ಕಲ್ಲು ಕಟ್ಟುವವರು ಮೇಸ್ತ್ರಿಗಳಿದ್ದಾರೆ, ಗಾರೆಯವರಿದ್ದಾರೆ, ತಲೆಹೊರೆ ಕಾರ್ಮಿಕರಿದ್ದಾರೆ, ಉದ್ಯೋಗಸ್ಥರಿದ್ದಾರೆ. ನಾನು ಕಂಡುಕೊಂಡ ಸತ್ಯ ಅಂತ ಹೇಳಿದರೆ, ಯಾವೊಬ್ಬ ಕೃಷಿಕನ ಮಗನೂ ಕೂಡ ಕೃಷಿ ಮಾಡುವುದಿಲ್ಲ. ಮೊದಲಾದರೆ ಪ್ರತಿಯೊಬ್ಬನ ಕೃಷಿಕನ ಮನೆಯಲ್ಲಿ ಒಂದು ತೊಂಡೆ ಜಪ್ಪರಾದ್ರಿತ್ತು. ಈಗ ಎಲ್ಲ ಮನೆ ಕಟ್ಟಿ, ತಾರಸಿಯ ಮನೆ ಕಟ್ಟಿ ಅಂಗಳಕ್ಕೆ ಅವರು ಇಂಟರ್ಲಾಕ್ ಹಾಕಿದ್ದಾರೆ. ಹಾಗಾಗಿ ಏನು ಮಾಡೋದಿಲ್ಲ. ಹಾಗಾಗಿ
ತರಕಾರಿಯಲ್ಲಿ ಯಾವತ್ತೂ ಚರ್ಚೆ ಇಲ್ಲ. ನೀವು ಇಂತಿಷ್ಟು ಕಿಲೋ ಕಟ್ಟಿಕೊಟ್ಟಿದ್ದರೆ ಇಂತಿಷ್ಟು ರೇಟ್ ಅಂತಾರೆ ತಗೊಂಡೋಗಿ ನಾನೇ ಆ ರೀತಿಯನ್ನು ನಾನು ಹಾಗೆ ಸಾಧಾರಣ ನನ್ನ ಎಲ್ಲ ತರಕಾರಿಗೆ ಡಿಮಾಂಡ್ ಆಗ್ತದೆ. ದೊಡ್ಡ ನಷ್ಟ ಆಗೋದು ನಷ್ಟ ನನಗೆ ಯಾವತ್ತೂ ಬರಲಿಲ್ಲ. ಹಾಗೆ ಬಾಕಿ ಉಳಿದದ್ದನ್ನು ನಾನು ಅಂಗಡಿಗೆ ಹಾಕ್ತೇನೆ. ಹೀಗೆ ನಾನು ಅದರ ಲೆಕ್ಕಪತ್ರ ಅಂತ ಬೇರೆ ಇಡಲಿಲ್ಲ. ದಿವಸಕ್ಕೆ 1 ಗಂಟೆ ಸಂಜೆ 1 ಗಂಟೆ ಬೆಳಗ್ಗೆ, ಇದು ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ಗೆ ಇರುವಂಥದ್ದು. ನಮಗೆ ಎನರ್ಜಿ ಆಗ್ತದೆ, ರೀಚಾರ್ಜ್ ಆಗಬೇಕಾದ್ರೆ ನಮ್ಮ ಕೃಷಿ ತೋಟಕ್ಕೆ ಹೋದರೆ, ತರಕಾರಿಯ ತೋಟಕ್ಕೆ ಹೋದರೆ ನಮ್ಮ ರೀಚಾರ್ಜ್ ಆಗ್ತದೆ. ಹಾಗೆ ಎಲ್ಲ ಖರ್ಚು ಕಳೆದು ನನಗೆ ತಿಂಗಳಿಗೆ 6,000ದಿಂದ 7,000ವರೆಗೆ ಉಳಿತಾಯ ಆಗಿದೆ. ಯಾರನ್ನು ನಾನು ಕೆಲಸವನ್ನು ಸೇರಿಸಲಿಲ್ಲ ಮತ್ತು ಯಾವುದೇ ಫರ್ಟಿಲೈಸರನ್ನು ಉಪಯೋಗಿಸಲಿಲ್ಲ. ನನ್ನದೇ ಆದ ಕೆಲವು ಸಿದ್ಧಾಂತಗಳುಂಟು. ನಾನು ಹೇಳಿದ ಪ್ರಯೋಗಶಾಲೆ ಅಂತ ಹೇಳಿದಲ್ಲ, ಆ ಪ್ರಯೋಗಶಾಲೆಯಲ್ಲಿ ನಾನು ಕಂಡುಕೊಂಡ ಕೆಲವು ರೀತಿಗಳುಂಟು. ಆ ರೀತಿ ಅಷ್ಟು ಗಳಿಸಿದ್ದೇನೆ. ನಮ್ಮದು 5 ಜನ ಮಕ್ಕಳಿರುವ ಕುಟುಂಬ. ನನ್ನದು 5 ಜನ, ಟೋಟಲ್ 5 ಜನ, 3 ಮಕ್ಕಳು ನನಗೆ, 2 ನಾವು 5. ಹಾಗೆ 5 ಜನಕ್ಕೆ ಒಂದು ವಾರಕ್ಕೆ ಕಮ್ಮಿ ಅಂತ ಹೇಳಿದರೆ 200 ರೂಪಾಯಿ ಬೇಕು ನೋಡಿ. ಹಾಗೆ 200 ತಿಂಗಳಿಗೆ 2, 4, 8, 800 ರೂಪಾಯಿಯ ಹತ್ತಿರ ತರಕಾರಿಗೆ ಬೇಕಾಗ್ತದೆ. ನನಗೆ ಈ 6,000 ಸಿಕ್ಕಿದರೆ ಅದರ ಹೊತ್ತಿಗೆ ಒಂದು 800, 1,000 ಸೇರಿಸಿ 7,000 ಇಷ್ಟು ಇನ್ಕಮ್ ಬರ್ತದೆ ತರಕಾರಿಯ ಕೃಷಿಯಿಂದ. ಅದೇ ನೀವು ಅದರ ನೋಡಬೇಕಂದ್ರೆ ಅದರ ಡಿಮಾಂಡ್ ಉಂಟಲ್ಲ, ಅದನ್ನು ನಾವು ಸಪ್ಲೈ ಮಾಡುವಾಗ ಆಗುವಷ್ಟು ಸಾಚಾತನವನ್ನು ಮಾಡಿಕೊಳ್ಳಿ, ಪ್ರಾಂಪ್ಟ್ನೆಸ್, ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ನಾನು ಮತ್ತೊಂದು ಲಾಭ ಮಾಡಿದೆ. ಆ ತರಕಾರಿ ಮಾರಾಟಕ್ಕೆ ಆಗುವಾಗ ಸ್ವಲ್ಪ ಕಳಪೆ ಇದ್ದದ್ದನ್ನು, ಕಳಪೆ ಅಲ್ಲ ಅದು ಸ್ವಲ್ಪ ಒಳ್ಳೆಯದಲ್ಲ ಅಂತ ತೋರಿದ್ದನ್ನು ಅದನ್ನು ತೆಗೆದಿಟ್ಟೆ, ಬಂದವರಿಗೆಲ್ಲ ಕೊಟ್ಟೆ. ಗಳಿಕೆ ಇಲ್ಲದಿದ್ದರೂ ಹೊಗಳಿಕೆ ಸಿಕ್ಕಿತ್ತು ನನಗೆ. ಹೀಗೆ ನನ್ನ ತರಕಾರಿ ಕೃಷಿ ನಡೀತಾ ಉಂಟು. ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರೋದು ಮಳೆಗಾಲ ಕೈಕಟ್ಟ ಕಾರಣ ನನ್ನ ಕೃಷಿ ಸ್ವಲ್ಪ ತೊಂದರೆ ಕೊಟ್ಟಿತು. ಸರಿ ಆಗಲಿಲ್ಲ, ಹೇಳಿದ ರೀತಿ ಆಗಲಿಲ್ಲ. ಅಳಸಂಡೆಗೆಲ್ಲ ಕೀಟಬಾಧೆ ಬಂತು. ಆದರೂ ನನಗೆ ನಷ್ಟ ಬರಲಿಲ್ಲ, ತೊಂದರೆ ಇಲ್ಲ. ಹಾಗೆ ಈ ವರ್ಷ ಮಳೆಗಾಲದಲ್ಲಿ ಪುನಃ ಮಾಡಿದೆ. ಮಳೆಗಾಲದಲ್ಲಿ ಏನು ಇದೆಲ್ಲ ನನ್ನಲ್ಲಿದ್ದ ತರಕಾರಿ ಬೀಜಗಳೆಲ್ಲ ಖಾಲಿ ಆಯಿತು. ಹಾಗೆ ಈಗ ನಾನು ಕೃಷಿ ಭವನವನ್ನು ಮಾಡಿದೆ, ಉಂಟು ಲೆಕ್ಕಗುಂಟು, ಆದರೆ ದೊಡ್ಡ ಒಂದು ಲಾಭ ಇಲ್ಲ. ಮತ್ತೊಂದು ಕಂಡಿದ್ದೇನೆ ನಾನು, ಈ ತರಕಾರಿ ನಾನು ಗದ್ದೆ ಅಂದರೆ ಡಿಸೆಂಬರಿಂದ ಆರಂಭ ಮಾಡಿದರೆ ಒಂದು ಮೇಯವರೆಗೆ ಇರುತ್ತೆ. ಆ ಸಮಯಕ್ಕೆ ಉಳಿದ ಈ ನಾನು ತರಕಾರಿ ಕೊಟ್ಟ ಗೊಬ್ಬರ, ಸೊಪ್ಪು ಅದನ್ನೆಲ್ಲ ನಾನು ಉರಿಯುವ ಕ್ರಮ ಇಲ್ಲ. ಅದನ್ನೆಲ್ಲ ಬಾಚಿ ತೆಂಗಿನ ಮರಕ್ಕೆ ಹಾಕಿದೆ, ಒಂದು 4 ತೆಂಗಿನ ಮರಕ್ಕೆ. ಅದರ ಸುತ್ತ 4 ಸುವರ್ಣ ಗಡ್ಡೆಯನ್ನು ಇಟ್ಟುಕೊಟ್ಟೆ. ಅದು ಸ್ವಲ್ಪ ಓರೆಯಾಗಿತ್ತು ಮರ. ಒಂದು 10-12 ಕಿಲೋದಷ್ಟು ವೆಯ್ಟಿನ ಸುವರ್ಣಗೆಡ್ಡೆ ಬಂತು. ಅದೇ ರೀತಿ ನನ್ನ ನಿರೀಕ್ಷೆಗೂ ಮೀರಿದ ಬೆಳೆ ತೆಂಗಿನ ಮರದಲ್ಲಿ ಈಗ ಕೊಡ್ತಾ ಉಂಟು. ಈಗ ತೆಂಗಿನ ಬೆಲೆ ಇಳಿದಿದೆ, ಆದರೆ ಬೆಳೆಯಲ್ಲಿ ಅಡ್ಜಸ್ಟ್ ಆಗ್ತದೆ. ಈ ರೀತಿ ಕೃಷಿಗೆ ಅಡ್ಜಸ್ಟ್ ಮಾಡಬೇಕಷ್ಟೇ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಡನೆ ನನ್ನ ಕಥೆಯನ್ನು ಹಂಚಿಕೊಂಡದ್ದಕ್ಕೆ, ನೀವು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದ. ನಮಗೆ ದೊಡ್ಡ ದೊಡ್ಡ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದಕ್ಕಿಂತ ಊರಿನಲ್ಲಿ ಆ 1 ಗಂಟೆ ಸ್ಪೆಂಡ್ ಮಾಡಿ 8-10 ಸಾವಿರ ಹೇಗೆ ದಿಸ್ ಶುಡ್ ಬಿ ದ ಇನ್ಸ್ಪಿರೇಷನ್. ನಾನು ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತಾಡೋದಕ್ಕಿಂತ. ಓಕೆ, ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಇಂಟ್ರಡ್ಯೂಸ್ ಮಾಡ್ತೇನೆ, ನನ್ನ ರೀತಿಯಲ್ಲಿ ಇಂಟ್ರಡ್ಯೂಸ್ ಮಾಡ್ತೇನೆ. ಬಹುಶಃ ಅವರು ಮಾತಾಡಿದ ಮೇಲೆ ನೀವು ಇಂಟ್ರಡ್ಯೂಸ್ ಮಾಡಿಕೊಳ್ಳಿ. ಅಶೋಕ್ ಕುಮಾರ್ ಅಂತ 15 ವರ್ಷ ಹಿಂದೆ ನನಗೆ ಪರಿಚಯ ಆಯಿತು. ಅಶೋಕ್ ಕುಮಾರ್ ಕರಿಕಳ ಅಂತ, ಇಲ್ಲಿಯವರೇ ಹತ್ತಿರದವರು, ಊರು ಬಿಟ್ಟು ಹೋದವರು. 150 ಎಕರೆ ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿ, ದೊಡ್ಡಬಳ್ಳಾಪುರದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಕುಕ್ಕುಟ ಉದ್ಯಮ ಗೊತ್ತು, ಗ್ರೇಪ್ ಬೆಳೆಸಿದ್ದಾರೆ, ವೈನ್ ಯಾರ್ಡ್ ಮಾಡಿಸಿದ್ದಾರೆ. ಇವತ್ತು ಕುಕ್ಕುಟ ಉದ್ಯಮದಲ್ಲಿ 40% ಪೇರೆಂಟ್ ಬ್ರೀಡಿಂಗಲ್ಲಿ ಅವರದ್ದಿದೆ. ನಾನು ಇನ್ನು ಜಾಸ್ತಿ ಏನು ಹೇಳೋದಿಲ್ಲ, ಅವರು ಮಾತಾಡಬೇಕು. ಅವರನ್ನು ಕೇಶವ ಪ್ರಸಾದ್ ಅವರು ಒಂದು ಗೌರವಿಸಬೇಕು. ಇವರು ಮಾತನಾಡುವ ನಡುವಿನಲ್ಲಿ ಭತ್ತದ ಬಗ್ಗೆ ಒಂದು 3-5 ನಿಮಿಷ ಕೇಶವ ಪ್ರಸಾದ್ ಹೇಳಿದರು. ನನಗೆ ಮಾತಾಡಬೇಕು, ಆ ದೇವಸ್ಥಾನದ ಸುತ್ತ ಆದ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ನಮಸ್ತೆ. ನಿಮ್ಮೆಲ್ಲರ ಮಧ್ಯೆ ಕೃಷಿಕರ ಮಧ್ಯೆ ಮಾತಾಡುವಷ್ಟು ಕೃಷಿಯ ಬಗ್ಗೆ ಜ್ಞಾನ ಇಲ್ಲ ನನಗೆ. ಆದರೆ ಏನೋ ಮಾಲಿಂಗೇಶ್ವರನ ಕೃಪೆಯಿಂದ ಕೃಷಿಯಲ್ಲಿ ಒಂದಷ್ಟು ಮಣ್ಣಿನಲ್ಲಿ ತೊಡಗಿಸಿಕೊಳ್ಳುವಂಥ ಅವಕಾಶ ಕಳೆದ ವರ್ಷ ನನಗೆ ಒದಗಿ ಬಂತು. ಯೋಗ ಅಂತೇಳಿ ಅದರಿಂದಾಗಿ ನಮ್ಮ
ಅಡಿಕೆ ಕೃಷಿ ಸಹ ಸ್ವಲ್ಪ ಬೆಟರ್ ಆಯಿತು ಅಂತೇಳಿ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದರೆ ಅದರಿಂದ ಮೊದಲು ನಾವೇನೋ ಫಸಲ್ಗೇಣಿ ರೀತಿಯಲ್ಲಿ ಅಲ್ಲಿ ಕೊಡ್ತಾ ಇದ್ದೇವೆ, ಯಾಕೆಂದರೆ ನಮಗೆ ಹೆಚ್ಚು ಗಮನ ಹರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳೋದಕ್ಕೋಸ್ಕರ. ಈ ಹಳೆ ಒಂದು ಕತೆ ಇದೆ ನೋಡಿ, ಆ ಬಾಳೆ ಅಳಿಯನಿಗೆ ಏನು ಕೃಷಿ ಬಗ್ಗೆ ಗೊತ್ತಿಲ್ಲ ಅಂತೆ. ಆಗ ನೀವು ಬಾಳೆದು ಮಣ್ಣು ತೆಗಿತಾ ಬಂದಾಗ ಅದು ಚಿನ್ನ ಆಗ್ತದೆ ಅಂತೇಳಿ ಮಾವ ಹೇಳಿದ್ದಂತೆ. ಸೊ ಹಾಗೆ ಬಾಳೆ ಕೃಷಿ ಮಾಡ್ತಾ ಮಾಡ್ತಾ ಅವನು ಮಣ್ಣನ್ನು ಉಜ್ಜಲಿಕ್ಕೆ ಶುರು ಮಾಡಿದ. ಹೆಂಡತಿ ತಗೊಂಡೋಗಿ ಗೊನೆಯನ್ನು ತೆಗೆದು ಮಾರಿ ದುಡ್ಡು ತಗೊಂಡು ಬಂದಳು. ಸೊ ಹಾಗೆ ಆ ರೀತಿಯಲ್ಲಿ ನಮಗೆ ಈ ಭತ್ತದ ಕೃಷಿಯನ್ನು ಒಂದು ಮಾಡಲಿಕ್ಕೆ, ಭತ್ತದ ಬೆಳೆಸಲಿಕ್ಕೆ, ಹಾಗೆ ಅದರ ಮುಖಾಂತರ ಅಡಿಕೆ ಸಹ ಸ್ವಲ್ಪ ಈ ವರ್ಷ ನಾವೇ ನೋಡಿದ್ರಿಂದ ವಿಶ್ವಮಾವ ಹೇಳಿದ ರೀತಿಯಲ್ಲಿ ಒಂದಷ್ಟು ಎಡಿಷನಲ್ ಲಾಭ ಆಗಿದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. 5 ನಿಮಿಷದ ಜಸ್ಟ್ ಅದರ ಬಗ್ಗೆ ಇಂಟ್ರೊಡಕ್ಷನನ್ನು ನಾನು ಕೊಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಶಾಸಕರ ಹಾಗೂ ನಮ್ಮ ಮುಖ್ಯವಾಗಿ ಶ್ರೀನಿವಾಸ ಪೂಜಾರಿಯವರ ಒಂದು ಇಂಟ್ರೆಸ್ಟಿನಿಂದ ದಕ್ಷಿಣ ಕನ್ನಡಕ್ಕೆ ಬೇಕಾಗುವಂತಹ ಕುಚ್ಚಿಲಕ್ಕಿಯನ್ನು ಬೆಳಿಬೇಕು ಅಂತೇಳುವ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಯಿತು. ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಪುತ್ತೂರಿನ 25 ದೇವಸ್ಥಾನಗಳನ್ನು ಸೇರಿಸಿಕೊಂಡು ಒಂದು ಸುಮಾರು 110 ಎಕರೆ ಹಡಿಲುಗದ್ದೆಯನ್ನು ಬೇಸಾಯ ಮಾಡಿದಂತಹ ಒಂದು ಯಶಸ್ವಿಯನ್ನು ಮಹಾಲಿಂಗೇಶ್ವರನಿಗೆ ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ವಿವಿಧ ತಳಿಗಳ ಜ್ಯೋತಿ ತಳಿ ಇಲ್ಲಿ ನಾವು ಬೆಳೆಸಿದಂಥದ್ದು. ಇದು ನಮ್ಮ ಮನೆಯ ಎದುರು, ಇದರ ಬಗ್ಗೆ ಮತ್ತೆ ಲಾಸ್ಟಿಗೆ ಕೊನೆಗೆ ಹೇಳ್ತೇನೆ, ಮನೆಯ ಅಂಗಳದಲ್ಲಿ ಮಾಡಿದಂಥದ್ದು. ನೆಕ್ಸ್ಟ್ ಸುಮಾರು ಇದು ಪುತ್ತೂರು ನಮ್ಮ ಮನೆಯ ವಿಚಾರವನ್ನು ಹೇಳೋದಾದರೆ, ಎಲ್ಲ ಕಡೆಯಲ್ಲಿ ಹೋಗಿ ನೋಡಿದಾಗ ಬೇರೆ ಬೇರೆ ಕಡೆಯಲ್ಲಿ ಮಾಡುವಾಗ ನಮ್ಮಲ್ಲೂ ಕೂಡ ಒಂದು 20 ವರ್ಷದಿಂದ ಹಾಗೆ ಹಡಿಲು ಬಿದ್ದ ಒಂದು ಗದ್ದೆ ಇತ್ತು. ನಾನು ಮತ್ತು ಕೃಷ್ಣಾರಾಯಣ ಯಾವಾಗಲೂ ಹೇಳೋದಿತ್ತು, ಒಂದು 20 ವರ್ಷ ಹಿಂದೆ ಒಂದು ಸರಿ ನಾವು ಬೇಸಾಯ ಮಾಡಿದ್ದೆವು. ಅದರ ನಂತರದಲ್ಲಿ ಬೇಸಾಯ ಮಾಡಿರಲಿಲ್ಲ. ಅದನ್ನು ಅಡಿಕೆ ಗಿಡ ಹಾಕದೆ ನಾವು ಉಳಿಸ್ಕೊಂಡಿದ್ದೆವು. ಯಾವತ್ತಾರು ಒಂದು ದಿವಸ ಅಡಿಕೆ ಕೃಷಿ ಮಾಡಬೇಕು ಅಂತೇಳಿ. ಪ್ರತಿ ವರ್ಷ ಅಲ್ಲೇ ಪಕ್ಕದಲ್ಲಿ ನಾಗನ ಬನ ಇದೆ. ಪ್ರತಿ ವರ್ಷ ನಾಗನಿಗೆ ಹಾಲಿರಲಿಕ್ಕೆ ಅಥವಾ ತಂಬಿಲಕ್ಕೆ ಹೋಗುವಾಗ ಕೆಲಸದವನ ಹತ್ರ ಕೇಳೋದು, ಇಂಚ ಮಾನ್ಪುಗನ ದಾ ಎಣ್ಣೆರೆ ದಾಲ ಪ್ರಯೋಜನಜಿ ದಾಲ ವರಿ ಪೂಜೆ ಬೋಡ್ಚಿ ಅಂತೇಳಿ ಮಾಡೋದು. ಹಾಗೆ ನಾವು ವಾಪಸ್ ಬರೋದು. ಇದುವೇ 20 ವರ್ಷದಿಂದ ನಡೀತಾ ಇತ್ತು. ಈ ವರ್ಷ ಯೋಗ ಅಂತೇಳಿ ಪ್ರಾರಂಭ ಮಾಡಿದೆವು. ನಾನಿಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತೇನೆ ಲಾಸ್ಟಿಗೆ, ಆದರೆ ಅದರಲ್ಲಿ ಕ್ಲೀನಿಂಗ್ ಮಾಡಿದ್ದನ್ನು ಸೇರಿಸಲಿಲ್ಲ. ನೆಕ್ಸ್ಟ್, ಎಲ್ಲ ಕಡೆಗಳಲ್ಲಿ ಈ ರೀತಿಯ ಗದ್ದೆಯನ್ನು ನಾವು ಅದನ್ನು ಲೆವೆಲ್ ಮಾಡಿ ಅಥವಾ ಸರಿ ಮಾಡಿ ಹಡಿಲು ಗದ್ದೆಯನ್ನು ಬೇಸಾಯ ಮಾಡಲಿಕ್ಕೆ ಶುರುವಿಗೆ ಹೀಗಿತ್ತು. ನಾವು ಹೋಗುವಾಗ ಇದಕ್ಕಿಂತಲೂ ಮೇಲೆ ಎತ್ತರಕ್ಕೆ ಅಂದರೆ ಕಾಣದ ರೀತಿಯಲ್ಲಿ ಹೀಗೆ ಮಾಡಿಕೊಂಡು ಹೋದದ್ದ ಜಾಗಗಳಿತ್ತು. ನೆಕ್ಸ್ಟ್ ಟ್ರ್ಯಾಕ್ಟರ್ ಮತ್ತು ಇದನ್ನು ಯೂಸ್ ಮಾಡಿದ್ದು ನಾವು. ಹಾಗೆ ಚಾಪೆನೇಜಿಯನ್ನು ಉಪಯೋಗ ಮಾಡಿದ್ದು ಒಂದಷ್ಟು ಕಡೆಗಳಲ್ಲಿ. ಇದೀಗ ನಾನು ಮುಳಿಯ ಫಾರ್ಮ್ಸಲ್ಲಿ ಚಾಪೆನೇಜಿ ಉಪಯೋಗ ಮಾಡಿದ್ದು. ಕೆಲವು ಕಡೆಗಳಲ್ಲಿ ಕೈಯಲ್ಲಿ ಮಾಡಿದಂಥದ್ದು ಕೆಲಸಗಳು ನಡೆದಿವೆ. ನೆಕ್ಸ್ಟ್ ಈ ಕಳೆ ತೆಗೆಯುವುದರಲ್ಲಿ ಮತ್ತು ನಮ್ಮಲ್ಲಿ ಮುಖ್ಯವಾಗಿ ಏನಾಯಿತು ಅಂತೇಳಿ ಹೇಳಿದರೆ, ಕಳೆ ತೆಗೆಯುವುದರಲ್ಲಿ ಅಥವಾ ಇದರಲ್ಲಿ ಸ್ವಲ್ಪ ಲೇಬರ್ ಜಾಸ್ತಿ ಹೋಯಿತು. ಯಾಕೆಂದರೆ ನಮಗೆ ಅನುಭವ ಇಲ್ಲ. ಒಂದನೇದಾಗಿ ನಮಗೆ ಅನುಭವ ಇಲ್ಲ, ಮತ್ತು ನಾವು ಪೂರ್ಣ ಪ್ರಮಾಣದ ಕೃಷಿಕರಲ್ಲ. ಅಲ್ಲಿ ಹೋಗಿ ನಾವು ಇದ್ದುಕೊಂಡು ಅವ್ರ ಜೊತೆ ನಿಂತುಕೊಂಡು ಅದನ್ನು ಕಳೆ ತೆಗೆಯುವುದಾಗಲಿ ಅಥವಾ ಇದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಈ ಎಲ್ಲ ಮೆಷಿನ್, ಈವನ್ ಕೊಯ್ಲಿಕ್ಕೆ ಮೆಷಿನರಿ ಬಂದಿದೆ. ಸೊ ಹಾಗಾಗಿ ಕೊಯ್ದದ್ದು ಕೂಡ ನಾವು ಆಮೇಲೆ ನೇಜಿ ಮಾಡಿದ್ದು, ನೇಜಿಯನ್ನು ನಾಟಿ ಮಾಡಿದ್ದು, ಆಮೇಲೆ ಕೊಯ್ದದ್ದು ಎಲ್ಲವೂ ಕೂಡ ಮೆಷಿನರಿಯಲ್ಲಿ. ನೆಕ್ಸ್ಟ್ ಒಟ್ಟು ಇಷ್ಟು ವಿಚಾರಗಳು. ಅದರಲ್ಲಿ ಇದೆಲ್ಲವನ್ನು ಮಾಡಿದಾಗ ನಮಗೆ ಒಟ್ಟು ಖರ್ಚು 59,000 ರೂಪಾಯಿ ಖರ್ಚಾಗಿದೆ. 65,000 ರೂಪಾಯಿ ಲಾಭ ಆಗಿದೆ. ಇದು ನಾನು ಹೇಳ್ತಾ ಇರುವಂಥದ್ದು ಒಂದು ಗ್ರಾಸ್ ಆಗಿ, ಅಂದರೆ ನಮಗೆ ಅನುಭವ ಇಲ್ಲದೆ ಪ್ರಥಮ ವರ್ಷದಲ್ಲಿ ಮಾಡಿದಂಥ ವಿಷಯದಲ್ಲಿ ಈ ರೀತಿಯಾಗಿದೆ. ಇದಕ್ಕೆ ಉಪಯೋಗ ಮಾಡಿದ್ದು ಸಾವಯವ ಗೊಬ್ಬರ ಮಾತ್ರ. ಯಾವುದೇ ಒಂದು ಇದು ಯಾವುದು ನಮ್ಮ ಲಿಥೈಲ್ ಗೋಲ್ಡ್ ಅಂತ ಹೇಳುವಂಥದ್ದನ್ನು, ಅದು ಯಾವ ರೀತಿ ಕೀಟನಾಶಕದಲ್ಲಿ ಲಿಥೈಲ್ ಗೋಲ್ಡ್ ಅಂತ ಹೇಳೋದನ್ನು ಸ್ಪ್ರೇ ಮಾಡಿದೆ. ಅದು ಅಷ್ಟು ಪ್ರಾಬ್ಲಮ್ ಅಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದರು, ಹಾಗಾಗಿ ಮಾಡಿದ್ದೇವೆ. ಅದು ಬಿಟ್ಟರೆ ಬೇರೆ ಯಾವುದೇ ಗೊಬ್ಬರವನ್ನು ಇದನ್ನು ಹಾಕಲಿಲ್ಲ. ಸೊ ಈ ರೀತಿಯಲ್ಲಿ ನೋಡಿದಾಗ ಇದನ್ನು ಇನ್ನೂ ಬೆಟರ್ ಮಾಡುವಂಥ ಸಾಧ್ಯತೆ ಉಂಟು ಅಂತೇಳಿ ನನಗೆ ಅನಿಸ್ತದೆ. ಕಳೆದ ವರ್ಷ ಇನ್ನೂ ನಮಗೆ ಅಡ್ವಾಂಟೇಜ್ ಏನು ಅಂತೇಳಿ ಹೇಳಿದರೆ, ಈ ಇನ್ನೊಂದು ಗದ್ದೆಯಲ್ಲಿ, ಇದರಲ್ಲಿ ತೋರಿಸಿದ ಗದ್ದೆ ಅಲ್ಲ, ಮತ್ತೊಂದು ಗದ್ದೆಯಲ್ಲಿ ಮಾಡಿದ್ದೆವು. ಆ ಗದ್ದೆಯಲ್ಲಿ ನಾವು ತರಕಾರಿ ಕೂಡ ಆಮೇಲೆ ಮಾಡಿದೆವು.
ಸೊ ನಮಗೆ ಬೇಕಾದಷ್ಟು ಈಗ ಇವರು ಹೇಳಿದಾಗೆ ತರಕಾರಿ ಮಾಡಿ ತರಕಾರಿ ನಮಗಾಗಿ ನಮ್ಮ ಇನ್ಸಿಡೆಂಟಲ್ಲಿ ನಮ್ಮ ಮುಳಿಯದಲ್ಲಿ ಎಲ್ಲ ಸ್ಟಾಫ್ಗಳಿಗೆ ಕೊಡುವಂಥ ಊಟ ನಾವು ಸಾವಯವ ತರಕಾರಿಯನ್ನೇ ಉಪಯೋಗಿಸ್ತೇವೆ. ಅಲ್ಲಿ ಬೇಕಾಗುವಷ್ಟು ಸೌತೆಕಾಯಿ ಮತ್ತು ಸೊರೆಕಾಯಿಯನ್ನು ಉಪಯೋಗ ಮಾಡಿದಲ್ಲದೆ ನಮ್ಮ ಒಂದು ಬಳಗಕ್ಕೆ ಕೂಡ ಕೊಡಲಿಕ್ಕಾಗುವಷ್ಟು ನಮಗೆ ಬೇಕಾಗುವಷ್ಟು ತರಕಾರಿ ಸಿಕ್ಕಿದ್ದು ನಮಗೊಂದು ಎಡಿಷನಲ್ ಅದರಲ್ಲಿ ಬಂದಂತಹ ಲಾಭ ಅಂತ ಹೇಳೋದನ್ನು ನಾನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ, ಈ ವರ್ಷ ಪುನಃ ಅಲ್ಲಿ 2ನೇ ಬೆಳೆ ತೆಗೆದಿದ್ದೇವೆ. ಇದು 1ನೇ ಬೆಳೆಯನ್ನು ನಾನು ಹೇಳಿದಂಥದ್ದು. ಕಳೆದ ವರ್ಷ ಪುನಃ 2ನೇ ಬೆಳೆಯನ್ನು ಕೂಡ ನಾವಲ್ಲಿ ತೆಗೆದಿದ್ದೇವೆ. ನಮಗೆ ಒಟ್ಟು ಸುಮಾರು 15 ಕ್ವಿಂಟಾಲ್ನಷ್ಟು ನಮಗೆ ಇದು ಸಿಕ್ಕಿದೆ. 15 ಅಲ್ಲ, 15 ಶುರುವಿನ ಸಲ, 2ನೇ ಸಲ ಪುನಃ ಒಂದಷ್ಟು ಇದು ಸಿಕ್ಕಿದೆ. ಒಟ್ಟು ಈ ರೀತಿಯಲ್ಲಿ ನೋಡೋದಾದರೆ ನಮಗೆ ಲಾಭದಾಯಕವಾಗಿ ಇದೆ ಅಂತ ಹೇಳುವಂಥದ್ದು, ಅಂದರೆ ಇದು ಯಾಂತ್ರೀಕೃತವಾಗಿ ಮಾಡಿದರೆ ಖಂಡಿತವಾಗಿ ಲಾಭದಾಯಕವಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ ನನಗೆ. ಈ ವರ್ಷ ನಮಗೆ ಇನ್ನೂ ಕಡಿಮೆ ಖರ್ಚಿನಲ್ಲಿ ಈಗ ಆಗ್ತಾ ಇದೆ. ಈ ವರ್ಷದ ನಂತರ ನಾನು ಪುನಃ ಇದನ್ನು ಹೆಚ್ಚಿನ ಸರಿಯಾದ ನಿಖರವಾದ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡಬಲ್ಲೆ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತೇನೆ. ವಂದನೆಗಳು. ಆ ಮನೆ ಎದುರು ಮಾಡಿದಂಥದ್ದು ಅದೇನು ಖರ್ಚಿಲ್ಲದೆ, ಅಂದರೆ ನಮಗೆ ನೇಜಿ ಮಾಡಿದ್ದು ಉಳಿದಿತ್ತು. ಆ ನೇಜಿಯನ್ನು ಉಳಿದದನ್ನು ಕೈಯಲ್ಲಿ ಸುಮ್ಮನೆ ಊರಿಬಿಟ್ಟದ್ದು. ಅಂದರೆ ಇನ್ಸಿಡೆಂಟ್ಲಿ ನಮ್ಮ ಕಾರುಗಳು ಹೋಗಿ ಅದು ಗದ್ದೆಯಾಗೆ ಆಗಿತ್ತು. ಗದ್ದೆಯಾಗೆ ಆದಾಗ ಒಂದು ಸುತ್ತ ಹೀಗೆ ಕಟ್ಟಿದ್ದು, ಯಾಕೆ ನೇಜಿ ಉಳಿದಿದೆ ಅದನ್ನು ಕಟ್ಟಿ ಅಲ್ಲೇ ಊರಿಬಿಟ್ಟದ್ದು. ಆ ಊರಿಬಿಟ್ಟದ್ರಲ್ಲಿ ಸುಮಾರು ಭತ್ತ ಕೊಯ್ದಿದ್ದೇವೆ. ನಮಸ್ತೆ. ಇದನ್ನು ಯಾಕೆ ಪ್ರೆಸೆಂಟೇಷನಲ್ಲಿ ಇಂಪಾರ್ಟೆನ್ಸ್ ಹೇಳಿದ್ರೆ, ಲೆಕ್ಕಾಚಾರ ಈ ಬಿಸ್ನೆಸ್ ಸೆನ್ಸನ್ನು ಹೊಸ ಹಿನ್ನೆಲೆಯಲ್ಲಿ ದೇವಸ್ಥಾನದ ಅಧ್ಯಕ್ಷ ಆದ ಮೇಲೆ ಇಲ್ಲಿ ಮಣ್ಣಿನಲ್ಲಿ ಅದನ್ನು ನೋಡಿಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಲಲ್ಲಿ 1 ವರ್ಷ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಪ್ಯಾಷನ್. ಈ ಪ್ಯಾಷನ್ನು ನಾವು ಮಕ್ಕಳಿಗೆ ಅಥವಾ ಮ್ಯಾನೇಜ್ಮೆಂಟ್ ಕಲಿತವರಿಗೆ ಕೊಡಬೇಕು ಅಂತ. ಅಶೋಕಣ್ಣ ಕೋಟಿಗಟ್ಟಲೆ ಸಾಲ ಮಾಡಿದ್ದಾರೆ, ತೀರಿಸಿದ್ದಾರೆ. ಮತ್ತೆ ಕೋಟಿಗಟ್ಟಲೆ ಮಾಡಿದ್ದಾರೆ, ಹೊಸ ಉದ್ಯೋಗ, ಎಕ್ಸ್ಪೆರಿಮೆಂಟು, ಜಗತ್ತು ತಿರುಗಿದ್ದಾರೆ. ಓವರ್ ಟು ಅಶೋಕಣ್ಣ. ನಾನು ಇದಕ್ಕಿಂತ ಜಾಸ್ತಿ ನಿಮ್ಮನ್ನು ಇಂಟ್ರಡಕ್ಷನ್ ಮಾಡೋದೇ ಇಲ್ಲ. ನೀವು ಇಲ್ಲಿ ಮಾತಾಡ್ತೀರಾ, ವೇದಿಕೆಯನ್ನು ನಿಮಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಈ ಕಾರ್ಯಕ್ರಮ ಆಯೋಜಿಸಿದವರಿಗೆ ಅಭಿನಂದನೆಗಳು. ನಾವೊಂದು ಕೃಷಿ ನನ್ನ ಬದುಕು ನನ್ನ ಕೃಷಿಯೋ, ಈಗೆಲ್ಲ ಕ್ವಶನ್ಗಳು ಸುಮಾರು ನಾವು ಕೇಳ್ತಾ ಇರ್ತೇವೆ. ಆದರೆ ಅದರ ನಡುಮಧ್ಯ ಒಂದು ಇಂಪಾರ್ಟೆಂಟ್ ಇದನ್ನು ನಾವು ನೋಡಬೇಕಾದದ್ದೇನು ಅಂತೇಳಿ ಹೇಳಿದರೆ, ಬದುಕಬೇಕು ಅಂತೇಳಿ ಹೇಳಿದರೆ ಒಂದಿಷ್ಟು ದುಡ್ಡು ಕೈಯಲ್ಲಿ ಇದ್ದರೆ ಮಾತ್ರ ಅಶೋಕ ಅಣ್ಣ ಆಗೋದು. ಇಲ್ಲ ಅಂತೇಳಿ ಹೇಳಿದರೆ ಅವನು ಅಶೋಕ ಅಂತೇಳಿ ತೋರಿಸೋರು ಇರ್ತಾರೆ. ಸೊ ಅದು ನಾನಾಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ಯಾರಿಗಾದರೂ ನಾವು ಜೀವಮಾನದಲ್ಲಿ ಸರಿಯಾಗಿ ದುಡಿದ್ರೆ, ಅವರಿಗೆ ಸಪೋರ್ಟ್ ಕೊಟ್ಟರೆ ಎಲ್ಲರೂ ಮುಂದೆ ಬರಲಿಕ್ಕಾಗೋದು. ನಾನಾದರೂ ನನ್ನ ಅಪ್ಪ ಅಮ್ಮ ಮಾಡಿದ್ದಕ್ಕೆ ಇವತ್ತು ಹೀಗಿದ್ದೇನೆ. ಸೊ ಇವತ್ತಿನ ಇದರಲ್ಲಿ ನಾವು ಮಾತಾಡೋದು ಕೃಷಿ ಉದ್ಯಮ, ಅಂದರೆ ಎಗ್ರಿ ಬಿಸ್ನೆಸ್. ಈಗ ಎಗ್ರಿ ಬಿಸ್ನೆಸ್ಸಾ ಅಲ್ಲ ಎಗ್ರಿಕಲ್ಚರ್ ಈಸ್ ವೇ ಆಫ್ ಲೈಫಾ? ಇದು ಕ್ವಶನ್. ಈ ಕ್ವಶನನ್ನು ಆನ್ಸರ್ ಒಬ್ಬೊಬ್ಬ ಒಂದೊಂದು ಥರ ಮಾಡ್ಬೋದು. ಒಬ್ಬ ಹೇಳ್ತಾನೆ ನನ್ನ ಬದುಕೇ ಕೃಷಿ, ನಾನು ಇದನ್ನು ಬಿಟ್ಟು ಏನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ಲವ್ ಈಸ್ ಬ್ಲೈಂಡ್. ಸೊ ಅಲ್ಲಿ ಪ್ರೀತಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ರೀಸನ್ ಇರೋದಿಲ್ಲ, ಅದು ಆ ಥರ ಇರ್ತದೆ ಅದು. ಬಟ್ ವ್ಯವಹಾರಕ್ಕೆ ಬಂದಾಗ ಪ್ರೀತಿ ನಂಬಿಕೆ ಎಲ್ಲ ಬರೋದಿಲ್ಲ. ವ್ಯವಹಾರದಲ್ಲಿ ಒಂದೇ ಒಂದು ಬರೋದೇನು ಅಂತ ಹೇಳಿದರೆ, ಬಾಟಮ್ ಲೈನಲ್ಲಿ ದುಡ್ಡು ಎಷ್ಟು ಉಳಿದಿದೆ ಅಂತೇಳಿ. ಇವತ್ತು ನನ್ನ ಹತ್ರ ದುಡ್ಡು ಇದೆ ಅಂತೇಳಿ ಹೇಳಿದರೆ ನಾನು ಇವತ್ತು ಸಂಬಳ ಕೊಡಲಿಕ್ಕೆ ಆಗೋದು. ನಾನು ಇವತ್ತು ಸಂಬಳ ಕೊಟ್ಟರೆ ನಾಳೆ ಅವನು ಕೆಲಸಕ್ಕೆ ಬರುವವನು ನಮ್ಮ ಮನೆಗೆ ವಾಪಸ್ ಕೆಲಸಕ್ಕೆ ಬರ್ತಾನೆ. ಅವನನ್ನು ನಾನು ಖುಷಿ ಇಡೋದಿದ್ದರೆ ನಾನು ಖುಷಿ ಆಗೋದಿಲ್ಲ, ನನ್ನ ಕೃಷಿಯೂ ಖುಷಿ ಆಗೋದಿಲ್ಲ, ನನ್ನ ಉದ್ಯಮವೂ ಆಗೋದಿಲ್ಲ, ನಾವು ಎಲ್ಲರೂ ಸೇರಿ ಫೇಲ್ಯೂರ್ ಆಗ್ತೇವೆ. ಸೊ ಈ ನಿಟ್ಟಿನಲ್ಲಿ ನನ್ನ ಹತ್ರ ಒಂದು 400 ಚಿಲ್ಲರೆ ಜನ ಕೆಲಸ ಮಾಡ್ತಾರೆ. ಒಂದು 1500 ಜನರಿಂದ ಜಾಸ್ತಿ ಇಂಡೈರೆಕ್ಟಾಗಿ ಇದನ್ನು ಮಾಡಿದ್ದೇವೆ. ನಾನು ಬೇಕಾದಷ್ಟು ಇದರಲ್ಲಿ ಸೋತಿದ್ದೇನೆ. ಸೋತದನ್ನು ಮಾತಾಡೋದು ಬೇಡ, ಆದರೆ ಸೋತ ನಂತರ ಕಲಿತ ಪಾಠದಲ್ಲಿ ಗೆಲುವು ಏನು ಕಂಡಿದ್ದೇವಲ್ಲ ಅದು ಇಂಪಾರ್ಟೆಂಟ್. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಹಾಕಿ. ಸೊ ಇದಕ್ಕೆ ಕ್ವಶನ್ ಎಸ್ ಆರ್ ನೋ, ಅಗ್ರಿಕಲ್ಚರ್ ಬಿಸ್ನೆಸ್ಸಾ ಅಲ್ಲ ಲೈಫಾ ಅಂತೇಳಿ. ಸೊ ಅದು ಅವರವರು ಡಿಸೈಡ್ ಮಾಡಬೇಕಾದದ್ದು. ನಾನು ಇಫ್ ಐ ಲವ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಯು ಜಸ್ಟ್ ಲವ್, ಯು ಡೋಂಟ್ ರಿಕ್ವೈರ್ ಮನಿ, ನಥಿಂಗ್. ಏನು ಬರುತ್ತೋ ಅದೇ ಖುಷಿ. ಸೊ ಅದಲ್ಲ, ನಾವು ಬಿಸ್ನೆಸ್ ಅಂತೇಳಿ ತಗೊಂಡ್ರೆ
ನಾವು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಏನು? ಇವತ್ತು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಅಡಿಕೆ ಒಂದೇ ಅಲ್ಲ, ಅಡಿಕೆ ಪ್ರಪಂಚ ಅಲ್ಲ. ಅಡಿಕೆಯಲ್ಲೇ ರಿಸರ್ಚ್ ಮಾಡಿದವ ನಾನು. ನನ್ನ MSc ಅಗ್ರಿಕಲ್ಚರ್ ಥೀಸಿಸ್ ಇರೋದೇ ಅಡಿಕೆಯಲ್ಲಿ. ನಾನು ಹೆಚ್ಚು ಕಡಿಮೆ 80 ವರ್ಷದ ಡೇಟಾ ತೆಗೆದು ಸೀಸನಲ್ ಸೈಕ್ಲಿಕಲ್ ಇದರದ್ದು ಸ್ಟಡಿ ಮಾಡಿದ್ದೇನೆ. ನನ್ನ ಗ್ರ್ಯಾಜುಯೇಷನ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನ ಥೀಸಿಸು ಅದರಲ್ಲೇ ಬರೆದಿದ್ದೇನೆ. 12ರಿಂದ 14 ವರ್ಷಕ್ಕೆ ಒಂದು ಸಲ ಅಡಿಕೆ ಇದು ಪ್ರೈಸ್ ಮೇಲೆ ಹೋಗಿ ಕೆಳಗೆ ಬರ್ತದೆ. ಕೆಳಗೆ ಎಷ್ಟು ಬರ್ತದೆ ಅಂತ ಹೇಳಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹತ್ರ ಬರುತ್ತೆ, ಆಮೇಲೆ ಅದು ರಿಕವರಿಯಾಗಿ ಹೋಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. 15ರಿಂದ 18 ವರ್ಷಕ್ಕಾಗುವಾಗ ನಾವು ಇಂಟರ್ ಪ್ಲ್ಯಾಂಟಿಂಗ್ ಮಾಡಬೇಕು, ಬೇರೆ 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 ರೀಸನ್ಗಳಿದ್ದಾವೆ. ಸೊ ಹಾಗೆ ಅಗ್ರಿಕಲ್ಚರಲ್ಲಿ ಎಲ್ಲನೂ ಮಾನ್ಸೂನ್ ಆ್ಯಂಡ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳೋದು ಇಟ್ ಈಸ್ 100%. ಸೊ ಅದನ್ನು ಬಿಟ್ಟು ನಾವು ಪ್ಲೇ ಮಾಡಬೇಕು ಅಂತ ಹೇಳಿದರೆ ನಾವು ವಿ ಶುಡ್ ಬಿಕಮ್ ಎ ಬೆಟರ್ ಪ್ಲೇಯರ್ ದೆನ್ ಮಾನ್ಸೂನ್ ಆ್ಯಂಡ್ ಮಾರ್ಕೆಟ್. ಸೊ ಆ ನಿಟ್ಟಿನಲ್ಲಿ ಹೋಗಬೇಕು ಅಂತ ಹೇಳಿದರೆ ನಮಗೇನು ಅಪಾರ್ಚುನಿಟಿ ಇದೆ ಅಂತೇಳಿ ಫಸ್ಟ್ ನೋಡೋಣ. ನಾನು ಅಗ್ರಿಕಲ್ಚರ್ ಪ್ರಪಂಚದ್ದು, ಅದಾದ ನಂತರ ದೇಶದ್ದು, ಅದಾದ ನಂತರ ನಾವು ಏನು ಮಾಡಬೇಕು ಅಂತೇಳಿ ಅಲ್ಲಿಗೆ ಬರ್ತೀನಿ. ಸೊ ಇವತ್ತಿನ ದಿವಸದಲ್ಲಿ ನಾವು ಏನು ನೋಡಲಿಕ್ಕೆ ಹೋದರೂ ಕೂಡ ಇಟ್ಸ್ ಎ ಗ್ಲೋಬಲ್ ಕಾಂಪಿಟೇಷನ್. ನಾವು ಅಕ್ಕಿ ಬೆಲೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಏನಿದೆ ಅಂತ ಹೇಳಿದ್ರು ಅದು ಪ್ರಪಂಚದ ಬೇರೆ ಬೆಳೆ ರೇಟಿಗೆ ಲಿಂಕ್ ಆಗಿರ್ತದೆ. ಇವತ್ತಿನ ಎಣ್ಣೆ ಬೆಲೆ, ನಮ್ಮಲ್ಲಿ ಎಣ್ಣೆ ನಾವೇನು 30% ಇವತ್ತು ನಮ್ಮ ದೇಶದಲ್ಲಿ ಎಣ್ಣೆ ಡೆಫಿಸಿಟ್ ಇದೆ. ಆ ಎಣ್ಣೆ ಬೆಲೆಯೂ ಕೂಡ, ನಮ್ಮ ದೇಶದ ಎಣ್ಣೆ ಬೆಲೆಯೂ ಕೂಡ ಪ್ರಪಂಚದ ಬೇರೆ ಬೇರೆ ಭಾಗದ ಎಣ್ಣೆ ಬೆಲೆಗೆ ಮ್ಯಾಚ್ ಆಗ್ತದೆ. ಸೊ ಅದೇ ಥರ ನಮಗೂ ಕೂಡ ಬೇಕಾದಷ್ಟು ಅಪಾರ್ಚುನಿಟಿ ಪ್ರಪಂಚದಲ್ಲಿ ಇದೆ. ಪ್ರಪಂಚದಲ್ಲಿ ಬೇರೆಯವರಿಗೂ ನಮ್ಮ ದೇಶದಲ್ಲಿ ಅಪಾರ್ಚುನಿಟಿ ನೋಡ್ತಾ ಇದ್ದಾರೆ. ಸೊ ಹಾಗೆ ನಾವೊಂದು ನಮ್ಮ ಮನೆಯೊಳಗೆ ಹಾಕಿ ಒಂದು ಗೇಟ್ ಹಾಕಿ ಬೀಗ ಹಾಕಿ ಈ ಮಾರ್ಕೆಟ್ ನಮ್ಮದು, ಇಲ್ಲಿ ಯಾರನ್ನು ಬರಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳುವ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ಇಲ್ಲ. ಸೊ ಅದು ಇಂಪಾರ್ಟೆಂಟ್. ಸೆಕೆಂಡ್, ನೆಕ್ಸ್ಟ್ ಅಪಾರ್ಚುನಿಟಿ ಏನು ಅಂತ ಹೇಳಿದರೆ ಫುಡ್ ಇನ್ಸೆಕ್ಯೂರಿಟಿ ಪ್ರಪಂಚದಲ್ಲಿ ಎಲ್ಲೆಲ್ಲ ಇದೆ ಅಂತೇಳಿ. ಆ ಕಲರ್ ನೋಡಿ, ಆ ಕಲರಲ್ಲಿ ಡಾರ್ಕ್ ಕಲರ್ಗಳು ಬರ್ತದಲ್ಲ, ಆ ದೇಶಗಳಲ್ಲೆಲ್ಲ ಫುಡ್ ಇನ್ಸೆಕ್ಯೂರಿಟಿ ಇದೆ. ಪ್ರಪಂಚದಲ್ಲಿ ಫುಡ್ ಸೆಕ್ಯೂರಿಟಿ ಅಂತ ಹೇಳೋದು ಇವತ್ತು ನಾವೇನೋ 3 ಹೊತ್ತಲ್ಲಿ ಚೆನ್ನಾಗಿ ತಿಂದಿದ್ದೇವೆ ಅಂತೆಲ್ಲ ಇದ್ದರೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರ ಫುಡ್ ಇನ್ಸೆಕ್ಯೂರಿಟಿ ಇದೆ. ಅದರಲ್ಲಿಯೂ ಕೂಡ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ ಅಂತೇಳಿ ಬರ್ತದೆ. ಆ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ ಏನು ಅಂತ ಹೇಳಿದರೆ ಒಬ್ಬ ಮನುಷ್ಯ ಇಂತಿಷ್ಟು ಇದು ತಿನ್ನಬೇಕು, ಪ್ರೋಟೀನ್ಸ್ ತಿನ್ನಬೇಕು, ಇಂತಿಷ್ಟು ಮಿನರಲ್ ತಿನ್ನಬೇಕು, ಇಂತಿಷ್ಟು ವಿಟಮಿನ್ಸು ಎಲ್ಲ ಬರಬೇಕು ಅಂತೇಳಿ ಎಲ್ಲನೂ ಕೊಟ್ಟರೆ ಅದು ನಮಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಂತು ಅಂತೇಳಿ ಅರ್ಥ. ನಾನು ಹೊಟ್ಟೆ ತುಂಬ ತಿಂದೆ, ನನಗೆ ಖುಷಿ ಆಯಿತು, ತೇಗು ಬಂತು ಅಂತೇಳಿ ಹೇಳಿದರೆ ನಾನು ಅಲ್ಲಿಗೆ ನನಗೆ ಏನು ಬೇಕು ಅಂತೇಳಿ ಹೇಳಿದ್ದೇನೆ, ಅದನ್ನು ತಗೊಂಡಿದ್ದೇನೆ ಅಂತೇಳಿ ಅರ್ಥ ಅಲ್ಲ. ಸೊ ಈ ಫುಡ್ ಇನ್ಸೆಕ್ಯೂರಿಟಿ ಅಂತೇಳಿ ಹೇಳಿದರೆ ಇಟ್ ಈಸ್ ಅ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ ಪ್ಲಸ್ ಆ್ಯಸ್ ಸಚ್ ಕ್ವಾಂಟಮ್ ಆಫ್ ಫುಡ್ ಅವೈಲೇಬಲ್ ಇಸ್ ಇಟ್ ಸೆಲ್ಫ್ ಪ್ರಪಂಚದಲ್ಲಿ ಬೇಕಾದಷ್ಟು ಕಡೆನೂ ಇವತ್ತು ಅವೈಲೇಬಿಲಿಟಿ ಇಲ್ಲ. ಸೊ ನೆಕ್ಸ್ಟ್ ಚಾಲೆಂಜಸ್, ನಮಗೆ ಬೇಕಾದ ಚಾಲೆಂಜಸ್ಸನ್ನು ನಾವೇ ಹ್ಯಾಂಡಲ್ ಮಾಡಬೇಕು. ನಮಗೆ ಯಾವುದೇ ಸರ್ಕಾರದವರಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಕೃಷಿಕರ ಹೆಲ್ಪಿಗೆ ಬರೋದಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಏನು ಹೇಳಿದರೂ ಕೂಡ ನೀವು 65% ಜನ ಅಗ್ರಿಕಲ್ಚರಲ್ಲಿ ಇದ್ದಾರೆ ಅಂತೇಳಿ ಹೇಳಿದರೂ ಕೂಡ ಆ 65% ಜನರು ಕೂಡ ಕನ್ಸ್ಯೂಮರು, 35% ಜನ ಹೇಗಿದ್ರು ಟೋಟಲಿ ಕನ್ಸ್ಯೂಮರು. ಸೊ ಕನ್ಸ್ಯೂಮರ್ ಓಟು ಕೃಷಿಕರ ಓಟಿಂದ ಜಾಸ್ತಿ ಇರೋ ಕಾರಣ ಯಾವುದೇ ಸರ್ಕಾರ ಬರಲಿ ಅವನು ಕನ್ಸ್ಯೂಮರಿಗೆ ಅಂದರೆ ಗ್ರಾಹಕನಿಗೆ ಸಿಂಪೆಥೆಟಿಕ್ ಆಗಿಯೇ ಇರ್ತಾನೆ, ಬೆಳೆಗಾರನಿಗೆ ಸಿಂಪೆಥೆಟಿಕ್ ಆಗಿ ಇರೋದಿಲ್ಲ. ಇದು ನಾನು ಹೇಳುವ ಮಾತುಗಳಲ್ಲ, ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಓದಿ, ನೀವು ಇಕನಾಮಿಕ್ಸಲ್ಲಿ ಓದಿ, ಎಲ್ಲಿ ಬೇಕಾದರೂ ನೋಡಿ, ಇದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸಿಗ್ತದೆ ನಿಮಗೆ. ಬೆಳೆ ರೈಸ್ ಅಂತೇಳಿ ಹೇಳಿದ ಕೂಡಲೇ ಅದು ಭಾಳ ದೊಡ್ಡ ಒಂದು ಸುದ್ದಿ. ಬೆಳೆದ ಬೆಳೆಗೆ ಬೆಲೆ ಸಿಕ್ಕಲಿಲ್ಲ ಅಂತೇಳಿ ಹೇಳಿದರೆ ಅದು ದೊಡ್ಡ ಸುದ್ದಿ ಆಗೋದಿಲ್ಲ. ಇದೇ ಅದಕ್ಕೆ ಒಂದು ಉದಾಹರಣೆ. ನೆಕ್ಸ್ಟ್, ಇಲ್ಲಿ ನಮ್ಮ ಪ್ರಪಂಚದಲ್ಲಿ ನಾವು 2050ನೇ ಇಸ್ವಿಗೆ ಆಗಬೇಕಾದ್ರೆ ಹೆಚ್ಚು ಕಡಿಮೆ 9,000 ಮಿಲಿಯನ್ ಪಾಪ್ಯುಲೇಷನ್ ಆಗ್ತದೆ. ನೆಕ್ಸ್ಟ್, ಪ್ರತಿಯೊಬ್ಬ ಮನುಷ್ಯ, ಈಗ ನಾನು ಸಣ್ಣದಿರುವಾಗ ಏನು ತಿಂತಾ ಇದ್ದೆ, ನಾನು ಇವತ್ತು ಏನು ತಿಂತಾ ಇದ್ದೇನೆ, ಅದೇ ಥರ 2030 2050ಕ್ಕಾಗೋ ಏನು ತಿಂತೇನೆ ಅಂತ ಹೇಳಿದರೆ ಮೊದಲು ನಾವು 1600 1700 ಕ್ಯಾಲರಿ ತಿಂತಾ ಇದ್ವಿ. ಈಗ ಸರಾಸರಿ 2000 ಚಿಲ್ಲರೆ ಕ್ಯಾಲರಿ ಊಟ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿವಸಕ್ಕೆ ನಮಗೆ 3000 ಕ್ಯಾಲರಿ ಬೇಕು. ಅಂದರೆ ಒಂದು ಸೈಡಲ್ಲಿ ಫುಡ್ಡಿನ ಇನ್ಕಮ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನಲ್ಲ, ಅದು ಇದೆ. ನೆಕ್ಸ್ಟ್, 1960ನೇ ಇಸ್ವಿಯಲ್ಲಿ ಒಬ್ಬ ರೈತ
ಇಬ್ಬರಿಗೆ ಫೀಡ್ ಮಾಡ್ತಿದ್ರೆ ಸಾಕಿತ್ತು. 25ಕ್ಕೆ ಆಗಬೇಕಾದ್ರೆ ನಾವು 5 ಜನರಿಗೆ ಮಾಡಬೇಕು, 50ಕ್ಕೆ 10 ಜನರಿಗೆ ಫೀಡ್ ಮಾಡಬೇಕು. ಸೊ ಅಪಾರ್ಚುನಿಟಿ ಯಾರಿಗಿರೋದು, ರೈತನಿಗಿರೋದೋ ಕನ್ಸ್ಯೂಮರಿಗಿರೋದೋ ಅಂತೇಳಿ ನಾವು ಡಿಸೈಡ್ ಮಾಡಬೇಕಾದಲ್ಲಿ. ನೆಕ್ಸ್ಟ್, ಸೊ ಇದೆಲ್ಲ ಬಿಟ್ಟರೆ ಇನ್ನು ಕ್ಲೈಮೇಟ್ ಚೇಂಜ್. ಈ ವರ್ಷ ಜಾಸ್ತಿ ಮಳೆ ಯಾಕೆ ಬಂತು ಅಂತ ಹೇಳಿದ್ರೆ ಅದನ್ನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಚಳಿ ಆದರೆ ಯಾಕೆ ಆಯಿತು ಅಂತ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಇಸ್ ಎ ಪ್ರಾಬ್ಲಮ್. ಕ್ಲೈಮೇಟ್ ಚೇಂಜ್ ಯಾಕಾಗುತ್ತೆ ಅಂತ ಹೇಳಲು ಅದು ದೊಡ್ಡ ಸಬ್ಜೆಕ್ಟು. ಅದಾದ ನಂತರ ಪ್ರತಿ ವರ್ಷ ಹೇಗೆ ಅತಿವೃಷ್ಟಿ ಬರುತ್ತೋ ಅದೇ ಥರ ಅನಾವೃಷ್ಟಿ ಕೂಡ ಬೇಕಾದಷ್ಟು ಜಾಗದಲ್ಲಿ ಬರುತ್ತೆ. ಸೊ ಡ್ರೌಟ್ ಇದೆ. ಸೊ ಅದೇ ಥರ ಹೊಸ ಹೊಸ ಪೆಸ್ಟ್ಗಳಿದ್ದಾವೆ. ಈಗ ನಮಗೆ ಅಡಿಕೆಯಲ್ಲೇ ಕಾಣ್ತದೆ, ಈಗ ಒಂದು ಫೈಟೋಪ್ಲಾಸ್ಮಾ YLD ಡಿಸೀಸು ಬರ್ತಾ ಇದೆ. ಸೊ ಅದೇ ಥರ ಪ್ರತಿಯೊಂದು ಕ್ರಾಪಲ್ಲಿ ಕೂಡ ಈ ಚಾಲೆಂಜಸ್ಗಳು ಇದ್ದೇ ಇದೆ. ಸೊ ಈ ಚಾಲೆಂಜಸ್ ಇಲ್ಲದಿದ್ದ ಕ್ರಾಪ್ಗಳು ಈ ಥರದ ಅಪಾರ್ಚುನಿಟಿ ಮತ್ತು ಚಾಲೆಂಜಸನ್ನು ಎರಡನ್ನು ತೂಗಿ ನಾವು ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿ ನೋಡಬೇಕಾದದ್ದು ನಮ್ಮ ನೆಕ್ಸ್ಟ್ ಕರ್ತವ್ಯ. ನೆಕ್ಸ್ಟ್, ಅದಲ್ಲದೆ ವಾಟರ್ ಶಾರ್ಟೇಜು, ಲೇಬರ್ ಶಾರ್ಟೇಜು. ವಾಟರ್ ಶಾರ್ಟೇಜು ಅಂತೇಳಿ ಹೇಳಿದರೆ ನನ್ನ ಲೈಫಲ್ಲಿ ನಾನು 239 ಬೋರ್ವೆಲ್ಲು ಡ್ರಿಲ್ ಮಾಡಿದ್ದೇನೆ. 1500 ಫೀಟಿಂದ ನಾನು ನೀರು ತೆಗೆದು ಕಲ್ಟಿವೇಷನ್ ಮಾಡಿದ್ದೇನೆ. ಹಾಗೆ ಸಾಧಾರಣ ನಿಮ್ಮೆಲ್ಲರಿಂದ ಕಷ್ಟಪಟ್ಟು ನೀರು ತೆಗೆದವ ಅಂತೇಳಿ ಖಂಡಿತ ಹೇಳ್ತೇನೆ ನಾನು. ಸೊ ವಾಟರ್ ಶಾರ್ಟೇಜ್ ಈಗ ನನ್ನಾಗಿದ್ದವನು ಹೀಗಾಗಿದ್ದರೆ ನನ್ನ ನೆಕ್ಸ್ಟ್ ಜನ್ರೇಷನಿಗೆ ಇಲ್ಲ ಅದರಿಂದ ಮುಂದಿನ ಜನ್ರೇಷನಿಗೆ ಹೇಗಾಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಣ್ಣದಿರುವಾಗ ಇಲ್ಲೇ 100 ಫೀಟಿಗೆ ಬರ್ತಿತ್ತು, ಈಗ 500 ಫೀಟಾ 600 ಫೀಟಾ 600 ಫೀಟು. ಇನ್ನೊಂದು 10 ವರ್ಷದಲ್ಲಿ 1000 ಫೀಟ್ ಆಗ್ತದೆ. ಆವಾಗ 1000 ಫೀಟು 1200 ಫೀಟ್ ಆದಾಗ ಕ್ವಾಲಿಟಿ ಆಫ್ ವಾಟರ್ ಹೋಗ್ತದೆ. ಅದರಲ್ಲಿ ಏನು ಬೇಕು, ನಾವು ಏನು ಬೇಕು ಏನು ಬೇಡ ಅಂತೇಳಿ ನಮ್ಮ ಚಾಯ್ಸ್ ಇರೋದಿಲ್ಲ. ಅಲ್ಲಿ ಏನು ಬರ್ತದೋ ಅದರಲ್ಲಿ ನಾವು ಕಲ್ಟಿವೇಷನ್ ಮಾಡಲಿಕ್ಕೆ ರೆಡಿ ಇರಬೇಕು. ನೆಕ್ಸ್ಟ್, ಅದೇ ಥರ ಲೇಬರು ಹೆಚ್ಚು ಕಡಿಮೆ ಲೇಬರು ಅಂತೇಳಿ ಹೇಳಿದರೆ ಲೇಬರ್ ಎಷ್ಟು ಜನ ಸಿಗ್ತಾರೆ ಅಂತೇಳಿ ನೋಡಿ ನಾವು ಏನು ಕೃಷಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಬೇಕಾಗ್ಬೋದು. ಇವತ್ತಿನ ದಿವಸದಲ್ಲಿ ಲೇಬರಿಗೆ ಜಾಸ್ತಿ ಆಯಿತು ಅಂತೇಳಿ ಹೇಳ್ತೇವೆ. ಆ್ಯಕ್ಚುಲಿ ಇವತ್ತಿನ ದಿವಸದಲ್ಲಿ ನಮ್ಮ ಇಲ್ಲಿ ಲೇಬರ್ ಕಾಸ್ಟ್ ಕಡಿಮೆ. ಯಾವುದೇ ಒಂದು ಬೇರೆ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ ನೀವು, ಅವನಿಗೊಂದು ಏನೂ ಇಲ್ಲ ಅಂತೇಳಿ ಹೇಳಿದರೆ ಮಿನಿಮಮ್ ವೇಜಸ್ ಒಂದು 16,000 ರೂಪಾಯಿ ಕೊಡ್ತೇವೆ. ಅವನಿಗೆ PF ಕಾಂಟ್ರಿಬ್ಯೂಷನ್ ಒಂದು 1,200 1,300 ರೂಪಾಯಿ ಕೊಡ್ತೇವೆ. ಅದಲ್ಲದೆ ಅವನಿಗೆ ಇನ್ಶೂರೆನ್ಸ್ ಕೊಡ್ತೇವೆ. ವರ್ಷದಲ್ಲಿ 52 ದಿವಸ ರಜೆ ಕೊಡ್ತೇವೆ. ಅದಾದ ನಂತರ 15 ದಿವಸ ಇನ್ನೊಂದು ರಜೆ ಕೊಡ್ತೇವೆ. ಮತ್ತು ಎಲ್ಲ ರಜೆ ಸೇರಿ ಅವನಿಗೆ ಒಬ್ಬನಿಗೆ ಒಂದು ಲೇಬರಿಗೆ CTC ಟೋಟಲ್ ಕಾಸ್ಟ್ ಆಫ್ ಕಂಪನಿ ಕಾಸ್ಟ್ ಆಗೋದಿಲ್ಲ, ಟೋಟಲ್ ಕಾಸ್ಟ್ ಆಫ್ ಲೇಬರ್ ತಗೊಂಡ್ರೆ 23,000 24,000 ರೂಪಾಯಿ ಅವನಿಗೆ ಆಗ್ತದೆ. ಸೊ 23,000 ರೂಪಾಯಿ ನಾವು ಅವನಿಗೆ ಲೇಬರ್ಗೆ ಅವನಿಗೆ ಪ್ರತಿ ತಿಂಗಳು ಅವನಿಗೆ ಮುಟ್ಲಿಲ್ಲ ಅಂತೇಳಿ ಹೇಳಿದರೆ ಅವನಿಗೂ ಕೂಡ ಜೀವಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಬೇರೆ ಏನಾದರೂ ನೋಡಬೇಕು, ಅವನು ಕಲ್ಲುಗಡಿಲಿಕ್ಕೆ ಹೋಗಬೇಕು, ಸಾರಣೆಗೆ ಹೋಗಬೇಕು ಅಂತೇಳಿ ಹೇಳ್ತಾ ಇದ್ರಲ್ಲ, ಅದು ಯಾಕೆ ಅಂತೇಳಿ ಹೇಳಿದರೆ ನಾವೇ ಅವನನ್ನು ಓಡಿಸಿರೋದು ಅಲ್ಲಿಗೆ ಕಲ್ಲುಗಡಿಲಿಕ್ಕೆ ಸಾರಣೆ ಮಾಡಲಿಕ್ಕೆ. ನಾವು ಎಗ್ರಿಕಲ್ಚರಿಸ್ಟಾಗಿ ಅವರಿಗೆ ಬೇಕಾದ ಸಂಬಳ ನಾವು ಕೊಡಲಿಕ್ಕೆ ಆಗದಿದ್ದ ಕಾರಣ ಅವನು ಆ ಕೆಲಸ ಮಾಡಿರೋದು. ಸೊ ಇವತ್ತಿನ ದಿವಸದಲ್ಲಿ ಸ್ಕಿಲ್ಡ್ ಲೇಬರಿಗೆ 30, 35, 36,000 ರೂಪಾಯಿ ಸಂಬಳ. ಒಂದು ಎಕರೆ ನೀರು ಹಾಕಬೇಕು ಅಂತ ಹೇಳಿದರೆ ಕಾಸ್ಟ್ ಆಫ್ ವಾಟರ್ ಒಂದು ಎಕರೆಗೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಹತ್ರ ಬರ್ತದೆ. ಸೊ ಇದನ್ನು ಎಷ್ಟೋ ಜನ ನೀವು ಲೆಕ್ಕನೇ ಹಾಕಿರ್ಲಿಕ್ಕಿಲ್ಲ. ಲೆಕ್ಕ ಹಾಕಿದ್ರು ಇವನೇನೋ ಲೆಕ್ಕ ಹಾಕ್ತಾನೆ, ಅದು ಬಿಡು ನನಗೆ ಮೇಲಿಂದ ಬರ್ತದೆ ಅಂತೇಳಿ ಹೇಳಿದರೆ, ಮೇಲಿಂದ ಬಂದರು ಕೆಳಗಿನಿಂದ ಬಂದರು ಅಲ್ಟಿಮೇಟ್ಲಿ ಆ ನೀರಿನ ಬೆಲೆ ಏನಿದೆ ಅದಕ್ಕೆ ನೀರಿನ ಬೆಲೆ ಅಂತೇಳಿ ಹೇಳೋದು. ಸೊ ಇಲ್ಲಿಗೆ ಬರಬೇಕಾದ್ರೆ ನಾವು ವಿ ಹ್ಯಾವ್ ಟು ಗ್ರೋ ಮೋರ್ ಫುಡ್, ಅದರಲ್ಲಿ ಡೌಟೇ ಇಲ್ಲ. ಬಟ್ ವಿ ಹ್ಯಾವ್ ಲೆಸ್ ಲ್ಯಾಂಡ್, ಲೆಸ್ ಲೇಬರ್, ಲೆಸ್ ವಾಟರ್, ಎಲ್ಲನೂ ಕಡಿಮೆ ಇರುವಾಗ ನಾವು ಹೇಗೆ ಬೆಳೆಯೋದು ಅಂತೇಳಿ ಹೇಳೋದು, ಅದು ನಮ್ಮ ಟಾಸ್ಕ್. ಯಾವುದೇ ಬೆಳೆ ತಗೊಳ್ಳಿ, ನಾನು ಸಣ್ಣದಿರುವಾಗ ಒಂದು ಅಡಿಕೆ ಮರಕ್ಕೆ 3 kg ಆಗ್ತಾಯಿತ್ತು. ಇವತ್ತು 3ರಿಂದ 4 kg ಆಗ್ತಿತ್ತು. ಇವತ್ತು 3ರಿಂದ 4.5 kg ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ನಾನು ಅಡಿಕೆ ಬೆಳೆದವಲ್ಲ, ಅಡಿಕೆ ತೋಟ ತೆಗೆದವ ನಾನು. ಸೊ ಎಷ್ಟುಂಟು ಆ್ಯಾವರೇಜ್ ಇಲ್ಡು ಪರ್ ಪ್ಲ್ಯಾಂಟ್? 4-5 kg ಅಲ್ಲ, 3 kg ಅಂದರೆ ಅಷ್ಟು ಮುಂದುವರೆದಿದ್ದೇವೆ ಅಂತೇಳಿ ಆಯಿತು. 20-30 ವರ್ಷದ ಹಿಂದೆ 3 kg ಅಡಿಕೆ ಇಲ್ಡು ತಗೊಳ್ತಾ ಇದ್ದೇವೆ, ಇವತ್ತು ಅಷ್ಟೇ ತಗೊಳ್ತಾ ಇದ್ದೇವೆ. ನಾವೇನೋ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆಯವರು ಅಡಿಕೆ ಬೆಳೆಗಾರರು ಅಂತೇಳಿ ದೇವರ ದಯದಲ್ಲಿ ನಮಗೆ ಅಡಿಕೆಗೆ ರೇಟ್ ಬರ್ತದೆ. ಅಲ್ಲೆಲ್ಲೋ ಉತ್ತರ ಭಾರತದಲ್ಲಿ ಬೇಕಾದಷ್ಟು ಜನ ತಿನ್ನಲಿಕ್ಕೆ ಜನ ಇದ್ದಾರೆ ಅಂತೇಳಿ ಹೇಳೋದ ಕಾರಣ, ಡಿಮಾಂಡ್ ಇದ್ದ ಕಾರಣ ನಾವು ಇವತ್ತು ನಮ್ಮ ಮೀಸೆಯಲ್ಲಿ ತಿರುಗಿಸ್ತಾ ಇರೋದು. ಸೊ ಈ ಸಿಚುವೇಷನಲ್ಲಿ ನಮಗೆ ಪ್ರಪಂಚದಲ್ಲಿ ಮಾರ್ಕೆಟ್ ಯಾವುದು ಅಂತೇಳಿ ಮಾರ್ಕೆಟ್ಗೆ ನೋಡ್ಲಿಕ್ಕೆ ಹೋದರೆ
ಚೈನಾ, ಇಂಡಿಯಾ ಮತ್ತು ಸ್ವಲ್ಪ ಏಷ್ಯಾ ಸೇರಿಸಿದರೆ ಉಳಿದ ದೇಶಗಳೆಲ್ಲ ಅದೆಲ್ಲ ಓಲ್ಡ್ ಏಜ್ ಹೋಮ್ಗಳು. ಅವಳಿಗೆ ಅವರ ಏಜ್ ಭಾಳ ಕಡಿಮೆ. ಅಲ್ಲಿ ದುಡಿಯೋ ಕೈಗಳು ಇನ್ನೂ ಕಡಿಮೆ ಆಗ್ತಾ ಇರ್ತವೆ. ಸೊ ಅಲ್ಟಿಮೇಟ್ಲಿ ಮಾರ್ಕೆಟ್ ಡಿಸೈಡ್ ಮಾಡೋದು ಯಾವುದು ಅಂತೇಳಿ ಹೇಳಿದ್ರೆ, ಪೊಟೆನ್ಷಿಯಲ್ ಮಾರ್ಕೆಟ್ ಯಾವುದು ಅಂತೇಳಿ ಹೇಳಿದರೆ ಅದು ಏಷ್ಯಾ. ನೆಕ್ಸ್ಟ್, ಈಗ ಏನು ಬೇಕು ನಾವು ಅಂತೇಳಿ, ಈಗ ಬೆಳಿಬೇಕು ಅಂತೇಳಿ ಹೇಳಿದರೆ ನನ್ನ ಖುಷಿಗೆ ನಾನು ಬೆಳೆಯೋದಲ್ಲ. ನಾವು ಒಂದು ಸ್ಟ್ಯಾಂಡರ್ಡಿಗೆ ಒಂದು ಕ್ರಾಪನ್ನು ಬೆಳಿಬೇಕು. ನಾವು ಇವರೀಗ ಮುಳಿಯೋದವರು ಹೇಳಿದ್ರು ಅಕ್ಕಿ ಬೆಳೆದಿದ್ದೇನೆ ಅಂತೇಳಿ, ಅವರು ಬೆಳೆದ ಅಕ್ಕಿಯನ್ನು ಅವರು ಯಾವ ಮಾರ್ಕೆಟಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಬೆಳೆದ ಅಕ್ಕಿಯನ್ನು ಅವರೇ ಊಟ ಮಾಡಬೇಕು. ಅಕ್ಕಿ ನಾನು ಬೆಳೆದು ಪ್ರಪಂಚದಲ್ಲಿ ಸಕ್ಸಸ್ ಆಗ್ತೇನೆ ಅಂತೇಳಿ ಹೇಳಿದರೆ ಪಂಜಾಬ್ನಲ್ಲಿ ಬೆಳೆದಾಗ ಬೆಳಿಬೇಕು ಅವ. ಅದೇ ಗೋಧಿ ಬೆಳೆಯುವ ಗೋಧಿ ಏರಿಯಾದಲ್ಲಿ ಹೇಗೆ ಬೆಳಿತಾನೆ ಹಾಗೇ ಬೆಳಿಬೇಕು. ತರಕಾರಿ ಬೆಳೆಯುವವನು ಒಂದು ಏರಿಯಾದಲ್ಲಿ ಎಷ್ಟು ಬೆಳಿತಾನೆ ಅಂತ ಹೇಳಿದ್ರೆ 1 ಎಕರೆಯಲ್ಲಿ 200 ಟನ್ ಬೆಳೆಯೋ ತರಕಾರಿ ಬೆಳೆಯುವವನು ಇದ್ದಾನೆ. ಅವನ ಮುಂದೆ ನಾವು 2000 kg ತರಕಾರಿ ಬೆಳೆದು ನಾನು ತರಕಾರಿ ಬೆಳೆದೆ ಅಂತ ಹೇಳಿದರೆ ಅದಕ್ಕೆ ಮೀನಿಂಗ್ ಇಲ್ಲ ಅದು. ಸೊ ನಾವು ಯಾರನ್ನು ಕಂಪೇರ್ ಮಾಡಬೇಕಾಗಿದ್ದು ಇವತ್ತು ಅಂತ ಹೇಳಿದರೆ, ಪ್ರಪಂಚದಲ್ಲಿ ಏನಾಗ್ತದೆ, ಪ್ರಪಂಚದಲ್ಲಿ ಇದಾಗ್ತದೆ. ಇಲ್ಲಿ ಇವರು ತರಕಾರಿ ಬೆಳೆಯೋರು ಈಗ ನನಗೆ ಹೇಳಿದರು, ಈಗ ಮಾತಾಡುವಾಗ ಹೇಳಿದರು 2 ವರ್ಷದಿಂದ ತೊಂದರೆ ಆಯಿತು ಅಂತೇಳಿ. ಒಂದು ಸಣ್ಣದು ಪ್ಲಾಸ್ಟಿಕ್, ಒಂದು ಗ್ರೀನ್ ಹೌಸು ಏನೋ ಮಾಡಿ ಒಂದು ತರಕಾರಿ ಬೆಳೀತಿದ್ರೆ ಆ ಪ್ರಾಬ್ಲಮಿಂದ ಹೊರಗೆ ಬರ್ಬೋದಿತ್ತು. ಈಗ ನೀವು ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನೋಡಿ. ವಿಯೆಟ್ನಾಮು ನಮ್ಮಿಂದಲೂ ಬಡ ದೇಶ, ಬರೀ ಹೆಂಗಸರೇ ಎಲ್ಲಿ ನೋಡಿದರೂ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಗಂಡಸರಿಂದ ಜಾಸ್ತಿ ಕೆಲಸ ಮಾಡ್ತಾರೆ ಅವರು. ನಾವು 8 ಗಂಟೆ ಕೆಲಸ ಮಾಡೋದು ಅಲ್ಲ, 8 ಗಂಟೆಯಿಂದ ಮೊದಲೇ ಕೆಲಸದ ನಡುಮಧ್ಯೆ ಬೇಕಾದಷ್ಟು ಬ್ರೇಕ್ ತೆಗೆದು ಹೊರಗೆ ಹೋಗ್ತೇವೆ. ಅವ್ರು 16 ಗಂಟೆ 17 ಗಂಟೆ ಕೆಲಸ ಮಾಡ್ತಾರೆ. ಸೊ ಈ ಥರದ ಮೋಟಿವೇಶನ್ ನಾವು ಕೊಡಬೇಕು ಯಾವಾಗ ಅಂತೇಳಿ ಹೇಳಿದರೆ, ಅದು ಪ್ರೊಡಕ್ಟಿವಿಟಿಗೆ ಲಿಂಕ್ ಆಗಬೇಕು, ಎಫಿಷಿಯನ್ಸಿಗೆ ಲಿಂಕ್ ಆಗಬೇಕು. ನೀನು ಯಾವಾಗ ಈ ಪ್ಲಾಟನ್ನು ಇಷ್ಟೊತ್ತಲ್ಲಿ ಕಳೆ ತೆಗೆದು ಹೋಗು ಅಂತೇಳಿ ಹೇಳಿದರೆ ಮಧ್ಯಾಹ್ನ ಆಗುವಾಗ ಕಳೆ ತೆಗೆದು ಹೋಗ್ತಾನೆ. ಅವನಿಗೆ ನಾವು ಸಂಬಳ ಕೊಟ್ಟು ನೀನು ಮಾಡು ಅಂತೇಳಿ ಹೇಳಿದರೆ ಮಾಡೋದು ಕಷ್ಟ. ಸೊ ಆ ಥರ ಅದು ಒಂದು ಪಾಯಿಂಟು. 2ನೇ ಪಾಯಿಂಟು ಫುಡ್ ಸೇಫ್ಟಿ. ಇವತ್ತು ಯಾರೊಬ್ಬನು ಈಗ ಸಾವಯವ ಇರಲಿ ಇಲ್ಲ ಬೇರೆ ಯಾವುದೇ ಒಂದು ಥರದ ಇದು ಆಹಾರ ಸಾಮಗ್ರಿ ಇರಲಿ, ಅದು ಸೇಫ್ ಅಂತೇಳಿ ಕಾಣದಿದ್ದರೆ ಅದಕ್ಕನ್ನು ಫ್ರೀ ಕೊಟ್ಟರು ಅಂತ ತಗೊಂಡೋಗೋದಿಲ್ಲ. ಸೊ ಇವತ್ತು ಫುಡ್ ಸೇಫ್ಟಿ ಅಂತೇಳಿ ಹೇಳಿದರೆ ಎಲ್ಲಿವರೆಗಿದೆ ಅಂತೇಳಿ ಹೇಳಿದರೆ, ಕೆಲವರು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ನಾನು ಇದನ್ನು ಹಾಕಿದರೆ ಕೆಮಿಕಲ್ ಹಾಕದಿದ್ದರೆ ಅದು ಸೇಫು ಅಂತೇಳಿ ಹೇಳಿ. ಅದಲ್ಲ. ಸೇಫು ಅಂತೇಳಿ ಹೇಳಿದರೆ ಕೆಮಿಕಲ್ ಹಾಕಿದ್ದು ಅನ್ಸೇಫು, ಹಾಕದಿದ್ದದ್ದು ಅನ್ಸೇಫು. ಅದ್ರಲ್ಲಿ ಏನು ಅಂತೇಳಿ ಹೇಳಿದರೆ ಆ ಥರದ ಟಾಕ್ಸಿನ್ಸ್ಗಳು ಡೆವಲಪ್ ಆಗ್ತವೆ. ಎಷ್ಟೋ ಟಾಕ್ಸಿನ್ಗಳನ್ನು ಮೈಕ್ರೋಟಾಕ್ಸಿನ್ನು, ಅಫ್ಲೋಟಾಕ್ಸಿನ್ ಅಂತೇಳಿ ಬೇರೆ ಬೇರೆ ಹೇಳ್ತವೆ. ಅದಲ್ಲದೆ ಬೇಕಾದಷ್ಟು ಥರದ ಫಂಗಸ್ಗಳು, ಅದರಲ್ಲಿ ಬೇರೆ 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 ಥರದ ಇದುಗಳು ಇದ್ದಾವೆ. ಆ ಸ್ಟ್ಯಾಂಡರ್ಡಿಗೆ ನಾವು ಫುಡ್ ಸೇಫ್ಟಿಯನ್ನು ಮಾಡಬೇಕು. ಆ ಥರದ ಫುಡ್ ಸೇಫ್ಟಿ ಒಟ್ಟಿಗೆ ಆ ಕ್ವಾಂಟಿಟಿ ಕೂಡ ಮಾಡಬೇಕು. ಆ ಕ್ವಾಂಟಿಟಿ ಮಾಡಿದರೆ ಮಾತ್ರ ನಮಗೆ ಮಾರ್ಕೆಟಿಂಗ್ ಮಾಡೋ ಕ್ವಾಂಟಿಟಿ ಸಿಕ್ಕೋದು. ಸಣ್ಣ ಕ್ವಾಂಟಿಟಿಯಲ್ಲಿ ಸಿಕ್ಕಿದರೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಆನ್ಸರ್ ಏನು ಅಂತೆಲ್ಲ ಆಮೇಲೆ ನೋಡೋಣ. ಸೊ ಅದೇ ಥರ ಫುಡ್ ಟ್ರೇಸಬಿಲಿಟಿ. ಒಬ್ಬ ಮನುಷ್ಯನಿಗೆ ಒಂದು ಪ್ಯಾಕೆಟ್ನ ಮೇಲೆ ಇವತ್ತಿಗೆ ಇಂಥ ಬ್ಯಾಚು ಅಂತೇಳಿ ಹಾಕೋದಲ್ಲ, ಇಂಥ ಬ್ಯಾಚಿಗೆ ಹಾಕಿದ ಚಿಪ್ಸಿನ ಹಲಸಿನಕಾಯಿ ಇಂಥ ವೆರೈಟಿ ಇಂಥ ಮರದಿಂದ ಬೆಳೆದು ಇಂಥ ತೋಟದಿಂದ ಬಂತು ಇಂಥ ತಾರೀಕಿಂದ ಎಲ್ಲವೂ ಟ್ರೇಸಬಿಲಿಟಿ ಸಿಕ್ಕಬೇಕು. ಆವಾಗ ಟ್ರೇಸಬಿಲಿಟಿ ಸಿಕ್ಕಿದರೆ ಅವನಿಗೆ ನಾವು ಆನ್ಸರೇಬಲ್. ಇವತ್ತಿನ ಕನ್ಸ್ಯೂಮರಿಗೆ ಅವನು ಎಷ್ಟು ಕ್ವಶನ್ ಕೇಳ್ತಾನೆ ಅಂತ ಹೇಳಿದರೆ ಅವನ ಪ್ರತಿಯೊಂದು ಕ್ವಶನಿಗೆ ನಾವು ಆನ್ಸರ್ ಹೇಳಿದ್ರೇ ಅವನು ಸ್ಯಾಟಿಸ್ಫೈ ಆಗೋದು, ಅವನು ಪೇಮೆಂಟ್ ಮಾಡೋದು. ನೆಕ್ಸ್ಟ್, ಸೊ ಇದೆಲ್ಲ ಅಲ್ಲದೆ 24 ಗಂಟೆ 7 ದಿವಸ 365 ದಿವಸ ಅಗ್ರಿಕಲ್ಚರ್ ಅಂತೇಳಿ ಹೇಳಿದರೆ ಕೃಷಿ. ಇದರ ನಡುಮಧ್ಯೆ ನಾನು ವರ್ಷದಲ್ಲಿ 160 ದಿವಸ ಮದುವೆಗೆ ಹೋಗ್ತೇನೆ, ಜಂಬ್ರಕ್ಕೆ ಹೋಗ್ತೇನೆ. ವರ್ಷದಲ್ಲಿ 35 ದಿವಸ. ನಾನು ಎಷ್ಟೋ ಜನ ನನಗೆ ಬೇಕಾದವರು ಇಲ್ಲೇ ಇದ್ದಾರೆ. 100 ಕಂಡಿ ಅಡಿಕೆ ಬೆಳೆಯೋರು ಇದ್ದಾರೆ, 10 ಕಂಡಿ ಅಡಿಕೆ 1-2 ಎಕರೆಯಲ್ಲಿ ಬೆಳೆಯೋರು ಇದ್ದಾರೆ. ಅವರು ವರ್ಷದಲ್ಲಿ ಎಷ್ಟು ದಿವಸ ತೋಟಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳಿ ಒಂದು ಅಟೆಂಡೆನ್ಸ್ ಹಾಕಿದರೆ 30-35 ದಿವಸವೂ ಇರೋದಿಲ್ಲ. ಮನೆಗೆ ಹೋಗ್ತಾರೆ, ಮನೆಯಿಂದ ಒಳಗೆ ಹೋಗ್ತಾರೆ, ಅಂಗಳಕ್ಕೆ ಹೋಗ್ತಾರೆ, ಕೆಲಸದವ್ರಿಗೆ ಕೆಲಸ ಹೇಳ್ತಾರೆ, ಆಮೇಲೆ ವಾಪಸ್ ತೋಟಕ್ಕೆ ಹೋಗಿ ನೋಡಿರೋದಿಲ್ಲ. ಇದು ನಮ್ಮನ್ನು ನಾವೇ ಇನ್ಸ್ಪೆಕ್ಟ್ ಮಾಡ್ಕೊಳ್ಬೇಕಾದದ್ದು. ಸೊ ಇಲ್ಲಿ ಎಷ್ಟು ದಿವಸ ನಾವು ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಂತೇಳಿ ಹೇಳಿ. ಅಗ್ರಿಕಲ್ಚರ್ ಲೈಫ್ ಸೈನ್ಸ್ ಅದು ಯಾವುದೋ ಒಂಥರ, ಈಗ ಚಿನ್ನದ ಅಂಗಡಿ ಆದರೆ ಇವರು ಸಾಯಂಕಾಲ ಆಗೋಗಿ ಬೀಗ ಹಾಕಿ ಹೋಗ್ಬೋದು. ನಾವು ತೋಟಕ್ಕೆ ಬೀಗ ಹಾಕ್ಲಿಕ್ಕಾಗ್ತದೆ? ಆಗೋದಿಲ್ಲ. ಸೊ ಅದೇ ಡಿಫ್ರೆನ್ಸ್. ನೆಕ್ಸ್ಟ್, ಸೊ ಇದೆಲ್ಲ ಇರುವಾಗ ಮ್ಯಾನ್ ಪವರು ಎಫಿಷಿಯನ್ಸಿ, ಮೆಟೀರಿಯಲು ಎಫಿಷಿಯನ್ಸಿ, ಎಷ್ಟು ಈಲ್ಡ್ ಬರ್ತದೆ
ಅಷ್ಟು ಈಲ್ಡ್ ನಾವು ಆ ಸ್ಟ್ಯಾಂಡರ್ಡನ್ನು ಅಚೀವ್ ಮಾಡ್ತೀವೋ, ಎಷ್ಟು ರಿಸೋರ್ಸಸ್ ಇದ್ದಾವೆ ಆ ರಿಸೋರ್ಸನ್ನು ಯಾವ ಕಾಸ್ಟಿಗೆ ತಂದಿದ್ದೇವೆ, ನಾವು ಎಷ್ಟಕ್ಕೆ ಅದನ್ನು ದುಡ್ದಿದ್ದೇವೆ ಅಂತೇಳಿ ಹೇಳಿ ನೋಡಿದರೆ, ಅದಕ್ಕೊಂದು ಸಿಸ್ಟಮ್ ಜನ್ರೇಟ್ ಮಾಡಿ ಅದನ್ನು ಟ್ರೇಸಬಿಲಿಟಿ ಮಾಡಿದರೆ ಆವಾಗ ಅದನ್ನು ಬಿಸ್ನೆಸ್ಸು ಅಂತೇಳಿ ಹೇಳಲಿಕ್ಕೆ ಆಗೋದು. ಇಲ್ಲ ಅಂತೇಳಿ ಹೇಳಿದರೆ ನಾನು ನನ್ನ ಅಂಗಡಿ ನಡೆಸಿದಾಗ ನನ್ನ ಕೃಷಿ ನಡೆಸಿದ್ದೇನೆ ಅಂತೇಳಿ ಹೇಳಿದರೆ ಅದು ಎಗ್ರಿ ಬಿಸ್ನೆಸ್ ಅಲ್ಲ. ಸೊ ಎಗ್ರಿ ಬಿಸ್ನೆಸ್ಸು ಅಂತೇಳಿ ಹೇಳಿದರೆ ಒಂದು 100% ಅಕೌಂಟೆಬಿಲಿಟಿ, 100% ಆಪರ್ಚುನಿಟಿ ಕಾಸ್ಟು, ಆಪರ್ಚುನಿಟಿನ ಇದನ್ನು ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು. ಅದೇ ಥರದ ಬಂಡವಾಳ ಹಾಕಿರಬೇಕು. ಆ ಬಂಡವಾಳವನ್ನು ನಾವು ಇದು ಮಾಡಿರಬೇಕು. ಇವತ್ತು 5 ಕೋಟಿ ಸಾಲ ತಗೊಳ್ಳೋನಿಗೆ ಏನು ತೊಂದರೆ ಇರೋದಿಲ್ಲ. 5 ಕೋಟಿನ ಮೇಲೆ ಸಾಲ ಎಗ್ರಿಕಲ್ಚರಲ್ಲಿ ತಗೊಳ್ಳಿ, ನೀವು ಯಾವುದರಲ್ಲಿ ಬೇಕಾದ್ರೆ ತಗೊಳ್ಳಿ. ಅವ್ರು ಬರುವ ಒಂದೊಂದು ಕ್ವಶನ್ಗಳು ಕೇಳೋದು, ಅವರ ಒಂದೊಂದು ಕ್ರೆಡಿಟ್ ರೇಟಿಂಗು ಇಶ್ಯೂಸು, ಅವರ ಅನಾಲಿಸಿಸು, ಅವರ ಡೇಟಾಗಳು, ಅದನ್ನೆಲ್ಲ ನೋಡಿದರೆ ಕೃಷಿಯಲ್ಲಿ ಮಾಡಲಿಕ್ಕೆ ಆಗ್ತದ ಅಂತೇಳಿ ಆಗ್ತದೆ. ಸೊ ಯಾವಾಗ ಮಾಡಲಿಕ್ಕೆ ಆಗ್ತದೋ ಆವಾಗಲೇ ನಾವು ನೋಡಬೇಕಾದದ್ದು. ಮಾಡಿದರೆ ಸಕ್ಸಸ್ಫುಲ್ ಆಗಿದ್ದರೆ ಅದನ್ನು ಮಾಡಲಿಕ್ಕೆ ಇದು. ನಾನೊಂದು 89ರಿಂದ ಸಾಲ ತಗೊಳ್ಳಿಕ್ಕೆ ಶುರು ಮಾಡಿದ್ದೇನೆ ನಾನು. ಸೊ 95ರಲ್ಲಿ ನಾನು ಅಷ್ಟರವರೆಗೆ ಲೀಸಲ್ಲಿ ತೋಟ ಮಾಡ್ತಿದ್ದೆ. ಲೀಸಲ್ಲಿ ತೋಟ ಮಾಡಿ ದುಡ್ದಾದ ನಂತರ ಇನ್ನು ನಾನೇ ಮಾಡ್ಬೋದು ಅಂತೇಳಿ ಹೇಳಿ ಅಷ್ಟರವರೆಗೆ ಸಾಲವೇ ಮಾಡಿರಲಿಲ್ಲ ನಾನು. ನನ್ನ ಹತ್ರ ಜಮೀನು ಇಲ್ಲದೆ ನಾನು ಅಗ್ರಿಕಲ್ಚರ್ ಮಾಡ್ತಾ ಇರುವಾಗ ಸಾಲ ಮಾಡ್ತಿರಲಿಲ್ಲ. ನನ್ನ ಓನ್ ಜಮೀನು ತಗೊಳ್ಳಿಕ್ಕೆ ಶುರು ಮಾಡಿದ ನಂತರ ನಾನು ಸಾಲ ಮಾಡಲಿಕ್ಕೆ ಶುರುವಾಯಿತು. ಸೊ ಹಾಗೆ ನಾವು ಸಕ್ಸಸ್ ಸ್ಟೋರಿ ಏನು ಅಂತೇಳಿ ಹೇಳಿದರೆ ಸಾಲ ಎಷ್ಟು ಕಟ್ಟಿದ್ದೇವೆ ಅಂತೇಳಿ ಹೇಳಿದ್ರಲ್ಲಿ ನೋಡಬೇಕು, ಬಡ್ಡಿ ಎಷ್ಟು ಕಟ್ಟಿದ್ದೇವೆ ಅಂತೇಳಿ ಹೇಳಿ. ನಾನು ಇವತ್ತು ಇಷ್ಟು ಸಾಲ ತೆಗೆದು ಸಾಲ ಬಡ್ಡಿ ಕಟ್ಟಿದ್ದೇನೆ ಅಂತೇಳಿ ಹೇಳಿದ್ರೆ ಇವನು ಯಾರು ಹುಷಾರು ಅಂತೇಳಿ ಹೇಳೋದಿಲ್ಲ. ಇವನು ಬ್ಯಾಂಕಿಂದ ಎಷ್ಟು ಸಾಲ ತೆಗೆದು ಎಷ್ಟು ಕಟ್ಟಲಿಲ್ಲ, ಎಷ್ಟು ಸಾಲ ಡಿಫಾಲ್ಟ್ರಾಗಿ NP ಆದ, ಎಷ್ಟು OTS ಮಾಡಿ ಉಳಿಸಿದ ಅಂತೆಲ್ಲ ಹೇಳಿದವನೇ ಅವನಿಗೆ ಭಾರಿ ಚಪ್ಪಾಳೆ ತಡ್ತಾರೆ. ಅವ ಬುದ್ಧಿವಂತ, ಸಾಲ ಕಟ್ಟಿದವ ದಡ್ಡ. ಸೊ ಇದು ಇವತ್ತಿನ ಪರಿಸ್ಥಿತಿ. ನೆಕ್ಸ್ಟ್, ಸೊ ಇಲ್ಲಿಗೆ ನಾವು ಇದಕ್ಕೆ ಸೊಲ್ಯೂಷನ್ ಏನು ಅಂತೇಳಿ ಹೇಳಿ, ಡಿಮಾಂಡ್ ಬೇಸ್ಡ್ ಪ್ರೊಡಕ್ಷನ್, ನಾಟ್ ಪ್ರೊಡಕ್ಷನ್ ಬೇಸ್ಡ್ ಮಾರ್ಕೆಟಿಂಗ್. ಸೊ ಇದು ಇವತ್ತಿನ ಮಾರಲ್ ಆಫ್ ದ ಸ್ಟೋರಿ. ನಮ್ಮ ಪ್ರಾಡಕ್ಟ್ಗೆ ಡಿಮಾಂಡ್ ಇದ್ದ ಪ್ರಾಡಕ್ಟನ್ನೇ ನಾವು ಬೆಳಿಬೇಕು, ನಾವು ಎಫಿಷಿಯೆಂಟಾಗಿ ಬೆಳಿಬೇಕು, ಎಫಿಷಿಯೆಂಟಾಗಿ ಮಾರಬೇಕು. ನಮ್ಮ ಈ 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಅನ್ನು ಹಿಡ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ. ಇದಕ್ಕೆ ಆನ್ಸರ್ ಏನು ಅಂತೇಳಿ, ಆನ್ಸರ್ ಡೆಫಿನೆಟ್ಲಿ ಫಾರ್ಮಿಂಗ್ ಎ ಗ್ರೂಪ್, ಎ FPO ಆರ್ ಪ್ರೈವೇಟ್ ಕಂಪನಿ, ಅಲ್ಲಿ ಎಲ್ಲ ರಿಸೋರ್ಸಸ್ನ ಒಟ್ಟಿಗೆ ತಗೊಂಡು ಬಂದು ನಾವೊಂದು ಈಗ ಇವರು 100 ಎಕರೆ ಭತ್ತ ಬೆಳೆದು ಅಂತೇಳಿ ಹೇಳಿದರು. ಆ 100 ಎಕರೆ ಭತ್ತವನ್ನು ಒಂದೇ ವೆರೈಟಿ ಬೆಳೆದು, ಒಂದೇ ಕ್ವಾಲಿಟಿ ಬೆಳೆದು, ಒಂದೇ ಸ್ಟ್ಯಾಂಡರ್ಡಲ್ಲಿ ಬೆಳೆದು, ಅದನ್ನು ನಾವು ನಮ್ಮ ಓನ್ ಪ್ಯಾಕಿಂಗಲ್ಲಿ ಮಾರ್ಕೆಟಿಂಗ್ ಮಾಡಿ, ಅಂದರೆ ಅವನ ಅಂಗಡಿ ನಾಳೆ ಬಂದು ಕೇಳಬೇಕು, ನನಗೆ ಮುಳಿಯಾದ ಅಕ್ಕಿ ಕೊಡಿ ಅಂತೆಲ್ಲ ಅವನು ಕೇಳಬೇಕು. ಅವನು ತಿಂದಾದ ಮೇಲೆ ಹೇಳ್ಬೇಕಾದದ್ದು. ಸೊ ಆ ಥರದ ಸಿಚುವೇಶನ್ ಯಾವಾಗ ಬರುತ್ತೋ ಅದನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ನಮ್ಮಲ್ಲೇ ಒಂದು ಸಕ್ಸಸ್ಫುಲ್ ಸ್ಟೋರಿ ಇದ್ದಾರೆ. ನನ್ನ ಕಾಲೇಜಲ್ಲಿ ಜೂನಿಯರು FPO ಮಾಡಿದ್ದಾರೆ ಅವರು, ನಿಮಗೆಲ್ಲ ಗೊತ್ತಿರ್ಬೋದು. ಪಿಂಗಾರ ಅಂತೇಳಿ ಈಗ ಸದ್ಯ ಸ್ವಲ್ಪ ಶಬ್ದ ಮಾಡ್ತಾ ಇದ್ದಾರೆ. ಸೊ FPO ಯಾವ ಥರ ಆನ್ಸರ್ ಕೊಡ್ಬೋದು ಅಂತೇಳಿ ಹೇಳಲಿಕ್ಕೆ ಇಲ್ಲೇ FPO ಮಾಡಿದವರು ಬೇರೆಯವರು ಇದ್ದಾರೆ. ಸೊ ಇವರು ಇದಕ್ಕೆ ಇವತ್ತಿನ ಸಿಚುವೇಷನಲ್ಲಿ ನಾವು FPO ಒಂದು ಸೊಲ್ಯೂಷನ FPOದಿಂದ ಏನು ಮಾಡ್ಬೋದು, FPO ಬದಲಿ ಹೇಗೆ ಏನು ಮಾಡ್ಬೋದು ಅಂತೇಳಿ ಹೇಳೋದು ಒಂದು ಇದು. ನಾನು ಇವತ್ತು ರೀಸೆಂಟಾಗಿ ನಾನು ಅಡಿಕೆ ತೆಗೆದೆ, ದ್ರಾಕ್ಷಿ ಮಾಡಿದೆ. ದ್ರಾಕ್ಷಿಯನ್ನು ಈಗ ತೆಗೆದಿದ್ದೇನೆ. ಈಗ ಒಂದು 40 ಎಕರೆ ಹಲಸಿನ ಗಿಡ ನಟ್ಟಿದ್ದೇನೆ, ಇನ್ನೂ ಒಂದು 40 ಎಕರೆ ಹಲಸಿನ ಗಿಡ ನಟ್ಟಿದ್ದೇನೆ. ನನಗೆ ಸುಮಾರು ಜನ ಈಗಲೇ ಇವನಿಗೇನೋ ಹುಚ್ಚು ಅಂತೇಳಿ ಹೇಳಿದ್ದಾರೆ. ಸೊ ಹುಚ್ಚಿನ ಸಿಚುವೇಶನ್ ಹೆಂಗಿದೆ ಅಂತೇಳಿ ಹೇಳಿದರೆ, ಇವತ್ತು ಜನರಿಗೆ ಕಾರ್ಬೋಹೈಡ್ರೇಟ್ ಬೇಕಾದಷ್ಟು ಉಂಟು, ಪ್ರೋಟೀನ್ ಡಿಫಿಸಿಟ್ ಉಂಟು. ಆದರೆ ಪ್ರೋಟೀನ್ ಡಿಫಿಸಿಟ್ ಇದ್ದರೂ ಅದಕ್ಕೆ ಬೇರೆ ಬೇರೆ ಥರದ ಸೋರ್ಸ್ಗಳು ತಂದಿರ್ತಕ್ಕದ್ದು. ಮಿನರಲ್ಸು ವಿಟಮಿನ್ಸು ನಮ್ಮ ಕೃಷಿಕರದ್ದಲ್ಲ, ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. ಇನ್ನೊಂದು ಒಳ್ಳೆ ಐಟಮ್ ಮಿಸ್ಸಿಂಗ್ ಏನು ಅಂತೇಳಿ ಹೇಳಿದರೆ ಫೈಬರ್. ಸೊ ಹಾಗೆ ಆ ಫೈಬರ್ ಬಿಸ್ನೆಸ್ಸಿಗೆ ಹೋಗುವ ಅಂತೇಳಿ ನಾನು ಹಲಸಿನಕಾಯಿ ನಟ್ಟು ಹಲಸಿನಕಾಯಿಯಿಂದ ಫೈಬರ್ ಫುಡ್ ಮಾಡಬೇಕು ಅಂತೇಳಿ ಹೇಳುವ ಒಂದು ಇದರಲ್ಲಿ ಸುಮಾರು ನಟ್ಟಿದ್ದೇನೆ. ಇನ್ನು ಮುಂದೆ ಏನಾಗ್ತದೆ ಅಂತೇಳಿ ಆಮೇಲೆ ನೋಡೋಣ. ಇದೇ ಮೀಟಿಂಗ್ ಆದಾಗ ಇನ್ನೊಂದು 3 ವರ್ಷ ಕಳೆದಾದ ನಂತರ ಸಕ್ಸಸ್ ಫೇಲ್ಯೂರ್ ಅಂತೇಳಿ ಗೊತ್ತಾಗ್ತದೆ. ಸೊ ಎನಿವೆ,
ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಥರದ ರಿಸ್ಕ್ ತಗೊಳ್ತಾನೆ. ಸೊ ಬದುಕು, ನೆಮ್ಮದಿ, ಟಾರ್ಗೆಟ್ಲೆಸ್ ವರ್ಕು, ದಿವಸಕ್ಕೆ 9 ಗಂಟೆ 10 ಗಂಟೆ ನಿದ್ದೆ ಮಾಡಬೇಕು, 160 ದಿವಸ ಫಂಕ್ಷನ್ಗಳಿಗೆ ಹೋಗಬೇಕು, ಎಲ್ಲರ ಮನೆಗೆ ಹೋಗಿ ಅಕ್ಕ ಭಾವ ಎಲ್ಲರನ್ನು ನೋಡಬೇಕು, ಅದೆಲ್ಲರಿಗೂ ಆಸೆ ಉಂಟು. ಆ ಆಸೆ ಒಟ್ಟಿಗೆ ಅಷ್ಟೇ ದುಡ್ಡು ಕೂಡ ಬೇಕು. ಸೊ ಪಕ್ಕದ ಮನೆ ಅಲ್ಲಿ ಹೆಂಡತಿ ಒಳ್ಳೆ ಚಿನ್ನ ಹಾಕಿದರೆ ನಮ್ಮ ಹೆಂಡತಿಯು ಕೇಳದಿದ್ದರೂ ಮನಸ್ಸಿಗೆ ಬರ್ತದೆ ಅಲ್ವ ಅಕ್ಕ? ಬರೋದಿಲ್ವಾ? ಹಾಗೆ ಅದು. ಸೊ ದುಡ್ಡು ಅಲ್ಟಿಮೇಟ್ಲಿ ಬೇಕು. ಸೊ ಬೇಕಾದಷ್ಟು ದುಡ್ಡು ಸಿಕ್ಕಾಬಟ್ಟೆ ಬೇಕು ಅಂತೇಳಿಲ್ಲ, ಆದರೂ ನಮಗೆ ಸ್ಯಾಟಿಸ್ಫೈ ಆಗುವಷ್ಟು ದುಡ್ಡು ಬೇಕು. ಸೊ ಆ ದುಡ್ಡು ದುಡಿಬೇಕು ಅಂತ ಹೇಳಿದರೆ ನಾವು ಒಂದು ಸ್ವಲ್ಪ ಲೆಕ್ಕಾಚಾರ ಹಾಕಿ ಬೆಳೆದು ಮಾಡಿದರೆ ದುಡ್ಡು ದುಡಿಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಇದು ನನ್ನ ಅನಿಸಿಕೆ. ಇದು ಯಾರಾದರೂ ಇಲ್ಲಿ ಬೇರೆಯವರು ಮಾತಾಡಿದ್ದೇನು ಅಂತೇಳಿ ನಾನು ಕೇಳಲಿಲ್ಲ. ವಿಶ್ವೇಶ್ವರಣ್ಣಂದೇನೋ ಫೋನಲ್ಲಿ ಪುರಂದರ್ ಸ್ವಲ್ಪ ಹೊತ್ತು ಕೇಳಿಸಿದ್ರು. ಸೊ ಬೇರೆಯವರಿಗೆ ಬೇರೆ ಏನಾದರೂ ಅಭಿಪ್ರಾಯ ಇದ್ದು ಅವರ ಅಭಿಪ್ರಾಯಕ್ಕೆ ನಾನೇನಾದರೂ ಆಪೋಸಿಟ್ ಹೇಳಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು. ಈಗ ಒಂದು FPO ಏನು ಸೊಲ್ಯೂಷನ್ ಅಂತೇಳಿ ಕಿಶೋರ್ ಬಾಯಿಂದ ಕೇಳೋಣ. ಥ್ಯಾಂಕ್ ಯು. ಅಶೋಕಣ್ಣನ ಪ್ರಶ್ನೆಯನ್ನು ಇಂಟಿಗ್ರೇಟರ್ಸ್ ಬಗ್ಗೆ ಫಸ್ಟ್ ಇದೆ ಸೊಲ್ಯೂಷನ್. ಹೌದು, ಪ್ರಶ್ನೆಗಳನ್ನು ಬರೆದಿಟ್ಟು ನಾವು ಕಲೆಕ್ಟ್ ಮಾಡ್ತೇವೆ. ಇಲ್ಲಿ ಗೌಡ್ರಿದ್ದಾರೆ, ಸಂಜೀವ ಇದ್ದಾರೆ. ಪ್ರಶ್ನೆಗಳೇನಾದಿದೆ ಬರೆದು ಕೊಡಿ. ನಾನು ಅದನ್ನು ಎಲ್ಲರೂ ವೇದಿಕೆಗೆ ಬರ್ತಾರೆ, ಗೆಸ್ಟ್ನವರು 3 ಜನ, ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮ್ ಕಿಶೋರ್. ನಾನು ಇವ್ರ ಜೊತೆಯಲ್ಲಿ BSc ಅಗ್ರಿಕಲ್ಚರ್ ಮಾಡಿದವನು, GKVK ಬೆಂಗಳೂರಿನಲ್ಲಿ. 1993ರಲ್ಲಿ ನಾನು ಊರಿಗೆ ಬಂದವನು. ಊರಿಗೆ ಬಂದಾಗ ಕೃಷಿಯನ್ನೇ ಮಾಡ್ತಾ ಬಂದವನು. ಫಸ್ಟಿಗೆ ಪೂರ್ಣ ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಅಂದರೆ ಅವರು ಹೇಳಿದಾಗೆ ಈಗ ಯಾವುದೇ ಅನ್ಪತ್ಯಗಳಿಗೆ ಹೋಗುವುದನ್ನು ಅದನ್ನೆಲ್ಲ ಅವಾಯ್ಡ್ ಮಾಡಿ ಸಾಧ್ಯವಾದರೆ 8-10 ಗಂಟೆ ಕೃಷಿಯಲ್ಲೇ ತೊಡಗಿಸಿಕೊಂಡವನು. ಕೆಲಸಗಾರರ ಜೊತೆಯಲ್ಲೇ ಕೆಲಸ ಮಾಡಿದವನು. ಹಾಗಾಗಿ ಒಂದು ಸಲಹೆ ನಂದು ಅದುವೇ, ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕು, ಕೃಷಿ ಮಾಡಬೇಕು. ಹಾಗೆ ಜಾಕ್ ಆಫ್ ಆಲ್ ಅಂದರೆ ಎಲ್ಲ ವಿಷಯವು ಕೃಷಿಯಲ್ಲಿ ಏನೇನು ಮಾಡಬೇಕು ಅದನ್ನು ಅವರವರೇ ಸ್ವತಃ ಮಾಡಲಿಕ್ಕೆ ಕಲಿಬೇಕು. ಅದು ಕಲಿಯದೆ ಎಲ್ಲವನ್ನು ಮಾಡಿಸಲಿಕ್ಕೆ ಹೊರಟ್ರೆ ಅದು ಆಗೋದಿಲ್ಲ. ಹಾಗಾಗಿ ಕೃಷಿಯಲ್ಲಿ ಮುಖ್ಯವಾಗಿ ಜಾಕ್ ಆಫ್ ಆಲ್ ಆಗಲೇಬೇಕು. ಮಾಸ್ಟರ್ ಆಫ್ ನನ್ ಅಂತ ಇದ್ದರೂ ಪರವಾಗಿಲ್ಲ, ಜಾಕ್ ಆಫ್ ಆಲ್ ಅಂತೂ ಆಗಲೇಬೇಕು. ಈಗ ಪಿಂಗಾರದ ವಿಷಯಕ್ಕೆ ಬಂದಾಗ, ಇದು ಪಿಂಗಾರ 2016ರಲ್ಲಿ ಪ್ರಾರಂಭ ಆದದ್ದು. 1,000 ರೈತರು ಒಗ್ಗೂಡಿ 1,000 ರೂಪಾಯಿ ಶೇರ್ ಬಂಡವಾಳ ಹಾಕಿ ಸರ್ವ್ ಮಾಡಿರುವಂಥದ್ದು. ಈಗ 5 ವರ್ಷ ಪೂರೈಸಿದೆ. ಈ ವರ್ಷ ಒಂದು 15 ಲಕ್ಷ ರೂಪಾಯಿ ಲಾಭವನ್ನು ಕಂಡಿದೆ. ನಾನು ಫಾಸ್ಟಾಗಿ ವಿಷಯವನ್ನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾನು ಕೊಟ್ಟಿರೋದು 3 ನಿಮಿಷ. ಈ ವರ್ಷ ನಾವು ಶುರುವಿನ ವರ್ಷದಲ್ಲಿ ನಾವು ಹಲಸಿನ ಮೌಲ್ಯವರ್ಧನೆಯನ್ನು ಶುರು ಮಾಡಿದ್ವಿ. 2ನೇ ವರ್ಷದಲ್ಲಿ ನಾವು ಅದೇ ರೀತಿ ಬಾಳೆಕಾಯಿ ಮೌಲ್ಯವರ್ಧನೆ ಹಾಗೂ ನಾವು ಅಡಿಕೆ ಮೌಲ್ಯವರ್ಧನೆಗೆ ಶುರು ಮಾಡಿದ್ವಿ. ಈಗ ಕಳೆದ ಈ ವರ್ಷದಿಂದ ನಾವು ಅಡಿಕೆ ದೋಟಿ ಅಂದರೆ ಕಾರ್ಬನ್ ಫೈಬರ್ ದೋಟಿ ಉಪಯೋಗಿಸಿ ಸ್ಪ್ರೇ ಮತ್ತು ಕೊಯ್ಲು ಮಾಡುವಂಥ ತಂಡವನ್ನು ಕಟ್ಟಿದ್ದೇವೆ. ಅದು ಈ ಒಂದು ವರ್ಷದಲ್ಲಿ ಅಂದರೆ ಕಳೆದ ಫೆಬ್ರವರಿಯಿಂದ ಪ್ರಾರಂಭ ಆದದ್ದೇ ಫೆಬ್ರವರಿಯಿಂದ ಇಲ್ಲಿವರೆಗೆ 20 ಲಕ್ಷ ರೂಪಾಯಿಯ ವ್ಯವಹಾರವನ್ನು ಮಾಡಿದೆ. ಅಂದರೆ ಇದಕ್ಕೆ ಸಂತೋಷ. ಇದಕ್ಕೆ ಇಲ್ಲಿಯೇ ಕೆಲವರು ಆಗಲೇ ಹೇಳಿದಾಗೆ ಸಂಜನ್ ಗದ್ದೆಯವರು ಹಾಗೂ ನಮ್ಮ ಸುರೇಶಣ್ಣ ಹಾಗೂ ಹಲವಾರು ಜನರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರು ಅದನ್ನು ಯೂಟ್ಯೂಬಲ್ಲಿ ಹಾಕುವಂಥದ್ದು ಅಂತೂ ಪ್ರಚಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಿಂದಾಗಿ ಅದು ಸಕ್ಸಸ್ ಆಗಿದೆ. ಇದು ಇಲ್ಲಿ ಇವತ್ತಿನ ಟಾಪಿಕ್ಕಿಗೆ ಹೇಳುವಂಥದ್ದು ಏನು ಅಂದರೆ, ನಾವು ಆ ರೀತಿ ಪಿಂಗಾರದಲ್ಲಿ ಆ ಯೋಚನೆಗಳನ್ನು ಮಾಡಿಕೊಂಡು ಯೋಜನೆಗಳೇ ಆ ರೀತಿ ಇದೆ ನಮ್ಮದು. ಏನು ಕೃಷಿಕರಿಗೆ ಬೇಕು, ಒಗ್ಗೂಡಿಸಿಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ಏನು ಬೇಕು. ಇನ್ನು ಮುಂದಿನ ವರ್ಷಗಳಲ್ಲಿ ನಾವು ಖಂಡಿತವಾಗಿಯೂ ಈ ಕೊಬೆಗೇಣಿ ತೆಗೆಯುವಂಥದ್ದು ಅಥವಾ ತೋಟವನ್ನು ನೋಡಿಕೊಳ್ಳುವಂಥ ಕೆಲಸಕ್ಕೂ ಕೈ ಹಾಕ್ಬೋದು. ನನಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಡಿಮಾಂಡ್ ಇದೆ. ನಮಗೆ ಒತ್ತಡಗಳು ಆ ರೀತಿ ಬರ್ತಾ ಇದೆ. ಈಗ ನಮ್ಮ ಕೃಷಿಕರ ಇದನ್ನು ನೀವು ತಗೊಳ್ಳಿ, ನೀವೇ ನಡೆಸ್ಕೊಂಡು ಹೋದರೆ ನಮ್ಗೆ ಅದರಲ್ಲಿ ಲೆಕ್ಕ ಇದೆಲ್ಲ ಸುಲಭ ಆಗ್ತದೆ ಅನ್ನುವಷ್ಟಕ್ಕೂ ಬರ್ತಾ ಇದೆ. ನಾವು ಅದೇ ದೃಷ್ಟಿಯಲ್ಲಿ ಈಗಾಗಲೇ ಒಂದು 3 ಎಕರೆ ಜಾಗವನ್ನು ಖರೀದಿ ಮಾಡಲಿಕ್ಕೆ ನೋಡ್ಕೊಂಡಿದ್ದೇವೆ. ಆ ಜಾಗದಲ್ಲಿ ನಮ್ಮ ಮುಂದಿನ ಪ್ಲ್ಯಾನ್ ಪ್ರಕಾರ ಅಡಿಕೆ ಸ್ಟೋರ್ ಮಾಡಿ ಅದನ್ನು ಸರಿಯಾಗಿ ಗ್ರೇಡ್ ಮಾಡಲಿಕ್ಕೆ ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಏನು ಅಂತಂದರೆ ನಮ್ಮ ರೈತರು ನಮಗೆ ಸಹಕಾರ ಕೊಡಬೇಕು. ಇದು ಏನಾಗಬೇಕು ಅಂತಂದರೆ 1,000 ರೈತರು ನಮ್ಮ ಜೊತೆಗೆ ಬರಬೇಕು.
ಅದರಲ್ಲಿ ಅದು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಮಾಡಲಿ, ನಾವು ಹಿಂದಿಂದ ನೋಡ್ತಾ ಇದ್ದೀವಿ ಅನ್ನೋಂಥವರೇ ಜಾಸ್ತಿ ಜನ ಇದ್ದಾರೆ. ಅದು ಸ್ವಲ್ಪ ನಮಗೆ ಬೇಸರದ ವಿಷಯ. ಆದರೂ ನಮ್ಮನ್ನು ಬೆನ್ನು ತಟ್ಟಿ ನಡೆಸುವಂಥವರು ಹಲವಾರು ಜನ ಇದ್ದಾರೆ. ಇವತ್ತಿನ ಮೀಟಿಂಗ್ನಾಗೆ ಇವತ್ತು ನಾನು ಕೇವಲ ಪ್ರೇಕ್ಷಕನಾಗಿ ಬಂದವನು, ಆದರೆ ನನ್ನನ್ನು ಸ್ಟೇಜ್ ಮೇಲೆ ಕೂರಿಸಿ ಬೆನ್ನು ತಟ್ಟಿ ಕಳಿಸ್ತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದವರು ಅವರ ಮಾತನ್ನು ನಾವು ಕೇಳಬೇಕು. ಮುಂದೊಂದು ದಿನ ಅವರ ಈ ಒಂದು ಸಾಮೂಹಿಕ ಜನರನ್ನು ಸೇರಿಸ್ಕೊಂಡು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡೋಣ. ಒಂದು 10 ನಿಮಿಷ ಕ್ವಶನ್ ಆ್ಯಂಡ್ ಆನ್ಸರ್ ಸಂವಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು 5 ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ. ನಾನು ಹೇಳಿದ ನನಗೆ ಒಪಿನಿಯನ್ ಬೇಡ. ಅಶೋಕಣ್ಣ ವಿಲ್ ಅಡ್ರೆಸ್ 5 ಕ್ವಶನ್. ನಂತರ ನಾವು ಡಾಕ್ಟರ್ ಹರಿಕೃಷ್ಣ ಪಾಣಜೆ ಬಂದಿದ್ದಾರೆ. ವೈದ್ಯಕೀಯ ಕೃಷಿ ಅಥವಾ ಗಿಡಮೂಲಿಕೆಗಳನ್ನು ಇಲ್ಲಿ ಬೆಳೆಸಿದರೆ ನಾನು ಹೇಗೆ ಮಾಡ್ಬೋದು, ನಾವು ಹೇಗೆ ಬೆಳಿಬೋದು ಅಂತ ಮಾತಾಡ್ತೀವಿ. ಎಸ್, ಪ್ರಶ್ನೆಗಳಾಗಿರಲಿ. ಪ್ರಶ್ನೆಗಳು ಮಾ ಇಂಟಿಗ್ರೇಟರ್ಸ್ ಬಗ್ಗೆ ನೀವು ಹೇಳಬೇಕು ಅಂತ. ಮಾ ಇಂಟಿಗ್ರೇಟರ್ಸ್ ಅಂತೇಳಿ ಅದು ನಾನು ಆ್ಯಕ್ಚುಲಿ ಇಲ್ಲಿಂದ ಅದು ಬೆಂಗಳೂರಿಗೆ ಹೋದಾಗ ಫಸ್ಟು ಡ್ರಿಪ್ ಇರಿಗೇಷನು, ಪೆಸ್ಟಿಸೈಡ್ಸು, ಬೇರೆ ಬೇರೆ ಅಗ್ರಿಕಲ್ಚರ್ ಇನ್ಪುಟ್ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ಒಂದು ದಿವಸ ಬೆಳಿಗ್ಗೆ ನಾನು ರಾಮ ಲಕ್ಷ್ಮಣ ಅಂತೆಲ್ಲ ಲೆಕ್ಕ ಇಟ್ಟವಲ್ಲ, ಎಲ್ಲ ಲೆಕ್ಕ ಮೇಲಿಂದ ಮೇಲೆ 100% ಇದನ್ನು ವೈಟಲ್ಲೇ ಲೆಕ್ಕ ಮಾಡ್ತಾಯಿತ್ತು. ಆದರೂ ನನಗೆ ಬೇರೆ ಬೇರೆ ಅಲ್ಲೆಲ್ಲ ಆವಾಗ ಕಿರಿಕಿರಿ ಬರ್ತಾಯಿತ್ತು. ನನಗೆ ಒಂದು ದಿವಸ ಬೆಳಿಗ್ಗೆ ನಾನು 9 ಗಂಟೆಗೆ ಆಫೀಸಿಗೆ ಹೋಗಬೇಕಾದ್ರೆ ಒಂದು 10 ಜನ ಇನ್ಕಮ್ ಟ್ಯಾಕ್ಸ್ನವರು ಅಲ್ಲಿ ರೆಡಿ ಇದ್ದಾರೆ. ಎಲ್ಲ ತೆಗೆದು ನೋಡಿದರು, ಎಲ್ಲ ಲೆಕ್ಕ ಎಲ್ಲ ತೆಗೆದು ನೋಡಿದರು, ನನ್ನ ಗೋಡೌನಲ್ಲಿದ್ದ ಮೆಟೀರಿಯಲ್ಗಳನ್ನೆಲ್ಲ ನೋಡಿದರು. ಆಗ ನನಗೆ ಒಂಥರ ಬೇಜಾರಾಯಿತು. ನಾನು ಇಷ್ಟೆಲ್ಲ ಎಲ್ಲ ಊರಲ್ಲಿದ್ದವರಿಗೆಲ್ಲ ಇವತ್ತು ಬಿಸ್ನೆಸ್ ಮಾಡೋದಾದರೆ ಎಷ್ಟು ಕಷ್ಟ ಇದೆ ಅಂತೇಳಿ ಹೇಳಿದರೆ ಅದನ್ನು ಎಗ್ರಿಕಲ್ಚರಿಗೆ ಕಂಪೇರ್ ಮಾಡಬೇಕು ನಾವು. ಬಿಸ್ನೆಸ್ಸು ಎಗ್ರಿಕಲ್ಚರು ಒಂದು 17 ರಿಜಿಸ್ಟ್ರೇಷನ್ ಬೇಕು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ಒಂದು ಎಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಲೈಸೆನ್ಸ್ ಬೇಡ ನಿಮಗೆ. ಒಬ್ಬ ಗೌರ್ಮೆಂಟಿಗೆ ಎಲ್ಲಿಗೂ ನೀವು ಸಬ್ಮಿಟ್ ಮಾಡಬೇಕು ಅಂತೇಳಿಲ್ಲ. ನೀವು ಎಷ್ಟೇ ಕೋಟಿ ಬೆಳೆದರೂ ಕೂಡ, ಎಷ್ಟೇ ಕೋಟಿ ಇನ್ಕಮ್ ಇದು ಮಾಡಿದರೂ ಕೂಡ ನಿಮ್ಮನ್ನು ಯಾರು ಕ್ವಶನ್ ಮಾಡೋದಿಲ್ಲ. ಸೊ ಅಂಥದ್ದನ್ನು ಬೇಕಾದಷ್ಟು ರಾಜಕೀಯದವರು ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಬಟ್ ಎನಿವೆ, ಎಗ್ರಿಕಲ್ಚರಿಂದ ನಾನು ಬಿಸ್ನೆಸ್ಸಿಂದ ನಾನು ಎಗ್ರಿಕಲ್ಚರ್ ಆವಾಗ ಅಷ್ಟೊತ್ತಿಗೆ ನಾನೊಂದು ತೋಟವನ್ನು ಲೀಸಲ್ಲಿ ಮಾಡ್ತಾಯಿದ್ದೆ, ಒಂದು 120 ಎಕರೆ ತೋಟ. ಸೊ ಆ ತೋಟ ಮಾಡ್ತಾ ಇರುವಾಗ ನನಗೆ ನೀರು ಕಡಿಮೆ ಆಯಿತು. ಸೊ ಅಲ್ಲಿಂದ ನಾನು ಎನಿಮಲ್ ಹಸ್ಬೆಂಡ್ರಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದೆ. ಶೀಪ್ ಆ್ಯಂಡ್ ಗೋಟ್ ಬ್ರೀಡಿಂಗ್ ಮಾಡಿದೆ. ಅದ್ರ ಜೊತೆಗೆ ಒಂದು 100 ರಾಮಕಿಶೋರ್ ಪ್ರೇರಣೆಯಿಂದ ಒಂದು ರಾಮಕಿಶೋರ್ ಬೇಡ ಅಂತೇಳಿ ಹೇಳಿದ ನಾನು ಮಾಡಿದೆ. ಸೊ ಒಂದು 100 ಹಸುವಿನ ಡೈರಿ ಮಾಡಿದೆ. ಡೈರಿ ಅಂತೇಳಿ ಹೇಳಿದರೆ ಹೆಂಗೆ ಅಂತೇಳಿ ಹೇಳಿದ್ರೆ ಅದೇ ಒಂದು ಸ್ಟೋರಿ ಹೇಳ್ಬೋದು. ಇವತ್ತಿನ ದಿವಸದಲ್ಲಿ ಯಾರಾದರೂ ಡೈರಿಯಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅವ್ರ ಮನೆಗೆ ಹೋಗಿ ಅವರನ್ನು ನಾನು ಮನೆಯಿಂದ ಕರ್ಕೊಂಡೋಗಿ ಹೇಗೆ ಮಾಡಬೇಕು ಅಂತೇಳಿ ಕಲಿಬೇಕು ಅಂತೇಳಿ ಹೇಳೋ ಇಂಟ್ರೆಸ್ಟಲ್ಲಿದ್ದೆ ನಾನು. ಸೊ ಬಟ್ ಪ್ರತಿಯೊಬ್ಬ ರಾಜಕೀಯದವನು ಏನು ಹೇಳ್ತಾನೆ ಅಂತೇಳಿ ಹೇಳಿದ್ರೆ ಹೈನುಗಾರಿಕೆ ಮಾಡಿ ನೀವು ಉದ್ಧಾರ ಆಗ್ತೀರಿ ಅಂತೇಳಿ. ಹೈನುಗಾರಿಕೆ ಮಾಡಿ ಹೇಗೆ ಉದ್ಧಾರ ಆಗ್ತಾನೆ ಅಂತೇಳಿ ಗೊತ್ತಿಲ್ಲ. ಇವತ್ತು ಯಾವ ಥರ ಲೆಕ್ಕ ಹಾಕಿದರೂ 1 ಲೀಟ್ರ್ ಹಾಲಿಗೆ 60 ರೂಪಾಯಿಂದ ಮೇಲೆ ಪ್ರೊಡಕ್ಷನ್ ಕಾಸ್ಟ್ ಬರ್ತದೆ. ಮತ್ತು ಅದು ಹೇಗೆ ಆವಾಗ ಅವ್ರು ಹೇಳ್ತಾರೆ, ಇಲ್ಲೇ ಪುತ್ತೂರಿನವರೇ ಒಬ್ಬರು ನಮ್ಮ KMF ಟೆಕ್ನಿಕಲ್ ಡೈರೆಕ್ಟರ್ ರಾಮಚಂದ್ರ ಭಟ್ ಅಂತೇಳಿ ಇಲ್ಲಿ ರಿಟೈರ್ಡ್ ಆಗಿ ಬಂದಿದ್ದಾರೆ. ಅವರು ಹೇಳಿದರು, ಅದು ಯಾಕೆ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಇಷ್ಟು ಜನ ಇಷ್ಟು ಲಕ್ಷ ಲೀಟ್ರ್ ಹಾಲು ಹಾಕ್ತಾ ಇದ್ದಾರಲ್ಲ, ಅವರೆಲ್ಲ ಲಾಸ್ ಹಾಕ್ತಿದ್ರ ಅಂತೇಳಿ ಹೇಳಿದರು. ಸೊ ಈ ಥರದ ಆನ್ಸರ್ ಇದ್ದಾಗ ಸೊ ಜನರನ್ನು ಅಷ್ಟು ಇಗ್ನೋರೆಂಟ್ ಜನ ಅಷ್ಟು ಲೀಟ್ರ್ ಹಾಲು ತಂದು ಹಾಕ್ತಾ ಇದ್ದಾರೆ ಅಂತೇಳಿ, ಅಷ್ಟು ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ನಾವು ಯಾವೊಬ್ಬ ಕನ್ಸ್ಯೂಮರ್ ಆಗಲಿ ಯಾವ ಒಂದು ಪೊಲಿಟಿಕಲ್ ಪಾರ್ಟಿ ಆಗಲಿ ಥಿಂಕ್ ಮಾಡೋದಿಲ್ಲ. ಸೊ ಅದು ಬೇರೆ ವಿಷಯ. ಮಾ ಇಂಟಿಗ್ರೇಟರ್ ಅಂತೇಳಿ ಹೇಳಿದ್ರೆ ಯಾಕೆ ಶುರುವಾಯಿತು ಅಂತೇಳಿ ಹೇಳಿದ್ರೆ ಪುನಃ ಇದು ಈ ಎನಿಮಲ್ ಹಸ್ಬೆಂಡ್ರಿ ಡೈರಿ ಮತ್ತು ಎನಿಮಲ್ ಹಸ್ಬೆಂಡ್ರಿ ಆ್ಯಕ್ಟಿವಿಟಿ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸಲ್ಲಿ ಬರ್ತದೆ. ಎಷ್ಟೋ ಜನರಿಗೆ ಇವತ್ತು ಗೊತ್ತಿಲ್ಲದೇ ಇರ್ಬೋದು, ಹಾಲಿನ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತೇಳಿ ಹೇಳಿ ತಿಳ್ಕೊಂಡಿರ್ಬೋದು ನೀವು. ಅದಲ್ಲ, ಅದು ಟ್ಯಾಕ್ಸೇಬಲ್. ಅಗ್ರಿಕಲ್ಚರ್ ಇನ್ಕಮ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಅಂತ ಹೇಳಿದ್ರೆ ಭೂಮಿಯಲ್ಲಿ ಬೆಳೆದದ್ದು ಮಾತ್ರ. ಭೂಮಿ ಮೇಲೆ ನೀವು ದನ ಮೇಯಿಸಿ ಆ ದನ ಮೇಯಿಸಿದಿಂದ ಹಾಲು ಕರೆದ್ರಿ ಅಂತೇಳಿ ಹೇಳಿದ್ರೆ ಅದು ಟ್ಯಾಕ್ಸೇಬಲ್ ಇನ್ಕಮ್. ಸೊ ಹಾಗೆ ಟ್ಯಾಕ್ಸ್ಗೆ ಒಂದು ದಿವಸ ನನ್ನಲ್ಲಿಗೆ ಒಬ್ಬ ಇನ್ಕಮ್ ಟ್ಯಾಕ್ಸ್ನೋ ನನ್ನನ್ನೇನೋ ಭಾರಿ ಪ್ರೀತಿಯಲ್ಲಿ ಹುಡ್ಕೊಂಡು ಬಂದ. ಅದಾದ ನಂತರ ಅದು ಯಾವಾಗ ಹೇಗೋ ನಷ್ಟದಲ್ಲಿತ್ತು. ಸೊ ಆ ದಿವಸ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ಬಂತು. ಆವಾಗ ಅಂತೇಳಿ ಮಾ ಇಂಟಿಗ್ರೇಟೆಡ್ ಅಗ್ರಿಕಲ್ಚರ್ ಫಾರ್ಮ್ ಮಾ ಇಂಟಿಗ್ರೇಟರ್ ಅಂತೇಳಿ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಿದ್ದು. ಇದರಲ್ಲಿ ಒಂದು ಹತ್ರ ಒಂದು 165 ಎಕರೆ ಕಲ್ಟಿವೇಷನ್ ಮಾಡ್ತಾಯಿದ್ದೇವೆ, ಬೇರೆ ಬೇರೆ ಕ್ರಾಪ್. ಅದೇ ಥರ ನಾನು ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಬೇರೆ ಬೇರೆ ವೆಜಿಟೇಬಲ್ ಕ್ರಾಪ್ಸು ಮತ್ತು ಪೌಲ್ಟ್ರಿ ಬ್ರಾಯ್ಲರ್ ಕಾಂಟ್ರಾಕ್ಟ್ ಫಾರ್ಮಿಂಗು. ಸೊ ಇದಲ್ಲದೆ ಬೇರೆ ಕೆಲವು ಆಯಿಲ್ ಕ್ರಾಪ್ ಇದನ್ನೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಲೋಕಲ್ಲು ಮತ್ತು ಡೊಮೆಸ್ಟಿಕ್ಕು ಎಕ್ಸ್ಪೋರ್ಟು ಎಲ್ಲನೂ ಮಾಡಿದ್ದೇನೆ. ಯಾವುದೇ ಒಂದು ಅಪಾರ್ಚುನಿಟಿ ಸಿಕ್ಕಿದರೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ.
ಥ್ಯಾಂಕ್ ಯು. ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮತ್ತೆ ಇದೆ. ಎನಿ ಡೈರೆಕ್ಟ್ ಕ್ವಶನ್ಸ್? ಕ್ವಶನ್ ಅಲ್ಲ, ಕ್ವಶನ್ ಇಲ್ಲ ಅಂತೇಳಿ ಇಟ್ಕೊಳ್ಳು. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ 30 ವರ್ಷ ಹಿಂದೆ SDP ಅಂತ ಆರಂಭ ಮಾಡಿ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ರನ್ ಮಾಡ್ತಾರೆ. ಕರ್ನಾಟಕದಾದ್ಯಂತ ಅವರ ಪ್ರಾಡಕ್ಟ್ಗಳು ಮನ್ನಣೆ ಪಡೆದಿದೆ, ಚೆನ್ನಾಗಿದೆ. ಡಾಕ್ಟರ್, ಓವರ್ ಟು ಯು. ಎಲ್ಲ ಕೃಷಿಕ ಬಾಂಧವರಿಗೆ ನಮಸ್ಕಾರಗಳು. ನಾನು ತುಂಬ ಇದಕ್ಕಿಂತ ಹೊರದ ಕೃಷಿಯನ್ನು ಬಿಟ್ಟು ಒಂದು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಿರೋ, ಆದರೆ ಆಯುರ್ವೇದಕ್ಕೆ ಇದು ಬೇಕೇ ಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲ ಅಧ್ಯಯನ ಮಾಡ್ತಿರುವಾಗ ಒಬ್ಬ ವಿದ್ಯಾರ್ಥಿ ಆ ಪರಿಪೂರ್ಣವಾಗಿ ಕಲ್ತಿದ್ದಾನೆ ಇಲ್ಲವಂತ ಗೊತ್ತಾಗಬೇಕಾದ್ರೆ ಆ ವಿದ್ಯಾರ್ಥಿಗಳನ್ನೆಲ್ಲ ಒಮ್ಮೆ ಹೊರಗೆ ತಿರುಗಿಸಿ ಬಿಡ್ತಾರಂತೆ. ಔಷಧಿ ಅಲ್ಲದ ಒಂದು ಗಿಡ ತಗೊಂಡು ಬಾ ಅಂತ ಹೇಳಿ ಕಳಿಸ್ತಾರಂತೆ. ಆವಾಗ ಎಲ್ಲರೂ ಒಬ್ಬರು 1, 2, 3 ತಗೊಂಡು ಬರ್ತಾರೆ. ಇದು ನನಗೆ ಇದರಲ್ಲಿ ಔಷಧಿಯ ಗುಣಗಳು ಇಲ್ಲ ಎಂಬುದಾಗಿ. ಆದರೆ ಒಬ್ಬ ಹುಡುಗ ಭಾಳ ಬೇಜಾರಲ್ಲಿ ಬರ್ತಾನೆ, ಗುರುಗಳೇ ಒಂದೇ ಒಂದು ಗಿಡ ನನಗೆ ಸಿಗಲಿಲ್ಲ, ಇದು ಎಲ್ಲ ನಾನು ನೋಡೋ ಎಲ್ಲ ಗಿಡಗಳಲ್ಲಿ ಔಷಧಿ ಗುಣ ಇದೆ ಅಂತ. ಅಭೈಷಜ್ಯ ನಾಸ್ತಿ ಅಂತ ಒಂದು ಸಂಸ್ಕೃತದೊಂದು ಶಬ್ದವನ್ನು ಹೇಳ್ತಾನೆ. ಗುರುಗಳು ಹೇಳ್ತಾನೆ, ನೀನೇ ಫಸ್ಟ್, ಅಂದರೆ ಪ್ರತಿಯೊಂದರಲ್ಲಿ ಸಹ ಔಷಧಿ ಗುಣವನ್ನು ಕಂಡುಕೊಂಡಂಥ ನೀನು ಹುಷಾರಂತ ಹೇಳಿ ಅವನು ತೇರ್ಗಡೆ ಮಾಡ್ತಾರೆ. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಆಯುರ್ವೇದ ಪ್ರತಿಯೊಂದು ಗಿಡಮೂಲಿಕೆ ನಾವೇನು ನೋಡ್ತೇವೆ ಹೊರಗಿನ ಜಗತ್ತಲ್ಲಿ ಎಲ್ಲದರಲ್ಲಿ ಸಹ ಔಷಧಿಯ ಗುಣ ಇದೆ. ಆದರೆ ನಮಗೆ ಗೊತ್ತಿರೋದು ಮಾತ್ರ ಕಮ್ಮಿ ಇರ್ತದೆ. ಆದರೆ ಇವತ್ತಿನ ಈ ನೆರೆದಂಥ ಎಲ್ಲ ಆಸಕ್ತರು ನಮ್ಮ ಮೌಲ್ಯವರ್ಧನೆಗೆ ಕೃಷಿಯ ಒಟ್ಟಿಗೆ ಒಂದಷ್ಟು ಬೇರೆ, ಈಗ ನಮ್ಮಲ್ಲಿ ಮುಖ್ಯವಾಗಿ ಬೆಳೆ ಅಂದರೆ ಅಡಿಕೆ, ಅದನ್ನು ಹೊರತಾಗಿ ಏನು ಮಾಡ್ಬೋದೆಂಬ ಒಂದು ನಿರೀಕ್ಷೆ ಇಟ್ಟುಕೊಂಡು ಬಂದಿರಬಹುದು. ಅದಕ್ಕೆ ಪೂರಕವಾಗಿ ನಮ್ಮ ಮುಳ್ಯದವರು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಚಿನ್ನಯಲ್ಲಿ ನಿಮ್ಮ ಕೃಷಿಯಲ್ಲಿ ಅದು ಬಹಳ ಉನ್ನತವಾಗಿರುವಂಥ ಸ್ಥಾನದಲ್ಲಿ ಚಿನ್ನ ಇದೆ. ಸೊ ಅವರಿಗೂ ಇದರ ಒಂದು ಕಲ್ಪನೆ ಬಂದಿದೆ ಅಲ್ಲ. ಸೊ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಒಂದು ಅನಂತ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮ ಆಯುರ್ವೇದ ಈಗ ಎಲ್ಲಿಗೆ ಬೆಳೆದಿದೆ ಅಂತ ಹೇಳಿದರೆ, ನಿಮಗೆ 1 ಕಿಲೋ 10 ಕಿಲೋ 100 ಕಿಲೋದಲ್ಲಿ ಸಾಕಾಗುವುದಿಲ್ಲ ನಿಮಗೆ ಬೆಳೆದಂಥ ಔಷಧಿಗಳು. ಎಲ್ಲ ಟನ್ ಗಟ್ಟಲೆಯಲ್ಲಿ ಅಗತ್ಯ ಇರುವಂಥ ಪರಿಸ್ಥಿತಿ ಈಗ ಇದೆ. 100 ಕಿಲೋ ಅಥವಾ ನೀವು 50 ಕಿಲೋ ಉಂಟು ಕೊಡಬೇಕಂತ ಹೇಳಿದರೆ ಅದನ್ನು 50 ಕಿಲೋ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ದ್ರವ್ಯಗಳು ಸಾಮಾನ್ಯ ನಾವು ಉಪಯೋಗ ಮಾಡುವಂಥದ್ದು ಅಥವಾ ಈಗಿನ ಪ್ರೆಸೆಂಟ್ ಆಯುರ್ವೇದದ ಫ್ಯಾಕ್ಟ್ರಿಗಳು ಮಾಡುವಂಥ ಉತ್ಪಾದನೆಯ ಪರಿಸ್ಥಿತಿ ಆ ರೀತಿ ಇದೆ. ಟನ್ ಗಟ್ಟಲೆ ಅವರಿಗೆ ರಿಕ್ವೈರ್ಮೆಂಟ್ ಇದೆ. ನಾನು ನಮ್ಮ ಫಾರ್ಮಸಿ ಕಳೆದ ಒಂದು ತಿಂಗಳಲ್ಲಿ ಒಂದು 30,000 ಬಾಟ್ಲ್ ಒಂದು ಆಯಿಲಿಗೆ ಆರ್ಡ್ರ್ ಬಂತು. 30,000 200 ml ಬಾಟ್ಲು. ಆಗ ಎಷ್ಟಾಯಿತು ಅಂತ ಹೇಳಿದರೆ, ಸಾಮಾನ್ಯ 6,000 ಲೀಟ್ರ್ ಎಣ್ಣೆ ಬೇಕು ಅದಕ್ಕೆ. 30,200 ml ಬಾಟ್ಲು ಅಂತ ಹೇಳಿದರೆ ಅದಕ್ಕೆ ಒಂದು ಭೃಂಗರಾಜನ ಒಂದು ಆಯಿಲ್, ನಿಮಗೆಲ್ಲ ಗೊತ್ತು, ಗರ್ಗನ ಒಂದು ಇರ್ಬೋದು. ಗರ್ಗ ಮತ್ತು ನೀಲಿ ಸೊಪ್ಪು ಇದೆ. ನಿಮಗೆಲ್ಲ ಹೆಚ್ಚಿನವರು ಮನೆಯಲ್ಲಿ ಇಲ್ಲಿ ಅವರವರ ತಲೆಗೆ ಬೇಕಾದ ಎಣ್ಣೆನ ಅವರವ್ರ ಮನೆಯಲ್ಲಿ ನಮ್ಮಲ್ಲಿ ಹೇಳ್ತೇನೆ, ನೀವು ಯಾವ ತಲೆಗೆ ಎಣ್ಣೆ ಹಾಕ್ತೀನಿ ಒಂದು ಸಂದರ್ಭ ಕೇಳ್ತೇನೆ ನಾನು. ಅದು ಆ ರಸ ಈ ರಸ ಹಾಕ್ಕೊಂಡು ಒಂದು ಗರ್ಗ ಇದ್ದೇ ಇರ್ತದೆ, ಅದರಲ್ಲಿ ಹಾಕಿ ಅಮ್ಮ ಹಾಕಿದ ಹೇಳಿದ ಎಣ್ಣೆನ ಹಾಕ್ತೇವೆ ಅಂತ ಹೇಳ್ತಾರೆ. ಸೊ ನನ್ನ ಈ 6,000 ಲೀಟ್ರ್ ಎಣ್ಣೆಗೆ 3,000 ಲೀಟ್ರ್ನಷ್ಟು ಗರ್ಗ ಬೇಕು. ನಿಮಗೆ ಗೊತ್ತು, ಗರ್ಗದ ಸಾಮಾನ್ಯ ಗೊತ್ತಿಲ್ಲವರು ಯಾರು ಇರಲಿಕ್ಕಿಲ್ಲ. ಇದು ಭೃಂಗರಾಜ ನಮ್ಮ ಸಂಸ್ಕೃತಿ ಹೇಳ್ತಾರೆ. ಈ ಒಂದು ಗಿಡ 6,000 ಲೀಟ್ರ್ ಎಣ್ಣೆ ತಯಾರಾಗಬೇಕಾದ್ರೆ 3,000 kg ಈ ಒಂದು ದ್ರವ್ಯ ಬೇಕಾಗುತ್ತೆ. ಇದರೊಟ್ಟಿಗೆ ನೀಲಿ ಸಪ್ಪುಂದ ನಮ್ಮ ಹುಡುಗರು ಅದೃಷ್ಟವಶ ಅದನ್ನು ಕೊಡಲಿಲ್ಲ. ನಿಮಗೆ ಯಾರಿಗೆ ಗೊತ್ತುಂಟ ಗೊತ್ತಿಲ್ಲ, ಭಾಳ ಸಣ್ಣ ಎಲೆ, ಅದು ಕೂದಲನ್ನು ಕಪ್ಪು ಮಾಡಿಸುವಂಥ ಗುಣ ಇರುವಂಥದ್ದು. ಸೊ ಇದು 2 ದ್ರವ್ಯಗಳು 6,000 ಲೀಟ್ರಿಗೆ 3,000 kg ಅಷ್ಟು ಬೇಕಾಗ್ತದೆ. ನನಗೆ ಇದು 6,000 ಲೀಟ್ರ್ ಎಣ್ಣೆ ಮಾಡಲಿಕ್ಕೆ ಕೊಟ್ಟ ಸಮಯ ಸಾಮಾನ್ಯ ಕೇವಲ 20 ದಿನ. ನಾನು ಎಲ್ಲಿಂದ ಯಾವ ತೋಟಕ್ಕೆ ಹೋದರೂ ಸಹ ನಿಮಗೆ ಒಂದು 100 ಕಿಲೋ 200 ಕಿಲೋ ಅದಕ್ಕೆ ಸಿಗಲಿಕ್ಕಿಲ್ಲ. ಸೊ ಇದನ್ನು ಕೇರಳದಲ್ಲಿ ಕಣ್ಣೂರಲ್ಲಿ ಕಲ್ಟಿವೇಟ್ ಮಾಡಿ ಕೊಡ್ತಾರೆ. ನಮಗೆ 6,000 kg ಅಷ್ಟು ಈ 3,000ಗೆ 2 ದ್ರವ್ಯಗಳು 2 ವಾರದಲ್ಲಿ ನಮಗೆ ಸಿಕ್ಕಿದೆ. ನಮ್ಮ ಶರ್ಮ ವೇಗೋತಿ ಇರ್ಬೋದು, ಅವ್ರು ಬಂದಿದ್ದಾರೆ. ಅಷ್ಟು 30,000 ಬಾಟ್ಲಿಗಳು ನಾವು ಒಂದು 20 ದಿನದಲ್ಲಿ ಮಾಡಿ ಕೊಟ್ಟಿದ್ದೇವೆ. ಯಾಕೆ ಹೇಳಿದೆ ಅಂತ ಹೇಳಿದರೆ, ಇದೆಲ್ಲ ಈಗ ಇದು ಡ್ರೈ ಆಗಿ ಸಹ ಬೇಕಾಗುತ್ತೆ. ನಮ್ಮ ಫಾರ್ಮಸಿಯ ಒಂದು ರಿಕ್ವೈರ್ಮೆಂಟ್ ಒಂದು ವರ್ಷಕ್ಕೆ ಇದು ಡ್ರೈ ಆಗಿ ಒಣಗಿಸಿ ಇದು 10 ಕಿಲೋ ಇದ್ದರೆ ನಿಮಗೆ 2 ಕಿಲೋ ಆಗೋದು ಒಣಗಿಸಿದಾಗ. ಇಂಥ ನಮಗೆ ಸಾಮಾನ್ಯ ಒಂದು ವರ್ಷಕ್ಕೆ 1.5 ಟನ್ 2 ಟನ್ ಅಷ್ಟು ಬೇಕಾಗ್ತದೆ. ಇದು ಹಸಿ ಅಲ್ಲದೆ ಹೇಳುವಂಥದ್ದು. ಸೊ ಇದನ್ನೆಲ್ಲ ಬೆಳೆಸುವ, ನಾನು ಯಾಕೆಂದರೆ ಇದು ಬೇಕಾಗ್ತದೆ.
ಅದನ್ನು ಬೆಳೆಸುವ ಕ್ರಮ ನಮಗೆ ಮಾತ್ರ ಆ ಟೆಕ್ನಾಲಜಿ ನನ್ನಲ್ಲಿ ಮಾತ್ರ ಇಲ್ಲ. ಅದನ್ನು ನೀವು ಕಲಿತುಕೊಂಡು ಮಾಡಿದರೆ ಇದನ್ನು ಪಡೆಯುವಂಥ ಎಷ್ಟೋ ಫಾರ್ಮಸಿಗಳಿದ್ದಾವೆ. ಇದಕ್ಕೆ ಅದರೊಟ್ಟಿಗೆ ನಿಮ್ಮ ಮತ್ತೆ ಗೊತ್ತಿರ್ಬೋದು ನೆಲನೆಲ್ಲಿಂದ ಗೊತ್ತು. ನಮ್ಮ ಸಮ ಎಲ್ಲರಿಗೂ ಸಹ ಜಾಂಡೀಸ್ ಬಂದ ಕೂಡಲೇ ನೆನಪಾಗೋದು ನೆಲನೆಲ್ಲಿ. ಅದು ನೆಲನೆಲ್ಲಿ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ. ಇದರ ರಿಕ್ವೈರ್ಮೆಂಟು ಸಹ ನಾನು ನಮ್ಮದೇ ಹೇಳೋದು ನಮ್ಮ ರಾಜ್ಯದಲ್ಲಿ ಕಂಪೇರ್ ಅಥವಾ ನಮ್ಮ ಇಲ್ಲಿ ಕಂಪೇರ್ ನಮ್ಮ ಸಣ್ಣ ಫಾರ್ಮಸಿ ಇದು ಸಹ ನಮ್ಮ 1.5 ಟನ್ನಷ್ಟು ಒಣಗಿದ ನೆಲನೆಲ್ಲಿ ಭೂಮಿ ಅಮಲಕ್ಕಿಂತ ಸಂಸ್ಥೆಗಳು ಹೇಳ್ತಾರೆ. ಇದು ನಮ್ಮ ರಿಕ್ವೈರ್ಮೆಂಟ್ ಇದೆ. ಕೆಲವು ಕಂಪನಿಗಳು ಇದದ್ದೇ 1 ಗ್ರಾಮಿನ 500 ಗ್ರಾಮ್ಸಿನ ಮಾತ್ರೆಗಳನ್ನು ಮಾಡಿ ಹಂಚುತ್ತಾರೆ. ಇವರು ಹೇಗೆ ಮಾಡ್ತಾರೆ ಹೇಳಿದರೆ ಅವರು ಪ್ರತಿ ತೋಟಕ್ಕೆ ಹೋಗಿ ತರಿಯುವುದಲ್ಲ. ಈ ನೆಲನೆಲ್ಲಿಯನ್ನು 1 ವರ್ಷದಲ್ಲಿ 3 ಕ್ರಾಪ್ ತೆಗೀತಾರಂತೆ, ಅದರ ಬೀಜ ಹಾಕ್ಕೊಂಡು. ಆದ ಕಾರಣ ಇದೆಲ್ಲವನ್ನು ನಾವು ಇದರ ಪರ್ಯಾಯವಾಗಿ ಅದರ ಇಲ್ಲಿಯ ಮಳೆಗೆ ಅದು ಎಷ್ಟು ಸೂಕ್ತವಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಇದು ವಿರುಧುನಗರ ಹೇಳ್ತಾರೆ, ತಮಿಳುನಾಡಿಂದ ಬರ್ತದೆ. ಪ್ರತಿ ತಿಂಗಳು 100-150 kgಯಷ್ಟು ಪ್ರತಿ ತಿಂಗಳು ನಾವು ಡ್ರೈ ತರಿಸ್ತೇವೆ. ಅದರ ಹಸಿ ಬೇಕಾದರೂ ನಾವು ಅದೇ ಕಣ್ಣೂರಲ್ಲಿ ಕೇರಳದಲ್ಲಿ ಇದನ್ನು ಬೆಳೆಯುವಂಥ ಒಂದು ಪದ್ಧತಿ ಇಟ್ಟುಕೊಂಡಿದ್ದಾರೆ. ಸೊ ಇದು ನಮ್ಮ 2 ದ್ರವ್ಯಗಳಿಗೆ ನಾನು ಹೇಳಿದ್ದು. ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಆಯುಷ್ ಕ್ವಾತ್ ಅಂತೇಳಿ ನಿಮಗೆಲ್ಲ ಗೊತ್ತಿರುವ ಒಂದು ಬಹಳ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ರೂವ್ ಮಾಡಿದ ಒಂದು ಪ್ರೊಡಕ್ಷನ್ ಇತ್ತು. ನಾವು ನಮ್ಮ ಕಂಪನಿಯಿಂದ ಅದು ಒಂದು ದಿನಕ್ಕೆ ಸಾಮಾನ್ಯ 1,500-2,000 ಬಾಟಲ್ಗಳನ್ನು ನಾವು ತಯಾರು ಮಾಡಿ ಪ್ರತಿದಿನ 1-2 ತಿಂಗಳು ನಿರಂತರ ಮಾಡಿಕೊಟ್ಟಿದ್ದೇವೆ. ಆಲೋಚನೆ ಮಾಡಿದರೆ ಅದರಲ್ಲಿ 4 ದ್ರವ್ಯಗಳುಂಟು. ಅದರಲ್ಲಿ ಒಂದು ದ್ರವ್ಯ 100 ಗ್ರಾಮ್ಸಿನ 1,500 ಎವರೇಜ್ 1,500 ಬಾಟ್ಲಿ ನಾವು ಪ್ರತಿದಿನ ಮಾಡ್ತಿದ್ದೆವು. ಒಂದು ಬಾಟ್ಲಿಯಲ್ಲಿ ಅಥವಾ 100 ಗ್ರಾಮ್ಸಿನ ಒಂದು ಆಯುಷ್ಕ್ವಾತಲ್ಲಿ 50 ಗ್ರಾಮ್ಸಿನಷ್ಟು ತುಳಸಿ ನಿಲ್ತದೆ. ಅದರಲ್ಲಿ ಆಲೋಚನೆ ಮಾಡಿ 1,500 ಅಂತೇಳಿ ನಿಮಗೆ ಸಾಮಾನ್ಯ ನಾವು 2 ತಿಂಗಳ ಕೆಲಸಕ್ಕೆ 4.5 ಟನ್ನಷ್ಟು ತುಳಸಿ ಖರ್ಚು ಮಾಡಿದ್ದೇವೆ. 4.5 ಟನ್. ಅದು ಹಸಿಯಾದರೆ ಎಷ್ಟು ಆಗ್ಬೋದು, ಇದು ಒಣಗಿದು ತುಳಸಿ ನಾವು ಅಷ್ಟು ಖರ್ಚು ಮಾಡಿದ್ದೇವೆ. ಆದರೆ ಯಾರಿಗಾದರೂ ಅದರ ಟೆಕ್ನಾಲಜಿ ಗೊತ್ತಿದ್ದರೆ ಇಲ್ಲಿ ಬೆಳೆಸಿದೆ ಅದನ್ನು ಉಪಯೋಗ ಮಾಡುವಂಥ ಕಂಪನಿಗಳು ನಮ್ಮ ಸುತ್ತಮುತ್ತ ಇದೆ. ನಾನು ಎಂತ ಮಾಡಿದೆ, ಈಗ ನಿಜವಾಗಿ ಹೇಳಿದರೆ ನಮ್ಮಲ್ಲಿ ಕೆಲವು ಈಗ ಅಡಿಕೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಬೆಳೀತದೋ ಅಥವಾ ಗೇರು ನಮ್ಮಲ್ಲಿ ಗುಡ್ಡೆಯಲ್ಲಿ ಆರಾಮಾಗಿ ಬೆಳೀತದೋ, ಆ ತುಳಸಿ ನನಗೆ ಬೇಕಾದ ಸಮಯ ಆಗ ನಾನು ತುಂಬ ರಿಕ್ವೈರ್ಮೆಂಟ್ ಆ ಟೈಮ್ ಬೀದರಿಂದ ಹೋಗಿ ತಗೊಂಡು ಬಂದಿದ್ದೇನೆ. ನಮಗೆ ವಿರುದ್ಧನಗರ ಡ್ರೈ ತುಳಸಿ ವಿರುದ್ಧನಗರದಿಂದ ಬಂದಿದೆ. ಹಸಿ ತುಳಸಿ ಉಂಟಲ್ಲ ಬೀದರ್ನಲ್ಲಿ, ನೀವು ಹೋದರೆ ನಮ್ಮ ಗಾಡಿ ತಗೊಂಡು ಹೋದರೆ ಕಟ್ ಮಾಡಿ ಸಾಮಾನ್ಯ 2 ಟನ್ನಷ್ಟು ಕಟ್ ಮಾಡಿ ಒಂದಿನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಅಂದರೆ ಅದು ಅವರಿಗೆ ಅದೇ ಎಕರೆಗಟ್ಟಲೆ ಜಾಗದಲ್ಲಿ ಇದನ್ನು ಬೆಳೆಯುವಂಥ ರೈತರು ಬೀದರ್. ಯಾಕಂದರೆ ಅಲ್ಲಿ ಅದಕ್ಕೆ ಸೂಕ್ತವಾದ ಜಾಗ ಉಂಟು ಗೊತ್ತಿಲ್ಲ. ಆದರೆ ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಎಲ್ಲರೂ ಈಗಿನ ನಮ್ಮ ಮೊದಲಿನ ತಂದೆಯವರು ಮಾಡಿದ ಅಜ್ಜ ಮಾಡಿದ ಕ್ರಮದಲ್ಲಿ ಯಾರು ಬೆಳೆ ಮಾಡ್ತಾ ಇಲ್ಲ, ಏನೋ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತೀರ. ಆದ ಕಾರಣ ಇದರ ಬಗ್ಗೆ ಈಗ ನೀವು ಗೂಗಲ್ ಸರ್ಚ್ ಮಾಡಿದರೆ ಏನು ಯಾವುದು ಮಾಡಿದರೆ ಏನು ಮಾಡುವ ಎಲ್ಲ ನಿಮಗೆ ಸಿಗ್ತದೆ. ಜಾಗ ಇದ್ರೆ ಆಯಿತು. ನಮ್ಮಲ್ಲಿ ಜಾಗ ಇಲ್ಲ, ಅದು ಬೆಳೆಸಿ ಒಂದಷ್ಟು ನನ್ನ ಕೆಲವು ಸಣ್ಣ ಇದಕ್ಕೆ ಬೇಕಾದ ಮಾತು ನಾನು ಮಾಡ್ತಾ ಇದ್ದೇನೆ, ಉಳಿದು ನನಗೆ ಮಾಡ್ತಾ ಇಲ್ಲ. ಯಾರಲ್ಲಿ ಅಧಿಕವಾದಂಥ ಸ್ಥಳ ಇದೆಯೋ ಅವರು ನನ್ನ ರಿಕ್ವೈರ್ಮೆಂಟ್ ನಾನು ಹೇಳಿದ್ದು ಅದನ್ನು ಈಗ ನನಗೆ ಮಾತ್ರ ಅಲ್ಲ, ನಮ್ಮ ಸೌತ್ ಕೇಂದ್ರ ದೊಡ್ಡ ಒಂದು ಆಯುರ್ವೇದ ಔಷಧಿಯನ್ನು ತಯಾರು ಮಾಡುವಂಥ ಒಂದು ಜಿಲ್ಲೆ. ಸೊ ಆದ ಕಾರಣ ಇಲ್ಲಿಯೇ ಇಷ್ಟು ರಿಕ್ವೈರ್ಮೆಂಟ್ ಇದೆ. ಇನ್ನು ಹೊರಗೆ ಭಾರತದಾದ್ಯಂತ ಉಂಟಲ್ಲ ಎಷ್ಟು ನಮಗೆ ಅದರ ಬೇಡಿಕೆ ಉಂಟು. ಆದರೆ ನಿಮ್ಮ ಯಾವುದು KG ಗಟ್ಟಲೆಯಲ್ಲಿ ನಡೆಯುವುದಿಲ್ಲ, ಅಲ್ಲ ಟನ್ ಗಟ್ಟಲೆಯಲ್ಲಿ ತಯಾರು ಮಾಡುವಂಥ ಯೋಚನೆಯನ್ನು ಮಾಡಿಕೊಂಡು ಮಾತ್ರ ನೀವು ಹೋಗ್ಬೋದು. ಆಮೇಲೆ ಮತ್ತೆ ಬರುವಂಥದ್ದು ನಿಮಗೆ ಸುಲಭದಲ್ಲಿ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿರುವ ಗೋರಟೆನ್ನೊಂದು ಇದೆ. ಸಹಚರ ನಮ್ಮ ಸಂಸ್ಥೆಯಲ್ಲಿ ಹೇಳ್ತಾರೆ ಗೋರಟೆ. ಇಲ್ಲಿ ತುಂಬ ವೆರೈಟಿ ಇದೆ. ಈಗ ಸಾಮಾನ್ಯ ಇದು 75 per kg ಡ್ರೈ ಆದಂದರೆ 70 ರೂಪಾಯಿ kg ಬರೋ, ಈಗ 150 ರೂಪಾಯಿ ಆಗಿದೆ. ಈಗ ಎಲ್ಲಿ ಇಲ್ಲ, ಸಿಗ್ತಾ ಇಲ್ಲ. ಈಗ ನಮ್ಮ ಫಾರ್ಮಲ್ಲಿ ತಗೊಂಡು ನನಗೆ ಒಂದು ತಿಂಗಳಿಗೆ ಸಾಮಾನ್ಯ 100 kg 150 kg ಅಷ್ಟು ನನಗೆ ಸಿಗ್ತದೆ. ಆದರೆ ಇದರ ಡಿಮಾಂಡ್ ನಾವು ಹೊರಗಿಂದ ಈ ಕಣ್ಣೂರು ಅಥವಾ ಕ್ಯಾಲಿಕಟ್ಟಿನ ತುಂಬ ತರಿಸ್ತೇವೆ. ಈ ಗೋರಟೆಯನ್ನು ಬೆಳೆಸಿದ್ರು ಸಹ ಅದನ್ನು ಒಳ್ಳೆಯ ಉತ್ಪತ್ತಿ ನಿಮಗೆ ಸಾಮಾನ್ಯದ ತಿಂಗಳಿಗೆ 100-200 kg ಮಾಡಿದರೂ ಸಹ ಇದು ಸುಲಭದಲ್ಲಿ ನಟ್ಟರೆ ಸಾಕು. ಇದಕ್ಕೆ ಗೊಬ್ಬರ ಏನು ಹಾಕಬೇಕಾಗಿಲ್ಲ, ಅಥವಾ ನೆಲದಲ್ಲಿ ಆದರೂ ಅಷ್ಟೇ ಅದಕ್ಕೆ ಏನು ಹಾಕಬೇಕಾಗಿಲ್ಲ ಅಂತ ಒಂದು ಸಸ್ಯ. ಇನ್ನೊಂದು ನಿಮಗೆ ಗೊತ್ತಿರ್ಬೋದು ಚಿತ್ರಮೂಲ ಅಂತ ಇದೆ. ಇದು ಹೆಚ್ಚಿನ ಅಂಶ ಗೊತ್ತಿರಲಿಕ್ಕಿಲ್ಲ. ಇದು ಭಾಳ ತೀಕ್ಷ್ಣ ದ್ರವ್ಯ. ಇದನ್ನು ಇಲ್ಲಿ ಮುಟ್ಟಿದರೆ ನಿಮಗೆ ನಮ್ಮ ಸಾಫ್ಟ್ ಸ್ಕಿನ್ ಇದಾಗಿರವೆ ಚರ್ಮ ಎದ್ದು ಹೋಗ್ತದೆ, ಅಷ್ಟು ತೀಕ್ಷ್ಣವಾದಿದೆ. ಇದಕ್ಕೆ ಚಿತ್ರಮೂಲ ಅಂತ ಹೇಳಿ ಪ್ಲಂಬಿಗೋ ಜಿನಲ್ಕ್ ಅಂತೇಳಿ ಅದರ ಲ್ಯಾಟಿನ್ ಟರ್ಮ್ ಇದೆ. ಸೊ ಇದು ಹಾಗೆ ಈಗ ಸಿಕ್ಕಾಪಟ್ಟೆ ಬೇಡಿಕೆ ಇರುವ ಒಂದು ದ್ರವ್ಯ, ಜೀರ್ಣಕ್ರಿಯೆಗೆ ಬಹಳ ಉತ್ತಮವಾದಂಥ ಒಂದು ದ್ರವ್ಯ. ಇದನ್ನು ಸಹ ಬೆಳೆಸಿ ಇದು per kg ನಿಮಗೆ 100 ರೂಪಾಯಿ 80 ಹಸಿಗೆ ಉಂಟು ಈ ದ್ರವ್ಯದ ವ್ಯಾಲ್ಯೂ. ಇದನ್ನು ಬೆಳೆಸಿಕೊಟ್ಟವರಿಗೆ ಇದು ಒಳ್ಳೆ ಸಾಫ್ಟ್ ಮಣ್ಣುಗಳಲ್ಲಿ ತುಂಬ ಇದನ್ನು ನಾವು ಕೆಲವು ಔಷಧಿಗಳಿಗೆ ನಾವು ಬೇಕಾಗ್ತದೆ. ನಾವು ಸ್ವಲ್ಪ ಇದನ್ನು ಮಾಡಿದ್ದೇವೆ, ಸಾಲು ಮಾಡಿಕೊಂಡು ಅದಕ್ಕೆ ನಮ್ಮ ಅಡಿಕೆಯ ಇದನ್ನೆಲ್ಲ ಹಾಕ್ಕೊಂಡು ಮಾಡಿದರೆ ಒಳ್ಳೆ ಬೇರು ಬರ್ತದೆ. ಇದರ ಬೇರೆ ಅದರ ಉಪಯೋಗ ಆಗುವಂಥದ್ದು
ತುಂಬ ತೀಕ್ಷ್ಣ ದ್ರವ್ಯ. ಇದನ್ನು ಸಹ ನಾವು ಮಾರ್ಕೆಟಲ್ಲಿ ಮಾಡಕ್ಕೆ ಬಿಡ್ಬೋದು. ಮತ್ತೊಂದು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಅಮೃತಬಳ್ಳಿ. ಸಾಮಾನ್ಯ ಕೊರೋನಾ ಸಮಯದಲ್ಲಿ ಅಮೃತಬಳ್ಳಿ ನೋಡದವರು ಇರಲಿಕ್ಕಿಲ್ಲ, ಕುಡಿಯೋರು ಇರಲಿಕ್ಕಿಲ್ಲ, ಎಲ್ಲರಿಗೂ ಅಮೃತಬಳ್ಳಿ ಗೊತ್ತುಂಟು. ಇದು ಹಾಗೆ ನಮ್ಮ ಕಂಪೆನಿಗೆ ಪ್ರತಿ ತಿಂಗಳು ಸಾಮಾನ್ಯ 200 ಇಂದ 250 kg ಹಸಿ ಅಮೃತಬಳ್ಳಿ ಬೇಕಾಗ್ತದೆ. ಇದು ಬಹಳ ಸುಲಭ. ಎಲ್ಲಿ ನಟ್ಟರು ಸಹ ಅಮೃತ ಸಾಯುವುದಿಲ್ಲ ಅಂತ ಲೆಕ್ಕ. ಇದು ಎಲ್ಲಿಯೂ ಸಾಯುವುದಿಲ್ಲ, ಇಟ್ಟರೆ ಸಾಕು, ನೀರು ಸಿಕ್ಕಿದ್ರೊಳಗೆ ಚೆಗುರುತ್ತಾ ಹೋಗ್ತದೆ. ನಮಗೆ ಡ್ರೈ ಅಮೃತಬಳ್ಳಿ ಪ್ರತಿ ತಿಂಗಳು ಸಾಮಾನ್ಯ 150-200 ಕಿಲೋ ಬೇಕಾಗ್ತದೆ. ಒಂದು 2 ಕಿಲೋದ ಅಮೃತಬಳ್ಳಿ 10 ಕಿಲೋ ಅಷ್ಟು ಅಮೃತಬಳ್ಳಿ ಹಸಿ ಬೇಕಾಗ್ತದೆ. ಸೊ ಅಂಥ ರಿಕ್ವೈರ್ಮೆಂಟ್ ಇದೆ. ಇದೆಲ್ಲ ಯಾರಿಗೂ ಸಹ ಇದು ನಿಮ್ಮ ಅವರ ತೆಂಗಿನ ಬುಡದಲ್ಲಿ ಅಡಿಕೆ ಬುಡದಲ್ಲಿ ಹಾಕಿದ್ರು ಸಹ ಇದು ಬೆಳೆಯುವಂಥ ಒಂದು ದ್ರವ್ಯ. ಶತಾವರಿ ಅಷ್ಟೇ. ಏನು ನಂತರ ಶತಾವರಿ ಇದು ಹಾಗೆ. ಯಾಕಂದರೆ ನಾನು ಸಾಮಾನ್ಯ ಗೊತ್ತಿರುವಂಥದ್ದು ಹಲವು ಮಕ್ಕಳ ತಾಯಿ ಅಂತ ಹೇಳಿದರೆ ಬೇರುಗಳಾಗ್ತದೆ. ಇದು ಸಹ ತುಂಬ ಡಿಮಾಂಡ್ ಇರುವಂಥದ್ದು. ಇದನ್ನು ಸಹ ಬೆಳಿಬೋದು. ಇದು ಸ್ವಲ್ಪ ಗೊಬ್ಬರ ಅಥವಾ ನುಸುಲು ಆದ ಮಣ್ಣನ್ನು ಹಾಕ್ಕೊಂಡು ಮಣ್ಣಲ್ಲಿ ಬೆಳೆಯುವಂಥದ್ದು. ತುಂಬ ಇದು ಸಹ ಹಾಗೆ ಕ್ವಿಂಟಲ್ ಗಟ್ಟಲೆ ರಿಕ್ವೈರ್ಮೆಂಟ್ ಇದೆ ನಮ್ಮ ಆಯುರ್ವೇದ ಫಾರ್ಮಸಿಯವರಿಗೆ. ಸೊ ಇದೆಲ್ಲವನ್ನು ಮಾಡಿಕೊಂಡು ಅಥವಾ ಕಿರಾತ ಅಂದ ಮೇಲೆ ಗೊತ್ತಿರ್ಬೋದು. ಸಾಮಾನ್ಯ ಇಲ್ಲಿ ಇದೆ ಕಿರಾತ ಗಟ್ಟಿನ ಹೇಳಿದೆ. ಆ್ಯಕ್ಚುಲಿ ಇದು ಬೂನಿಮ್ಮ, ಸಂಸ್ಕೃತ ಹೆಸರು ಇದು ಬೂನಿಮ್ಮ ಅಂತ. ಕಿರಾತ ಅಂತ ಆ್ಯಕ್ಚುಲಿ ನೇಪಾಳದು ಬರುವಂಥದ್ದು, ಅದರ ಬೆಸ್ಟ್ ವೆರೈಟಿ. ಇಲ್ಲಿ ನಾವು ಅದರ ಇನ್ನೊಂದು ವೆರೈಟಿ ಇದು ಬೂನಿಮ್ಮ. ಸಾಮಾನ್ಯ ಈ ಲೋಕಲ್ ಇದು ಜ್ವರ ಎಲ್ಲ ಬಂದರೆ ಇಲ್ಲಿ ಕಷಾಯ ಮಾಡಿ ಕುಡಿಯುವಂಥದ್ದು. ಇದು ಸಹ ಹಾಗೆ ಸಾಮಾನ್ಯ ಡ್ರೈ ಈ ಕಿರಾತ ನಮಗೆ 100-150 kg ಎವ್ರಿ ಮಂತ್ ನಮಗೆ ಬೇಕಾಗ್ತದೆ. ಸೊ ಇದೆಲ್ಲವನ್ನು ಬಹಳ ಸುಲಭವಾಗಿ ಅವೈಲೇಬಲ್ ಮಾಡುವಂಥದ್ದು. ಮತ್ತು ಈಗ ನಮಗೆ ಇದೆಲ್ಲ ಸಣ್ಣ ಸಣ್ಣ ದ್ರವ್ಯಗಳ ಇಲ್ಲ, ಮರಗಳನ್ನು ಮಾಡಿ ಈಗ ಪಾದ್ರಿ ಮರ ಇರ್ಬೋದು, ಬಿಲ್ವ ಮತ್ರ ಇರ್ಬೋದು, ಕುಂಬಳ ಮರ ಇರ್ಬೋದು, ಇದೆಲ್ಲ ದಶಮೂಲದಲ್ಲಿ ಒಂದು 5 ಬಗೆ ದೊಡ್ಡ ಮರಗಳಿಂದ ಮಾಡುವಂಥ ಕೆತ್ತನೆ ಇರುತ್ತೆ, ಔಷಧಿ ಇರ್ತದೆ. ಅದನ್ನು ಹೇಗೆ ಮಾಡುವುದು ಅಂತೇಳಿ. ಆದರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಈಗ ಬಿಲ್ವಪತ್ರವನ್ನು ನಡೆಯುವುದು ಒಂದು 2 ವರ್ಷ ಆಗ ದೊಡ್ಡ ಗಿಡ ಆಗ್ತದೆ. ಅದನ್ನು ಕಟ್ ಮಾಡೋದು, ಕಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ. ಸೊ ಆ ಮೂಲಕ ಬೇಕಾದಷ್ಟು ಪಡ್ಕೊಳ್ತಾರೆ. ಗಿಡ ಹಾಗೆ ಇರ್ತದೆ. ಇಲ್ಲಾಂದರೆ ನಮಗೆ ಒಂದೊಂದು ಮರದ ಈಗಂದರೆ ಈಗಿನ ದಶಮೂಲ ರಿಕ್ವೈರ್ಮೆಂಟ್ ಅಂದರೆ ಅದು ನಿಮಗೆ ಹೇಳಿದರೆ ಆಶ್ಚರ್ಯ ಆಗೋದು, ಅಷ್ಟು ರಿಕ್ವೈರ್ಮೆಂಟ್ ಇದೆ. ದೊಡ್ಡ ದೊಡ್ಡ ಕಂಪನಿಗಳು ಹೊಸ ಹೊಸ ಟೆಕ್ನಾಲಜಿ ಅಳವಡಿಸಿಕೊಂಡು ಹಾಗೆ ಮಾಡ್ತಿದ್ದಾರೆ. ಇಂಥ ಮತ್ತು ಅಶೋಕ ಒಂದು ಇದೆ, ಅದು ಸಹ ಹಾಗೆ ಭಾಳ ಎಲ್ಲ ಗೊತ್ತುಂಟು, ಎಲ್ಲ ಗೊತ್ತಿಲ್ಲ. ಅಶೋಕ ಭಾಳ ಸ್ತ್ರೀಯರಿಗೊಂದು ಸ್ತ್ರೀ ತೊಂದರೆಗಳಿಗಿರುವಂಥ ಒಂದು ಅದ್ಭುತ ಒಂದು ಔಷಧಿ. ಇದು ಹಾಗೆ ಇದರ ರಿಕ್ವೈರ್ಮೆಂಟ್ ಇದು ಒರಿಜಿನಲ್ ಸಿಗುವುದಿಲ್ಲ. ಅಶೋಕದಲ್ಲಿ ಬೇರೆ ಏನೋ ಕೆತ್ತಗಳನ್ನ ಕಳಿಸ್ತಾರೆ. ಆದರೆ ಈ ಮರದ ತೊಗಟೆ ಬಹಳ ಅದ್ಭುತವಾಗಿ ಯುಟ್ರಸಿನ ಮೇಲೆ ಕೆಲಸ ಮಾಡುವಂಥದ್ದು. ಇದು ಸಹ ಇದರ ಒರಿಜಿನಲ್ ಕೆತ್ತೆ ಅಂದರೆ ಇದು ಕರೆಕ್ಟಿ ಮಾಡಿ ನಮಗೆ ನಮ್ಮಂಥ ಫಾರ್ಮರ್ಸ್ಗಳಿಗೆ ಬೇಕಾಗುತ್ತೆ. ಇದು ಸಹ ಅಂದರೆ ಅದರ ಕ್ರಮ ಇದೆ, ಬೆಳೆದು ಒಂದಷ್ಟು 1 ವರ್ಷ 2 ವರ್ಷ ಕಟ್ ಮಾಡೋದು, ನಂತರ ಅದಕ್ಕೆ ಕೆತ್ತನೆ ತೆಗಿ ಬಂದದ್ದು, ಆಗ ಪುನಃ ಚಿಗುರುತ್ತೆ. ಆ ರೀತಿ ಕೆತ್ತನೆ ಕಲೆಕ್ಟ್ ಮಾಡಿ ಔಷಧಿಗೆ ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಏನಿದ್ರೂ ಸಹ ನಮ್ಮ ಹಳೆಯ ಸಿಸ್ಟಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹೊಸ ವಿಧಾನದಲ್ಲಿ ನಾವು ಪ್ರಯೋಗ ಮಾಡಿದರೆ ಇದನ್ನು ಬೆಳೆಸಿ ಈಗಿನ ರಿಕ್ವೈರ್ಮೆಂಟನ್ನು ಮೀಟ್ ಆಗ್ಬೋದು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಎಲೆವರ್ ಅಂತೇಳಿ ನೋಡಿ ಸರ್ ನಮ್ಮ ಮಲೆ ಹೇಳ್ತಾರೆ. ಇದು ಹಾಗೆ ಇದರ ಬಗ್ಗೆ ಹೇಳಿದರೆ ಇದನ್ನು ಮಾಡಿದರೆ ನಮಗೆ ಎಷ್ಟು ಪ್ರಾಫಿಟ್ ಆಗೋದನ್ನು ಕೇಳ್ಬೋದು. ಇಲ್ಲಿಯ ಪರಿಸ್ಥಿತಿಗೆ ಅದು ಹೆಚ್ಚು ಆಗುವುದಿಲ್ಲ. ಈಗ ನನಗೆ 1.5 ಟನ್ ಬೇಕು ಅಂತ ಹೇಳಿದರೆ ಒಬ್ಬ ಗಾಡಿ ತಗೊಂಡು ಹೋಗಿ ನಿಮ್ಮ ಶಿವಮೊಗ್ಗ ಅಥವಾ ತೀರ್ಥಹಳ್ಳಿ ಹೋಗಿ ಅಲ್ಲಿ ವೇಸ್ಟ್ ಪ್ರಾಡಕ್ಟ್ ಅಂತೆ ಅಲ್ಲಿ ಆಗ್ತಿರೋ ಕಟ್ ಮಾಡಿ ತಗೊಂಡು ಬರ್ತಾನೆ. ಆದರೆ ಇಲ್ಲಿ ಬೆಳೆದರೆ ಅಷ್ಟು ಹಾಗಂತೇಳಿ ಹಾಗೆ ಬಿಡುವಾಗಿಲ್ಲ. ನಿಮಗೆ ಕೆಲವರಿಗೆ ಇದೆ, ನಮ್ಮಲ್ಲಿ ಕಾಸರಗೋಡಲ್ಲಿ ಒಬ್ಬರು ಮಾಡಿದ್ದಾರೆ, ಎಕರೆಗಟ್ಟಲೆ ಮಾಡಿದ್ದಾರೆ. ನಾವು ತಗೊಂಡಿದ್ದೀನಿ ಅವರಿಂದ ಸಾಮಾನ್ಯ 1.5 ಟನ್ ಅಷ್ಟು ನಮಗೆ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಹೇಳ್ತಾರೆ. ಆದರೆ ಇನ್ನೂ ಅವರಿಗೆ ಡ್ರಿಪ್ ಮಾಡೋ ಮೂಲಕ ಅವರು ಇನ್ನೂ ನನಗೆ 2ನೇ ಸಲ ತಗೊಳ್ಳೋವರಿಗೆ ಕಮ್ಮಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಮಾಡಲಿಕ್ಕೆ ಆಗ್ತದೆ. ಏನು ಇದ್ರೂ ಸಹ ಇಂಥ ಈ ವ್ಯವಸ್ಥೆಗಳಲ್ಲಿ ಹೊಸ ಟೆಕ್ನಾಲಜಿ ಅಳವಡಿಸಿಕೊಂಡು ಮಾಡಿದರೆ ನಮ್ಮದು ಸಣ್ಣ ಒಂದು ಫಾರ್ಮಸಿ ಅಂಥ ರಿಕ್ವೈರ್ಮೆಂಟ್ಗಳನ್ನು ಪೂರೈಸಲಿಕ್ಕೆ ನೀವೆಲ್ಲ ಸಹಕರಿಸುವಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಅಲ್ಲಿದ್ವಿ ನಮ್ಮಲ್ಲಿ 16 ನಮೂನೆ ಗಿಡಗಳು ಈ ಊರಿನಲ್ಲಿ ಆಗುವಂಥದ್ದು ನಮಗೆ ಬೇಕು. ಈಗ ಡಾಕ್ಟ್ರು 8 ಗಿಡ ಹೇಳಿದ್ದಾರೆ. ಮುಂದೊಂದು ದಿನ ಈ ವೈದ್ಯಕೀಯ ಅಥವಾ ಅದಕ್ಕೆ ರಿಲೇಟೆಡ್ ಆಯುರ್ವೇದ ರಿಲೇಟೆಡ್ ಗಿಡಗಳ ಬಗ್ಗೆ ನಾವೊಂದು ಚರ್ಚೆ ತಗೊಳ್ಬೋದು. ನಿಮ್ಮ ಫೀಡ್ಬ್ಯಾಕ್ ಫಾರ್ಮಲ್ಲಿ ನೀವು ಅದನ್ನು ಬರೆದ್ರೆ ನಮ್ಮ ಇಷ್ಟು ಜನರ ಎಲ್ಲ ನಂಬರ್ ಇದೆ. ಮುಂದೊಂದು ದಿನ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಇದನ್ನು ಇಂಟಿಗ್ರೇಟ್ ಮಾಡುವ ಹಿನ್ನೆಲೆಯಲ್ಲಿ ನಾವು ಮಾಡ್ಬೋದು. ಒಂದು ವಿಶೇಷ ಅಂದರೆ 2 ಗಂಟೆಗೆ ನಮ್ಮ ಊಟ ಅಂತ ಇದ್ದದ್ದು, ಒಂದು 15 ನಿಮಿಷ ನಾನು ಮುಂದೆ ಹಾಕಿದರೆ ಏನಾದರೂ ಪ್ರಾಬ್ಲಮ್ ಇಲ್ಲಲ್ಲ? ಅಂಥ ಹಸಿವು ಅಥವಾ ಶುಗರು ಅಂತ ಏನಾಯಿದ್ರೆ ಊಟದ ವ್ಯವಸ್ಥೆ ಆಗಿರುತ್ತೆ. ಹೋಗಿ ಮೆಲ್ಲ ಅವರಷ್ಟಕ್ಕೆ ಹೋಗಿ ಊಟ ಮಾಡಿದರೆ ಆಯಿತು. ಮುಂದುವರಿಸ್ಬೋದಲ್ಲ? ಕ್ಯಾನ್ ಐ ಟೇಕ್ 15 ಮಿನಿಟ್ಸ್ ಮೋರ್? ಅವರ ಫೋನ್ ನಂಬರ್ ಕೊಡ್ತದೆ, ಡಾಕ್ಟರ್ SDP ಪಾಣಾಜೆ ಅವರ, ಹರಿಕೃಷ್ಣ ಪಾಣಾಜೆ ನಂಬರ್ ಎಲ್ಲರ ಹತ್ರ ಇರಲೇಬೇಕು, ಆಯಿತಾ? ಡಾಕ್ಟ್ರ್ ಆಗಿ. ಓಕೆ, ಏನಾದರೂ 1-2 ಪ್ರಶ್ನೆ ಇದ್ದರೆ. ಇನ್ನೊಂದು ವಿಷಯ,
MD ಕೃಷ್ಣನಾರಾಯಣ ಮುಳಿಯ ಹೇಳಿದರು, ನನ್ನದು 10 ನಿಮಿಷ ಇದೆ ಕನ್ಕ್ಲೂಡಿಂಗ್ ರಿಮಾರ್ಕು, ನಾನು ಬೇಡ, ಇದನ್ನು ಇವರು ಪ್ರಶ್ನೆಗೆ ಕೊಡಿ ಅಂತ. ಹಾಗೆ 2 ಕಾಲ ಇದ್ದದ್ದು ನಮಗೊಂದು 10 ನಿಮಿಷ ಜಾಸ್ತಿ ಸೇವ್ ಆಯಿತು. ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ಇನ್ನೊಂದು ದಿನ ಅದನ್ನು ಡಿಟೇಲಾಗಿ ಮಾಡೋಣ. ಯಾಕೆಂದರೆ ಮೇಲ್ನೋಟ ಇವತ್ತು ಆ್ಯಕ್ಚುಲಿ ಕೇಶವ ಪ್ರಸಾದ್ ಮುಳಿಯ ಅಥವಾ ಕೃಷ್ಣನಾರಾಯಣ ಮುಳಿ ಹೇಳಿದರೆ ಒಂದು ಹೊಸ ಆಯಾಮ ಕೊಡುವ, ಒಂದು ಪ್ಲಾಟ್ ಮಾಡುವ ತಲೆಯಲ್ಲಿ, ಕೃಷಿಯ ಹೊಸ ಆಯಾಮವನ್ನು ಪ್ಲಾಟ್ ಮಾಡುವ. ಈ ಊರಲ್ಲಿ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಚಿಂತನೆಯೇ ಇಲ್ಲ. ಹಾಗೆ ಡಾಕ್ಟರ್ ಹತ್ರ ಒಂದು 10 ನಿಮಿಷ ಒಂದು ಇನ್ಸ್ಪಿರೇಷನ್ ಮಾಡೆಲ್ ಆಗಿ ಮಾತಾಡಿದ್ದು ಆಗ್ಬೋದಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆನೇ ಒಂದು ಏನಾದರೂ ಸಮಯ ಸಂದರ್ಭ ನೋಡಿ ನಾವು ಮಾಡ್ಬೋದಲ್ಲ. ಓಕೆ, ಓವರ್ ಟು ವೇಣು ಫಾರ್ ನರ್ಸರಿ. ಪ್ಲೀಸ್ ಟೇಕ್ 3 minutes, ದೆನ್ ವಿ ಆರ್ ಗೋಯಿಂಗ್ ಫಾರ್ ಕನ್ಕ್ಲೂಡಿಂಗ್ ರಿಮಾರ್ಕ್. ಕೊನೆಗೆ ನಮ್ಮ ಸಹಯೋಗದ ಸುದ್ದಿ ಡಾಕ್ಟರ್ ಅವರು 10 ನಿಮಿಷ ಕನ್ಕ್ಲೂಡಿಂಗ್ ರಿಮಾರ್ಕ್ ಮಾಡ್ತಾರೆ. ನಮಸ್ತೆ. ವೇಣು ಶರ್ಮಾ ಅವರು ಈಗ ಆಲ್ರೆಡಿ ನಿಮಗೆ ಮತ್ತು ನಮಗೆ ಇಬ್ಬರಿಗೂ ಮೆಸೇಜ್ ಕೊಟ್ಟಿದ್ದಾರೆ, 2 ಕಾಲರೊಳಗೆ ಊಟ ಮುಗಿಸ್ಬೇಕು ಅಂತ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಮ್ಮ ವಿಷಯಕ್ಕೆ ಬರ್ತಾರೆ. ನವನೀತ್ ನರ್ಸರಿ ಅಂತ ಪುತ್ತೂರಲ್ಲಿ ಸಾಧಾರಣ 30 ವರ್ಷದಿಂದ ನನ್ನ ತಂದೆಯವರು ಪ್ರಾರಂಭ ಮಾಡಿ ನಾನು ಅದನ್ನು ಮುಂದುವರಿಸ್ತಾ ಇದ್ದೇನೆ. ಇಲ್ಲಿ ನರ್ಸರಿಯ ಬಗ್ಗೆ ಮತ್ತು ನರ್ಸರಿ ಮತ್ತು ಕೃಷಿಯ ಒಂದು ಸಂಬಂಧದ ಬಗ್ಗೆ 1-2 ಮಾತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನರ್ಸರಿ ಅನ್ನೋದು ಕೃಷಿಯ ಒಂದು ಸಹ ಉದ್ಯಮ. ಅದು ಏನು ಬೇರೆ ಉದ್ಯಮ ಅಂತಲ್ಲ. ಸಾಮಾನ್ಯವಾಗಿ ಯಾವುದೇ ಕೃಷಿಕ, ಯಾಕಂದರೆ ಇಲ್ಲೆಲ್ಲ ಹಿರಿಯರು ಇರೋದ್ರಿಂದ ಎಲ್ರಿಗೂ ಗೊತ್ತಿರುವ ವಿಷಯವನ್ನೇ ನಾನು ಸಾಮಾನ್ಯವಾಗಿ ಹೇಳ್ತಾ ಇರೋದು ಅಷ್ಟೇ. ಯಾವುದೇ ಕೃಷಿಕ ಅವನ ಹತ್ರ ಯಾವುದೇ ಉತ್ತಮ ತಳಿ ಬೆಳೆ ಇದ್ದರೆ ಅದನ್ನು ಬೀಜದ ಮುಖಾಂತರ ಅಥವಾ ಕಸಿ ಕಟ್ಟುವ ಮುಖಾಂತರ ಮಲ್ಟಿಪ್ಲೈ ಮಾಡಿಕೊಂಡು ಅದನ್ನು ಸ್ವಂತ ಉಪಯೋಗಕ್ಕೆ ಮಾಡುವಂಥದ್ದು ಸಾಮಾನ್ಯ, ಐ ಥಿಂಕ್ ಮೊದಲು ಹಿಂದೆ ಎಲ್ಲ ಇದ್ದ ವಿಷಯಗಳು. ಅದನ್ನೇ ಒಂದು 10 ಜನಕ್ಕೆ ಹಂಚಲಿಕ್ಕೆ ವ್ಯವಸ್ಥೆ ಮಾಡಿದರೆ ಅದು ಉದ್ಯಮ ಆಗ್ತದೆ. ಸೊ ಅದೇ ಒಂದು ದೃಷ್ಟಿಯಲ್ಲಿ 1985-86 ಸಮಯದಲ್ಲಿ ಊರಲ್ಲಿ ಒಳ್ಳೆಯ ಅಡಿಕೆ ಗಿಡಗಳ ಬೀಜ ಇಲ್ಲಿ ಸಿಗ್ತಾ ಇಲ್ಲ ಅಂತ, ಅಂದರೆ ನಮಗೆ ಬೇಕಿತ್ತು, ತಂದೆಯವರಿಗೆ ಬೇಕಿತ್ತು, ಅವರಿಗೆ ಸಿಗ್ತಾ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಅವರ ಆ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಅವರು ಶುರು ಮಾಡಿದ ಒಂದು ಪ್ರಯತ್ನ ಅದು ನವನೀತ್ ನರ್ಸರಿ ಅಂತ ಅವತ್ತಿಂದ ಶುರುವಾಗಿದ್ದು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅದೇ ಉದ್ದೇಶ ಇಟ್ಕೊಂಡು ಈ ಸಮಶೀತೋಷ್ಣ ವಲಯ ಅಂತ ಏನು ಹೇಳ್ತೀವಿ, ಟ್ರಾಪಿಕಲ್ ಕ್ಲೈಮೇಟ್, ನಮ್ಮ ಒಂದು ಸ್ಪೆಷಲ್ ಅಥವಾ ವಿಶೇಷ ಪ್ರದೇಶ ಇದು. ತ್ರಿವೇಂದ್ರಮಿಂದ ಸಾಧಾರಣ ಗೋವಾವರೆಗೆ ಕೋಸ್ಟಲ್ ಮತ್ತು ವೆಸ್ಟರ್ನ್ ಘಾಟ್ಸ್ ಮತ್ತು ಮಲೆನಾಡು ಈ ಪ್ರದೇಶ ಇಟ್ಕೊಂಡ್ರೆ ಇಟ್ಸ್ ಅ ಸ್ಪೆಷಲ್ ಫೀಚರ್ ನಮ್ಮ ಇಡೀ ದೇಶದಲ್ಲಿ. ನಮ್ಮದೇನು ಕ್ಲೈಮೆಟಿಕ್ ಕಂಡೀಷನ್ ಇದೆ, ಇಲ್ಲಿ ಸೂಟೇಬಲ್ ಆಗುವಂತಹ ಬೆಳೆಗಳನ್ನು ನಾವು ಆಯ್ಕೆ ಮಾಡಿ, ಅದು ಸಂಶೋಧನಾ ಕೇಂದ್ರಗಳಿರ್ಬೋದು ಅಥವಾ ಬೇರೆ ಉತ್ತಮ ರೈತರುಗಳಿಂದ ಇರ್ಬೋದು, ಅಂಥ ಬೆಳೆಗಳನ್ನು ಅಥವಾ ತಳಿಗಳನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಮಾಡಿ ಟ್ರಯಲ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ನಾವು ಅದನ್ನು ಬೆಳೆಸಿ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನರ್ಸರಿ ಉದ್ಯಮನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮೇಯ್ನ್ ಬೇಕಾಗಿರೋದು ಕೆಲಸದವರು ಮತ್ತು ವ್ಯವಸ್ಥೆ. ನರ್ಸರಿಗೆ 3 ವಿಷಯ ಇರೋದು. ಕೆಲಸ ಏನು? ಗಿಡಗಳನ್ನು ರೆಡಿ ಮಾಡುವ ಕೆಲಸ. ಅದರಲ್ಲಿ ನಮ್ಮ ಬಿತ್ತಿನ ಆಯ್ಕೆ ಇರ್ಬೋದು, ಮಣ್ಣಿನಲ್ಲಿ ರೋಗ ಇಲ್ಲದಾಗೆ ಅದನ್ನು ಈ ಸೋಲರೈಸ್ ಮಾಡುವಂಥದ್ದು ಇರ್ಬೋದು, ಮತ್ತು ನಮ್ಮ ಗೊಬ್ಬರ ಅದಕ್ಕೆ ಬೇಕಾಗಿದ್ದುವಂಥದ್ದು. ನಾವು ಆದಷ್ಟು ಸಾವಯವ ಪದ್ಧತಿಯನ್ನು ಅಥವಾ ನೈಸರ್ಗಿಕವಾಗಿ ಏನು ಆಗ್ತದೆ ಪ್ರಕೃತಿ ಆಧಾರಿತ ಕೃಷಿಯಲ್ಲಿ ನಾವು ಕೂಡ ನಂಬಿದವರಾಗಿರೋದ್ರಿಂದ ಆದಷ್ಟು ಕೆಮಿಕಲ್ ಉಪಯೋಗವನ್ನು ಕಮ್ಮಿ ಮಾಡೋದು. ಸೊ ಅದಕ್ಕೆ ಬೇಕಾದ ಗೊಬ್ಬರ ಸಿದ್ಧ ಮಾಡಿಕೊಂಡು ಆ ಮಣ್ಣಿನ ಮಿಶ್ರಣ ಅದರ ನಂತರ ಅದನ್ನು ಬಿತ್ತಿದ ನಂತರ ಗಿಡ ಆದಮೇಲೆ ಅದಕ್ಕೆ ಬೇಕಾದ ಏನು ಚಾಕರಿ ಇದೆ ಮತ್ತು ಅದಕ್ಕೆ ಬೇಕಾದ ಕೆಲವು ಕ್ರಮಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಗ್ರಾಫ್ಟಿಂಗ್ ಇರ್ಬೋದು, ಬಡ್ಡಿಂಗ್ ಇರ್ಬೋದು, ಲೇಯರಿಂಗ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಏನು ಟೆಕ್ನಿಕ್ಸನ್ನು ಉಪಯೋಗ ಮಾಡೋದು ಇದರಲ್ಲಿ ಮೇಯ್ನ್ ಆಗಿ ಬರ್ತದೆ. ಅದರ ನಂತರ ಕೆಲಸದವರು 2 ರೀತಿಯ ಕೆಲಸದವರು ಇಲ್ಲಿ ಅಗತ್ಯ ಇದೆ. ಒಂದು ಮಾಮೂಲಿ ಕೆಲಸದವರು, ಎಲ್ಲ ತೋಟಕ್ಕೆ ಕೆಲಸಕ್ಕೆ ಬರುವವರು ಇದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ, ನೀರು ಹಾಕಲಿಕ್ಕೆ, ಗೊಬ್ಬರ ಹಾಕಲಿಕ್ಕೆ, ಮಣ್ಣು ತೊಟ್ಟೆಗೆ ತುಂಬಿಸ್ಲಿಕ್ಕೆ, ಇದಕ್ಕೆಲ್ಲ ಆಗ್ತದೆ. ಮತ್ತೆ ಕೆಲವು ವಿಷಯಕ್ಕೆ ನಮಗೆ ಸ್ಕಿಲ್ ಲೇಬರ್ ಬೇಕು, ಮುಖ್ಯವಾಗಿ ಕಸಿ ಕಟ್ಟಲಿಕ್ಕೆ ಮತ್ತು ಬಡ್ಡಿಂಗ್ ಈ ರೀತಿ ಯಾವುದೋ ಟೆಕ್ನಿಕ್ ಉಪಯೋಗ ಮಾಡೋದಿದ್ರೆ ನಮಗೆ ಸ್ಕಿಲ್ ಲೇಬರ್ ಬೇಕು. 3ನೇದು ನಮಗೆ ವ್ಯವಸ್ಥೆ ಅಂದರೆ ನಮ್ಮ ಊರಿನಲ್ಲಿ ನಾವು ಹೀಟ್ ಮತ್ತು ಹ್ಯುಮಿಡಿಟಿ ಮತ್ತು ನೀರು 2 ಇರುವಂಥ ವೆಟ್ ಪ್ರದೇಶ ಆಗಿರೋದ್ರಿಂದ ನಮಗೆ ಮಾಮೂಲಿಯಾಗಿ ಏನು ಸ್ಪೆಷಲ್ ವ್ಯವಸ್ಥೆ ಏನು ಬೇಕು ಅಂತ ಇರೋದಿಲ್ಲ. ಆದರೆ ಒಂದು ಮಳೆಗಾಲದಲ್ಲಿ, ಮುಖ್ಯವಾಗಿ ಮಳೆಗಾಲದಲ್ಲಿ ಒಂದು ಪಾಲಿ ಹೌಸ್ ಥರ ಮಾಡಿಕೊಂಡ್ರೆ, ಪ್ರೊಟೆಕ್ಷನ್ಗೆ ಮಾಡಿಕೊಂಡ್ರೆ, ಅದೇ ಸೋಲಾರ್ ಶೆಡ್ ಅಂತ ಏನು ಹೇಳಿದ್ರು ಮೊದಲು ತೋಟದಲ್ಲಿ, ಅದೇ ರೀತಿ ನರ್ಸರಿಯಲ್ಲಿ ಕೂಡ ನಾವು ಪಾಲಿ ಹೌಸ್ ಅಂತೆಲ್ಲ ಮಾಡಿಕೊಂಡ್ರೆ ನಮಗೆ ಆ ಮಳೆಗಾಲದಲ್ಲಿ ಬರುವ ಬಾಧೆಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ವ್ಯವಸ್ಥೆ ದೃಷ್ಟಿಯಿಂದ.
ಮತ್ತು ಡೆಫಿನೆಟ್ಲಿ ನಮಗೊಂದು ಸ್ವಲ್ಪ ಸ್ಟೋರೇಜ್ ಜಾಗೆ ಅಥವಾ ಲೇಬರಿಗೆ ಸಂಬಂಧಪಟ್ಟಿದ್ದು, ಎಕ್ವಿಪ್ಮೆಂಟ್ ಇಡಲಿಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮೆಟೀರಿಯಲ್ ಸಂಬಂಧ ಇಡಲಿಕ್ಕೆ ನಮಗೊಂದು ವ್ಯವಸ್ಥೆ ಬೇಕಾಗ್ತದೆ. ಸೊ ಕೆಲಸದವರು ಮತ್ತು ವ್ಯವಸ್ಥೆ, ಈ 3 ವಿಷಯಗಳ ಬಗ್ಗೆ ಗಮನ ಇಟ್ಕೊಂಡ್ರೆ ನರ್ಸರಿಯನ್ನು ಕೃಷಿಯ ಒಂದು ಸಹ ಉದ್ಯಮ ಒಂದು ಒಟ್ಟಿಗೆ ಮಾಡಿಕೊಂಡು ನಮಗೆ ಬೇಕಾದನ್ನು ಫಸ್ಟಿಗೆ ಮಾಡಿಕೊಂಡು ಮತ್ತೆ ನಮ್ಮ ಹತ್ತಿರದವರಿಗೆ ಕೊಡುವಾಗೆ ಮಾಡ್ಬೋದು. ಮತ್ತು ಅದರಲ್ಲಿ ನಮಗೆ ಒಳ್ಳೆ ಇಂಟ್ರೆಸ್ಟ್ ಬಂತು ಅಥವಾ ನಮಗೆ ಅಭ್ಯಾಸ ಆಯಿತು ಅಂದರೆ ಅದನ್ನು ಕೂಡ ಒಂದು ಉದ್ಯಮ ಥರ ಮಾಡ್ಬೋದು. ಈಗ ಸದ್ಯದ ಮಟ್ಟಿಗೆ ನಾವು ಒಂದು 35 ಇಯರ್ಸಿಂದ ಇದನ್ನು ಮಾಡ್ತಾ ಇದ್ದೀವಿ. ಪುತ್ತೂರು ಮತ್ತು ಹೆಬ್ರಿಯಲ್ಲಿ, ಉಡುಪಿ ಪ್ರದೇಶದಲ್ಲಿ ಹೆಬ್ರಿಯಲ್ಲಿ ಸೀತಾ ನದಿಯ ಒಂದು ಬ್ಯಾಕ್ ವಾಟರ್ಸ್ ಅಂದರೆ ಸೀತಾ ನದಿ ಹತ್ತಿರವೇ ಬರ್ತದೆ, ನದಿ ಬದಿಗೆ ಬರ್ತದೆ. ಹೆಬ್ರಿಯಲ್ಲಿ ಹೈವೇಯಲ್ಲಿ ಮತ್ತು ಪುತ್ತೂರಲ್ಲಿ 2 ಕಡೆ ಒಂದು 30 ಇಯರ್ಸ್ ಪ್ಲಸ್ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ನಾನು ಆಗಲೇ ಹೇಳಿದಾಗೆ ಟ್ರಾಪಿಕಲ್ ಏರಿಯಾ, ಸಮಶೀತೋಷ್ಣ ಪ್ರದೇಶಕ್ಕೆ ಆಗುವಂತಹ ನಾವು ಸಾಂಪ್ರದಾಯಿಕ ಬೆಳೆಗಳಿರ್ಬೋದು, ವಿಶೇಷ ಹಣ್ಣುಗಳಿರ್ಬೋದು, ಸಾಂಬಾರ ಬೆಳೆಗಳಿರ್ಬೋದು, ಅದರ ಜೊತೆ ಸಂರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ನೇಟಿವ್ ಆ್ಯಂಡ್ ವೈಲ್ಡ್ ಏನು ವೆರೈಟೀಸ್ ಇದೆ ಅಥವಾ ಫ್ರೂಟ್ಸ್ ಇದೆ ಅಥವಾ ಸ್ಪೈಸಸ್ ಇದೆ, ಇದನ್ನು ಒಟ್ಟಿಗೆ ಗಣನೆಗೆ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನಾದರೂ ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಂದ್ರೆ ನಮ್ಮನ್ನು ನೇರವಾಗಿ ಮುಂಡೂರಲ್ಲಿ ನವನೀತ್ ನರ್ಸರಿ ಅಂತ ಇದೆ, ನೀವು ಅಲ್ಲಿಗೆ ರೀಚ್ ಔಟ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಮುಳಿಯಾ ಆ್ಯಂಡ್ ವೇಣು ಶರ್ಮಾ. ಥ್ಯಾಂಕ್ ಯು. ಕೃಷ್ಣಮೋಹನ್ ಒಂದು ನೆಟ್ವರ್ಕ್ ಮಾಡಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಎಲ್ಲರ ಜೊತೆ ಸೇರಿಸ್ಕೊಂಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೋಹನ್ ಅಂತ. ನನ್ನನ್ನೇ ಒಂದು ಉದಾಹರಣೆ ಇಟ್ಕೊಂಡು ನಾನು ಮಾತಾಡ್ತೇನೆ 2 ನಿಮಿಷ. ನಾನೊಬ್ಬ ಹೈನುಗಾರ ಪ್ಲಸ್ ಹೈನುಗಾರಿಕೆಯಿಂದ ನಂತರ ಇದು ಮಾತ್ರ ಸಾಲದು ಅಂತ ಅಶೋಕಣ್ಣ ಹೇಳಿದಾಗ ಇಡೀ ಕರ್ನಾಟಕಾದ್ಯಂತ ಮಿಲ್ಕಿಂಗ್ ಮೆಷಿನನ್ನು ಡೀಲ್ ಮಾಡ್ತೇನೆ. ಎಲ್ಲ ಹೈನುಗಾರರ ಹತ್ರ ಹೋಗ್ತೇನೆ. ನೀವು ಹೇಳಿದ್ದು 100ಕ್ಕೆ 200% ಸತ್ಯ. ಅದರ ಒಟ್ಟಿಗೆ 2-3 ವ್ಯವಹಾರಗಳು ಕೃಷಿ ಎಲ್ಲ ಇರುವಂಥದ್ದು. ಟಿಪಿಕಲ್ ದಕ್ಷಿಣ ಕನ್ನಡ ಅಥವಾ ಪುತ್ತೂರಿನ ಫ್ಯಾಮಿಲಿ ನಮ್ಮದು. ಎಗ್ರಿಕಲ್ಚರ್ ಬೇಸ್, ಅದರಿಂದ ಒಂದು ಸ್ಟೆಪ್ ಸೈಡಿಗೆ ಬಂದು ವ್ಯವಹಾರವನ್ನು ಮಾಡುವಂಥದ್ದು. ಆದರೆ ಈ ವಿಷಯ ಎಲ್ಲಿ ಬರ್ತದೆ ಅಂತೇಳಿ ಹೇಳಿದರೆ, ನಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಏನು ಅಂದರೆ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು, ನಾವೆಲ್ಲ ಸಣ್ಣ ಹಿಡುವಳಿದಾರರು, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಪ್ರಾಬ್ಲಮ್ಗಳು ನಮ್ಮ ಒಳಗೆ ಉಂಟು. ಅದರೊಟ್ಟಿಗೆ ಸತ್ಯನಾರಾಯಣ ಪೂಜೆಗೂ ಹೋಗಬೇಕು, ರೋಟ್ರಿ JC ಎಲ್ಲದಕ್ಕೆ ಹೋಗಬೇಕು, ಊಟಕ್ಕೆ ಹೋಗಬೇಕು, ಪ್ರತಿಯೊಂದಕ್ಕೂ. ಹಾಗಾಗಿ ನಮಗೆ ಸಮಯ 24 ಗಂಟೆ ಸಾಕಾಗೋದಿಲ್ಲ. ಸೊ ಇದರ ಒಟ್ಟಿಗೆ ನಾವು ನಮ್ಮ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ಹೇಗೆ? ಯಾವಾಗ ನೋಡಿದರೂ ಗಲಾಟೆಯ ಮನೆಯಲ್ಲಿ, ಅವ ಇಲ್ಲ ಇವ ಇಲ್ಲ, ಕೆಲಸ ಆಗೋದಿಲ್ಲ ಅಂತ. ಸೊ ಕರೋನಾ ಆದ ನಂತರ ನಮಗೆ ಒಂದಷ್ಟು ಮಾಹಿತಿ ಬಂದದ್ದು, ನಾವು ಯಾಕೆ ಪ್ಲ್ಯಾನ್ B ಪ್ಲ್ಯಾನ್ C ಒಂದಷ್ಟನ್ನು ಮಾಡಬಾರ್ದು, ನಾವು ಕೂಡ ಒಂದು ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಜೊತೆಯಾಗಿ ಯಾಕೆ ಮಾಡಬಾರ್ದು ಅಂತ. ಸ್ವಸಹಾಯ ಸಂಘದ ಕಾನ್ಸೆಪ್ಟ್ ಇದೆ, ಎಲ್ಲ ಜನ ಸೇರಿಕೊಂಡು ವ್ಯವಹಾರವನ್ನು ಮಾಡುವಂಥದ್ದು. ಅಥವಾ ನಾವೇ ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಮಾಡ್ತೇವೆ, ಅಥವಾ ಯಾವುದೋ ಕಂಪನಿಗಳ ಶೇರ್ ತಗೊಳ್ತೇವೆ. ಈ ಎಲ್ಲ ಕಾನ್ಸೆಪ್ಟನ್ನು ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಆಲೋಚನೆ ಮಾಡಿದ್ದು. ಥ್ಯಾಂಕ್ಸ್ ಹೇಳಬೇಕಾದಾಗೆ ಮುಳಿಯ ಫ್ಯಾಮಿಲಿಗೆ, ಕೃಷ್ಣನಾರಾಯಣ ಮುಳಿ ಇರ್ಬೋದು, ಕೇಶವ ಪ್ರಸಾದ್ ಇರ್ಬೋದು, ಅವರೊಂದು ಜಾಗ ಕೊಟ್ಟಿದ್ದಾರೆ, ಮಾಡುವ ನಾವಿಲ್ಲಿ ಅಂತ. ದಿವಸಾಗಲೂ ನಾವು ಭಾಳಷ್ಟು ಡಿಸ್ಕಷನ್ ಮಾಡ್ತೇವೆ. ಅವರ ಚಿನ್ನದ ವ್ಯಾಪಾರ ಉಂಟು, ನಮ್ಮ ವ್ಯಾಪಾರ ಉಂಟು. ಇದನ್ನು ಬಿಟ್ಟು ಮಧ್ಯದಲ್ಲಿ ಒಂದಷ್ಟು ಸಮಯವನ್ನು ಹಿಡ್ಕೊಂಡು ನಾವು ಒಂದು 8-10 ಜನ ಒಂದು ಸಣ್ಣ ಟೀಮ್ ಮಾಡಿಕೊಂಡು ಭಾಳಷ್ಟು ಡಿಸ್ಕಷನನ್ನು ಮಾಡ್ತೇವೆ. ಇವತ್ತು ಏನು ಮಾಡಿದ್ದೇವೆ ಅಂದರೆ ಒಂದು 100 ಜನರ ತಂಡ ಕಟ್ಟಿದ್ದೇವೆ ನಾವು. ಎಲ್ಲರೂ ಕೂಡ ಕೃಷಿ ಮತ್ತು ವ್ಯವಹಾರ ಇರುವವರು. ನಮ್ಮ ವ್ಯವಹಾರದ ಒಟ್ಟಿಗೆ ಇನ್ನೊಂದು ವ್ಯವಹಾರವನ್ನು ಪ್ರಾರಂಭಿಸಿದ್ದು. ಏನು ವ್ಯಾಪಾರ ಅಂತ ಹೇಳಿದರೆ, ಅಲ್ಲಿ ಬೊಳ್ವಾರ್ನಲ್ಲಿ ಪ್ರಗತಿ ಹಾಸ್ಪಿಟಲ್ನ ಹತ್ರ ಒಂದು ಇನ್ಸ್ಟಾ ಬಾಸ್ಕೆಟ್ ಅಂತ ಹೇಳುವಂಥ ಒಂದು ತರಕಾರಿ ಮತ್ತು ಹಣ್ಣು ಹಂಪಲು, ಅದಕ್ಕೆ ಕಪಲ್ಡ್ ಆಗಿ ಫುಡ್ ಜಾಯಿಂಟನ್ನು ಮಾಡಿದ್ದೇವೆ. ಚಿಕ್ಕ ಇನ್ವೆಸ್ಟ್ಮೆಂಟ್, ಒಂದು 70-75 ಜನ ಇನ್ವೆಸ್ಟ್ ಮಾಡಿದ್ದಾರೆ. ಒಂದರ್ಥದಲ್ಲಿ ಮಾಲಕನೇ ಗ್ರಾಹಕ. ಯಾಕೆಂತ ಹೇಳಿದರೆ ಅಲ್ಲಿಗೆ ಬಿಗ್ಗೆಸ್ಟ್ ಕಸ್ಟಮರ್ ಯಾರು ಹೇಳಿದರೆ ನಾವೇ. ಇನ್ನೂ ಈ ಟೀಮ್ ದೊಡ್ಡದಾಗ್ತಾ ಉಂಟು. ಈಗ ಮುಂದೆ ಹೋದಾಗೆ ಹೊಸ ಹೊಸ ಐಡಿಯಾಗಳು ಬಂದಿದೆ. ಪುತ್ತೂರಿನಲ್ಲಿ ಇವತ್ತು ಒಂದರ್ಥದಲ್ಲಿ ಒಂದು ಸಣ್ಣ ಮಟ್ಟಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ರ್ಯಾಪ್ ಬಿಸ್ನೆಸ್ ಯಾರು ಮಾಡೋದು ಹೇಳಿದರೆ ನಾವೇ ಮಾಡೋದು. ಇವತ್ತು ಕೂಡ ನಮ್ಮ ಹುಡುಗರು ಎಲ್ಲ ಗ್ಯಾರೇಜಿನ ಸ್ಕ್ರ್ಯಾಪನ್ನು ತೆಗಿತಾ ಇದ್ದಾರೆ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತುಂಟು, ಮುಳಿಯ ಪ್ರತಿಷ್ಠಾನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ರ್ಯಾಪ್ ಡೀಲರ್ ಈಗ. ಯಾಕೆಂದರೆ ಪುತ್ತೂರಿನ ಇಡೀ ಮುನ್ಸಿಪಾಲಿಟಿಯ ಒಂದು ಕಸ ಏನಿದೆ ಗಾರ್ಬೇಜಿಂದ, ಅದನ್ನು ಕ್ಲೀನ್ ಮಾಡುವಂಥದ್ದು ಮುಳಿಯ ಟೀಮ್. ಕೇವಲ ಚಿನ್ನ ಮಾತ್ರ ಅಲ್ಲ, ಮುಳಿಯ ಇಡೀ ಪುತ್ತೂರನ್ನು ಕ್ಲೀನ್ ಮಾಡುವ ಕೆಲಸ ಮಾಡ್ತಾ ಉಂಟು. ಕೃಷ್ಣನಾರಾಯಣ ಮುಳಿಯರ ಹತ್ರ ಕೇಳಿದರೆ ಒಂದು ದಿವಸ ಅವರು ಮಾತಾಡ್ತಾರೆ, ಆ ನಾಲೆಜ್ ಅವ್ರ ಹತ್ರ ಇದೆ. ಇದನ್ನೆಲ್ಲ ತೆಕ್ಕೊಂಡು ಇವತ್ತು ನಾವು ಸ್ಕ್ರ್ಯಾಪ್ ಬಿಸ್ನೆಸ್ಗೆ ಇಳಿದಿದ್ದೇವೆ. ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇರುವಂಥದ್ದು, ನಮ್ಮ 1-2 ಜನ ಫ್ಯಾನ್ಸಿಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಹಾಗೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಫ್ಯಾನ್ಸಿ ಮತ್ತೊಂದು ಚಪ್ಪಲ್ನ ಅಂಗಡಿ ಮಾಡಬೇಕು ಅಂತ. ಅದರ ಒಟ್ಟಿಗೆ ಮೀನಿನ ವ್ಯವಹಾರಕ್ಕೆ ಕೂಡ ಒಂದು ಸಣ್ಣ ಮಾಸ್ಟರ್ ಪ್ಲ್ಯಾನ್ ರೆಡಿಯಾಗಿದೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಒಬ್ಬನೇ ನನ್ನ ವ್ಯವಹಾರದ ಒಟ್ಟಿಗೆ ಒಂದು 5-6 ವ್ಯವಹಾರಗಳನ್ನು ನಾನು ಮಾಡುವಂಥದ್ದು, ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್. ಸೊ ದ್ಯಾಟ್
ಶೇರ್ ಮಾರ್ಕೆಟ್ನಾಗೆ ಮ್ಯೂಚುವಲ್ ಫಂಡಿನಾಗೆ ನಮ್ಮದೇ ವ್ಯವಹಾರ ಆಗ್ತದೆ. ಪುತ್ತೂರಿನಲ್ಲಿ ನನಗೆ ಎಂತ ಬೇಕಾದರೂ ನನ್ನ ಅಂಗಡಿಯಲ್ಲಿ ನಾನು ತಗೊಳ್ಳುವಂಥದ್ದು. ನಾನು ಯಾಕೆ ಈ ಮಾಡೆಲ್ನ ನಿಮಗೆ ಹೇಳ್ತಾನೆ ಅಂದರೆ, ಕುಂಬ್ರದಲ್ಲಿ ನೀವು ಇದನ್ನು ಮಾಡ್ಬೋದು, ಬೆಟ್ಟಂಪಾಡಿಯಲ್ಲಿಯೂ ಮಾಡ್ಬೋದು, ಪಾಣಾಜೆಯಲ್ಲಿಯೂ ಮಾಡ್ಬೋದು, ಕಬಕದಲ್ಲಿಯೂ ಮಾಡ್ಬೋದು. ನಿಮಗೆ ಐಡಿಯಾಗಳ ಸಪೋರ್ಟ್ ಏನು ಬೇಕು ನಮಗೆ ಗೊತ್ತಿದ್ದಷ್ಟನ್ನು ನಾವು ಹೇಳ್ತೇವೆ. ಈಗಾಗಲೇ ಕರ್ನಾಟಕಾದ್ಯಂತ ಒಂದು 20 ಟೀಮ್ ಇಂಥದ್ದು ರೆಡಿಯಾಗಿದೆ. ಒಳ್ಳೆ ಉದ್ದೇಶಕ್ಕೆ, ಯಾರೊಟ್ಟಿಗೆ ಕಾಂಪಿಟಿಷನು ಅಲ್ಲ. ಉದ್ದೇಶ ಒಂದೇ, ಅಂಬಾನಿ ಬಂದು ಇಲ್ಲಿ ಚಹಾ ಮಾಡೋದು ಬೇಡ, ಅವ ಬಂದು ಇಲ್ಲಿ ಟೊಮೆಟೊ ಮಾರೋದು ಬೇಡ, ಅದನ್ನು ನಾವು ಮಾಡುವ. ಅವನನ್ನು ಬೇಕಾದರೆ ಮೋದಿಯವರು ಶ್ರೀಲಂಕಾವನ್ನು ಉದ್ಧಾರ ಮಾಡಲಿಕ್ಕೆ ಕಳಿಸಲಿ, ದೊಡ್ಡ ಇಂಡಸ್ಟ್ರಿಯನ್ನು ಮಾಡಲಿಕ್ಕೆ ಕಳಿಸಲಿ ಅಲ್ಲ ವಿಶ್ವಣ್ಣ. ಹಾಗೆ ಸಣ್ಣ ಸಣ್ಣದನ್ನು ನಾವು ಮಾಡುವ. ನಮಗೆ ಬೇಕಾದ ಇದನ್ನು ನಾವು ಮಾಡಿದರೆ ನಮ್ಮ ಕೃಷಿಗೆ ಮಾರ್ಕೆಟ್ ಆಗ್ತದೆ. ಇವತ್ತು ನಿಮ್ಮಲ್ಲಿ ಒಂದೆಲಗ ಇದ್ದರೆ ನಮಗೆ ಬೇಕು ಇನ್ಸ್ಟಾ ಬಾಸ್ಕೆಟ್ಗೆ, ಬೇವಿನ ಸೊಪ್ಪಿದ್ದರೆ ನಮಗೆ ಬೇಕು. ನಿಮ್ಮಲ್ಲಿ ಬೆಳೆಯುವ ಎಂಥ ತರಕಾರಿ ಇದ್ದರೂ ಕೂಡ ನೀವು ಇನ್ಸ್ಟಾ ಬಾಸ್ಕೆಟ್ಗೆ ತಂದು ಕೊಡಿ, ಅದನ್ನು ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎರಡನೆಯದು ಪರ್ಮನೆಂಟ್ ಮಾಡೆಲ್. ನೀವು ನಿಮ್ಮ ಊರಿನಲ್ಲಿ ಇಂಥ ಒಂದು 10 ವ್ಯಾಪಾರವನ್ನು ಮಾಡಿ ಸಣ್ಣ ಇನ್ವೆಸ್ಟ್ಮೆಂಟ್ನಲ್ಲಿ, ಆಗ ರಿಸ್ಕು ಕೂಡ ಇಲ್ಲ. ಮತ್ತು ಎಲ್ಲ ಒಬ್ಬೊಬ್ಬ ಒಂದೊಂದು ಫೀಲ್ಡಲ್ಲಿ ಸ್ಪೆಷಲಿಸ್ಟ್ ಇರ್ತಾನೆ. ಆಗ ಯಾವ ಕೆಲಸವೂ ಕೂಡ ಸುಸೂತ್ರವಾಗಿ ನಡೀತದೆ. ಇವತ್ತು ನಮ್ಮ ಎಲ್ಲ ಅಕೌಂಟ್ಸ್ ಏನಿದೆ, ಅದರ ಟ್ಯಾಕ್ಸೇಷನ್ ಏನಿದೆ, ಅದೆಲ್ಲ ಕೃಷ್ಣನಾರಾಯಣ ಬುಳಿ ಅವರು ಗೈಡ್ ಮಾಡ್ತಾರೆ, ಯಾಕೆಂದರೆ ಅವರು ಅದರಲ್ಲಿ ಮಾಸ್ಟರ್. ಸೊ ಎಲ್ಲ ಫೀಲ್ಡಲ್ಲಿ ನಮ್ಮಲ್ಲಿ ಜನ ಉಂಟು. ಇವತ್ತು ಬಂದ ಸಮೋಸ ಮತ್ತು ಹಲ್ವಾ ಕೂಡ ಇನ್ಸ್ಟಾ ಬಾಸ್ಕೆಟಿಂದ ಬಂದದ್ದು. ಹೇಗಿದೆ ಅಂತ ಫೀಡ್ಬ್ಯಾಕ್ ಹೇಳಿ. ಖಂಡಿತ ನಮಗೆ ಆ ಟೆನ್ಷನ್ ಕಡಿಮೆ ಆಗಿದೆ. ಯಾಕೆಂದರೆ ಎಂಪ್ಲಾಯಿಗಳಿಂತ ಜಾಸ್ತಿ ನಾವು ಓನರ್ಸ್ ಇದ್ದೇವೆ. ನಮ್ಮ ಶಾಪಲ್ಲಿ ಯಾರು ಓನರ್ ಅಂತ ಅಲ್ಲಿದ್ದ ಎಂಪ್ಲಾಯಿಗಳಿಗೆ ಗೊತ್ತಿಲ್ಲ. ಇದು ವ್ಯವಸ್ಥೆಗಳು. ಸೊ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಖಂಡಿತ ಇದರಲ್ಲಿ ಒಂದು 15-20% ಅಷ್ಟು ಮಿನಿಮಮ್ ಪ್ರಾಫಿಟನ್ನು ಕೊಡ್ಬೋದು ಅಂತ ಹೇಳುವಂಥ ಒಂದು ಧೈರ್ಯ ನಮಗೆ ಬಂದಿದೆ. ಈಗಾಗಲೇ 4 ತಿಂಗಳಾಗಿದೆ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ನೋಡಿ, ಇದು ವಿಶೇಷ ಕಾನ್ಸೆಪ್ಟ್. ಇದು ಸಹ ಪೆರ್ಲದಲ್ಲಿ, ಕಾಸರಗೋಡಲ್ಲಿ ಅವರವರ ಊರಿನಲ್ಲಿ ಒಂದು ಸಣ್ಣ ಗ್ರೂಪ್ ಆಗಿ ಮಾಡ್ಬೋದು. ಕೇಶವ್ ಪ್ರಸಾದ್ ಅವರೊಂದು ಅಭಿಪ್ರಾಯ ಹೇಳ್ತಾರೆ. ನಮಸ್ತೆ. ಈಗಾಗಲೇ ಕಿಶೋರ್ ಅವರು ಹೇಳಿದ್ದಾರೆ ಫಾರ್ಮಾ ಪ್ರೊಡ್ಯೂಸ್ ಕಂಪನಿ. ನಮ್ಮಲ್ಲಿ ಇಲ್ಲಿ ಕಳೆದ ಕೊರೋನಾದ ಹಿಂದೆ ಒಂದೆರಡು ಕೃಷಿಕೋತ್ಸವ ಕಾರ್ಯಕ್ರಮಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ಈ ಫಾರ್ಮಾ ಪ್ರೊಡ್ಯೂಸ್ ಕಂಪನಿಯನ್ನು ಮಾಡೋದ್ರ ಬಗ್ಗೆ ಡಿಸ್ಕಷನ್ ಆಗಿತ್ತು. ಮಡಿಕೇರಿಯಲ್ಲಿ ಒಂದು ಅಗ್ರಿಪ್ಯೂರ್ನ ಕನ್ಸರ್ನ್ ಅಂತೇಳಿ ಅದರಲ್ಲಿ ಒಂದು ನಾನು ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಕೂಡ ಅದನ್ನು ಮಾಡಬೇಕು, ನಾವೊಂದು ಫಾರ್ಮಾ ಪ್ರೊಡ್ಯೂಸ್ ಕಂಪನಿ ಅಂತ ಹೇಳುವಂಥದ್ದು ಯೋಜನೆ ಇದೆ. ಸೊ ಯಾರೆಲ್ಲ ಅದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟ ಇರ್ತಾರೆ ತಾವು ಅದರಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದರೆ ಮುಂದಿನ ದಿವಸ ಅದನ್ನು ನಾವು ಮಾಡುವಾಗ, ಅಂದರೆ ಇನ್ನು ಸದ್ಯದಲ್ಲೇ ಮಾಡುವಾಗ ಅದನ್ನು ತಮ್ಮನ್ನು ಸಂಪರ್ಕಿಸಿ ನಾವೆಲ್ಲ ಒಟ್ಟು ಕೂತು ಈ ಕೆಲಸವನ್ನು ಮಾಡ್ಬೋದು ಅಂತೇಳಿ ಹೇಳ್ತಾ, ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ಇದರಲ್ಲಿ ನಮ್ಮ ಉದ್ದೇಶ ಇದ್ದದಿಷ್ಟೇ, ಅಗ್ರಿಪ್ರೂನರ್ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಪರಿಚಯ ಮಾಡುವಂಥದ್ದು. ಮುಂದಿನ ದಿವಸಗಳಲ್ಲಿ ಇನ್ನು ಫರ್ದರ್ ಆ್ಯಕ್ಷನ್ಗಳನ್ನು ತಗೊಳ್ಳುವಂಥದ್ದು. ಒಟ್ಟು ನಮ್ಮ ಡೀಟೇಲಿಂಗ್ ಆಗಿ ಇಂಡಿವಿಜುವಲ್ ಸೆಮಿನಾರ್ಗಳನ್ನು ಏರ್ಪಡಿಸುವಂಥದ್ದು. ನಮ್ಮ ಸ್ವಾಧೀನದಲ್ಲಿರುವಂತಹ ಟೋಟಲ್ ಜಾಗದಲ್ಲಿ ಪೂರ್ಣವಾಗಿ ಅದನ್ನು ಉಪಯೋಗ ಮಾಡುವಂಥದ್ದು. ಪೂರ್ಣ ಪ್ರೊಡಕ್ಷನ್ ಮ್ಯಾಕ್ಸಿಮೈಸೇಷನನ್ನು ಅಶೋಕಣ್ಣ ಹೇಳಿದರು. ಅಂದರೆ ಪೂರ್ಣವಾಗಿ ಹೇಗೆ ಅಂತ ಹೇಳಿದರೆ, ಈಗ ನೆಲದ ಅಡಿಯಲ್ಲಿ ಅಂದರೆ ಮರದ ಅಡಿಯಲ್ಲಿ ಬೆಳೆಯುವಂಥದ್ದು ಯಾವುದು ಅಂತೇಳಿ ಈಗ ಡಾಕ್ಟರ್ ಈಗಾಗಲೇ ಹೇಳಿದ್ದಾರೆ, ಬೇರೆ ಬೇರೆ ಗಿಡಗಳನ್ನು ಹೇಳಿದ್ದಾರೆ. ಸೊ ಅದನ್ನು ನಾವೆಲ್ಲಿ ಬೆಳೆಸ್ಬೋದು ಅಂತ ಹೇಳುವಂಥದ್ದನ್ನು ನೋಡುವಂಥ ವಿಷಯ. ಹಾಗೆ ವಿಶ್ವಣ್ಣ ಹೇಳಿದರು, ಸರ್ಕಾರ ಯಾರ ಬಗ್ಗೆ ಗಮನ ಹರಿಸ್ತದೆ ಅಂತೇಳಿ. ಸಣ್ಣ ಕೃಷಿಕನ ಬಗ್ಗೆ ಗಮನ ಹರಿಸ್ತದೆ. ದೊಡ್ಡ ಕೃಷಿಕನ ಬಗ್ಗೆ ಅಂದರೆ ನಾವು ಆಗಲೇ ಹೇಳಿದ ಹಾಗೆ ಇವತ್ತು ಏನು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಸ್ಥ ಇರ್ಬೋದು, ಅಥವಾ ಇನ್ನೊಬ್ಬ ಸ್ವಲ್ಪ 10 ಎಕರೆಯ ಮೇಲ್ನವ ಇರ್ಬೋದು, ಅವನನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಆದರೆ ಸರ್ಕಾರ ಗಮನ ಹರಿಸೋದಿಲ್ಲ. ಹಾಗಾಗಿ ನಾವೇ ಗಮನ ಹರಿಸ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ಮಾಡಿದಂಥದ್ದು. ಇದನ್ನು ತುಂಬ ಚೆಂದಾಗಿ ಬಂದಿದೆ ಅಂತ ಅನಿಸ್ತದೆ ನನಗೆ. ಮುಂದೆ ಇನ್ನೂ ಹೆಚ್ಚಿನದನ್ನು ಮಾಡುವ. ಈಗ ಮಹೇಶ್ ಪುಚ್ಚಪ್ಪಾಡಿಯವರು ಅವರ ನಮ್ಮ ಅಗ್ರಿಕಲ್ಚರ್ ಫೇಸ್ಬುಕ್ ಪೇಜ್ ಇದೆ ಒಂದು, ಅದರ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕೃಷಿಕೋದ್ಯಮದ ಈ ಕಾರ್ಯಕ್ರಮದ ಕೊನೆಯ ಹಂತ ಕೃಷಿ ಸಂಘಟನೆ. ಇಷ್ಟೆಲ್ಲ ಆದಮೇಲೆ ಇವತ್ತು ಈಗ ಬೇಕಾದ್ದು ಸಂಘಟನೆ. ಅದಕ್ಕಿಂತ ಮೊದಲು 1 ನಿಮಿಷದ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮುಳಿಯ ಸಂಸ್ಥೆ ಇವತ್ತು ಕೃಷಿಕೋದ್ಯಮ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೆ ಬೇಕಾಗಿ ಹಮ್ಮಿಕೊಂಡಿದೆ ಮತ್ತು ಸುದ್ದಿ ಸಹಯೋಗ ಕೂಡ ಇದೆ. ಬಹುಶಃ ಒಂದು ಸಂಸ್ಥೆ ಕೃಷಿಕರಿಗಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇಲ್ಲ, ಆದರೆ ಮುಳಿಯ ಸಂಸ್ಥೆ 3-4 ವರ್ಷದಿಂದ ಕೃಷಿಕರಿಗಾಗಿ ಒಂದು ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಬಹುಶಃ ನನಗೆ ನೆನಪಿದೆ, ಬಾಳೆ ದಿಂಡು ಮತ್ತು ಬಾಳೆ ಎಲೆಯ ಮೂಲಕವಾಗಿ ಒಂದು ಬಟ್ಟೆ ತಯಾರು ಮಾಡುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿತ್ತು. ಆ ನಂತರ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವುದು ಅಂತ ಕೂಡ
ಆ ನಂತರ ಬೆಳವಣಿಗೆ ಆಗಿತ್ತು, ನಂತರ ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ಬಹುಶಃ ಅದಕ್ಕೆ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಮೂಲಕವಾಗಿ ನಮಗೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತಾ, ವಿಶ್ವೇಶ್ವರ ಭಟ್ ಬಂಗಾರಕ ಮಾತಾಡಿದರು, ಅಶೋಕಣ್ಣ ಮಾತಾಡಿದರು, ಅದಾದಮೇಲೆ ಹರಿಕೃಷ್ಣ ಪಾಣಾಜಿಯವರು ಮಾತಾಡಿದರು. ಇವರು 3 ಜನ ಕೂಡ ಮಾತನಾಡಿರುವುದನ್ನು ಗಮನಿಸಿದರೆ ಬಹುಶಃ ಕೃಷಿಕ ಉದ್ಯಮವಾಗಬೇಕಾದ್ದು ಮತ್ತು ಕೃಷಿ ಉದ್ಯಮವಾಗಬೇಕಾದ್ದು ಯಾಕೆ ಅಂತ ನಮಗೆ ಅದರಲ್ಲೇ ಗೊತ್ತಾಗ್ತದೆ. ಸಂಘಟನೆಯಿಂದಲೇ ಆರಂಭ ಆಗ್ತದೆ. ಯಾಕಂದರೆ 3 ಜನ ಕೂಡ ಇಬ್ಬರು PPT ಮೂಲಕ ಮಾಹಿತಿಯನ್ನು ಕೊಟ್ಟರು, ಮತ್ತೊಬ್ಬರು ಗಿಡವನ್ನು ತಂದು ಮಾಹಿತಿ ಕೊಟ್ಟರು. ಬಹುಶಃ ಈ ಲೆಕ್ಕಾಚಾರಗಳೇ ಕೃಷಿಕರನ್ನು ಮುಂದೆ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ಇಲ್ಲಿಂದ ಸಂಘಟನೆ ಆರಂಭ ಆಗಬೇಕು ಅಂತ ನಾನು ಬಯಸ್ತಾ, ಇಂದಿನ ಕಾಲದಲ್ಲಿ ನಾವು ಬೇರೆ ಬೇರೆ ಸಂಘಟನೆಗಳ ಮೂಲಕ, ಕೃಷಿ ಸಂಘಟನೆಗಳ ಮೂಲಕ ಕೃಷಿಕರು ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕವಾಗಿ, ಕೃಷಿ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಹಿಂದೆ ಅಡಿಕೆಗೆ 3 ರೂಪಾಯಿ ಆದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಭಟ್ ಬಂಗಾರ ಅವರು ಹೇಳಿದ ಹಾಗೆ ರೈತರ ಪರವಾಗಿ ಇರಲಿಲ್ಲ, ಆಗ ಯಾವ ಸರ್ಕಾರ ಕೂಡ ಇರಲಿಲ್ಲ. ಆಗ ಪ್ಲಾಂಟರ್ಸ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಘ ಆರಂಭವಾಗಿ ಅದರ ನಂತರ ಬೆಳೀತಾ ಇವತ್ತು ಅಡಿಕೆ ಬೆಳೆಗಾರ ಸಂಘ, ನಾನು ಅದರಲ್ಲಿರೋ ಕಾರಣ ಹೇಳ್ತಾ ಇರುವಂಥದ್ದು ಅಡಿಕೆ ಬೆಳೆಗಾರ ಸಂಘ ಆಗಿದೆ. ಬಹುಶಃ ಇಂಥ ಸಂಘಟನೆಗಳ ಮೂಲಕ ನಾವು ಕೃಷಿಕರು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಹೇಳಿದಾಗ ಅದನ್ನು ಮತ್ತೆ ಹೇಳಬೇಕಾಗಿಲ್ಲ. ಸಣ್ಣ ಕೃಷಿಕರ ಪರವಾಗಿ ಸರ್ಕಾರ ಇರ್ತದೆ ಮತ್ತು ದೊಡ್ಡ ಕೃಷಿಕರ ಪರವಾಗಿ ಇನ್ಸ್ಟಾ ಬಾಕ್ಸ್ನಂಥದ್ದು ನಮಗೆ ಸಿಗ್ತದೆ. ಹಾಗಾಗಿ ಈ ಎರಡೂ ಕೂಡ ಇಲ್ಲಿ ಮಾಹಿತಿ ನಮಗೆ ಸಿಕ್ಕಿತು. ಅದರ ಜೊತೆಗೆ ಕೃಷಿ ಸಂಘಟನೆಗಳು, ಈಗ ಸಾಮಾಜಿಕ ಮಾಧ್ಯಮಗಳು ಕೂಡ ಇವೆ. ಅದನ್ನು ಕೂಡ ಬಳಸಿಕೊಂಡು ನಾವು ಕೃಷಿ ಮಾರುಕಟ್ಟೆಯನ್ನು ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಮಗೆ ಮಾಹಿತಿ ಸಿಗ್ತದೆ. ಕೊರೋನಾದ ನಂತರ ನಮಗೆ ಗೊತ್ತಾದ್ದು ಕೃಷಿ ಸಂಘಟನೆ ಯಾಕೆ ಬೇಕು, ಮತ್ತು ಕೃಷಿಯನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ ಹೇಗೆ ಗಟ್ಟಿ ಮಾಡ್ಬೋದು ಅಂತ ನಮಗೆ ಗೊತ್ತಾಯಿತು. ಬಹುಶಃ ಅನೇಕರು ಇವತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಫೇಸ್ಬುಕ್ ಮೂಲಕವೇ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಂಡು ಇವತ್ತು ಒಳ್ಳೆಯ ಆದಾಯವನ್ನು ಗಳಿಸಿದವರಿದ್ದಾರೆ. ಆದರೆ ಬೇಕಾದ್ದು ವಿಶ್ವೇಶ್ವರ ಭಟ್ ಹೇಳಿದಲ್ಲಿಗೆ ಬರ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹಸಿ ಉಂಟಾ ಅಂತ ಪ್ರಶ್ನೆ ಬರ್ತದೆ. ಯಾಕಂದರೆ ಅಡಿಕೆಗೆ ರೇಟ್ ಇದೆ ಅಂತ ಅವರು ಹೇಳಿದ ಹಾಗೆಯೇ ಈ ಸಮಸ್ಯೆ ಬರುವಂಥದ್ದಲ್ಲಿ ಇದರ ಹೊರತಾಗಿ ನಾವೆಲ್ಲರೂ ಕೂಡ ಅಶೋಕಣ್ಣನ ಹಾಗೆ ಮುಂದುವರಿದರೆ ನಮಗೆ, ಅಥವಾ ಹರಿಕೃಷ್ಣ ಪಾಣಾಜಿಯವರ ಹಾಗೆ ಮುಂದುವರಿದರೆ, ಮುಳಿಯದಂಥ ಸಹಕಾರ ಸಿಕ್ಕಿದರೆ, ಎಲ್ಲರೂ ಕೂಡ ನಾವು ಒಟ್ಟಾಗಿ ಹೋದರೆ ಕೃಷಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಕೃಷಿಕರು ಕೂಡ ಕೃಷಿಕೋದ್ಯಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ, ಅದಕ್ಕಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಕೂಡ ಬಳಸೋಣ ಮತ್ತು ಕೃಷಿ ಸಂಘಟನೆಗಳಲ್ಲಿ ಕೂಡ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಸಮಯ 1 ಗಂಟೆ 45 ನಿಮಿಷ ಆಯಿತು. ಒಂದು 8 ಪ್ರಶ್ನೆಯನ್ನು ನಾವು ತಗೊಳ್ಬೋದು. ಅಶೋಕಣ್ಣ, ಬಂಗಾರಡ್ಕ, ಮುರಳಿ ಕೃಷ್ಣ ಇದ್ದಾರೆ ಸೈನ್ಸ್ ಹಿನ್ನೆಲೆಯಲ್ಲಿ. 2 ಗಂಟೆ 5 ನಿಮಿಷಕ್ಕೆ ಕನ್ಕ್ಲೂಡಿಂಗ್ ರಿಮಾರ್ಕಲ್ಲಿ ಸುದ್ದಿ ನಮ್ಮವರೇ ಡಾಕ್ಟರ್ ಶಿವಾನಂದ ಮಾತಾಡ್ತಾರೆ. ಅವರು 10 ನಿಮಿಷ ಮಾತಾಡ್ತಾರೆ. ಈ ಕಾನ್ಸೆಪ್ಟನ್ನು ಪಸರಿಸುವ ಹಿನ್ನೆಲೆಯಲ್ಲಿ ಅವರ ಕೊಡುಗೆ ಮಾಧ್ಯಮವಾಗಿ ಹೇಗೆ ಅಂತ ಹೇಳಿದ್ರೆ ಹಿನ್ನೆಲೆಯಲ್ಲಿ ಮತ್ತು ಟೋಟಲ್ ಕನ್ಕ್ಲೂಡಿಂಗ್ ರಿಮಾರ್ಕಾಗಿ ಅವರು ಮಾತಾಡ್ತಾರೆ. ರಮೇಶ್ ಒಂದು ಇದ್ದೇ ಪ್ಲೇ ಪೋಡಿಯಂ ಅಂತ ತೆಗೆದುಬಿಡಿ ಅಷ್ಟೇ. ಪ್ರಶ್ನೆ ನಮ್ಮಲ್ಲಿ ಕಾರ್ಪೊರೇಟಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪ್ರಶ್ನೆ ಇಲ್ಲ ಇದ್ದರೆ ಫುಲ್ ಅರ್ಥ ಆಯಿತು ಅಂತ, ಅಥವಾ ಏನೂ ಅರ್ಥ ಆಗಲಿಲ್ಲ ಅಂತ. ಎಲ್ಲ ಅರ್ಥ ಆಯಿತು, ಇನ್ನೆಂಥ ಪ್ರಶ್ನೆ ಉಂಟು ಅಂತ, ಅದು ಎಂತ ಹೇಳಿದ್ದು ಅಂತ ಗೊತ್ತಿಲ್ಲ, ಪ್ರಶ್ನೆ ಇಲ್ಲ ಅಂತ. ಎಸ್, ಪ್ರಶ್ನೆಗಳಾಗಿರಲಿ. ನಮಸ್ಕಾರ, ನಾನು ಸುಲೈಮನ್ ಅಂತೇಳಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಬಂದಿದ್ದೇನೆ. ಇಲ್ಲಿ ಕೃಷಿಕರ ಬೇರೆ ಬೇರೆ ಅನುಭವಗಳನ್ನ ಹೇಳಿದರು. ನಂದೊಂದು ಸಲಹೆ ಅಂತಲೇ ಹೇಳ್ತೇನೆ ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ KVK ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರಗಳು ತುಂಬ ಕಡೆಯಲ್ಲಿದೆ. ವಿಟ್ಲ ಇದೆ, ಮಂಗಳೂರು ಇದೆ, ಉಳ್ಳಾಲದಲ್ಲಿದೆ, ಕಿದ್ದುವಲ್ಲಿದೆ. ಆದರೆ ಅಲ್ಲಿ ತುಂಬ ಸಂಶೋಧನೆಗಳಾಗ್ತದೆ, ಅದು ರೈತರ ಹತ್ರ ಹೋಗ್ತಾ ಇಲ್ಲ. ಬರೀ ಪ್ರಾಜೆಕ್ಟ್ ರಿಪೋರ್ಟ್ಗಳಾಗಿ ಕಪಾಟಲ್ಲಿಡುವಂತಹ ವ್ಯವಸ್ಥೆಗಳಾಗ್ತಾ ಉಂಟು. ಯಾಕಂದರೆ ನಮ್ಮ ಊರಲ್ಲಿ KVKಯಿಂದ ತುಂಬ ಸೈಂಟಿಸ್ಟ್ಗಳನ್ನು ಕಳೆದ ವರ್ಷ 8 ಬಾರಿ ಕರೆಸಿ ನಮ್ಮ ಮನೆಯಲ್ಲೇ ನಾವು ಮೀಟಿಂಗ್ ಮಾಡಿ ರೈತರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಮಾಡಿದೆವು. ಆದರೆ ಅವರು ಹೇಳಿದ ನಂತರ ರೈತರು ಹೇಳ್ತಾರೆ ಅವರು ಇಷ್ಟೇ ಹೇಳಿದ್ದು ಅಂತೇಳಿ, ಅದು ನಮಗೆ ಗೊತ್ತುಂಟು ಅಂತೇಳಿ. ಅಂದರೆ ರೈತರಿಗೆ ಗೊತ್ತಿದ್ದ ವಿಚಾರವನ್ನೇ ಅವರ
ಸಣ್ಣದಾಗಿ ಹೇಳಿದರು. ಅಂದರೆ ಸಂಶೋಧನೆ ಮಾಡಿ ಅವರೇನು ವಿಶೇಷವಾಗಿ ಹೇಳಲಿಲ್ಲ, ಯಾಕೆಂದರೆ ಕೃಷಿಕರ ಮಾಹಿತಿ ಏನಿದೆ ಅದೇ ಮಾಹಿತಿ ಅವರ ಹತ್ರ ಇರುವಂಥದ್ದು ಒಂದು. ಎರಡನೇದಾಗಿ ಕೃಷಿಕರಿಗೆ ಪೂರಕವಾಗಿ, ಕೃಷಿ ಕಾರ್ಯಕ್ಕೆ ಪೂರಕವಾಗಿ ಬೇಕಾಗುವಂಥ ಹಲವಾರು ಯಂತ್ರಗಳು ಬೇರೆ ಬೇರೆ ಕಡೆಯಲ್ಲಿ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿದೆ. ಇದನ್ನು ಬಹುಶಃ ಎಲ್ಲರೂ ಒಪ್ತಿರಿ ಕಾಣ್ತದೆ. ಅಂದರೆ ಕೃಷಿಗೆ ಆಗ ಒಬ್ಬರು ಹೇಳಿದರು, ಆ ರೋಪ್ ಸಿಸ್ಟಮ್ ಮಾಡಿದ್ದು ಮತ್ತು ಮರಕ್ಕೆ ಹತ್ತುವಂಥ ಮೆಷಿನ್ ಮಾಡಿದ್ದು, ಇದು ಎಷ್ಟೋ ವರ್ಷಗಳ ಹಿಂದಿನಿಂದ ಫಾರಿನ್ಗಳಲ್ಲಿ ಇದೆ, ನಮ್ಮಲ್ಲಿ ಇತ್ತೀಚೆಗೆ ಅಷ್ಟೇ ಬರ್ತಾ ಇದೆ. ಅದು ಇನ್ನೂ ಕೂಡ ಅಷ್ಟು ಫೆಮಿಲಿಯರ್ ಆಗಲಿಲ್ಲ. ಮುಳಿಯ ಪ್ರತಿಷ್ಠಾನದ ವತಿಯಿಂದ ಸರ್ ಅದು ಏನು ಮಾಡ್ತೇವೆ ಅಂತ ಹೇಳಿದರೆ, ಅದರ ಮೂಲಕ ಸಣ್ಣ ಸಣ್ಣ ಕೃಷಿಕರಿಗೆ ಬೇಕಾದಂಥ ಸಣ್ಣ ಸಣ್ಣ ಯಂತ್ರೋಪಕರಣಗಳನ್ನು ದಯವಿಟ್ಟು ಪರಿಚಯಿಸಬೇಕು, ಅದು ಜನರಿಗೆ ಸುಲಭದಲ್ಲಿ ಸಿಗುವಂಥ ಆಗಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಬೇಕು. ನನ್ನ ಸಲಹೆ ಇರ್ಬೋದು ಅಥವಾ ಮಾಹಿತಿ ಇರ್ಬೋದು ಸರ್. ಓಕೆ, ಧನ್ಯವಾದಗಳು. ಮೊದಲ ಪ್ರಶ್ನೆ ಈ ವೇದಿಕೆಗೆ ಸಂಬಂಧಪಟ್ಟದ್ದಲ್ಲ, ಅದು ವ್ಯವಸ್ಥೆ ಸರಿ, ಅವರ ಅಭಿಪ್ರಾಯಕ್ಕೆ ಮನ್ನಣೆ ಇದೆ, ಮಾತು ಇದೆ. ಎರಡನೇ ವಿಷಯ ಸಹಜವಾಗಿ ಸರಿ, ಇವತ್ತು ಉದಯವಾಣಿಯಲ್ಲಿ ಬಂದಿದೆ ಅಭಿಪ್ರಾಯ. ನನ್ನ ಪ್ರಶ್ನೆ ಅಶೋಕ್ ಕುಮಾರ್ ಅವರಿಗೆ. ಈಗ ನಾವೆಲ್ಲರೂ ಇಲ್ಲಿ ಅಡಿಕೆ ಕೃಷಿಕರು, ನಾವು ಅಡಿಕೆ ನೆಟ್ಟಿದ್ದೇವೆ, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದೇವೆ, ಡ್ರೈಯರ್ ಮಾಡಿದ್ದೇವೆ. ಆದರೆ ಈಗ ಅಡಿಕೆ ತುಂಬ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯಾಪಿಸ್ತಾ ಇದೆ. ಅಂದರೆ ಸಪ್ಲೈ ಮತ್ತು ಡಿಮಾಂಡ್ ಒಂದು ಕಾಲಕ್ಕೆ ನಮಗೆ ತೊಂದರೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಉಂಟು. ಇದನ್ನು ನಾವು ಹೇಗೆ ಈಗಲೇ ನಾವು ಅದರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಬೋದಾ, ಅಥವಾ ಮಿಕ್ಸ್ಡ್ ಕ್ರಾಪಿಂಗಲ್ಲಿ ಯಾವುದು ಸಸ್ಟೈನೇಬಿಲಿಟಿ ಇದೆ ಅಂತ ಒಂದು ಹೇಳ್ಬೋದಾ? ಕೃಷಿ ಆಗಲಿ ಯಾವುದೇ ಬಿಸ್ನೆಸ್ ಆಗಲಿ ನಮಗೆ ಬೇಸಿಕಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಕಾಗಿರೋದು ಡೇಟಾ. ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಯಾರೋ ಒಬ್ಬರು ಭಾಷಣ ಮಾಡಿಬಿಟ್ಟು ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಇಲ್ಲ ಅಲ್ಲೋ ಇಲ್ಲೋ ಡಿಮಾಂಡ್ ಇದೆ ಅಂತೇಳಿ ಹೇಳೋದು ಕರೆಕ್ಟ್ ಅಲ್ಲ. ಅದಕ್ಕೆ ನಮ್ಮ ಡೇಟಾ ನಮ್ಮ ಕೈಯಲ್ಲಿರಬೇಕು. ನಮ್ಮದು ಯಾವುದಾದ್ರು ಸಂಸ್ಥೆಯಲ್ಲಿ ನಾವು ಅದಕ್ಕೆ ಬೇಕಾದ ಸರ್ವೆ ಮಾಡಿಕೊಂಡು ನನ್ನ ಪ್ರಾಡಕ್ಟಿಗೆ ಇಂಥ ಮಾರ್ಕೆಟಲ್ಲಿ ಇಂಥ ಸಮಯದಲ್ಲಿ ಇಷ್ಟು ಡಿಮಾಂಡ್ ಇದೆ ಅಂತೇಳಿ ಹೇಳಿ ತಿಳ್ಕೊಳ್ಬೇಕು ನಾವು. ಅದು ಮಾಡಬೇಕಾದದ್ದು ಯಾರು ಅಂತೇಳಿ ಹೇಳಿದರೆ ಒಬ್ಬೊಬ್ಬ ರೈತರು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಯಾವುದಾದ್ರೂ ಒಂದು ಸಂಸ್ಥೆಯಿಂದ ಸ್ಟ್ಯಾಟಿಸ್ಟಿಕಲಿ ಆಗಿ ಸ್ಯಾಂಪಲ್ ತೆಗೆದು, ಈಗ ಇಲೆಕ್ಷನ್ ಬರ್ತದೆ, ಇಲೆಕ್ಷನ್ ಬರಲಿಕ್ಕೆ ಮೊದಲು ಪೋಲ್ ಮಾಡಿ ಇಂತಿಷ್ಟು ಓಟು ಇಂತಿಷ್ಟು ಸೀಟ್ ಬರ್ತದೆ ಅಂತೇಳಿ ಹೇಳ್ತಾರೆ, ಎಕ್ಸಿಟ್ ಪೋಲ್ ಮಾಡಿ ಇಷ್ಟು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಅದೇ ಥರ ಸರ್ವೆ ಮಾಡಿ ಅಗ್ರಿಕಲ್ಚರ್ ಕಮಾಡಿಟಿಯಲ್ಲಿಯೂ ಕ್ರಾಸ್ ಸೆಕ್ಷನ್ ಸರ್ವೆ ತಗೊಂಡು ಸ್ಟ್ಯಾಟಿಸ್ಟಿಕಲಿ ಆಗಿ ನಾವು ಇಂತಿಷ್ಟು ಈಲ್ಡ್ ಬರ್ಬೋದು, ಇಲ್ಲ ಇಂಥ ಏರಿಯಾದಲ್ಲಿ ಇಂಥ ಮಾರ್ಕೆಟಲ್ಲಿ ಇಂತಿಷ್ಟು ಇದೇನು ಡಿಮಾಂಡ್ ಬರ್ಬೋದು ಅಂತೇಳಿ ಹೇಳಲಿಕ್ಕಾಗ್ತದೆ. ನಮ್ಮಲ್ಲಿ APMC ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಮಂಗಳೂರಿನಿಂದ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಕ್ಚುಲಿ. ನನಗೆ ಗೊತ್ತಿರಲಿಲ್ಲ ಅದು ಉಂಟು ಅಂತೇಳಿ. ನಾನು MSc ಥೀಸಿಸ್ ಬರೀಲಿಕ್ಕೆ ಹೋಗುವಾಗ ಗೊತ್ತಾದದ್ದು. 1907ನೇ ಇಸ್ವಿಯಿಂದ ಅಡಿಕೆಯದ್ದು ರೇಟ್ ಉಂಟು. ಸೊ ಆ ಥರ ಆ ರೇಟನ್ನು, ಹಳೆ ರೇಟನ್ನು ನಾವು ಯಾವಾಗಲೂ ಹಿಸ್ಟ್ರಿ ಸ್ಪೀಕ್ಸ್ ದ ಫ್ಯೂಚರ್ ಅಂತೇಳಿ, ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ ಹೇಳ್ತೇವೆ. ಸೊ ಅದನ್ನು ತೆಗೆದು ಅನಾಲಿಸಿಸ್ ಮಾಡಿ ನೋಡಿದಾಗ ಒಂದು 12 to 14 ಇಯರ್ಸಿಗೆ ಒಂದು ಸೈಕಲ್ ಬರ್ತದೆ. ಈ ಗ್ರಾಫು ನಾನು ತರಲಿಲ್ಲ, ಅದು ನಾನು ಆ್ಯಕ್ಚುಲಿ ಇವತ್ತು ಅಡಿಕೆ ಬಗ್ಗೆ ಮಾತಾಡಬಾರ್ದು ಅಂತೇಳಿದ್ದೆ. ಬಟ್ ಎಲ್ಲರೂ ಅಡಿಕೆಯವರಾದ ಕಾರಣ ಅಡಿಕೆ ಪ್ರೈಸು 12 ರಿಂದ 14 ವರ್ಷಕ್ಕೊಂದು ಸಲ ಖಂಡಿತವಾಗಿ ಬೀಳ್ತದೆ. ಬೀಳೋದು ಯಾಕೆ ಅಂತೇಳಿ ಹೇಳಿದರೆ, ಅದು ಅಲ್ಲಿ ಯಾರೋ ತಿನ್ನೋನು ಕಡಿಮೆ ಮಾಡಿ ಅಲ್ಲ, ನಾವು ಉತ್ಪತ್ತಿ ಜಾಸ್ತಿ ಮಾಡಿ ಹೆಚ್ಚು ಕಡಿಮೆ ಆಗ್ತಾ ಇರೋದು. ಆ ಸರ್ಪ್ಲಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಅಗ್ರಿಕಲ್ಚರಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತೇಳಿ ಹೇಳಿದರೆ, ಸೀಸನಲ್ ಗ್ಲಟ್ಟು, ಎಕ್ಸೆಸ್ ಪ್ರೊಡಕ್ಷನ್ ಗ್ಲಟ್ ಅಂತೇಳಿ ಹೇಳ್ತೀವಿ ನಾವು. ಆ ಗ್ಲಟ್ಟನ್ನು ಮ್ಯಾನೇಜ್ ಮಾಡಬೇಕು ಅಂತೇಳಿ ಹೇಳಿದರೆ ಸರ್ಪ್ಲಸ್ ಪ್ರೊಡಕ್ಷನ್ ಮಾಡಬೇಕು ಅಂತೇಳಿ. ಇದು ನಾನು ಸಣ್ಣದಿರುವಾಗ ಈಶ್ವರ್ ಭಟ್ರು, ಆರ್ಣ ಸುಬ್ರಾಯ ಭಟ್ರು ಅವರು ಮಾತಾಡ್ತಾ ಇರುವಾಗ ನಾವು ಚಡ್ಡಿ ಹಾಕ್ಕೊಂಡು ಸಣ್ಣ ಹುಡುಗರಿದ್ದು, ಆವಾಗ ಕ್ಯಾಂಪ್ಕೋ ಮಾಡಿದ ಪರ್ಪಸ್ ಏನಕ್ಕೆ ಅಂತೇಳಿ ಹೇಳಿದರೆ ಈ ಸರ್ಪ್ಲಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ಹೇಳೋದು. ಸರ್ಪ್ಲಸ್ ಮ್ಯಾನೇಜ್ಮೆಂಟು ನಾವೇ ಮಾಡಿದರೆ ನಾವು ಅದನ್ನು ಲೀಡ್ ತಗೊಳ್ಳಿಕ್ಕೆ ಆಗ್ತದೆ. ಪ್ಲಸ್ ಅದರಿಂದಾಗಿ ಫರ್ದರ್ ಏನು ನಮಗೆ ರೈತರಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಲಿಕ್ಕೆ ಇದು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ಬೇಕಾದಷ್ಟು ಪ್ರಾಡಕ್ಟನ್ನ ನಾವು ಇನೋವೇಷನ್ ಅಡಿಕೆಯಲ್ಲಿ ಮಾಡಿದ್ದೇವೆ. ನಾವು ಪ್ರಾಡಕ್ಟ್ ಇನೋವೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕನ್ಸ್ಯೂಮರ್ ಅದನ್ನು ಕೇಳೋದು ಇಂಪಾರ್ಟೆಂಟ್. ಸೊ ಕನ್ಸ್ಯೂಮರ್ ಕೇಳುವ ಹಾಗೆ ಮಾಡಬೇಕು ಅಂತೇಳಿ ಹೇಳಿದರೆ ಮಾರ್ಕೆಟಿಂಗ್ ಮಾಡಿ ಇವತ್ತಿನ ದಿವಸದಲ್ಲಿ ಒಂದು ಪ್ರಾಡಕ್ಟನ್ನು ಸಕ್ಸಸ್ ಮಾಡೋದು ಭಾಳ ಥರದ ಕಷ್ಟದ ಕೆಲಸ. ಅಲ್ಲಿ ಭಾಳ ಕಾಸ್ಟ್ ಇನ್ವಾಲ್ವ್ಮೆಂಟ್ ಇದೆ. ಸೊ ಅಡಿಕೆಯನ್ನು ನಾವು ಟ್ರೆಡಿಷನಲ್ ಕ್ರಾಪ್ ಅಂತಲೇ ಇಟ್ಕೋಬೇಕು. ಅಡಿಕೆಗೆ ಸಪೋರ್ಟಿವ್ ಆಗಿ ಬೇರೆ ಇನ್ಕಮ್ ಇಟ್ಕೊಳ್ಳಿಲ್ಲ ಅಂತೇಳಿ ಹೇಳಿದರೆ ಇವತ್ತಲ್ಲ ನಾಳೆ ಖಂಡಿತ ಸೋಲು ಇರ್ತದೆ. ಥ್ಯಾಂಕ್ ಯು. ಮಾನ್ಯ ಅಶೋಕರಿಗೆ ಇನ್ನೊಂದು ಪ್ರಶ್ನೆ. ಒಂದು ಕೃಷಿಯ ಬಗ್ಗೆ ಹೇಳುವಾಗ ಕೃಷಿ ಲಾಭಕ್ಕಾಗಿ ಅಲ್ಲ, ಅದು ಖುಷಿಗಾಗಿ ಅನ್ನುವಂಥ ಮಾತಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಈಗಲೇ ಹೇಳಿಬಿಡ್ತೇನೆ, ಆನ್ಸರ್ ಹೇಳ್ತೇನೆ. ನಾನು PPT ಸ್ಟಾರ್ಟ್ ಮಾಡುವಾಗಲೇ ಅಗ್ರಿಕಲ್ಚರ್ ಬಿಸ್ನೆಸ್ಸಾ ಅಗ್ರಿಕಲ್ಚರ್ ವೇ ಆಫ್ ಲೈಫಾ, ಚಾಯ್ಸ್ ಇಸ್ ಯುವರ್ಸ್ ಅಂತೇಳಿ ಹೇಳಿದ್ದೆ ನಾನು. ಸೊ ಅದು ಯಾರ್ಯಾರಿಗೆ ಯಾವ ಥರ ಖುಷಿ ಬರ್ತದೋ ಆ ಥರ ಮಾಡಬೇಕಾಗತ್ತದ್ದು.
ಸೊ ಅದು ಲವ್ ಇಸ್ ಬ್ಲೈಂಡ್ ಅಂತೇಳಿ ಹೇಳ್ಬಿಟ್ಟು ಅವಾಗ ಹೇಳಿದೆ, ಅದೇ ಆನ್ಸರ್ ನಿಮಗೆ. ಥ್ಯಾಂಕ್ ಯು. ಇದು ನಮ್ಮ ಕೃಷಿಕೋದ್ಯಮದಲ್ಲಿ ನಮ್ಮ ಜೇನು ಸಾಕಣೆಯ ಬಗ್ಗೆ ಏನು ಇವತ್ತು ಪ್ರಸ್ತಾಪ ಆಗಲಿಲ್ಲ. ಯಾರಾದರೂ ಜೇನು ಸಾಕಣೆ ಹೇಗೆ ಪೂರಕ ಅಥವಾ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯಾರಾದರೂ ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತಿನ ದಿವಸದಲ್ಲಿ ನಾವು ಪುತ್ತೂರಿನಲ್ಲಿ ಒನ್ ಆಫ್ ದ ಫಸ್ಟ್ ಹನಿ ಬಿ ಕೋಆಪರೇಟಿವ್ ಪ್ರೊಡ್ಯೂಸ್ ಸೊಸೈಟಿ ಇಲ್ಲೇ ಈ ರೋಡಲ್ಲಿ ನಾನು ಸಣ್ಣದಿರುವಾಗಿತ್ತು. ನನ್ನ ಒಬ್ಬರು ಅಜ್ಜ ಅದರ ಫೌಂಡರ್ ಪ್ರೆಸಿಡೆಂಟು. ಸೊ ಹನಿ ಅಂತೇಳಿ ಹೇಳೋದಕ್ಕೆ ಇವತ್ತು ವರ್ಲ್ಡ್ ಓವರ್ ಡಿಮಾಂಡ್ ಇದೆ, ಅದರಲ್ಲಿ ಡೌಟೇ ಇಲ್ಲ. ಅದು ಎಸ್ಪೆಷಲಿ ಕೊಡಗಿಂದು ಮತ್ತು ದಕ್ಷಿಣ ಕನ್ನಡ ನಮ್ಮ ಮಲೆನಾಡು ಹನಿಗೆ ಸ್ಪೆಷಲಾಗಿ ಮಾರ್ಕೆಟ್ ಇದೆ, ಸ್ಪೆಷಲಾಗಿ ಪ್ರೈಸೂ ಇದೆ. ಸೊ ಇದರಲ್ಲಿ ಸಕ್ಸಸ್ ಆಗುವ ಚಾನ್ಸು ಭಾಳ ಬ್ರೈಟ್ ಇದೆ. ಇವತ್ತಿನ ದಿವಸದಲ್ಲಿ ಕೇರಳದಿಂದ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ತೋಟದಲ್ಲಿ ಪೆಟ್ಟಿಗೆ ಇಟ್ಟು ಅವರು ಜೇನು ಉತ್ಪತ್ತಿ ಮಾಡಿ ನಮಗೂ ಜೇನು ಕೊಟ್ಟು ಅವರು ಲಾಭ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ನೀವು ಆಲೋಚನೆ ಮಾಡ್ಬೋದು ಅದರಲ್ಲಿ ಎಷ್ಟು ಅಪಾರ್ಚುನಿಟಿ ಇದೆ ಅಂತೇಳಿ. ಇನ್ನು ಯಾರಾದರೂ ಥ್ಯಾಂಕ್ ಯು ಸರ್. ಕೊಡಗಿನಿಂದ ಹನಿ ಉದ್ಯಮಕ್ಕೆ ಕೊಡಗಿನ ಅಲ್ಲಿ ಒಂದು ಸ್ವಲ್ಪ ಅಲ್ಲೇನೋ ಇಶ್ಯೂಸ್ ಆಗಿದೆ. ಹಾಗಾಗಿ ಇತ್ತೀಚೆಗೆ ನನಗೆ ಕೊಡಗಿನಿಂದ ಮಾಹಿತಿ ಬಂದದ್ದೇನು ಅಂತ ಹೇಳಿದರೆ ಪುತ್ತೂರಿನದ್ದು ಭಾಳ ಚೆನ್ನಾಗಿದೆ, ಪುತ್ತೂರಿನದ್ದು ಪ್ಯೂರೆಸ್ಟ್ ಅಂತ ಹೇಳುವಂಥದ್ದನ್ನು ಅಸೆಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿಗೆ ಇಮಿಡಿಯೇಟಾಗಿ ಕೂಡ ಒಳ್ಳೆಯ ಅವಕಾಶ ಇದೆ ಅಂತ ಹೇಳುವಂಥದ್ದನ್ನು ತಾವೆಲ್ಲರೂ ಗಮನಿಸ್ಬೋದು. ಅದರ ಬಗ್ಗೆ ಬೇಕಿದ್ದರೆ ಮುಂದಿನ ದಿವಸಗಳಲ್ಲಿ ಮಾಡುವ ಅಂತೇಳಿ ಹೇಳ್ತಾ, ಈಗಾಗಲೇ ಅವರು FPO ಬಗ್ಗೆ ಒಬ್ಬರು ಮಾತಾಡಿದರು. ಸರ್, ಪ್ರಥಮ ಪ್ರಶ್ನೆ ಕೇಳಿದವರು, ಅಭಿಪ್ರಾಯ ಹೇಳಿದವರು, ಅದೇ ಅದನ್ನು ತಮ್ಮ FPO ಮುಖಾಂತರ ಯಾವುದು ರಿಕ್ವೈರ್ಮೆಂಟ್ ಉಂಟು ಅಂತೇಳಿ ನೋಡಿಕೊಂಡು ಅದರ ಬಗ್ಗೆ ಅಡ್ರೆಸ್ ಖಂಡಿತವಾಗಿ ಮಾಡುವ. ಉದಾಹರಣೆಗೆ ಇವರು ಈಗ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರು ಹೇಳಿದರು, ಇಂಥ ಬೆಳೆಯನ್ನು ಬೆಳೆಸಿ ಇಂಥ ಗಿಡಗಳನ್ನು ಮಾಡಬೇಕು ಅಂತ. ನಮ್ಮ ಉದ್ದೇಶ ಅದುವೇ, ಯಾವ ಗಿಡಗಳನ್ನು ಬೇಕು ಅಂತ ಹೇಳುವಂಥದ್ದನ್ನು ಜನರಿಗೆ ಹಂಚುವಂಥದ್ದು, ಮತ್ತು ಆ ಗಿಡಗಳನ್ನು ಯಾರ್ಯಾರು ಎಷ್ಟೆಷ್ಟು ಬೆಳೆಸಿಕೊಡ್ತೀರಿ ಅಂತ ತಿಳ್ಕೊಳ್ಳುವಂಥದ್ದನ್ನು ಡೇಟಾ ತಗೊಂಡು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥ ವಿಷಯವನ್ನು ಮಾಡಲಾಗ್ತದೆ. ಅದು ಕರೆಕ್ಟ್, ಅದು ಸಹ ಮಾಡುವ. ಓಕೆ, ಈಗ ಸಮಯ 2 ಗಂಟೆ ಆಗಿದೆ. ಪುರಂದರ್ ಅವರು ಕೇಳಿದ ಪ್ರಶ್ನೆಗೆ ಸರಳವಾದ ಉತ್ತರ ಇದೆ. ಅಮೇರಿಕಾದಲ್ಲಿ ಲಾರ್ಜ್ ಸ್ಕೇಲ್ ಕೃಷಿ ಇರುವ ಕಾರಣ ಅದಕ್ಕೆ ವಯಬಲ್ ಆಗಿ ಸರ್ಕಾರವೇ ಆ ಕೆಲಸವನ್ನು ಮಾಡ್ತಾ ಇದೆ, ತುಂಬ ವರ್ಷದಿಂದ ಮಾಡ್ತಾ ಇದೆ. ಅಂದರೆ ಅಮೇರಿಕಾದಿಂದ ಫುಡ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ತುಂಬ ಜಾಸ್ತಿ. ಅದಕ್ಕೆ ಬೇಕಾಗಿ ಯಾವ ಸೀಸನಿಗೆ ಯಾರು ಯಾವ ಕ್ರಾಪ್ ಬೆಳೆಸ್ಬೋದು ಅಂತ ಹೇಳಿ ಅಮೇರಿಕದ ಸರ್ಕಾರ ಇಡೀ ಗ್ಲೋಬಲ್ ಸರ್ವೆ ಮಾಡಿ ರೈತರಿಗೆ ಹೇಳಿ ಅದೇ ಇದನ್ನು ಬೆಳೆಯನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ನಷ್ಟ ಆಗುವ ಸಂಭವ ತೀರಾ ಕಡಿಮೆ. ಇದು ಪ್ರಶ್ನೆ ಅಲ್ಲ, ಆದರೆ ಒಂದು ಸ್ಪಷ್ಟೀಕರಣ. ಮಹೇಶ್ ಪುಚ್ಚಪ್ಪಾಡಿಯವರು ಹಾಗೆ ಇನ್ನೊಂದಿಬ್ಬರು ಹೇಳಿದರು, ಸಣ್ಣ ರೈತರಿಗೆ ಮಾತ್ರ ಸರ್ಕಾರ ಬೆಂಬಲ ಕೊಡ್ತದೆ, ದೊಡ್ಡ ರೈತರಿಗೆ ಬೆಂಬಲ ಕೊಡೋದಿಲ್ಲ ಅಂತ. ನಾನು ಹಾಗೆ ಹೇಳಲಿಲ್ಲ. ನಾನು ಯಾವತ್ತೂ ಸರ್ಕಾರದ ಪರ. ನಾನು ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ಸರ್ಕಾರ ಸಣ್ಣ ರೈತರನ್ನು ಗಮನಿಸ್ತದೆ ಅಂತ. ಖಂಡಿತವಾಗಿಯೂ ನೀವು ಹೇಳೋದನ್ನು ಒಪ್ಪುವಂಥ ವಿಷಯ. ಅಮೆರಿಕದಲ್ಲಿ ಅವರ ಹತ್ರ ಇದೆ, ಅಲ್ಲಿ ಯಾವ ಬ್ರೀಡನ್ನು ಯಾವ ಏರಿಯಾದಲ್ಲಿ ಮಾಡಬೇಕು. ಇನ್ಫ್ಯಾಕ್ಟ್ ಇಸ್ರೇಲಲ್ಲಿ ನಿಮಗೆ ಈಗ ಹೇಗೆ ಇಂಡಸ್ಟ್ರಿಯಲ್ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ತಾರೋ ಹಾಗೆ ಅಗ್ರಿಕಲ್ಚರ್ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ತಾರೆ. ಅದರ ಮೊದಲು ನಾವು ಅವರಿಗೆ ರಿಪೋರ್ಟ್ ಕೊಡಬೇಕಾಗ್ತದೆ, ಯಾವ ಬೆಳೆಯನ್ನು ನಾವು ಮಾಡ್ತೇವೆ ಅಂತೇಳಿ. ಆ ಬೆಳೆಗೆ ತಕ್ಕ ಅವರು ಇಷ್ಟೇ ನೀರು ಅಂತ ಹೇಳೋದಕ್ಕೆ ನೀರು, ಬೇಕಾದಂಥ ವಿದ್ಯುತ್ ಎಲ್ಲವನ್ನು ಸ್ಯಾಂಕ್ಷನ್ ಮಾಡಿರ್ತಾರೆ. ನಮ್ಮಲ್ಲಿ ಆ ಪರ್ಯಾಯ ಅವಸ್ಥೆ ಇಲ್ಲದ ಕಾರಣ ನಿಮ್ಮ ಹತ್ರ ಈ ವಿಷಯ. ಈವನ್ ವಿಯೆಟ್ನಾಂ, ಟರ್ಕಿ ಅಂತ ದೇಶಗಳು ಕೂಡ ಅಡ್ವಾನ್ಸ್ಡ್ ಇಕನಾಮಿಕ್ಸ್ ಅನ್ನು ಯೂಸ್ ಮಾಡಿ ಕೃಷಿ ಮಾಡ್ತಾ ಇದೆ. ಒಂದು ಹೊಸ ಶಬ್ದ ಬಂತು, ಇಸ್ರೇಲು, ಬೇರೆ ಬೇರೆ ದೇಶದ್ದು. ನನಗೊಂದು ಐಡಿಯಾ ಬಂತು ಇದ್ದಾಗ. ಬಹುಶಃ ಇಷ್ಟು ನಂಬರ್ ಇದೆ. ಅಶೋಕಣ್ಣ ನನ್ನನ್ನು ಕರೆಯೋದು 3 ವರ್ಷ ಆಯಿತು ಒಟ್ಟಿಗೆ ಹೋಗುವ ಇಸ್ರೇಲ್ ಅಂತ, ಬೇರೆ ಬೇರೆ ಕಾರಣದಿಂದ. ನನಗೂ ಒಂದು ಅನುಭವ ಬೇಕು ಅಂತ. ಅವರು ಹಲವು ಸಾರಿ ಹೋಗಿದ್ದಾರೆ. ಎಲ್ಲರೂ ಹೋಗಿರ್ಬೋದು, ಹೋಗದೇ ಇರ್ಬೋದು. ನಾವೇ ಇಷ್ಟು ಜನರಲ್ಲಿ ಯಾರಾದರೂ ಎಲ್ಲರೂ ಒಂದು ಗ್ರೂಪ್ ಟೂರ್ ಮಾಡಿದರೆ ದೊಡ್ಡ ಕಷ್ಟ ಆಗಲ್ಲ. ಮುಂದೊಂದು ದಿನ ನಾವು ಮುಳಿಯ ಪ್ರತಿಷ್ಠಾನ ಹಿನ್ನೆಲೆಯಲ್ಲಿ ಎಲ್ಲರೂ ನಾವೇ ಹಣ ಹಾಕಿ ಒಂದು ಆಗಲಿಲ್ಲ. ನಾವು ಏನಕ್ಕೆ ಇದು ಮಾಡಬೇಕು ಅಂತ ಹೇಳಿದರೆ, ನಾವು ಒಂದು ನಮ್ಮೂರಲ್ಲಿದ್ದರೆ ನಾವು ಪುತ್ತೂರು ಮಾತ್ರ ನೋಡೋದು. ಪುತ್ತೂರು ಬಿಟ್ಟು ಬೇರೆ ಊರಲ್ಲಿ ಏನು ಗೊತ್ತಾಗೋದಿಲ್ಲ ನಮಗೆ. ನಾವು ಇಂಟ್ರೆಸ್ಟ್ ಇದ್ದಾಗ, ನಮಗೆ ಕೈಕಾಲು ಗಟ್ಟಿದ್ದಾಗ ನಾವೊಂದು 4 ಕಡೆ ಹೋಗಿ ನೋಡಿದರೆ ಖಂಡಿತವಾಗಿ ಕಲಿತೀವಿ. ನಾವು 2 ದೇಶಕ್ಕಂತೂ ಖಂಡಿತವಾಗಿ ಹೋಗಬೇಕು. ಒಂದು ಇಸ್ರೇಲಿಗೆ, ಮತ್ತೊಂದು ವಿಯೆಟ್ನಾಮಿಗೆ ಯಾಕೆ ಹೋಗಬೇಕು ಅಂತ ಹೇಳಿದರೆ, ನಮ್ಮಿಂದ ಎಷ್ಟೋ ಹಿಂದೆ ಇದ್ದ ದೇಶ. ನಮ್ಮ ಹತ್ರನೇ ಗಿಡ ತಗೊಂಡೋಗಿ, ನನ್ನ ಹತ್ರನೇ ವೆನಿಲಾ ಬಳ್ಳಿ ತಗೊಂಡೋಗಿ ಅಲ್ಲಿ ನಟ್ಟಿದ್ದಾರೆ. ಇಲ್ಲಿಂದಲೇ ಎಷ್ಟೋ ಜನ ಪೆಪ್ಪರ್ ಕನ್ಸಲ್ಟೆಂಟ್ ಅಲ್ಲಿಗೆ ಹೋಗಿರೋದು. ಅವರು ಪಟ್ಟ ಕಷ್ಟ, ಅವ್ರು ಮಾಡೋ ಕೆಲಸ, ಅದನ್ನು ನೋಡಬೇಕಾದದ್ದು ನಾವು. ಅಟ್ಲೀಸ್ಟ್ ನೋಡಿ ನಾವು ಯಾಕೆ ಮಾಡಲಿಲ್ಲ ಅಂತೇಳಿ ಹೇಳಿ ತಿಳ್ಕೊಳ್ಬೇಕಾದದ್ದು ಅದೊಂದು. ಇವತ್ತು ನೀವು ನಂಬಲಿಕ್ಕಿಲ್ಲ, ಹಲಸಿನಕಾಯಿ
ಪ್ರಪಂಚದಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ವಿಯೆಟ್ನಾಮಿಂದ, ನಮ್ಮ ಇಂಡಿಯಾದಿಂದ ಅಲ್ಲ. ಇಂಡಿಯಾದಲ್ಲಿ ನಾವು ಯಾರು ಹಲಸಿನಕಾಯಿ ಯಾವುದು ನಮ್ಮಲ್ಲಿ ಎಲ್ಲಿವರೆಗೆ ಅಂತೇಳಿ ಹೇಳಿದರೆ ಹಲಸಿನಕಾಯಿ ಇಲ್ಲ ಅಂತೇಳಿ ಹೇಳಿದ್ರೆ ಕೆಲಸದವರು ಕೂಡ ಮುಟ್ಟೋದಿಲ್ಲ ಅದನ್ನು. ಸೊ ಆ ಥರ ಪರಿಸ್ಥಿತಿ ಬಂದಿದೆ. ಅವರು ಅದರಲ್ಲಿ ಬೇಕಾದಷ್ಟು ಥರ ಮಾಡಿದ್ದಾರೆ. ಇಸ್ರೇಲಿಗೆ ಹೋಗ್ಬೇಕು ಯಾಕೆ ಅಂತೇಳಿ ಹೇಳಿದರೆ ನಂಬರ್ 1 ಏನು ಅಂತೇಳಿ ಹೇಳಿದರೆ ನೀರಿನ ಬೆಲೆ ಏನು ಅಂತೇಳಿ ಕಲಿಬೇಕು. ಒಬ್ಬ ಮನುಷ್ಯ ಎಷ್ಟು ಪ್ರಾಡಕ್ಟ್ ಮಾಡ್ತಾನೆ, ಎಷ್ಟು ಮಾಡ್ಬೋದು, ಯಾವ ಥರ ಕೊಯ್ಬೋದು, ಯಾವ ಥರ ಅದನ್ನು ಆರ್ಗನೈಸ್ಡ್ ಆಗಿ ಸೇರಿಸಿ ಕೂಡಿಸಿ ಮಾರ್ಬೋದು ಅಂತೇಳಿ. ನಾವು ಇವತ್ತು FPO ಇದನ್ನು ಯಾವುದನ್ನು ಪೇಪರಲ್ಲಿ ನೋಡೋದಲ್ಲ, ಒಂದು FPO ಅಂತೇಳಿ ಅಲ್ಲಿ ಕಿಬ್ಯೂಟ್ಸ್ ಅಂತೇಳಿ ಹೇಳ್ತಾರೆ. ಆ ಕಿಬ್ಯೂಟ್ಸ್ ಯಾವ ಥರ ವರ್ಕ್ ಆಗ್ತದೆ ಅಂತೇಳಿ ಹೇಳಿದರೆ ಅಲ್ಲಿ ಎಲ್ಲನೂ ಪೂಲ್ ಮಾಡಿ ಎಲ್ಲ ಪ್ರೊಡ್ಯೂಸ್ಗಳನ್ನು ಇದನ್ನು ಮಾಡಿ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಶದಿಂದ ಬಾಳೆಹಣ್ಣು ಎಕ್ಸ್ಪೋರ್ಟ್ ಆಗೋದಿಲ್ಲ. ಇಸ್ರೇಲ್ನಲ್ಲಿ ಥಾಯ್ಲ್ಯಾಂಡಿಂದ, ಬೇರೆ ಬರ್ಮಾದಿಂದ, ಪ್ರಪಂಚದ ಇನ್ನೊಂದು ಯಾವುದೋ ದೇಶದಿಂದ, ಆಫ್ರಿಕಾದಿಂದ ಲೇಬರನ್ನು ಕರ್ಕೊಂಡೋಗಿ ಬಾಳೆ ಬೆಳೆದು ಬಾಳೆ ಬೆಳೆಗೆ ಮೇಲೆ ನೆಟ್ ಹಾಕಿ ಆ ಬಾಳೆಯನ್ನು ಬೆಳೆದು ಅವ್ರು ಪ್ರಾಫಿಟ್ ಮಾಡ್ತಾರೆ. ನೀರು ಎಷ್ಟೋ ಕಿಲೋಮೀಟ್ರ್ ಪಂಪ್ ಮಾಡಿ ಜನರನ್ನು ಎಲ್ಲೆಲ್ಲಿಂದಲೋ ತಂದು. ಸೊ ಇದು ಹೇಗಾಗ್ತದೆ ಅಂತೇಳಿ ಹೇಳಿದ್ರೆ ಅದರ ಕ್ವಾಲಿಟಿ, ಅದರ ಪ್ರೊಡಕ್ಟಿವಿಟಿ, ಅದೇನೋ ಅಂಥ ದೊಡ್ಡ ಈಲ್ಡ್ ಅಂತ ತಗೊಳ್ತಾ ಇಲ್ಲ. ನಮ್ಮ ಥರ 90 kg ಗೊನೆ, ನಮ್ಮ ಇಂಡಿಯಾದಲ್ಲಿ 90 kg ಗೊನೆ ತೆಗಿತೇವೆ ನಾವು, ಅವರು ಸರಾಸರಿ 75 kg ಗೊನೆ ತೆಗೆಯೋದು. ಆದರೆ ಅವರ ಮಾರ್ಕೆಟಿಂಗು, ಅವರ ಕ್ವಾಲಿಟಿ ಹ್ಯಾಂಡ್ಲಿಂಗು, ಪೋಸ್ಟ್ ಹಾರ್ವೆಸ್ಟ್ ಹ್ಯಾಂಡ್ಲಿಂಗು, ಪ್ಯಾಕಿಂಗು, ಅದನ್ನು ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆಗಳನ್ನು ಕಣ್ಣಾರೆ ನೋಡಬೇಕದು. ಯೂಟ್ಯೂಬಲ್ಲಿ ನೋಡೋದಲ್ಲ, ಇದರಲ್ಲಿ ನೋಡೋದಲ್ಲ. ಈ ಒಂದು 30, 40, 50, 70 ಸಾವಿರ ರೂಪಾಯಿ ಒಬ್ಬನಿಗೆ ಖರ್ಚಾಗ್ಬೋದಿಲ್ಲ, 1 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದರೂ ಆಗಲಿಲ್ಲ ಅಂತೇಳಿ ಹೇಳಿದರೆ ಯಾರನ್ನಾದರೂ ನಿಮ್ಮ ಹತ್ರ ದುಡ್ಡಿದ್ದವರನ್ನಾದರೂ ಕಳಿಸಿದರೆ ಅವ್ರು ಹೋಗಿ ಬಂದು ನಮಗೆ 4 ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಟ್ರೂ ಇನ್ಸ್ಪಿರೇಷನ್ ಫಾರ್ ಬೆಟರ್ ಅಗ್ರಿಕಲ್ಚರ್ ಅಂತೇಳಿ ಹೇಳಿದರೆ ಈ 2 ದೇಶ. ಬಹುಶಃ ಸಮಯ ಬಂದರೆ ಈಗ ಫೀಡ್ಬ್ಯಾಕ್ ಇದೆ, ಮುಂದೆ ಒಂದು ನೆಟ್ವರ್ಕ್ ಮಾಡಿಕೊಂಡು ಒಂದು ನಾಲೆಜ್ ಶೇರ್ ಮಾಡುವ ಹಿನ್ನೆಲೆಯಲ್ಲಿ 2 ದೇಶ ಅಗ್ರಿಕಲ್ಚರಲ್ ನಾಲೆಜ್ ಹಾಲಿಡೇ ಆಗಬೇಕು ಅಂತ ಒಂದು ಅನಿಸಿಕೆ. ಡಾಕ್ಟರ್, ಓವರ್ ಟು ಯು ಫಾರ್ 10 minutes. ಮತ್ತು ಕೊನೆಗೆ ನಾನೊಂದು 5 ನಿಮಿಷದಲ್ಲಿ ಕನ್ಕ್ಲೂಡಿಂಗ್ ರಿಮಾರ್ಕ್ ಮಾಡಿಬಿಡ್ತೇನೆ. ಓವರ್ ಟು ಯು. ಮೈಕ್ ಇದೆ, ಇದು ಬೇಕಾ? ಈ ಮೈಕ್ ಸಾಕಲ್ಲ? ಓಕೆ, ನೀವು ನಿಂತು ಮಾತಾಡ್ಬೋದು, ಕೂತು ಮಾತಾಡ್ಬೋದು. ಇವತ್ತಿನ ಮುಳಿಯ ಮತ್ತು ಸುದ್ದಿ ಸಹಯೋಗದ ಕಾರ್ಯಕ್ರಮ ಒಂದು ಅತ್ಯಂತ ಸಂತೋಷದ ಕಾರ್ಯಕ್ರಮ ಮಾತ್ರ ಅಲ್ಲ, ಒಂಥರ ಮಾಧ್ಯಮದ ನಮಗೆ ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಆಗಿದೆ. ಕೃಷಿಕರು ಇಷ್ಟು ಜನ ಇಷ್ಟು ಕೂತ್ಕೊಂಡು ಇಷ್ಟು ತಾಳ್ಮೆಯಿಂದ ಮತ್ತು ಭಾಗವಹಿಸ್ತಾರೆ ಅಂತ ಹೇಳೋದು ನಮಗೊಂದು ಅಚ್ಚರಿಯ ವಿಷಯ. ಯಾಕೆಂತೇಳಿದರೆ ಅದು ಆಯ್ಕೆ ಇರ್ಬೋದು, ಬರವಣಿಗೆ ಮಾಡಿದಂಥ ವಿಷಯಗಳು, ಕೊಟ್ಟ ಸಬ್ಜೆಕ್ಟ್ಗಳಿರ್ಬೋದು, ಅಥವಾ ತಯಾರಿ ಮಾಡಿದ ಅಂತರಾತ್ಮದ ವೇಣುಶರ್ಮರ ಕಲ್ಪನೆ ಇರ್ಬೋದು, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕೆಂದರೆ ಕನ್ಕ್ಲೂಡ್ ಮಾಡುವಾಗ ನಿಮ್ಮೆಲ್ಲರಿಗೆ ಬಂದವರಿಗೆ ಸುದ್ದಿ ಮಾಧ್ಯಮದಿಂದ ಮತ್ತು ಮುಳಿಯ ಪ್ರತಿಷ್ಠಾನದಿಂದ ನನ್ನ ಅತ್ಯಂತ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳು ಸಲ್ಲಿಸ್ತೇನೆ. ಇದು ತುಂಬ ಜನ ಮಾತಾಡಿದ್ದಾರೆ. ನಾನು ಒಂದನ್ನು ಹೇಳ್ತೇನೆ. ಸಣ್ಣದಿರುವಾಗ ನಾನು ನಮ್ಮ ಮನೆಯ ತಾಯಿ ಯಾರೋ ಬಂದು ಕೃಷಿ ಮಾಡ್ತಿರೋ ದುಡ್ಡು ಕೇಳಿದರೆ ಹಣ ಕೇಳಲಿಕ್ಕೆ ಹಿಂದೆ ಹೋಗ್ತಿದ್ರು, ಹಣ ಹೆಚ್ಚು ಕೊಡ್ತಿರಲಿಲ್ಲ. ಆಗ ಅವನು ಬಂದವರು ಯಾರು ತೆಂಗಿನಕಾಯಿ ಕೊಟ್ಟಿದ್ರೆ ಕೊಟ್ಟುಬಿಡೋದು, 1-2 ತಗೊಂಡೋಗು ಅಂತ. ಬಾಳೆಗೊನೆ ಕೇಳಿದರೆ ಕೊಟ್ಟುಬಿಡೋದು. ನಾನಾಗಿ ಕೇಳಿದುಂಟು, ತೆಂಗಿನಕಾಯಿ ಕ್ರಯ ಇಲ್ವಾ, ಬಾಳೆಗೊನೆ ಕ್ರಯ ಇಲ್ವಾ ಅಂತ. ಅಂದರೆ ನಾವು ಬೆಳೆದದ್ದು ತೆಂಗಿನಕಾಯಿ ಇರಲಿ. ಹಾಗೆ ಅಂದರೆ ನಮ್ಮ ವಸ್ತುಗಳಿಗೆ ಕೃಷಿಕರು ನಾವು ಬೆಲೆ ಕೊಟ್ಟದ್ದು ಕಡಿಮೆ, ನಮ್ಮ ಉತ್ಪಾದನೆ ಕಡಿಮೆ. ಒಂದು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಒಂದು ಜೇನುತುಪ್ಪ ಎಲ್ಲಿ ಅಂಗಡಿಗೆ ಹೋಗಿ ಅವರು ಒಂದು ವಸ್ತುಗಳನ್ನು ಉಚಿತ ಕೊಡೋದಿಲ್ಲ. ಯಾಕೆಂದರೆ ಅದಕ್ಕೆ ಬೆಲೆ ಇದೆ, ಅದಕ್ಕೆ ಲೆಕ್ಕಾಚಾರ ನೋಡಿರ್ತಾರೆ. ಹಾಗೆ ಅಂತ ನಾವು ಬದಲಾಗಿದ್ದೇವೆ. ಮೊದಲು ನಾವು ಅಕ್ಕಿ ಬೆಳೆಸ್ಕೊಂಡಿದ್ದವರು, ಗದ್ದೆ, ಅಡಿಕೆ ಬಂದದ್ದೇ ಕಮರ್ಷಿಯಲ್. ಅಡಿಕೆ ಬರಲಿಕ್ಕೆ ಕಾರಣ ಉಪ ಬೆಳೆಗಳು ಬಂದದ್ದು, ಕೊಕ್ಕೋ ಇರ್ಬೋದು, ಬೇರೆ ಏನಿಲ್ಲ, ಎಲ್ಲವೂ ಕಮರ್ಷಿಯಲ್ ಆಗಿ ಬಂದಂಥದ್ದು. ಆದ್ದರಿಂದ ನಾವು ಉದ್ಯಮದ ಕಡೆ ತಲೆ ಹಾಕಿದ್ದೇವೆ, ಉದ್ಯಮ ಬಂದೆ. ಆದರೆ ಕೃಷಿಕರಲ್ಲಿ ಒಂದು ಸಂಘಟನೆ ಇತ್ತು, ಕೊರತೆ ಇದ್ದಾಗೆ, ಪುಂಚಪಡಿ ಹೇಳಿದಾಗೆ, ಬೇರು ಹೇಳಿದಾಗೆ, ಮಾಹಿತಿಯ ಕೊರತೆ, ಆಮೇಲೆ ಒಂದು ತಾಳ್ಮೆ ಅಥವಾ ಬೇಕಾದಂಥ ದುಡ್ಡನ್ನು ಕಳ್ಕೊಳ್ಳುವಂಥ ಸುಮಾರು ಉದ್ಯೋಗಗಳನ್ನು ಅಶೋಕರು ಹೇಳಿದಾಗ ತುಂಬ ಉದ್ಯೋಗಗಳನ್ನು ಮಾಡಿದ್ದಾರೆ. ಅದು ತಡ್ಕೊಳ್ಳೋ ಶಕ್ತಿ ಇದೆಯಾ? ನಮ್ಮಲ್ಲಿ ವಿಜಯಕುಮಾರ್ ಮಡಪಾಡಿದ್ದಾರೆ, ಅವರು ಆಫೀಸಿನಾಗಿ ಕೆಲಸ ಮಾಡೋದು. ನಾನು ಎಷ್ಟೊತ್ತಿಗೆ ಫೋನ್ ಮಾಡಿದರೆ ಬೆಳಿಗ್ಗೆ 9 ಗಂಟೆ ಹತ್ರ ಮಾಡೋದಿಲ್ಲ ಅವರಿಗೆ, ಮಧ್ಯಾಹ್ನ 2 ಗಂಟೆ ಮೇಲೆ ಮಾಡೋದು. ಯಾಕೆ 2 ಗಂಟೆ ಕೆಲಸಕ್ಕೆ ಬರೋದು ಊಟಕ್ಕೆ, ಮತ್ತು 6 ಗಂಟೆ ಮೇಲೆ ಮಾಡೋದು. ಯಾಕೆಂದರೆ ತೋಟಕ್ಕೆ ಕೆಲಸದಾಗ ಆಫೀಸಿನಾಗಿ ಹೋಗೋದು ಅವರು. ಅಂಥವ್ರು ತುಂಬ ಕೃಷಿಕರು ಇದ್ದಾರೆ ನಮ್ಮಲ್ಲಿ. ನಾವು ಕೃಷಿಯನ್ನು ಉದ್ಯಮವಾಗಿ ಸ್ವೀಕರಿಸಿ ತುಂಬ ಜನ ಇದ್ದೀರಿ. ನಮ್ಮಲ್ಲಿ ಗೊತ್ತಿದೆ, ಹಾಳೆ ನಮಗೆಲ್ಲ ಗೊತ್ತಿತ್ತು. ಮೊದಲು ತೋಟದಲ್ಲಿ ಹಾಳೆ ಬಿದ್ದರೆ ಅದು ಮೊದಲು ನುಸಿ ಬಂದು ಅಡಿಕೆ ಸುಳ್ತೆ ಅಂತ ಹಾಳೆ ತೆರನ್ನ ನಾವು ಎಳಿಲಿಕ್ಕೆ ಜನ, ಎಲ್ಲಿಯಾರು ಹಾಕಿ ಬೆಂಕಿ ಹಾಕಲಿಕ್ಕೆ ಜನ, ಮಳೆಗಾಲದಲ್ಲಂತೂ ಬಿಡ್ತಿರಲ್ಲ. ಈಗ ಹಾಳೆ ತಟ್ಟು ಉಳಿದೇ ಇಲ್ಲ, ಮರದಲ್ಲಿ ಬಿದ್ದರೆ, ಅಡಿಕೆ ಮರದ ಬಿದ್ದ ಹಾಳೆ ತಟ್ಟು ಹಾಳೆ ಯಾರೋ ತೊಗೊಂಡು ಹೋಗ್ತಾರೆ, ದುಡ್ಡು ಕೊಟ್ಟು ಲಾರಿಗಳಲ್ಲಿ ಮೆಡ್ರಸ್ಗಳಿಗೆ ಹೋಗ್ತದೆ, ಕೇರಳಕ್ಕೆ ಹೋಗ್ತದೆ.
ಬೇರೆ ಬೇರೆ ಕಡೆ ಹಾಳೆ ಹೋಗ್ತದೆ, ಯಾಕೆಂದರೆ ಅದಕ್ಕೆ ಬೆಲೆ ಬಂದಿದೆ. ಬೆಲೆ ಯಾರು ಕೊಟ್ಟದ್ದು ಅಂತ. ಆ ಬೆಲೆಯಲ್ಲಿ ಒಂದು ಬರೀ ಹಾಳೆತಟ್ಟೆ ಬಿಟ್ಲದಲ್ಲಿ ನಾವು ಫ್ಯಾಕ್ಟ್ರಿ ನೋಡ್ತೇವೆ ಹಾಳೆತಟ್ಟೆದ್ದು. ಅವರು ಹಾಳೆತಟ್ಟೆ ಒಂದು 500 ಜನ ಸ್ಟಾಫ್ ಇಟ್ಕೊಂಡಿದ್ದಾರೆ. ಲಾರಿಯಾಗಿ, ಬಸ್ಸಿನಾಗೆ, ಶಾಲೆಯಾಗಿ ಬಂದು ಕೆಲಸಗಾರರು ಕೆಲಸ ಮಾಡಿ ಹೋಗ್ತಾರೆ. ಬರೀ ಹಾಳೆಯ ತಟ್ಟೆ ಮಾಡಿ ಜಗತ್ತಿನಲ್ಲಿ ಮಾರ್ಕೆಟ್ ಮಾಡ್ತಾರೆ. ಹಾಗೆಯೇ ನಮ್ಮ ಬಿಂದು ನೀರನ್ನು ಮಾರ್ಕೆಟ್ ಮಾಡಿ ಇವತ್ತು ಎಲ್ಲಿಯೂ ದೇಶದ ಉದ್ಯಮಿ ಆಗ್ತಿದೆ. ಅಂದರೆ ಮಾರ್ಕೆಟ್ ಆಗೋದಿಲ್ಲ ಅಂತಿಲ್ಲ, ಮಾರ್ಕೆಟ್ ಒಂದೊಂದು ಕಡೆ ಆಗ್ತದೆ. ನೀರಿಂದ ಮಾರ್ಕೆಟ್ ಮಾಡಲಿಕ್ಕಾಗಿದೆ, ಹಾಳೆತಟ್ಟೆಯಿಂದ ಮಾರ್ಕೆಟ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಾವೀಗ ಒಂದು ಮಾಧ್ಯಮವಾಗಿ ನಿಮ್ಮೊಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಮುಳಿದ ಕರೆದಾಗ ನಾವು ಮಾಧ್ಯಮವಾಗಿ ಸೇರಿಕೊಳ್ಳಲಿಕ್ಕೆ ಬಯಸ್ತೇವೆ. ನಾವೀಗ ಜನಗಳೊಟ್ಟಿಗೆ ಏನು ಮಾಡಲಿಕ್ಕೆ ಪ್ರಯತ್ನ. ತುಂಬ ಜನ ಉಲ್ಲೇಖ ಮಾಡಿದ್ದಾರೆ, ಅವರೆಲ್ಲರದ್ದು ಕೂಡ ಒಳ್ಳೊಳ್ಳೆ ಪಾಯಿಂಟ್ಗಳಿವೆ. ಅದೆಲ್ಲವೂ ಕೂಡ ವೀಡಿಯೋ ರೆಕಾರ್ಡಲ್ಲಿದೆ. ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಮ್ಮ ವೀಡಿಯೋ ನೇರ ಪ್ರಸಾರ ಯೂಟ್ಯೂಬಲ್ಲಿದೆ, ಅದನ್ನು ಎಲ್ಲರೂ ನೋಡ್ಬೋದು. ಆದರೆ ನೀರಾವರಿ ಮಾಡಿದವರು ಕೆಲವರು, ಸುರಂಗ ತೋಡಿದವರಿದ್ದಾರೆ. ಹಾಗೆ ಪ್ರಸಾದರಿ ಒಂದು ಸಾವಯವ ಕೃಷಿ ಬಗ್ಗೆ ಮಾತಾಡಿದ್ದಾರೆ. ಅಶೋಕರು ತುಂಬ ಅದರಲ್ಲಿ ಅಶೋಕರ ಮಾತಲ್ಲಿ ಒಂದು ಭಾಳ ಮುಖ್ಯ, ನಮಗೆ ಯಾವುದಕ್ಕೆ ಬೆಲೆ ಇದೆ ಅದನ್ನು ಮಾಡಿ ಅಂತ. ಎಷ್ಟೊತ್ತು ನಾವು ಕೃಷಿ ಮಾಡ್ತೇವೆ, ಕೃಷಿ ಮಾಡಿ ಬೆಲೆ ಹುಡ್ತೇವೆ. ಅದನ್ನು ಉದ್ಯಮ ಮಾಡಿದಾಗ ಯಾವುದೊಂದು ಫ್ಯಾಕ್ಟ್ರಿ ಮಾಡೋಕೆ ಅದನ್ನು ಯೋಚನೆ ಮಾಡ್ತೇವೆ ನಾವು. ಈ ಫ್ಯಾಕ್ಟ್ರಿಗೆ ಮಾರ್ಕೆಟ್ ಪ್ರೊಡಕ್ಷನ್ ಇದೆಯಾ ಅಂತ ನೋಡಿ ಸ್ಟಡಿ ಮಾಡಿ ಬ್ಯಾಂಕ್ನವ್ರು ಹಾಗೆ ಸಾಲ ಕೊಡೋದು. ಮಾರ್ಕೆಟ್ ಇದ್ದರೆ ಮಾಡ್ತೇವೆ. ಕೃಷಿಯಲ್ಲಿ ಕೂಡ ಆ ಥರ ಉದ್ಯಮದ ಮನೋಭಾವ ಬಂದರೆ ಇದಕ್ಕೆ ಬೆಲೆ ಇದೆ ಅಥವಾ ಬೆಳೆ ಇಲ್ಲಿ ಸಿಗ್ತದೆ, ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ಬರೋದು ಅತ್ಯಂತ ಒಂದು ನಮ್ಮ ಉದ್ಯಮದ ದಾರಿ ಆಗ್ತದೆ. ಅದಕ್ಕೆ ಭತ್ತದ ಕೃಷಿ ಮಾಡಿದಾಗ ಅದರ ಬೆಲೆ ಬರೋದು 64,000 ರೂಪಾಯಿ ಖರ್ಚು ಅಂತ, 69,000 ಲಾಭ ಅಂತ, ಒಟ್ಟು ಆದಾಯ ಅಂತ. ಲಾಭ ಎಷ್ಟು? 5,000. ಅಂದರೆ ಈ ಲೆಕ್ಕಾಚಾರಗಳು ನಮ್ಮಲ್ಲಿ ಇರ್ತೇವೆ. ಈ ಲೆಕ್ಕಾಚಾರಗಳು ನಮ್ಮಲ್ಲಿ ಯಾವಾಗ ಇಡಲಿಕ್ಕೆ ಪ್ರಾರಂಭ ಆಗ್ತದೆ, ಪ್ರತಿಯೊಂದು ಕೆಲಸಕ್ಕೆ ಲೆಕ್ಕಾಚಾರ ಇಟ್ಟಾಗ ನಮ್ಗೆ ಗೊತ್ತಾಗ್ತದೆ ನಮ್ಮಲ್ಲಿ ಅಷ್ಟು ಲಾಭ ಆಗಿದೆ ಅಂತ. ಕೃಷಿಯಲ್ಲಿ ಬೆಳೆದು ಸಂತೋಷದ ಕೆಲಸ ಹೌದು, ಆದರೆ ಆರ್ಥಿಕವಾಗಿ ಲಾಭಕ್ಕೆ ಬಂದಾಗ ಅದು ಹೆಚ್ಚು ಸಂತೋಷ ಕೊಡ್ತದೆ. ಆರ್ಥಿಕವಾಗಿ ನಷ್ಟ ಆದಾಗ ದುಃಖವನ್ನು ಕೊಡ್ತದೆ. ಆ ಸಂತೋಷ ಕಳ್ಕೊಳ್ತೇವೆ. ಇದು ಭಾಳ ಅತ್ಯುತ್ತಮವಾದ ಒಂದು ಇವತ್ತಿನ ಸಂಭಾಷಣೆಯ, ಇವತ್ತಿನ ಸಭೆ ಮುಖ್ಯವಾದ ಒಂದು ವಿಚಾರವಾಗಿ ತಿಳ್ಕೊಂಡಿದ್ದೇನೆ. ನಾವೇನು ಮಾಡುವುದು? ನಾನೀಗ ಒಂದು ಮಾಧ್ಯಮವಾಗಿ ನಿಮ್ಮೊಟ್ಟಿಗೆ ಹೇಳಿದಾಗೆ ಬಯಸಲಿಕ್ಕೆ ಏನಿಸ್ತದೆ ಅಂದರೆ, ಹರಿಕೃಷ್ಣ ಪಾಣಾಜಿ ಅವರು ಬಂದದ್ದು ಭಾಳ ಅತ್ಯಂತ ನಮಗೆ ಮಾಹಿತಿಯನ್ನು ಕೊಟ್ಟಿತು. ಅವರು ನೋಡಿ ಎಷ್ಟು ಗಿಡ ಬೇಕು ಅವರಿಗೆ. ಆದರೆ ಒಂದನ್ನು ಅವ್ರದ್ದು ಕೇಳಬೇಕು, ನಾನು ಪಟ್ಟಿಯಲ್ಲಿ ಬುಕ್ ಹೇಳ್ತೇವೆ, ಪ್ರತಿಯೊಂದಕ್ಕೆ ರೇಟ್ ಇಷ್ಟು, ಅವ್ರು ಎಷ್ಟು ರೇಟ್ ಕೊಡ್ತಾರೆ ಅಂತ ಗೊತ್ತಾದರೆ ಅದನ್ನು ನಾವು ಪ್ರಚಾರ ಮಾಡಿ ಅದಕ್ಕೆ ಮಾರ್ಕೆಟ್ ಆಗ್ತದೋ ಯೋಚನೆ ಮಾಡೋದು. ಆ ಮಾರ್ಕೆಟನ್ನು ನಾವು ವೇಣುಶರ್ಮ ತಗೊಂಡು ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಕೊಡ್ತಾರೆ, ಅದು ಕೆ ಜಿಗೆ ಎಷ್ಟು ಅಥವಾ ಯಾವ ಥರ ಒಣಗಿಸಿ ಅದೊಂದು ಮಾಧ್ಯಮವಾಗಿ ಕೊಡುವ, ಪತ್ರಿಕೆಯಲ್ಲಿ ಬರೆಯುವ, ಶೇರ್ ಮಾಡುವ, ಮಾರ್ಕೆಟ್ ಕ್ರಿಯೇಟ್ ಆಗ್ತದೆ. ಮಾರ್ಕೆಟ್ ಕ್ರಿಯೇಟ್ ಮಾಡೋದು ಡಿಮಾಂಡ್ ಇದೆ ಅವರಲ್ಲಿ, ಅವರು ಬೇಕು ಅಂತ ಹೇಳ್ತಾರೆ, ಅದು ಬೇಡಿಕೆಯ ನಮ್ಮ ಬೆಳೆ ಆಗ್ತದೆ. ಹಾಗೆ ನಮ್ಮಲ್ಲಿ ಬೆಳೆಗಳು ತುಂಬ ಬೆಳಿತೇವೆ. ಅಡಿಕೆ, ಬಾಳೆ, ಕೊಕ್ಕೋ, ಬೇರೆಲ್ಲ ಬೆಳಿತೇವೆ. ರಾಮುಟ ಅಂತ ಬರ್ತಾಯಿದೆ, ನೀವೆಲ್ಲ ಎಲ್ಲವನ್ನು ಬೆಳಿತೇವೆ. ಎಲ್ಲದಲ್ಲಿ ಸಮಸ್ಯೆ ಇರೋದು ನಮಗೆ ಬೆಳೆದಾಗ ಮಾರ್ಕೆಟ್ ಇದೆಯಾ ಇಲ್ವೋ ಅಂತ. ಅದಕ್ಕಾಗಿ ಗಂಭೀರವಾಗಿ ನಾವು ಮುಳಿಯವಾಗಲಿ, ನಾವು ತಂಡವಾಗಲಿ, ಈ ಪ್ರತಿಷ್ಠಾನ ಆಗಲಿ ಒಂದು ಬೆಳೆಗೆ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಯಾವ ಮಟ್ಟದಲ್ಲಿ ಅದಕ್ಕೆ ಬೆಳೆದಿದೆ ಅಂತ ಹೇಳೋದನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ, ಒಂದು ಚಿಂತನೆ ರೂಪ ತಗೊಳ್ಬೋದು. ಹಾಗೆ ಇಸ್ರೇಲ್ನಂಥ ದೇಶಕ್ಕೆ ಹೋಗುವಂಥದ್ದು, ಬೇರೆ ದೇಶಕ್ಕೆ ಹೋಗುವಂಥದ್ದು, ಜೇನು ಕೃಷಿ ಅಂತ ನೋಡುವಂಥದ್ದು. ಮುಂದೆ ಅಮೂಲ್ ನೋಡಲಿಕ್ಕೆ ಗುಜರಾತಿಗೆ ಹೋಗ್ತಿದ್ರು. ಹಾಲ್ ಸೊಸೈಟಿ ಮಾಡಲಿಕ್ಕೆ ಮುಂಚೆ ಗುಜರಾತಿಗೆ ಹೋಗಿ ಅಮೂಲ್ ಹೇಗೆ ಮಾಡ್ತಾರೆ ಅದನ್ನೇ ಮಾದರಿಯಾಗಿ ಇವತ್ತು ಕರ್ನಾಟಕದಲ್ಲಿ ಡೈರಿಗಳು ಫಾರ್ಮೇಟ್ ಆಗಿ. ಅದರಿಂದ ಮಾದರಿಯ ಮಾಹಿತಿಗಳು ಅತ್ಯಂತ ಅಗತ್ಯ. ನಾವು ಮಾಧ್ಯಮವಾಗಿ, ಸುದ್ದಿ ಮಾಧ್ಯಮವಾಗಿ ನಮ್ಮದು ವೆಬ್ಸೈಟ್ ಇದೆ, ಪತ್ರಿಕೆ ಇದೆ, ಚಾನಲ್ ಇದೆ. ಒಂದು ತಾಲೂಕಿನಲ್ಲಿ ಒಂದು ಮಾಧ್ಯಮವು, ಒಂದು ಪತ್ರಿಕೆಯು, ಒಂದು ವೆಬ್ಸೈಟು, ಒಂದು ಚಾನಲ್ ಇರುವಂಥ ತಾಲೂಕಿದು. ಹಾಗೆ ಸುಳ್ಳೆ ಪುತ್ತು ಬೆಳತಿಗೆ ಮಾಡ್ತಾರೆ. ಆದರೆ ನಾವು ಜನಗಳ ಜಗತ್ತು ನಮಗೆ ಧೋರಣೆ ಇಟ್ಟದ್ದು ಜಗತ್ತಿನಲ್ಲಿರೋ ಪುತ್ತೂನವ್ರು ನೋಡಲಿ ಅಂತ, ಪುತ್ತೂರು ಅನಿಸನ್ನು ಸುಳ್ಳೆದವ್ರು ನೋಡಲಿ ಅಂತ. ಹಾಗಾಗಿ ಇವತ್ತು ನೀವು ಏನು ಮಾಡ್ತೀರಾ, ಇವತ್ತು ಏನು ಕಾರ್ಯಕ್ರಮ ಮಾಡ್ತೀರೋ ಅದು ಜಗತ್ತಿಗೆ ಮುಡಿಸುವಂಥ ಒಂದು ಕೆಲಸವನ್ನು ನಾವು ಮಾಧ್ಯಮವಾಗಿ ಕೈ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಇಲ್ಲಿ ಕೃಷಿಕರಿಗೆ ಸ್ವಾತಂತ್ರ್ಯ ಅಂತ ಫಸ್ಟಿಗೆ ಒಬ್ಬರು ಮಾತಾಡಿದಾಗ ಹೇಳಿದರು. ಕೃಷಿಕರಿಗೆ ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅವನಿಗೆ ಬೇಕಾದಾಗ ಇಚ್ಛೆ ಇಟ್ಟು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಬೆಂಬಲ ಸಿಗಬೇಕು, ಅವನ ಇಚ್ಛಾವರ ಕೆಲಸ ಆಗಬೇಕು, ಅದು ಸ್ವಾತಂತ್ರ್ಯ. ಹಾಗೆ ಈ ಕಚೇರಿಗಳಲ್ಲಿ ನಿಮಗೆ ಗೊತ್ತಿದೆ, ನಾವು ಒಂದು ಕೃಷಿಕರ ಸ್ವಾತಂತ್ರ್ಯ ಆಗಸ್ಟ್ 15ಕ್ಕೆ ಒಂದು ಘೋಷಣೆ ಮಾಡಿದೆ. ಭ್ರಷ್ಟಾಚಾರದ ವಿಷಯ ಮಾತಾಡಬೇಡಿ ಅಂತ ಹೇಳಿದರು. ಭ್ರಷ್ಟಾಚಾರದ ವಿಷಯ ಮಾತಾಡೋದಿಲ್ಲ. ಆದರೆ ಕೃಷಿಕರಿಗೆ ತೊಂದರೆ ಆದಾಗ, ಕೃಷಿಕರು ಯಾವುದೇ ಸಮಸ್ಯೆಗೊಳಗಾದಾಗ ನಾವು ಒಂದು ಕೇಂದ್ರವನ್ನು ತೆರೀತಾ ಇದ್ದೀವಿ ಸದ್ಯದಲ್ಲಿ, ಸಿದ್ಧಿ ಸೇವಾ ಕೃಷಿ ಕೇಂದ್ರ ಅಂತ. ಯಾವುದೇ ಕೃಷಿಕರಿಗೆ ಯಾವುದೇ ಇಲಾಖೆಯಲ್ಲಿ ಆಗಲಿ ಯಾವುದೇ ಮಾಹಿತಿ ಬೇಕಾದ್ರೆ ಮಾಹಿತಿ ಕೊಡ್ತೇವೆ. ಫಸ್ಟಿಗೆ ಅದನ್ನು ಇಲಾಖೆಯನ್ನು ಕರೆದು ಸ್ಟುಡಿಯೋಲಿ ಕೂತ್ಕೊಳಿಸಿ ಮಾತಾಡ್ತೇವೆ. ಇವತ್ತು ತಜ್ಞರ ಹೇಗೆ ಕೂತ್ಕೊಳಿಸಿ ಹಾಗೇ ಅವನು ಕೂತ್ಕೊಳಿಸ್ತೇವೆ, ತಜ್ಞರನ್ನು ಕರೀತೇವೆ. ಇಲಾಖೆಗಳ ಮಾಹಿತಿಯನ್ನು ಮೊದಲಾಗಿ ಇಲಾಖೆ ಮುಖಾಂತರ ತಲುಪಿಸುವಂಥ ಯೋಜನೆಯನ್ನು ಸುದ್ದಿ ಸೇವಾ ಕೇಂದ್ರ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಸದ್ಯದಲ್ಲಿ ಬರುತ್ತಿನ ತೆರೀತೇವೆ. ಆಗ ಎಲ್ಲ ಕೃಷಿಕರು ಕೂಡ ಸಾಮೂಹಿಕವಾಗಿ, ನಮ್ಮ ಬೆಳ್ತಂಗಡಿಯರಿದ್ದಾರೆ, ಸುಳ್ಳೆ ಇದ್ದಾರೆ, ಪುತ್ತೂರಿಂದ ಬಂದವರಿದ್ದಾರೆ, ಬಂಟ್ವಾಳದಿಂದ ಬಂದವರಿದ್ದಾರೆ. ನಾವು ಎಲ್ಲ ಕಡೆ ಒಂದೇ ಆಗ್ತದೆ. ಕೃಷಿ ಇಲಾಖೆ ಇರ್ಬೋದು, ಇನ್ನೊಂದು ಇಲಾಖೆ ಇರ್ಬೋದು. ಹಾಗೆ ಸಮಸ್ಯೆಗಳೇನಿದೆ ನಮ್ಮ ಇಲಾಖೆಯಲ್ಲಿ ಕೊಟ್ಟರೆ, ನಮ್ಮ ಸುದ್ದಿಯಲ್ಲಿ ಕೊಟ್ಟರೆ ಅದನ್ನೆಲ್ಲ ಸಂಗ್ರಹ ಮಾಡಿ, ಹೇಗೆ ಮಾಹಿತಿ ಸಂಗ್ರಹ ಮಾಡ್ತೇವೆ ಅದು ಇಲಾಖೆಗಳಿಗೆ ಕೊಟ್ಟು ಅದಕ್ಕೆ ಉತ್ತರವನ್ನು ಕೊಡುವಂಥ ಜವಾಬ್ದಾರಿಯುತ ಕೆಲಸವನ್ನು
ಕೃಷಿಕರಿಗೆ ಸ್ವಾತಂತ್ರ್ಯ ಅಂತ ಘೋಷಣೆ ಮಾಡೋದು ಮಾಡ್ತಾರೆ. ಆಗ ತನ್ನತ್ತಿಗೆ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತ ಲೆಕ್ಕ. ಅಲ್ಲಿ ಹೋದಾಗ ಅವನಿಗೆ ಏನೂ ಲಂಚ ಕೊಡದೆ ತೊಂದರೆ ಕೊಡದೆ ಕೆಲಸ ಆಗ್ತದೆ ಅಂತಿದ್ದರೆ ನಾವು ಒಂದು ಕಡೆಯಿಂದ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅದು ಲಂಚ ಭ್ರಷ್ಟಾಚಾರ ನಿರ್ವಹಣೆಗೂ ಉತ್ತಮ ಸೇವೆ ಪುರಸ್ಕಾರವೂ ಆಗ್ತದೆ ಅಂತ ಬಯಸಿದೆ ಅನ್ನೋದಕ್ಕೆ ನಾವು ಕಂಪ್ಲೀಟ್ ಕೊಡ್ತೇವೆ. ಮುಂದಿನ ತಿಂಗಳಲ್ಲಿ ನಮ್ಮಲ್ಲಿ ಇದೆಲ್ಲ ಇವತ್ತು ಏನೆಲ್ಲ ಯೋಜನೆಗಳಾಗಿದೆಯಾ, ಯಾರೆಲ್ಲ ತಜ್ಞರಿದ್ದಾರಾ ಅವರೆಲ್ಲ ಒಂದು ಆಸ್ಪತ್ರೆ ಇದ್ದರೆ ಹೇಗೆ, ಒಂದು ಪ್ರಗತಿ ಆಸ್ಪತ್ರೆಗೆ ಹೋಗಿ ನೀವು ಅಲ್ಲೆಲ್ಲ ತಜ್ಞರು ಬರ್ತಾರೆ, ಬೋರ್ಡ್ ಹಾಕ್ತಾರೆ, ಕಿವಿಯ ಡಾಕ್ಟ್ರು, ಕಣ್ಣಿನ ಡಾಕ್ಟ್ರು ಎಲ್ಲ ಬಂದಾಗ ಪೇಷಂಟ್ ಹೋಗಿ ಬರ್ತಾರೆ. ಅದೇ ರೀತಿಯಲ್ಲಿ ನಾವೊಂದು ಕಚೇರಿ ತೆರಿತಾ ಇದ್ದೇವೆ. ಎಲ್ಲ ತಜ್ಞರಿಗೆ ಬೋರ್ಡ್ ಹಾಕ್ತೇವೆ. ಅಲ್ಲಿ ಆ ತಜ್ಞರನ್ನು ವಾರಕ್ಕೊಮ್ಮೆ ತಿಂಗಳಿಗೆ ವರ್ಕ್ ಮಾಡ್ತೇವೆ, ಸ್ಟುಡಿಯೋ ಪ್ರೋಗ್ರಾಮ್ ಮಾಡ್ತೇವೆ. ಹೇಗೆ ವೈದ್ಯರಲ್ಲಿಗೆ ಪೇಷಂಟ್ಗಳು ಬರ್ತಾಗ ಕೃಷಿಕರಲ್ಲಿ ಮಾಹಿತಿಗಾಗಿ ತಜ್ಞರನ್ನು ಭೇಟಿಯಾಗಲಿಕ್ಕೆ ಬಾಕಿ ನಮ್ಮಲ್ಲಿ ಬರುವಂಥ ಒಂದು ಕಚೇರಿಯನ್ನು ಸುದ್ದಿ ಕೃಷಿ ಸೇವಾ ಕೇಂದ್ರಗಳು ತೆರೀತಾರೆ. ಹಾಗೆ ಇಲ್ಲಿರುವ ಎಲ್ಲರೂ ಕೂಡ ನಮ್ಮಲ್ಲಿ ಭಾಗಿಯಾಗ್ತೀರಿ. ಇನ್ನು ಮುಂದೆ ಬರೋರು ಕೂಡ ಯಾರೆಲ್ಲ ಇಂಥ ತಜ್ಞರಿದ್ದೀರಿ ಅವರನ್ನು ನಾವು ಸೇರಿಸಿಕೊಳ್ತೇವೆ. ಇದಕ್ಕೆ ಲಿಮಿಟೇಷನ್ ಇಲ್ಲ. ಸಾಮೂಹಿಕ ಸಂಘಟನೆಯಾಗಿ ಸೇರಿಕೊಳ್ಳುವಂಥ ಯೋಜನೆ ಕೂಡ ಎಲ್ಲ ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಸುದ್ದಿ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ವಂದನೆಗೆ ಅರ್ಪಿಸ್ತೇನೆ. ವಂದನೆಗಳು. ಜಗತ್ತಿನ ಅತಿ ಸಣ್ಣ ವಂದನಾರ್ಪಣೆ ಒಂದು ವಾಕ್ಯದಲ್ಲಿ ಮುಗಿಸ್ತೇನೆ. ಸುದ್ದಿ ಮತ್ತು ಮುಳಿಯ ಇದು ಎರಡು ಸಂಸ್ಥೆಗಳು ಒಟ್ಟಿಗೆ ಸೇರಿ ನಮ್ಮ ತಲೆಗೆ ಸ್ವಲ್ಪ ಆಹಾರ, ಒಂದು ಹುಳ ಬಿಟ್ಟಿದೆ, ಆಹಾರ ಕೊಟ್ಟಿದೆ. ಇದು ಹೆಮ್ಮರವಾಗಿ ಬೆಳೀಲಿ, ಹುಳ ಒಳಗೊಳಗೆ ಹೋಗಿ ಒಂದು ಹೊಸ ಆಯಾಮ ಬರಲಿ ನಿಮ್ಮ ನಿತ್ಯದ ಜೀವನದೊಳಗೆ ಅಂತ ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಕೊಡುವ ಮೂಲಕ ಎರಡು ಸಂಸ್ಥೆಗಳಿಗೆ ವಂದನಾರ್ಪಣೆಯನ್ನು ಸೂಚಿಸ್ತಾ ಇದ್ದೇನೆ. ನಮ್ಮ ಆಹ್ವಾನಕ್ಕೆ ಹೋಗೊಟ್ಟ ಎಲ್ಲ ಹಿರಿಯ ಮೇಲಿನ 3 ಜನರಿಗೆ ಪುನಃ ಹೆಸರು ಹೇಳೋದಿಲ್ಲ. ಪುರಂದರ್ ನನಗೂ ಒಂದು ಬಲಗೈಯಾಗಿ ನಿಂತು ಎಲ್ಲ ಕೊಂಡಿಯಾಗಿ ನಿಂತವರು, ಹಾಗೆ ಹಲವು ಇಲ್ಲಿದ್ದ ಮಾತಾಡಿದ 10 ಜನ ಅಭಿಪ್ರಾಯ ನೀಡಿದವರು, ನಿಮ್ಮ ಫೀಡ್ಬ್ಯಾಕ್ ನೋಡ್ತೇವೆ. ನಿಮ್ಮೆಲ್ಲರ ಸಂಖ್ಯೆ ನಮ್ಮಲ್ಲಿದೆ. ಊಟದ ಸಮಯ ಆಯಿತು. 2:15 ನಾವು ನಿಲ್ಲಿಸಬೇಕು ಅಂತ ಹೇಳಿದ್ದೇವೆ. 2:15 ನಿಲ್ಲಿಸ್ತೇವೆ. ಊಟದ ವ್ಯವಸ್ಥೆ ಇದೆ. ನಮ್ಮೊಂದೊಟ್ಟಿಗೆ ಊಟ ಮಾಡೋಣ, ನೆಟ್ವರ್ಕಿಂಗ್ ಮಾಡೋಣ. ಅಶೋಕಣ್ಣನ ಹತ್ರ ಮಾತಾಡೋರು ಮಾತಾಡ್ಬೋದು, ಆಚೆ ಈಚೆ ಮಾತಾಡ್ಬೋದು. ಮಾತನಾಡಿದವರೆಲ್ಲರೂ ಇದ್ದಾರೆ. ಅವರವರ ಅನುಭವವನ್ನು ಹಂಚಿಕೊಂಡು ಮುಂದೆ ಸಾಗೋಣ. ಮಾಧ್ಯಮದವರು ಇದನ್ನು ಪಸರಿಸ್ತಾರೆ, ಒಂದು ಸುದ್ದಿಯವರು ಮತ್ತು ಇತರ ಮಾಧ್ಯಮದವರು. ಎಲ್ಲರಿಗೂ ನಮ್ಮ ನಮನಗಳು, ವಂದನೆಗಳು. ಫೀಡ್ಬ್ಯಾಕ್ ಫಾರ್ಮನ್ನು ಒಂದು ದಯಮಾಡಿ ಫಿಲ್ ಮಾಡಿ ಅಲ್ಲಿ ನಮ್ಮ ಮುಳಿಯ ಟೀಮ್ ಇದೆ, ಅವರ ಹತ್ರ ಕೊಡಬೇಕಾಗಿ ಕೋರಿಕೆ. ಸುಂದರವಾಗಿ ಮೂಡಿಸಿ ಈ ಕಾರ್ಯಕ್ರಮವನ್ನು ಮೂಡಿಸಿದ ವೇಣು ಶರ್ಮಾ ಅವರಿಗೂ ವಂದನೆಗಳು.